ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಗೋವಿಂದ ಗೋವಿಂದ. ನಾನು 8:20ಕ್ಕೆ ಮಾತಾಡಿದ್ರೆ ನಾನು ಬಂದು ಬಾಂಧವರಿಗೆ ಗ್ರಾಮಸ್ಥರ
ಬರ್ಬರ ಆಮೇಲೆ ಕೊಂಚ ಉಂಟಾಡು ಈ ಬೇಕು ಅಂತ ನಮ್ಮ ಆಮೇಲೆ ಕೊಂಚ ಬಲೆ ತಿಕ್ಲೇದ್ರ ಬಲೆ ಮತ್ತೆ ಜಾಲ್ಪುಂಟಾಡ ದೊಡ್ಡ ದೊಡ್ಡ ಪಿರ ಬೆಲೆ ಪಿರ ಗಜಮುಖದ ಬಗೆ ಗಣಪಗೆ
ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ
Amen.
ನಮ್ಮನು ಮಾತೆ ಭಾವ ಶುದ್ಧಿಯೋಡೆಂದು ಪದವ ತಾಯೇ ನಾವು ಮರಿಗುಳ್ಳೆವು ಕರುಣೀಸ ಭಯವಾ ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯೋಡೆಂದು ಪದವ ತಾಯೇ ನಾವು ಮರಿಗುಳ್ಳೆವು ಕರುಣೀಸ ಭಯವಾ ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯೋಡೆಂದು ಪದವ ತಾಯೇ ನಾವು ಮರಿಗುಳ್ಳೆವು ಕರುಣೀಸ ಭಯವಾ ಸಂಘ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ದಮ ಪದ ಮಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ದಮ ಪದ ಮಂಕರುಹಗೆ ನಮೋ ನಮೋ ಶರಣು ಶರಣು ಮುಖದೋ ಪೂರ್ಣ ಚಂದ್ರಶ್ರೀ ನೇತ್ರ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಸಭಾ ಸರ್ವಾಭಿವಂದನ सर्वेश परिपूजित क्षमकरो
सर्वोपकारोदयो सन्मार्गे भरितो समस्त दुरितो प्रध्वंस सत्यास्वदो ब्रह्मव्यास महेश वेद निलयो विद्याधरैरायितो प्रत्ययो भुवि भानुबिम्बसदृशो वन्दे सभामण्डलौ निगम गोचरा नित्य नीरजलोचना खगरथ गन्धर्व गानविलोल भृगुवसिष्ठ वाल्मीकि भूसुरा सेवित अगणित गुणगण वीर घुराम सदमल समर सदमल समर सदमल समर प्रसंग संगर दूर मदन जनक कैवल्यद वीर घुराम हरे मदन जनक कैवल्यद वीर घुराम हरे ಹರೆಯೆಲ್ಲವೂ ನಿನ್ನರದೊಳಿರುತ್ತಿರೆ ದುರಿಯೆಂಬಳುವಿನ ಚರಣವನದಿಗಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾಭಿ ನೀಲವೇಣಿನಿ ಮರುಕುಮಿನಿ ವಿಠಲ ಬಾಲಕರುಡನಿಹ ಬಾಲ ಗೋಪಾಲಕ ಬಾಲಕ ನದಿ ಗೋವಳರೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರ್ತಿ ನುಡಿದನ ಸನ್ನುತ ಜಗಪತಿ ವಾಹನ ಘನತರ ಗದಗಿನ ವೀನರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ दुर्लभो मानुषो देहो देहञ्च क्षणभङ्गुरो तत्रापि दुर्लभो मन्ये वैकुण्ठपुरदर्शनो विष्णोर्गानञ्च गीतञ्च नटनञ्च विशेषतः
ಜಾತೇಣ ಕರ್ತವ್ಯೋ ನಿತ್ಯ ಕರ್ಮವತ್ ಕಾಲಕ್ಷೇಪೋ ನ ಕರ್ತವ್ಯ ಕ್ಷೀಣಮಾಯುರ್ದಿನೇ ದಿನೇ ಕೃತಾಂತಸ್ಯ ಕೃಪಾಣಾಸ್ತಿ ಕರ್ತವ್ಯೋ ಹರಿಕೀರ್ತನವು ಓ ಓ ರಾಮಭದ್ರ ಗೋವಿಂದ ಗೋದಯಾದಿಂದತ್ತ ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ರಾಮ ರಾಘವ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ಆನೋ ದೇವಕೀ ದೇವಿ ಗರ್ಭಜನನೋ ಗೋಪಿ ಗೃಹ ವರ್ಧನವು ಮಾಯಾಭೂತನಿ ಜೀವಿತಾಪಹರಣವು ಗೋವರ್ಧನೋದ್ಧಾರಣವು ಕಂದಚ್ಛೇದನ ಕೌರವಾದಿ ಹರಣವು ಕುಂತೀಜ ಸತ್ಪಾಲನವು ಹೇತದ್ಭಾಗವತೋ ಪುರಾಣ ಕಥನವು ಶ್ರೀಕೃಷ್ಣ ಲೀಲಾಮೃತವು ಹರೇ ರಮಣ ಗೋವಿಂದ ಹರೇ ರಮಣ ಗೋವಿಂದ ಹೇ ಗೋಪಾಲಕ ಹೇ ಕೃಪಾ ಜಲನಿಧೇ ಹೇ ಸಿಂಧು ಕನ್ಯಾಪತೆ ಹೇ ಕಂಸಾಂತಕ ಹೇ ಗಜೇಂದ್ರ ಕರುಣಾ ಪಾರೀಣ ಹೇ ಮಾಧವ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀ
क्षमा हे गोपी जननाथ बालय वद ध्यायामि चित्ते तदा हरिनारायण गोविंद अच्युतानंद गोविंद अच्युतानंद गोविंद मध्यावतार गोविंद कूर्मरूप क्रोडाकार गोविंद नरहरि वामन गोविंद अनंत महिमा गोविंद भार्गव राम गोविंद दशरथ नंदन गोविंद वसुदेवा ध्वज गोविंद बौद्धवतार गोविंद कल्गी रूप गोविंद केशव माधव
ಗತ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ಗತ ದಿನ ತೈ ದೀನ ದಿನ ತೈ ದೋಮ ದಿನ ತೈ ಗತ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ಗತ ದಿನ ತೈ ದೀನ ದಿನ ತೈ ದೋಮ ದಿನ ತೈ ಗತ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ಜಣುತ ಝಣು ತೈ ಝಣುತ ದಿನ ತೈ ಝಣುತ ತಗ ತೈ ಝಣುತ ಝಣು ತೈ ಝಣು ತೈ ಝಣು ತೈ ದೀನ್ ತನ ತನ ತೋಂ ತನ ತನ ದೀನ್ ತನ ತನ ತೋಂ ತನ ತನ ದೀನ್ ತನ ತೆರೆ ನಾಮ್ ತೋಂ ತನ ತೆರೆ ನಾಮ್ ದೀನ್ ತನ ದಿರಿ ನಾಮ್ ತೋಂ ತನ ದಿರಿ ನಾಮ್ ದಿರಿ ನಾಮ್ ದಿರಿ ನಾಮ್ ದಿರಿ ನಾಮ್ ತೈ ತಗತ ದಿನ ತೈ ದೀನ ದಿನ ತೈ ತೋಂ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡ ತಗದಿ ತೋಂಗದಿ ಕುತಗತೈ ತಾದರಿ ಗಿಡ ಗಿಡ ತಗ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡ ತಗದಿ ತೋಂಗದಿ ಕುತಗತೈ ತೈ ತಗದ ದಿನ ತೈ ದೀನ ದಿನ ತೈ ತೋಂಗ ದಿನ ತೈ ತಗದ ದಿನ ತೈ ದಿನ ತೈ ದಿನ ತೈ ದಿನ ತೈ ಅನವರದವು ಪಾಲಿದನ್ನನು ದೇವಾ ಚಿನ್ಮಯಾತ್ಮಕ ಸರ್ವೋತ್ತಮ ನೀನು ದಿಂತನ 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 ದಿನತೆ ತೊಂದನ 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 ದಿನತೆ ತಾದೈ ದಿನತೆ ತಾದೈ ದಿನತೆ ತಾದೈ ದಿನತೆ ತಾದೈ ದಿನತೆ ತೈ ದಿನ ದಾದಿನ ದೈ ದಿನ ದಾದಿನ ದೈ ದಿ 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 ದತ್ತ ಗಿರಿಜನಿ ಮಹಾಲಕ್ಷ್ಮಿ
ತಗದಾಂ ನಾಂ ದಿತ್ತೈತ ತಗದ ತೋಂಗತೋ ತಗದ ದಿನದಿ ವಿಘ್ನದ್ವಾಂತ ನಿವಾರಣೆ ಕತರ್ಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ ಕುಲಾಭಿಮಾನಗಳು ವಿಘ್ನೇವ ವಂಜಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿಃ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಘಾಪ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಚಲ್ಪತ್ರಿ ಜಗ ವಂದಿತನೇ ಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಕೊರೆವ ಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರದೆ ಆರತಿ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುಧನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ
ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ದಿಲುಕದನ ಗೋವಿದ ಗಿರಿ ಜಯವರದುತನ ಗೋವಿದ ಗಿರಿ ಜಯವರದುತನಾಗ ಸುರಮುನಿ ನಮಿತ ಧರ್ಮೇಶ್ವರನ ಆ ಆ ಆ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮನ ದುರಿತ ಭಯಂಕರನ ಪರಮನ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ಪರಮದ ಮೂರ ವಿಘ್ನೇಶ್ವರನ ದಿಂದನ 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 ದಿನ ದೈ ಕೊಂದನ 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 ದಿನ ದೈ ತಾಲಗಿನ ದಿನ ದೈ ತಾದೈ ದಿನ ದೈ ತಾದೈ ದಿನ ದೈ ದೈ ದಿನ ದಾದಿನ ದೈ ದಿನ ದಾದಿನ ದೈ 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 ದತ್ತ ಗಜಮುಖ ನಿನ್ನ ಪಾದವ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿದು ಪರಗಳ ಪ್ರಭುವೇ ನಿಜವಾಗಿ ಕರುಣಿದು ಪರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಗಜಮುಖನ ನಿನ್ನ ಬಾಲವ ನೆನೆವೆ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಅವನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ಬುದ್ಧಿ
ಗಜಮುಖ ನಿನ್ನ ಪಾದವರ ನೆನೆದೆ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ದಿಂತನ 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 ದಿನ್ನತೆ ತೊಂತನ 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 ದಿನ್ನತೆ ತಾದಗಿಡ ದಿನ್ನತೆ ತದಿ ದಿನ್ನತೆ ತದಿ ದಿನ್ನತೆ ತದಿ ದಿನ್ನತೆ ದೈದಿನ ದಾದಿನ ದೈದಿನ ದಾದಿನ ದೈದಿ ದೀದಿ ದಿ ದತ್ತ ಪಾಲಿಸು ಗಜವದನ ಸುಗುಣ ವಿಚಾರ ದಯಾ ಸದನಾಗ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲನೆನಿದಿ ತ್ರಿಪುಜಾಲ ಮಧುವರಿದ ಇಲದಯಾರಿದೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಕರೆಯೊಳು ರಂಜಿಸುವ ಆ ಆ ಆ ಹರೆಯೊಳು ರಂಗಿಸುವ ವರ ಮಧುಪುರದೊಳು ನೆಲೆಸಿರುವಾಗ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನಯ ದಿಂತನ 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 ದಿನ್ನತಿ ತೊಂದನ 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 ದಿನ್ನತಿ ದಾದಿಗಿಡ ದಿನ್ನತಿ ದಾದಿ ದಿನ್ನತಿ ದಾದಿ ದಿನ್ನತಿ ದಾದಿ ದಿನ್ನತಿ ದೈದಿನ ದಾದಿನ ದೈದಿನ ದಾದಿನ ದೈದಿ ದೀದಿ ದಿ ದತ್ತ ಒಂದೇ ದೇವರ ದೇವೋ
ಚಿಕ್ಕ ಪ್ರಾಯದ ಬಾಲೆ ಚತುರ ನಿನ್ನಂಗವ ಆ ಆ ಆ ಆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆಯಲೇ ಮದವು ಕಿ ಬರುತ್ತದೆ ಕಾರಣ ಮಗದಾನೆ ಮದವು ಕಿ ಬರುತ್ತಲಿದೆ ಕಾರಣ ಮಗದಾನೆ ಒರೆಯಲೇನೆ ಪಂಕಜ ಬಾಣಿ ಕಾಳಾಹಿ ವೇಣಿಯ ಗಂಧ ಆ ಆ ಆ ಪಂಕಜ ಬಾಣಿ ಕಾಳಾಹಿ ವೇಣಿಯ ಗಂಧ ಒರೆಯಲೇನೆ ಸ್ಮರಲಿಂಗವ ಬಿಡಿದು ಶಂಕದಿ ಬಾಲಿದೆ ಸ್ಮರಲಿಂಗವ ಬಿಡಿದು ಶಂಕದಿ ಬಾಲಿದೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚತುರ ನಿನ್ನಂಗವ ಒರೆಯಲೇನೆ ಕಾಮಿನಿ ಕರೆದುದಾರೆ ಶ್ರೀಮಂಜುನಾಥ ಸ್ವಾಮಿಯ ಸೇರಲಾರೆ ಕಾನನದಿರಿನ ಹರೇ ಕಾಮಿನಿ ಕರೆದುದಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮರಿಯೋ
ಇವ ಭೀಮ ಬಲನು ಬಲುಗಾಮನು ಇವ ಪ್ರೇಮದಿ ಕರೆ ದೊಡ್ಡ ಕಾಮಿತ ಭೀಮನು ಪ್ರೇಮದಿ ಕರೆ ದೊಡ್ಡ ಕಾಮಿತ ಭೀಮನು ಪ್ರೇಮದಿ ಕರೆ ದೊಡ್ಡ ಕೈ ತಗತ ದಿನ ತೈ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ शाबाश भला शरण्ये ब्रह्मण्ये देवी नारायण
ಶಾಬಾಷ್ ದಕ್ಕಿತ್ತು ದಕ್ಕಿತ್ತು ಆಹೋ ಬೇಡದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ಫಲ ಶಾಬಾಷ್ ಫಲ ಶಾಬಾಷ್ ದಕ್ಕಿತ್ತು ಮಾಯಗಾರನು ನಯನ ಉದಾರಿಯು ನೀನೆ ಕಾಯದ ಬಿತಲು ಕರಾಯಗ ಹರಿಯೇ ದಿಂತನ 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 ದಿನ್ನತೆ ತುಂತನ 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 ದಿನ್ನತೆ ಕಾದಿಗಿಡ ದಿನ್ನತಿ ಕಾದಿ ದಿನ್ನತಿ ಕಾದಿ ದಿನ್ನತಿ ಕಾದಿ ದಿನ್ನತಿ ದಿ ದಿನದ ದಿನದಿ ದಿನದ ದಿನದಿ ದಿ 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 ದತ್ತ ಆಹೋ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವರು ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವರು ಫಲ ಶ್ರೀ ಆದಿನಾಥೇಶ್ವರ ದೇವರು ಶಾಬಾಷ್ ದಕ್ಕಿತ್ತು ದಕ್ಕಿತ್ತು ಆಹೋ ಕೊಡತೂರ್ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಕೊಡತೂರ್ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಫಲ ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಾಬಾಷ್ ದಕ್ಕಿತ್ತು ದಕ್ಕಿತ್ತು ಸಭಾವಂದನೆಯಾಗಿ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು
ಗೋಪಾಲ ಕೃಷ್ಣನ ಪಾಪವೇ ನಾಶನ ಇವರೇ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಇವರಿಂದಲೇ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನಾದ ಜಾನೆಯ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಕಣೆಯ ಕರೆಯ ಬಂದವರು ಕವಿರಾಜ ಪರದನ ಪರಮ ಪುರುಷನಾದ ಕರಿರಾಜ ಪರದನ ಪರಮ ಪುರುಷನಾಗ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಕರೆಯ ಬಂದವರು ಕರಿರಾಜ ವದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ದಿಂದನ 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 ದಿನ್ನದಿ ದೊಂದನ 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 ದಿನ್ನದಿ ತಾದಗಿಡ ದಿನ್ನದಿ ತಾದಿ ದಿನ್ನದಿ ತಾದಿ ದಿನ್ನದಿ ತಾದಿ ದಿನ್ನದಿ ತಾದಿ ದಿನ್ನದಿ ತೈ ದಿನದ ದಿನದಿ ದಿನದ ದಿನದಿ ದಿ 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 ದತ್ತ ಕೊಂಗತೋ ತಗದ ದಿನದಿ ಹೋಗಿ ಹೇಳು ಮಾತು ಊ ಊ
ಅಜೀಭೂತವಾಯು ದಿನಮಣಿ ಜತ ತೇಜೋ ದತ್ತ ಭಕ್ತೆ ಪ್ರೀತಾರ್ಥಂ ತಮದನುಜ ವಿನಾಶೋ ಭೂಧನವೋ ವಾರಿದಾಖ್ಯೋ ಕಮಲ ಚತುರ ಗೋತ್ರ ವೇದ ವೇದ ನಮಾಮಿ
ಹರಿಹರ ಪ್ರದುಹರ ಅಮರ ಪೂಜಿ ದೂರೆ ಅಮರ ಪೂಜಿ ದೂರೆ ಅಮರ ಪೂಜಿ ದೂರೆ ಪರಿಮಾಹಿ ಮಾಮ ಆ ಆ ಪರಿಮಾಹಿ ಮಾಮ ಪರಿಬಂಧಿ ರಣಭೀಮ ಪರಿಣಮಿತ ಗುಣಧಾಮ ರಣಧರಭಿರಾಮ ಜಯ ಜಯದು ಜಯದು ಮಾತಾಡವರ ಗಿರಣ ಮಾತಾಂಡವರ ಕಿರಣ ಮಾನಸ ವಿಮೋಚನ ಶ್ರೀರಾಮ ರಘುವೀರ ರಾಜೀವ ನೇತ್ರ ಜಯ ಜಯತು ಜಯತು ಅಂಬಾತಲ ಭಯ ಮಾರ್ಬಲ ಅಂಬಾತಲ ಭಯ ಮಾರ್ಬಲ ಮಾರ್ಬಲ ಎನೆಯೋ ಅಂಬಾತಿದದು ಬಗೇರಳ ಅಂಬಾತಿದದು ಬಗ ಜಯ 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 ಜಯದು
ಅಂಬುರು ಹರಳ ನೇತ್ರೆ ದುರ್ಗಾಂಬಿಕೆಯ ಬಲಗೋಡು ಭಕ್ತಿಯೊಳಂಬಿಕಾ ಸುತ ವಿಕ್ರರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡ ಮಾಡುತ್ತ ವರ್ಣಿಕಲಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆದು ಬೆವತಿ ಮುದದೂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯನಿ ಕರುಣದಿ ಕಾಯೇ ತಾಯೇ ಆದಿಮಾಯೇ ರಕ್ಷಿಸು ತಾಯೇ ರಕ್ಷಿಸು. ಓಂ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ ತುಂಬಿರುವಂತಹ ಅಗಾಧವು ಅಪಾರವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಒಂದೆಡೆಯನ್ನು ಸೇರಿಕೊಂಡು ಪರಸ್ಪರ ಪ್ರಶ್ನಿಸಿಕೊಂಡರೂ ಕೂಡ ನಮಗೆ ಬೇಕಾದ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ನಾವು ಸಮರ್ಥರಾಗಲಿಲ್ಲ. ಭಯವೇ ನಮ್ಮನ್ನು ಆವರಿಸಿಕೊಂಡಿರುವಂತಹ ಕಾಲದಲ್ಲೇ ಕೇಳಿಸಿದ ನಭೋವಚನ ಜತೆಯಲ್ಲಿ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಓಂಕಾರ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದಲೇ ಭಯ ದೂರವಾಯಿತೆನ್ನುವಾಗ ನೀನು ಭಯ ವಿನಾಶಿನಿಯೂ ನಿಜ. ನಮ್ಮ ಕರೆಗೆ ಹೋಗೊಟ್ಟು ಬಂದರೂ ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೋ ಭಯ ವಿನಾಶಿನಿಯೋ ಕರುಣಾ ಸಿಂಧುವೂ ಆದ. ನಿನ್ನ ಚರಣಗಳಿಗೆ ಶರಣಾಗಿದ್ದೇವೆ, ನಮ್ಮನ್ನು ಧರಿಸಬೇಕು.
ಯಾತಕ್ಕೆ ಜನ್ಮವಾನಿತ್ತೆಯೇ ಯಾತಕ್ಕೆ ಜನ್ಮವಾನಿತ್ತೆ ನಮಗೆ ತರ ಕಾರ್ಯಗಳಿನ್ನುಂಟು ಮಾತೆ ನೀ ಇಳುವುದ ಸಕಲವನು ಸಂಪ್ರೀತಿಯೋ ರಕ್ಷಿಸಬೇಕು ನಮ್ಮುವನು ಯಾತಕ್ಕೆ ಜನ್ಮವಾನಿತ್ತೆ ಮಾತೆ ಜಯ 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 ಆದಿಮಾಯೇ ರಕ್ಷಿಸು ತಾಯೇ ರಕ್ಷಿಸು ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತವಲ್ಲದೆ ಮತ್ತೇನು ಕಾಣದು ತಾಯಿ ಕಣ್ಣಿನ ದೃಷ್ಟಿಗೆ ನಿಲುಕುವಷ್ಟು ದೂರದಲ್ಲಿ ಅದು ಅಂಧಕಾರದಿಂದ ತುಂಬಿದಂತಹ ಈ ಸಿಂಧುವಿನಲ್ಲಿ 3 ಬಿಂದುಗಳೋಪಾದಿಯಲ್ಲಿ ಕಾಣಿಸಿಕೊಂಡವರು ನಾವು. ಅಮ್ಮ, ನಾವು ಹುಟ್ಟಿದ್ದು ಯಾಕೆ, ನಮ್ಮಿಂದ ಆಗಬೇಕಾದಂತಹ ಕಾರ್ಯವೇನು ಎಂಬುದಾಗಿ ಆಲೋಚಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಕೇಳಿಕೊಂದು ನಭೋವಚನ. ಆ ವಚನದ ಹೇಳಿಕೆಗೆ ಅನುಸಾರವಾಗಿ ಓಂಕಾರ ಸ್ವರೂಪಿಣಿಯಾದಂತಹ ನಿನ್ನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸಿದ್ದೇವೆ. ನಮ್ಮ ಭಕ್ತಿಯ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷರಾದೆಯ ತಾಯೇ, ಧನ್ಯರಾದೆವು ಧನ್ಯರಾದೆವು. ಇಷ್ಟರವರೆಗೆ ನಮ್ಮದಾದಂತಹ ಜನ್ಮ ಯಾಕಾಯಿತು, ನಮ್ಮಿಂದ ಮುಂದಾಗಬೇಕಾದ ಕಾರ್ಯಗಳೇನು ಎಂಬುದನ್ನು ತಿಳಿಯದೆ ನಾವು ಗೊಂದಲದಲ್ಲಿದ್ದೇವೆ. ಆದ್ದರಿಂದ ನಮ್ಮದಾದಂತಹ ಸೃಷ್ಟಿಗೆ ಕಾರಣವೇನೆಂಬುದಾಗಿ ಅರಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ನೀನಲ್ಲ ಧನ್ಯರಾರಿಕರು ಧನ್ಯರಾದಿಹರು ನಮ್ಮ ತಾನುರಾಗದೊಳಿನ್ನು ರಕ್ಷಿಸುವವರು ಜ್ಞಾನ ವಿಹೀನರಾಗಿರಲು ತಾಯೇ ನೀನಿದ್ದು ಸುಜ್ಞಾನ ಹೊರೆದೆ ಕೃಪೆಯೋಳು ನೀನಲ್ಲ ಧನ್ಯರಾರಿಹರು ಓ ಓ ನಮ್ಮ ತನವನ್ನರಿಯದೆ ಅದೆಷ್ಟೋ ದೂರದವರೆಗೆ ಸಾಗಿ ಬಂದವರಿದ್ದೇವೆ. ಮಕ್ಕಳ ಕಷ್ಟವನ್ನು ಕಂಡು ಮನ ಕರಗಿತೋ ಎನ್ನುವ ಹಾಗೆ ದಿವ್ಯ ಮಂಗಳ ಸ್ವರೂಪದಿಂದ ನಮ್ಮ ದೃಷ್ಟಿಗೆ ಗೋಚರಗೊಂಡೆ. ಮಾತೆ, ತುಂಬಿದಂತಹ ಜಲರಾಶಿಯ ಮಧ್ಯೆ ನಾವು ಮೂವರು ಬಿಟ್ಟರೆ ನೀನು ಮಾತ್ರ ಕಾಣಿಸಿಕೊಂಡೆ. ಆದ್ದರಿಂದಲೇ ನೀನಲ್ಲ ಧನ್ಯರಾರಿದ್ದಾರೆ ಹೇಳಮ್ಮ. ಸಾನುರಾಗದಲ್ಲಿ ಎಮ್ಮನ್ನು ಪೊರೆಯುವವರು, ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನು ಕರುಣಿಸಿದವಳೇ ಇದ್ದೀಯ. ಮುಂದೆ ಏನು ಎನ್ನುವುದನ್ನು ಬಿತ್ತರಿಸಬೇಕಮ್ಮ, ಉತ್ತರಿಸಬೇಕು. ಹರಿಹರ ಬ್ರಹ್ಮರ ಬಿರಿಸಿಗೆ ನಾಮವ ಹರುಷಾದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ
ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನವನ್ನು ಕರುಣಿಸಿದವಳು ನಾನು. ನಿಮ್ಮ ಮೈವರ್ಣಕ್ಕೆ ಒಪ್ಪುವಂತಹ ಶುಭ ನಾಮಗಳನ್ನಿರಿಸುವುದಕ್ಕಿದ್ದೇನೆ. ರಕ್ತ ಛಾಯೆಯಿಂದ ಕಂಗೊಳಿಸುತ್ತಿರುವ ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುತ್ತಿರುವ ನೀನೇ ವಿಷ್ಣು. ಶ್ವೇತವರ್ಣ ಹಾಗೂ ಮೂರನೇ ಕಣ್ಣುಳ್ಳವ ನೀನೇ ಮಹೇಶ್ವರ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಓದದಿ ಸೃಜಿಸುವರೆಗೆ ಕಾಯ್ದು ಮೇಳದ ಲಯಗೊಳಿಸುವ ಹದನಕ್ಕೆ ಆದಿರಿ ನೀವಾದರೆ. ಮೂರು ಮೂರ್ತಿಗಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಸೃಷ್ಟಿಯಾಗಿದೆ. ನಿಮಗೆ ಒಂದೊಂದು ಗುಣಗಳನ್ನು, ಉದ್ಯೋಗವನ್ನು, ಇರುವುದಕ್ಕೆ ತಕ್ಕುದಾದ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಸತ್ವರಾಜಸ ತಮವೆರುತ್ತಿರುವ ಗುಣ ಮೂರು ಮತ್ತೆ ರಾಜಸ ಗುಣದಿಗೆ ನಿತ್ಯ ಸೃಜಿಸಲಿ ವಿಧಾನವು ತಾತ್ವಿಕವೆತ್ತು ಹರಿಯು ಹೊರೆಯೇ. ಮಗನೇ ಬ್ರಹ್ಮ, ರಾಜಸಗುಣಭರಿತನಾದಂತಹ ನೀನು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾ ಸತ್ಯಲೋಕದಲ್ಲಿರು. ಹರಿ, ಸಾತ್ವಿಕ ಗುಣೋಪೇತನಾದ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಕ್ಷೇತ್ರದಲ್ಲಿರು. ಈಶಾ, ತಾಮಸ ಗುಣಯುತನಾದ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಕ್ಷೇತ್ರದಲ್ಲಿರು. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಬಂದಲ್ಲಿ ನಾನು ನಿಮಗೆ ಶುಭದಾಯಕಳಾಗಿರ್ತೇನೆ. ಕಷ್ಟಗಳೊಳೆಂಬ ನಿಷ್ಠೆಯು ಭಜಿಸಲು ಕೊಟ್ಟು ಸದರುಶನವ ಇಷ್ಟದೇವ ಪೊರೆವೆಲೆಂದ ಭಯವಿದ್ದನು ತಟ್ಟನ ದಾನವ. ನನ್ನ ಕನ್ನಂಬಗಳಿರ, ನಾನು ಕೊಟ್ಟಂತಹ ಉದ್ಯೋಗದಲ್ಲಿ ಮುಂದುವರಿಯುತ್ತಿರುವಂತಹ ಸಂದರ್ಭ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತು ಎಂದಾದರೆ ಏಕೋ ಮನಸ್ಸಿನಿಂದ ನನ್ನನ್ನೇ ಸ್ತುತಿಗೈದರೆ ಸಾಕು. ನಾನೇ ಪ್ರತ್ಯಕ್ಷ ಯಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನೆಲ್ಲ ನಿವಾರಣೆ ಮಾಡುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಕ್ಷಣ ಕಾಲದ ಹಿಂದೆ ನಾವು ಯಾರು, ನಾವು ಏನು, ಎಲ್ಲಿಂದ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ ಎಂಬಂತಹ ವಿಚಾರಗಳೊಂದನ್ನು ಕೂಡ ಅರಿಯದೆ ಒಟ್ಟಿನಲ್ಲಿ ಗೊಂದಲದ ಗೂಡಾಗಿತ್ತು ನಮ್ಮ ಮನಸ್ಸು. ಹಾಗಿರುವಾಗ ಆ ಸಂದರ್ಭದಲ್ಲಿ ಅಮ್ಮ ಕಾಣಿಸಿಕೊಂಡು ನಮ್ಮದಾದಂತಹ ಸೃಷ್ಟಿಯ ಉದ್ದೇಶ, ನಮ್ಮಿಂದ ಮುಂದೆ ಆಗಬೇಕಾದಂತಹ ಕಾರ್ಯ ಎಲ್ಲವನ್ನು ಸವಿಸ್ತಾರವಾಗಿ ಅರುಹಿ ನಮಗೆ ಗುಣವನ್ನು, ಕ್ಷೇತ್ರವನ್ನು, ಉದ್ಯೋಗವನ್ನು ಕೊಟ್ಟು ಅಂತರ್ಧಾರಣಾಗಿದ್ದಾಳೆ. ಹೌದದು. ಮುಂದೆ ನಾವು ಕಾರ್ಯಪ್ರವೃತ್ತರಾಗಬೇಕಾದ್ದು ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಸರಿ ಸರಿ. ಆದರೆ ಕಾರ್ಯ ಒಂದು ಕ್ರಮವತ್ತಾಗಿ ಹೋದರೆ ಮಾತ್ರ ಅದನ್ನು ಕಾರ್ಯಕ್ರಮ ಅಂತ ಹೇಳ್ತಾರೆ. ಇಲ್ಲದೆ ಇದ್ರೆ ಬರೇ ಕಾರ್ಯ ಅಂತ ಆಗುತ್ತದೆ. ಹಾಗಿರುವಾಗ ನಾವು ಮುಂದೆ ಮಾಡಬೇಕಾದಂತಹ ತ್ರಿಕಾರ್ಯಗಳು ಸೃಷ್ಟಿಯೋ, ಸ್ಥಿತಿಯೋ ಅಥವಾ ಲಯದ ಕಾರ್ಯವು ಸುಸೂತ್ರವಾಗಿ ಒಂದು ಸರಳ ರೇಖೆಯಲ್ಲಿ ಹೋಗಬೇಕಾದ್ರೆ ಒಂದರ ಬೆನ್ನ ಹಿಂದೆ ಒಂದು ಆಗಬೇಕು. ಹಾಗೆಂದು ಲಯದ ಕಾರ್ಯ ಆಗುವುದಕ್ಕಾಗುವುದಿಲ್ಲ. ಸೃಷ್ಟಿಯ ಕಾರ್ಯವೇ ಮೊದಲಾಗಬೇಕು, ಅದರ ನಂತರ ಪಾಲನೆ ಆಗಬೇಕು. ಆ ಪಾಲನೆಯನ್ನ ನೋಡಿದ ಮೇಲೆ ಮತ್ತೆ ಕಾಲವರಿತು ಲಯವಾಗುವಂತಹ ಉದ್ದೇಶ. ಹಾಗಿರುವಾಗ ಈ ಕಾರ್ಯದಲ್ಲಿ ಮುಂದುವರಿಯಬೇಕಾದ್ರೆ, ಇದೆಲ್ಲವನ್ನು ಸಂಘಟಿಸಬೇಕಾದ್ರೆ ಒಬ್ಬ ಯಜಮಾನ ಅಂತ ಬೇಕಾಗುತ್ತದೆ. ಹೌದು, ಆತನ ಅಂಕೆಯಲ್ಲಿ ಅಥವಾ ಆತನ ನಿಯಂತ್ರಣದಲ್ಲಿ ಈ ಮೂರು ಕಾರ್ಯಗಳು ಸರಾಗವಾಗಿ ಸಾಗುವುದಕ್ಕೆ ಸಾಧ್ಯ. ಹಾಗಿರುವಾಗ ನಾನು ಆಲೋಚನೆ ಮಾಡಿದ್ದು ಮೊದಲಾಗಿ ಕಾರ್ಯಪ್ರವೃತ್ತನಾಗುವುದಕ್ಕೆ, ಕಾಲಿಡುವುದಕ್ಕೆ ಮೊದಲು ಆಲೋಚನೆ ಮಾಡಿದೆ. ಅಂತಹ ಯಜಮಾನಿಕೆಯನ್ನು ವಹಿಸಿಕೊಳ್ಳುವ ಇಲ್ಲಿ ಯಾರಿದ್ದಾರೆ? ಸಿಕ್ಕಿದ್ರೆ ನಿನಗೆ ಯಾರಾದ್ರೂ? ಹೌದು, ಸಿಕ್ಕೇ ಆಯ್ತು. ಯಾರು ಸಿಕ್ಕಿದವ? ಯಾರು ಬೇರೆ ಯಾರೂ ಅಲ್ಲ, ನಮ್ಮ ಮೂವರಲ್ಲಿ ನಾನು ವಿಮರ್ಶೆ ಮಾಡಿಕೊಂಡ ಪ್ರಕಾರ ನಾನೇ ಆ ಪದವಿಗೆ ತಕ್ಕುದಾದವ ಎಂಬುದಾಗಿ. ಹಾಗೆ ಒಂದು ಆಧಾರ ಇಲ್ಲದೆಲ್ಲ ಹೇಳಿದ್ರೆ ಒಪ್ಪಲಿಕ್ಕೆ ಆಧಾರ ಇಲ್ಲದೆ ಈ ಬ್ರಹ್ಮ ಯಾವತ್ತೂ ಕೂಡ ಮಾತನಾಡುವನಲ್ಲ. ಯಾಕೆ? ಅಮ್ಮ ನೀಡಿದಂತಹ ಗುಣ ವಿಶೇಷತೆಗಳಿಂದಲೇ, ನಮಗೆ ಕೊಟ್ಟಂತಹ ಉದ್ಯೋಗದಿಂದಲೇ ನಾನು ನನ್ನತನವನ್ನು ಕಂಡುಕೊಂಡಿದ್ದೇನೆ. ಅದನ್ನು ನಿಮಗೆ ಹೇಳಬೇಕು ಎಂಬುದಾಗಿ ಉದ್ದೇಶಿಸಿದ್ದು. ಅದಕ್ಕಾಗಿ ಆಲಿಸಿರಿ ನನ್ನ ಮಾತು ಅಂತ ಹೇಳಿ ಮೊದಲಾಗಿ ನನ್ನ ಮೈವರ್ಣವನ್ನು ನೋಡಿ. ಒಳ್ಳೆ ಬಣ್ಣ, ಒಳ್ಳೆ ಬಣ್ಣ ಅಲ್ವಾ? ರಕ್ತ ಛಾಯೆ, ಗೌರವರ್ಣ, ಕೆಂಬಣ್ಣ, ಹೊಂಬಣ್ಣ. ಈ ಬಣ್ಣ ಯಾವುದಕ್ಕೆ ಸಂಕೇತ? ಯಾವುದಕ್ಕೆ? ಅಧಿಕಾರಕ್ಕೆ ಸಂಕೇತ. ಬಣ್ಣ ಅಧಿಕಾರಕ್ಕಲ್ಲ, ಬಣ್ಣ ಅಧಿಕಾರಕ್ಕೆ. ಯಾವುದು ಬಣ್ಣ ಅಂತಲ್ಲ, ಈ ಕೆಂಬಣ್ಣ ಎನ್ನುವುದು, ಕೆಂಪು ಬಣ್ಣ ಎನ್ನುವುದು ಅಧಿಕಾರವನ್ನ ಸೂಚಿಸುವುದು. ಆ ಅಧಿಕಾರ ಬಂದದ್ದು ಹೇಗೆ? ಅಮ್ಮ ನನಗೆ ನೀಡಿದಂತಹ ರಾಜಸಗುಣದಿಂದ. ಹೌದು. ಹಾಗಿರುವಾಗ ನನ್ನದಾದಂತಹ ಈ ಬಣ್ಣವನ್ನ ನೋಡಿದ್ರೆ ಲೋಕದಲ್ಲಿ ಎಲ್ಲರೂ ಮೆಚ್ಚಿಕೊಳ್ಳಬೇಕು ಅಂತಹ ಬಣ್ಣ. ಲೋಕಾದ ಮೇಲೆ ಲೋಕಾದ ಮೇಲೆ ಈ ಹೊಂಬಣ್ಣ ಅಥವಾ ಗೌರವರ್ಣ ಇನ್ನೊಬ್ಬರಿಂದ ಗೌರವವನ್ನು ಸ್ವೀಕರಿಸುವುದಕ್ಕೆ ಇರುವಂತ ಇಂತಹ ಬಣ್ಣವನ್ನು ಹೊಂದಿದವರು ಎಲ್ಲೇ ಇರಲಿ ಮನಸ್ಸಿದ್ರೆ ಗೌರವ ಕೊಡ್ತಾರೆ. ಹೌದು. ಹೇಗೆ? ಅವರದ್ದಾದಂತಹ ಯೋಗ್ಯತೆಯನ್ನು ಅನುಸರಿಸಿಕೊಂಡು ಅಂತಹ ಯೋಗ್ಯತೆ ಅವರಲ್ಲಿ ಇದ್ರೆ ಅವರು ಅದನ್ನು ಹಿಂದಕ್ಕೆ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಇರಬೇಕಲ್ಲ, ಆ ಇರುವುದನ್ನೇ ಹೇಳಿಕೊಂಡದ್ದು. ನಮಸ್ಕಾರ ಪಡೆಯುವುದಕ್ಕೂ ಯೋಗ್ಯತೆ ಬೇಕಲ್ವಾ? ಹಾಗಂತ ನಿನ್ನ ಬಣ್ಣವನ್ನು ನೋಡಿದ್ರೆ ಯಾರಿಗೆ ಬೇಕು? ಏನಾಗಿದೆ? ಶ್ಯಾಮವರ್ಣ. ಅಮ್ಮ ಕೊಟ್ಟದ್ದು. ಹೌದು, ಅಮ್ಮ ಕೊಟ್ಟದ್ದು ಹೌದು. ಆದ್ರೆ ಲೋಕದಲ್ಲಿ ಯಾರು ಕೂಡ ಮೆಚ್ಚುವಂತಹ ಬಣ್ಣ ಅಲ್ಲ. ಆದೀತು ಅಂತಲಮ್ಮ ಹೇಳಿದ್ರಪ್ಪ, ನಿನಗೆ ಆ ಬಣ್ಣ ಚಂದ ಅಲ್ವಾ? ಹಾಗಾಗಿ ಹೇಳಿದ್ದು ನಾನು. ನಿನಗೆ ಒಪ್ಪಬಹುದು, ಲೋಕಕ್ಕೆ ಒಪ್ಪಬೇಕಲ್ಲ. ಹಾಗಾಗಿ ಲೋಕ ನಾವಲ್ಲೋ ಲೋಕ ಮಾಡುವ ಬಣ್ಣ ನನಗೆ ಕೊಟ್ಟದ್ದು. ಮತ್ತೆ ರಾಜಸಗುಣ, ನಿಯಂತ್ರಣ, ಅಧಿಕಾರ. ಒಬ್ಬರ ಮೇಲೆ ಅಧಿಕಾರವನ್ನ ನಾವು ಪ್ರಯೋಗಿಸಬೇಕಾದ್ರೆ ಅಥವಾ ಇನ್ನೊಬ್ಬರನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಬೇಕಾದ್ರೆ ಈ ರಾಜತ್ವ ಅಥವಾ ರಾಜಸಗುಣ ಬೇಕೇ ಬೇಕು. ಹಾಗಂತ ಅಮ್ಮ ಕೊಟ್ಟಂತಹ ಮತ್ತೊಂದು ಉದ್ಯೋಗ ನನಗೆ. ಯಾವುದು? ಸೃಜಿಸುವಂತಹ ಕಾರ್ಯ. ನಾನೇ ಹೇಳಿದ ಹಾಗೆ ತ್ರಿಕಾರ್ಯಗಳಲ್ಲಿ ಮೊದಲು ಆಗಬೇಕಾದಂತಹ ಕಾರ್ಯ ಇದುವೆ. ಈ ಕಾರ್ಯವನ್ನು ಹೊಂದಿಕೊಂಡು ಉಳಿದ ಎರಡು ಕಾರ್ಯಗಳು. ಆದ್ದರಿಂದಲೇ ನಾನು ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ಕೆ ಅಥವಾ ಯಜಮಾನಿಕೆ ವಹಿಸಿಕೊಳ್ಳುವುದಕ್ಕೆ ನಾನೇ ಸೂಕ್ತ ಎಂಬುದಾಗಿ ನಾನು ನಿರ್ಧರಿಸಿದ್ದೇನೆ. ಆದ್ದರಿಂದ ನನ್ನ ನಿರ್ಧಾರವನ್ನ ನೀವು ಇಬ್ಬರೂ ಒಪ್ಪಿಕೊಳ್ಳತಕ್ಕದ್ದು. ಪದುಮಾಕ್ಷಯ ನಗೋದೆಂದ ವಿಧಿಯೇ ನೀ ಸೋಮವಾರ
ನಮ್ಮ ಕುರಿತಾಗಿ ಏನೊಂದು ಅರಿವಿಲ್ಲ ಅಂತ ಆಡಿದವ ನೀನು. ನಾನು ಯಾರು? ಅಯ್ಯೋ ನಮಗೆ ಕಷ್ಟ ಒದಗಿತಲ್ಲ ಹೀಗೆನ್ನುವಂತಹ ಭಾವವನ್ನ ಅಂತ ಮಾತಾಡಿಕೊಂಡಿರುವ ಕಾಲ. ನೇಪಥ್ಯದಿಂದಲೂ ಎಲ್ಲಿಂದಲೂ ಒಂದು ಧ್ವನಿ ನಮಗಾದು. ಅದರ ಪೂರ್ಣ ಕೃಪೆಯ ಮೂಲಕವಾಗಿ ಜ್ಞಾನವು ಹೆಚ್ಚಿಕೊಂಡು ನಾನು ಎನ್ನುವಂತಹ ಭಾವವನ್ನು ನುಡಿ ನೀನು ಅಥವಾ ನೀವು ಎನ್ನುವ ತತ್ವಕ್ಕೆ ಮಣಿದು ಎಲ್ಲ ಬೇಡಿಕೊಂಡದ್ದು ನಾವು. ಅವಳು ಒಳಗೆ ಬಂದು ನಮಗೆಲ್ಲವನ್ನು ಕೊಟ್ಟು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಮುಂದೆ ಹೋಗಿ ಮಕ್ಕಳೇ ಇದು ನನ್ನ ನಿಯಮ, ಇದು ವಿಧಿ ಅನ್ನುವಂತೆ ಅವಳು ಆಡಿ ಹೋಗಿ ಆಯಿತು. ಅವಳ ಆ ಕಡೆಗೆ ಹೋದದ್ದೇ ತಡ, ನಿನ್ನ ಒಂದು ಕ್ರಮ ಬೇರೆ ಆಯಿತು. ಸೃಷ್ಟಿಸುವ ಕಾರ್ಯವನ್ನು ಒದಗಿಸಿರಲು ಮಾತೆಯು ಅರಿತಾರೆ ನಮ್ಮಳು ಹಿರಿಯವ ನೈಸೆಯನ್ನ ಮರೆಯಲ್ಲವಿದು ಖಾರೆಯು ಒಂದು ನಿರ್ಣಯ, ಒಂದು ಘೋಷಣೆ ನಿನ್ನದು. ಆಗಿನ ವಿಧಿ ನಿನಗಾದ ಬದಲಾವಣೆ ಯಾಕಪ್ಪ ಆಯಿತಪ್ಪ? ನಮ್ಮನ ವಿಧಿಯಲ್ಲೂ ನಮಗೆ ಮುಖ್ಯ. ನೀನೊಂದು ಹೊಸ ನಿಯಮ ಮಾಡಲಿಕ್ಕಾಗ್ತದೆ. ಹಾಗಾದರೆ ಮಾಡಿದೆ ನೀನು. ಒದಗಿಸಲ್ಪಟ್ಟ ಉದ್ಯೋಗ ನಡೆಸುವುದಕ್ಕಾಗಿ ಇದು ಬೇಕಾಗಿಲ್ಲ. ನಮ್ಮ ಉದ್ಯೋಗವನ್ನು ಮಾಡುವ ಮೂಲಕವಾಗಿ ದೊಡ್ಡವನು ಸಣ್ಣವನು ದೊಡ್ಡದು ಸಣ್ಣದು ಎಂಬ ತೀರ್ಮಾನಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ನೀನು ಸ್ಥಾಪಿಸಿದ ಹೊರಟಾಗ ಎರಡು ಪ್ರಶ್ನೆ ಬರ್ತದೆ. ಯಾವುದು? ಏನು ಬ್ರಹ್ಮನಿಗೆ ಸಣ್ಣತನದ ಬಾಧೆ ಆಯಿತು ಅಂತ ಒಂದು, ಅಥವಾ ದೊಡ್ಡವನಾಗಬೇಕಾದ್ರೆ ಏನು ಕಾರಣವಿರಬಹುದು? ಸುಲಭವಾಗಿ ಸಿಕ್ಕುವ ಉತ್ತರ ಮತ ತುಂಬಿದ್ದು ಬ್ರಹ್ಮನಿಗೆ. ಏನು ಮತ? ಅದು ಕಟು ಮತವನ್ನು ತಾಳಿದ. ಅದರಿಂದಲಾಗಿ ನಾನು ನನ್ನದು ಅಂತ ಹೇಳುವುದಕ್ಕೆ ಹೊರಟೆ. ಬ್ರಹ್ಮ ಏನು ಒಂದು ಮಾತು ಹೇಳ್ತೇನೆ, ನಾನು ಬಿಟ್ಟರೆ ಮಾತ್ರ ನೀನು ದೊಡ್ಡವನಾಗುವುದು, ನಾನು ಬಿಟ್ಟರೆ ಕೆಲಸ ಆಗುವುದಿಲ್ಲ. ನಾನು ಬಿಟ್ಟರೆ ಅಂದ್ರೆ ಏನರ್ಥ ಇದೆ? ನಾನು ಎನ್ನುವುದನ್ನು ಯಾವನು ಬಿಡ್ತಾನೋ ಆಗ ಅವನು ದೊಡ್ಡವನಾಗುತ್ತಾನೆ. ನನಗೇ ಹೇಳುವುದು ಎಲ್ಲವೂ ಸಿಗುತ್ತದೆ ಎನ್ನುವುದರಿಂದ ಆಡಿತು. ನಾನು ಎಂಬ ಭಾವವನ್ನು ಬಿಡು, ನೀವು ಅಥವಾ ನೀನು ಎನ್ನುವುದನ್ನು ಒಪ್ಪಿಕೊ, ಸುಲಭವಾಗಿ ಆಗ್ತದೆ. ಅದರ ಹೊರತಾಗಿ ನೀನು ಇದೇ ವಾದದಿಂದ ಮುಂದುವರಿದೆ ಅಂತ ಆದ್ರೆ ತರ್ಕವಾಗ್ತದೆ, ಘರ್ಷಣೆಯಾಗ್ತದೆ, ಸಮಸ್ಯೋತ್ಪತ್ತಿ ಆಗ್ತದೆ. ಹಾಗಾಗ ಕೂಡದು ಮೂವರ ಉದ್ಯೋಗ ತಮ್ಮ ಹೇಳಿಯಾಗಿದೆ. ನಾವೊಂದು ಸಮ್ಮೇಳನವಾಗಿ ನಗು ನಗುತ್ತಾ ಮೊದಲಿಂದ ಮುಂದೆ ಹೋಗೋಣ. ಹೌದಪ್ಪ, ನೀನು ಒಪ್ಪಿಕೊಳ್ಳುವುದಿಲ್ಲ. ನಾನು ಹೇಳಿದ್ದೆ. ಹಾಗಾದ್ರೆ ನಾನು ಹೇಳಿದ ಯಾರಿಗೆ? ಹರಿಹರರಿಬ್ಬರಿಗೂ ಹೇಳಿ. ಹೌದಾ? ನಿನಗೊಬ್ಬರಿಗೆ ಹೇಳ. ನಿನ್ನ ಒಬ್ಬನ ಅಭಿಪ್ರಾಯ ನನಗೆ ಮುಖ್ಯವಲ್ಲ, ಆತನ ಅಭಿಪ್ರಾಯವೂ ಬೇಕು. ಎಡವಿದೆಯಾ ಎನ್ನುವ ಹಾಗೆ ಅನ್ನಿಸ್ತಾ ಉಂಟು. ಇಲ್ವಲ್ಲ? ಎಡವಿದ್ದಿ ಸತ್ಯ. ನೇರವಾದ ಮಾತನ್ನೇ ಹೇಳಿದ್ದು, ಎಲ್ಲೂ ಎಡವಲಿಲ್ಲ. ಮಾತೆ ಆಡಿದ್ದೇನು? ಏನು? ಉದ್ಯೋಗವನ್ನಿತ್ತು ಹೋದ ಕಾಲದಿ ಲಯವಾದಂತಹ ಪ್ರಪಂಚವನ್ನು ಸೃಜಿಸಿ ಎನ್ನುವ ಹಾಗೆ ಹೇಳಿದ್ದು. ಹೌದು. ನೀನು ಸೃಷ್ಟಿ ಮಾಡಬೇಕಾದವ ಯಾವುದನ್ನು ಸೃಷ್ಟಿ ಮಾಡಿದೆ? ಯಾವುದನ್ನು? ನಮ್ಮೊಳಗಿನ ಕಲಹವನ್ನು ಸೃಷ್ಟಿ ಮಾಡಿ ಬಿಟ್ಟೆ. ಕಲಹ ಅಂತ ಆಯ್ತಾ? ಮತ್ತೆಂತದ್ದು? ನೀವು ಒಪ್ಪಿಕೊಂಡ್ರೆ ಇದು ವಾದಕ್ಕೆ ಎಡೆ ಮಾಡಿ ಕೊಡ್ತದೆ. ಹಾಗೆ ನಾನು ದೊಡ್ಡವೆನ್ನುವ ಹಾಗೆ ಮೂವರು ನಾವು ಅದನ್ನೇ ಸ್ಥಾಪಿಸಲು ಹೊರಟೆ ಉಂಟಾದ್ರೆ ಅದು ವಾದ ಅಲ್ಲದೆ ಮತ್ತೇನು? ಇವಾಗ ವಾದವೇ ಮಾಡಬೇಕಾಗ್ತದೆ. ಹಾಗೆಂದು ಹೇಳಿದೆ ಅಲ್ಲ, ನಾನು ಹೇಳಿದ ಹಾಗೆ ನೀವೆಲ್ಲ ನಡೆದುಕೊಂಡು ಬರಬೇಕು. ಹೌದು. ಇದು ನಿನ್ನ ಕಟ್ಟಪ್ಪನೆಯ ಆಜ್ಞೆ ನನ್ನದು. ಹಾಗೆಂದು ನಿನ್ನ ಆಜ್ಞೆಗೆ ನಾನು ತಲೆಬಾಗುವವನು ಅಲ್ಲ. ಇದಕ್ಕೆ ವಿರೋಧ ಇದೆ. ಯಾಕೆಂತ ವಿರೋಧಿಸಲಿಕ್ಕೆ ಕಾರಣ ಬೇಕಲ್ಲ? ನೀನು ದೊಡ್ಡವನೇ,
ದೊಡ್ಡವನೇ? ನಾನು ದೊಡ್ಡವನೇ? ಖಂಡಿತ ಅಲ್ಲ. ಯಾಕಲ್ಲ? ಹಾಗೆ ನೀನು ಪೂರ್ಣವಿರಾಮ ಪ್ರಶ್ನೆ ಮಾಡು. ದೊಡ್ಡವನೇ? ಹರಿ, ನೀನು ಸಣ್ಣವನೇ? ನಾನು ದೊಡ್ಡವನೇ? ದೊಡ್ಡವನು ಅಲ್ಲ. ಯಾರು ದೊಡ್ಡವನು? ದೊಡ್ಡವ ನಾನು. ಹೇಗೆ? ಕಾರಣ ಹಿಂದೆ ಬಿದ್ದಿಲ್ಲ. ಮಾತೆ ಕರುಣಿಸಿದ್ದು ಲಯದ ಅಧಿಕಾರವನ್ನು, ಏನಪ್ಪ ಅದಂದ್ರೆ? ಅದರಿಂದ ದೊಡ್ಡವ. ಲಯದಿಂದ ದೊಡ್ಡವ. ಲಯ ಅಂದರೆ ಏನು? ಏನು? ಕೊನೆಗೊಳಿಸುವುದು. ಮತ್ತೊಂದು ಅರ್ಥ ಉಂಟು, ಹಿಡಿತ ಎನ್ನುವ ಹಾಗೆ. ಸರಿಯಾಗಿ ಆಲೋಚನೆ ಮಾಡಿ. ಕೊನೆಗೊಳಿಸುವುದು ನಾನು, ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ನಾನೇ. ಯಾರ ಮೇಲೆ ಹಿಡಿತವ ನಿನ್ನದ್ದು? ಬೇರೆ ಯಾರ ಮೇಲಲ್ಲ. ಮತ್ತೆ ತುಂಬಿದಂತ ಆದರೆ ಅಧಿಕ ನನ್ನಲ್ಲಿ ಹೆಚ್ಚು. ಹೌದು, ಹೇಳಿದ್ದೇನು, ಮೂರನೇ ಕಣ್ಣನ್ನು ಹೊಂದಿದವ ನೀನು ಈಶ ಎನ್ನುವ ಹಾಗೆ. ಆ ಪಾಲಪ್ರದೇಶ ಲಕ್ಷ್ಮಿಯನ್ನು ಹೊಂದಿದವನು ನೇತ್ರಧಾರಿ ಏನು ಕಣ್ಣದು? ಅದು ಕಿಚ್ಚುಗನ್ನು ಸಾಮಾನ್ಯದಂತೂ ಅಲ್ವೇ ಅಲ್ಲ. ಕಿಚ್ಚು? ಕಣ್ಣಲ್ಲಿ ಕಿಚ್ಚು ಯಾಕೆ? ದೃಷ್ಟಿಯಲ್ಲೂ ಬೇಕಾಗ್ತದೆ. ಕಿಚ್ಚು ಬೇಕಾಗ್ತದೆ. ನೋಡುವುದಕ್ಕೆ ದೃಷ್ಟಿ ಬೇರೆ ಉಂಟು, ಮೂರನೇ ಕಣ್ಣಲ್ಲಿ ಕಿಚ್ಚು ಉಂಟು. ನೋಡುವ ಕಣ್ಣು ಬೇರೆ, ಹೊರ ಹೊಮ್ಮಬಹುದಾದಂತಹ ಕಿಚ್ಚುಳ್ಳ ಕಣ್ಣು ಇನ್ನೊಂದು ಬೇರೆ. ಈ ಒಂದು ಹೆಚ್ಚು ಯಾಕೆ ನಿನಗೆ? ಏನು ಬೇಕು? ವಿಧಾತ ನೀನು ಮಾಡುವಂತ ಸೃಷ್ಟಿಯಲ್ಲಿ ಸಮತೋಲನ ತಪ್ಪಿತು ಅಂತ ಆದ್ರೆ ಮೂರನೇ ಕಣ್ಣನ್ನು ತೆರೆದು ಸಕಲವನ್ನು ಸುಡುತ್ತೇನೆ. ಸ್ವರ ಏರ್ತದೆ, ಬೇರೆ ಏನಾದ್ರೂ ಆಗ್ತದ? ಮುನಿದರೆ ಸಕಲವ ಸುಡುವೆನು. ಕೋಪ ಬಂದ್ರೆ ಸುಟ್ಟು ಬಿಡಿ. ಅದರಿಂದ ದೃಢದಲ್ಲಿ ಅಧಿಕ ಇದ್ದೇನೆ. ಮರು ಮಾತನಾಡ ಕೂಡದಿರುವರು. ಲಯ ತಪ್ಪಿದ್ರೆ ಕೋಪ ಬರ್ತದೆ. ದೊಡ್ಡವ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು. ಲಯ ತಪ್ಪಿದ್ರೆ ಕೋಪ ಬರ್ತದೆ. ಹೌದು. ಕೋಪ ಬಂದ್ರೆ ಬೆಂಕಿ ಬರ್ತದೆ. ಬೆಂಕಿನೆಲ್ಲವನ್ನು ಸುಡ್ತಿ. ನನಗೆಲ್ಲ ನೀನು ಸಕಲವ ಅಂತ ಹೇಳಿ ಸೃಷ್ಟಿ ಮಾಡುವ ಅವನಿಗೆ. ಅದರಿಂದ ಒಪ್ಪಿಕೊಳ್ಳಬೇಕು ನೀನು ದೊಡ್ಡವೆನ್ನುವ ಹಾಗೆ. ಸಕಲ ಮೊದಲು ರಚಿಸಲು ಮಧುಮಾಚ ಪೊರೆಯುವಾಗ ಆದ್ರೆ ಹೆಸರಲ್ಲಿ ಯಜಮಾನತ್ವವನ್ನು ಸೂಚಿಸುತ್ತದೆ ಎಂಬುದಾಗಿ ನೀನೇ ಈಶನಾಗುವುದಕ್ಕೆ ಹೊರಟಿದ್ದಿ. ಹಾಗೆಂದು ಲಯದ ಕಾರ್ಯವನ್ನು ಮಾಡುವ ಮೂಲಕವಾಗಿ ನಾನು ದೊಡ್ಡವ ಎಂಬುದನ್ನು ಸಾಧಿಸುವುದಕ್ಕೆ ನೀನು ಹೋಗ್ತೀಯ ಅಂತ ಆದ್ರೆ ಅದಕ್ಕೆ ನನ್ನ ಪ್ರತಿರೋಧ ಉಂಟು. ಲಯಗೊಳಿಸುವುದು ಏನನ್ನು ಅಂತ ಆಗಬೇಕಲ್ಲ. ನಿನ್ನಲ್ಲಿ ಬ್ರಹ್ಮ ದೊಡ್ಡವನಾಗುತ್ತಾನೆ ಎಂಬಂತಹ ವಿಚಾರವನ್ನು ಕೇಳಿದಾಗ ಹೊಟ್ಟೆಯಲ್ಲಿ ಕಿಚ್ಚು ಉತ್ಪತ್ತಿಯಾದದ್ದು, ಕಣ್ಣಿನಲ್ಲಿ ಅಲ್ಲ. ಹೇಳಿದ್ದು ಮಾತ್ರ ನೀನೇನು, ನನ್ನ ಕಣ್ಣಲ್ಲಿರುವಂತಹ ಕಿಚ್ಚನ್ನ ಲೋಕಕ್ಕೆ ಬಿಟ್ಟೆ ಅಂತಾದ್ರೆ ಸಕಲವೂ ಸುಟ್ಟು ಹೋಗುತ್ತದೆ. ಆ ಸಕಲ ಅಂದ್ರೆ ಏನು? ಈ ಬ್ರಹ್ಮ ಸೃಷ್ಟಿ ಮಾಡಬೇಕು, ಅದನ್ನೇ ಹೇಳಿದ್ದು ನಾನು.
ಪ್ರಾರಂಭದಿಂದಲೂ ಅದನ್ನು ಹೇಳ್ತಾ ಇದ್ದೇನೆ. ತ್ರಿಕಾರ್ಯಗಳಲ್ಲಿ ಪ್ರಾರಂಭದ್ದೇ ಸೃಷ್ಟಿಯ ಕಾರ್ಯ ಪ್ರಥಮ ಕೆಲಸ ಅಲ್ವಾ? ಈಗ ಸೃಷ್ಟಿಯ ಕಾರ್ಯ ಆಯ್ತು ಅಂತ ಆದ್ರೆ ಮತ್ತೆ ಉಳಿದ ಕಾರ್ಯಗಳು ಸರಾಗವಾಗಿ ಹೋಗುತ್ತದೆ. ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲಿ ನನ್ನ ಯೋಗ್ಯತೆಯನ್ನ ನಾನು ಹೇಳುವುದು ಏನಪ್ಪ, ನೀವೆಲ್ಲ ಇಬ್ಬರೂ ಕೂಡ ನಿಮ್ಮ ನಿಮ್ಮ ಉದ್ಯೋಗವನ್ನ ಸರಿಯಾಗಿ ಮಾಡಬೇಕಿದ್ರೆ ಉದ್ಯೋಗದಾತನಾಗಿ ನಾನಿರಬೇಕು. ಹೌದಾ? ನೀವು ನನ್ನ ಕೈ ಕೆಳಗೆ ಉದ್ಯೋಗ ಮಾಡುವಂತವರಷ್ಟೇ. ಹೌದು, ದುಡಿಯುವವರು. ಯಾಕೆ? ನಾನು ಸೃಜಿಸಿದಂತಹ ಜೀವಿಗಳನ್ನೇ ಅಲ್ವಾ ನೀನು ಪಾಲನೆ ಮಾಡುವುದು, ಅಲ್ವಾ? ಹೌದು. ಹಾಗೆ ಕಾಲವರಿತು ಅದನ್ನು ಲಯಗೊಳಿಸಬೇಕಾದ್ರೆ ನಾನು ಸೃಷ್ಟಿಸಿರುವಂತಹ ಜೀವಿಗಳನ್ನೇ ನೀನು ಲಯಗೊಳಿಸಬೇಕಲ್ಲ. ಹಾಗಿರುವಾಗ ಮೊದಲು ನಾ ಸೃಜಿಸಲು ಪದುಮಾಕ್ಷನಾದಂತಹ ನೀನು ಪೊರೆಯುತ್ತಿ, ಅದನ್ನೇ ಹರ ಲಯಗೊಳಿಸುತ್ತಾನೆ. ಆದ್ದರಿಂದ ನಾನು ಈಗ ಹೇಳುವಂತಹ ಮಾತನ್ನ ನೀವು ಸರಿಯಾಗಿ ಮನನ ಮಾಡಿಕೊಳ್ಳಬೇಕು. ನಿಮ್ಮ ಇಬ್ಬರಿಗಿಂತ ನಾನೇ ಶ್ರೇಷ್ಠ, ನಾನೇ ಜ್ಯೇಷ್ಠ, ಇದನ್ನು ಒಪ್ಪಿಕೊಳ್ಳಲೇಬೇಕು. ಅಷ್ಟು ಘನ ಉಂಟು. ಸೃಷ್ಟಿ ಕಾರ್ಯವದಷ್ಟೋ ಫಲವಲ್ಲ, ಅಷ್ಟೋದು ಫಲವಲ್ಲ. ಅಷ್ಟೋದು ಗಲವಲ್ಲ, ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಹೊರೆಯುವ ಮೊದಲವೇ, ಕೊಟ್ಟು ಬೇಕಾದುದ ಹೊರೆಯುವ ಹದಲವೇ, ಶ್ರೇಷ್ಠವೇ ದೊರೆದ ಹರಿಯೇ. ಸೃಷ್ಟಿಪ ಕಾರ್ಯವು ಅಷ್ಟೋದು ಫಲವಲ್ಲ. ರಾಜಸಗುಣವನ್ನೇ ಮೈ ಮೇಲೆ ತುಂಬಿಕೊಂಡು ಮದವನ್ನೇ ಆಧಾರವೋ ಆಯುಧವನ್ನಾಗಿಸಿಕೊಂಡು ಮಾತನಾಡುವುದಕ್ಕೆ ತೊಡಗಿದಂತಹ ನಿನಗೆ ಹಾಗೆ ಕಾಣುವುದೇ ಸಹಜ. ನಾನು ನನ್ನದು ನನ್ನಿಂದ ಎಲ್ಲವೂ ಆಮೇಲೆ ಗುಣ ರಾಹಿತ್ಯದಿಂದ ನೀನು ನೋಡಿದೆ ಅಂತಾದ್ರೆ ಆಗ ನನಗೆ ನಾವು ಎನ್ನುವುದು ಒಂದೇ ಬರ್ತದೆ. ಆಗ ಹುಟ್ಟಿಕೊಂಡಾಗದಲ್ಲಿ ಗುಣ ಇತ್ತು ಹೇಳು? ಇಲ್ಲ. ಯಾವುದಿಲ್ಲ, ನಿರ್ಗುಣತ್ವ ಆಮೇಲೆ ಸೇರಿತಲ್ಲ. ಆವಾಗ ನಾವು ಮಾತಾಡಿಕೊಂಡದ್ದು ಹೇಗೆ? ಹೇಗೆ? ನಾವು ನಾವು ನೋಡು, ನಿರ್ಗುಣವಾಗಿದ್ದಾಗ ನಾವು ಬರ್ತದೆ. ಸಗುಣ ಆಯಿತು, ಅದು ಗುಣವನ್ನು ಹೊಂದಿಕೊಂಡು ನಾನು ನಿನ್ನ ರಾಜಸ ಗುಣ ಮಾತನಾಡಿ. ಹೌದು. ಆದ್ದರಿಂದಲೇ ಅದೇ ಹೆಚ್ಚಿನದ್ದು, ತತ್ಸಂಬಂಧಿ ಕಾರ್ಯವೇ ಹೆಚ್ಚಿನದ್ದು ಎನ್ನುವ ಹಾಗೆ ನೀ ಎಲ್ಲವನ್ನು ಮಾಡ್ತೀಯ, ಎಲ್ಲವೂ ಮೊದಲು ನಿನಗೆ ಒಡಲ್ಪಟ್ಟಿತು ಎನ್ನುವುದರಿಂದ ದೊಡ್ಡವನಾಗುವುದಕ್ಕಾಗ್ತದೆ. ಅಮ್ಮನ ಹೇಳಿಕೆಯನ್ನು ಬೇರೆ ರೀತಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಯಾವ ರೀತಿ? ನೀ ಹೇಳಿದೆಲ್ಲ, ಬಣ್ಣ ಉಂಟು, ಹೆಸರುಂಟು, ಗುಣ ಉಂಟು. ಹೌದು. ನಾಮ ರೂಪ ಗುಣಾತ್ಮಕವಾಗಿ ನಾಳಿನ ಸೃಷ್ಟಿ ಇರಬೇಕು ಎನ್ನುವುದನ್ನು ಸೂಚ್ಯವಾಗಿ ಅಮ್ಮ ಹೇಳಿದ ಹಾಗಾಯಿತು. ಅದನ್ನು ನಾವು ಹೆಚ್ಚುಗಾರಿಕೆಯನ್ನು ಕಾಣಿಸುವುದಕ್ಕಂತೂ ಖಂಡಿತವಾಗಿಲ್ಲ. ನಾಳೆ ಹಾಗೆಲ್ಲ ಇರಬೇಕಾಗ್ತದೆ. ಅದಕ್ಕೆ ಸೂಚ್ಯವಾಗಿ ನಿಮಗೆ ಹಾಗೆ ಕೊಟ್ಟದ್ದು ಎನ್ನುವುದನ್ನು ವಿಶಾಲಾರ್ಥವಾಗಿ ಯೋಚಿಸಿಕೊಂಡಾಗ ನಿನ್ನ ಮಾತಿಗೆ ಏನರ್ಥ ಅಂತ ಬರ್ತದೋ ಇಲ್ಲೋ. ಅದರಿಂದ ಹೇಳಿದ್ದು ಸೃಷ್ಟಿಪ ಕಾರ್ಯವೇ ಕಥಮ ಅಂತ ಹೇಳಬೇಡ. ಅದು ಪ್ರಥಮ ಉದ್ಯೋಗ ಅಷ್ಟೇ ಅಲ್ವಾ? ನಾ ಮಾಡಿದ್ರೆ ನಿಮಗೆ ಸಿಗ್ತದೆ. ಹೌದಪ್ಪ, ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಮಾತ್ರ ವಿಷ್ಣು ಪಾಲಿಸುವುದು ಸತ್ಯ ಉಂಟಲ್ಲ? ಹೌದಪ್ಪ. ಆದ್ರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಏನನ್ನು? ಏನನ್ನು? ಹೋದ ಕಲ್ಪದಲ್ಲೇ ವಾದನು. ಅಮ್ಮ ಹೇಳಿದ್ದೆ ಅದಲ್ವಾ? ಈ ಹಿಂದೆ ಆಗಿ ಹೋದಂತಹ ಜೀವಜಾಲರು ಮಾಡಿದಂತಹ ಕರ್ಮ ಏನುಂಟು, ಆ ಕರ್ಮಾನುಭವಕ್ಕಾಗಿ ಮತ್ತೊಂದು ಹುಟ್ಟಾಗ್ತದೆ. ದೇಹಧಾರಣೆ ಮಾಡುದು, ದೇಹವನ್ನು ಕೊಡುವುದಷ್ಟು ಬ್ರಹ್ಮನ ಕೆಲಸ. ಮತ್ತೆ ಉಳಿದದ್ದೆಲ್ಲ ಎಂತದ್ದು? ಯಾವುದು? ಅದು ತಾನಾಗಿ ಬರುವುದಿಲ್ಲ. ಕೇವಲ ದೇಹದ ಧಾರಣೆ ಮಾತ್ರ ಅಲ್ಲ, ಮತ್ತೆ ಅದು ಹೇಗೆ ಬದುಕಬೇಕು, ಹೇಗೆ ಸಾಯಬೇಕು, ಅದರ ಜೀವನದಲ್ಲಿ ಏನೆಲ್ಲ ಅನುಭವಿಸಬೇಕು ಎಂಬುದನ್ನ ಬರೆಯುವ ಈ ಬ್ರಹ್ಮ. ಇಡೀ ಜೀವ ಮರೆತು ಬರೀತೀಯ? ಹೌದು. ಹೌದಾ? ಕೊನೆಯವರೆಗೆ ಬರೆದು ನನ್ನದಾದಂತಹ ಅಂಕಿತ ಬಿದ್ದ ಮೇಲೆ ಅದು ಜನ್ಮಕ್ಕೆ ಬರುತ್ತದೆ. ನಾನು ಯೋಚನೆ ಮಾಡಿ ಹಿಂದಿನದ್ದನ್ನು ಮಾತ್ರ ಬರೀಲಿಕ್ಕೆ ನೀನು ಜನ ಅಂತ. ನೀನು ಮುಂದಿನದ್ದನ್ನು ಬರೀತೀಯ ಅಲ್ವಾ? ಅದು ಹೇಗಾಗ್ತದೆ? ಮುಂದೆ ಹೇಗೆ ಹೀಗೆ ಸಾಯಬೇಕು ಅಂತ ಒಂದು ವ್ಯಕ್ತಿ ಇದ್ರೆ
ಲಯಗೊಳಿಸುವಂತಹ ಕರ್ತವ್ಯ ಆತನದ್ದಾದ್ರೂ ಕೂಡ ಆ ಲಯದ ಕಾರ್ಯ ಹೇಗೆ ಆಗುತ್ತದೆ ಎಂಬುದನ್ನು ಬರಿಬೇಕಾದವ ಅದು ಹೇಗೆ ಬರೀದಪ್ಪ ನೀನು ಲಯವನ್ನು ನೀನು ಬರೆಯುವುದು ಹೇಗೆ? ಕರ್ಮ. ಅವನನ್ನು ಹೀಗೆ ಕೊಲ್ಲು ಹಾಗೆ ಕೊಲ್ಲು ಅಂತ ನೀನು ಹೇಳಲಿಕ್ಕೆ ಆಗ್ತದೆ? ಕರ್ಮ ಉಂಟಲ್ಲ ಇಲ್ವಯ್ಯ, ಸಂಚಿತವಾದ. ಸರಿ, ನಿನ್ನ ತಪ್ಪು ತಿಳುವಳಿಕೆ ಅದು. ಯಾಕೆ? ಈ ಹಿಂದೆ ಮಾಡಿದ ಕರ್ಮದ ಮೇಲೆ ಮಾತ್ರ ಬ್ರಹ್ಮನಿಗೆ ಹಕ್ಕು. ಹಿಂದೆ ಏನು ಮಾಡಿದ್ದಾರೋ ಅದು ಹೀಗುಂಟು ಎನ್ನುವುದನ್ನು ಮಾತ್ರ ಬ್ರಹ್ಮ ಬರೆಯುವುದಕ್ಕಾಗ್ತದೆ. ಮುಂದಿನ ಕರ್ಮಕ್ಕೆ ಯಾರೂ ಹೊಣೆ ಅಲ್ಲ, ಹುಟ್ಟಿಕೊಂಡ ಜೀವರೇ ಹೊಣೆಯಾಗ್ತಾರೆ. ಅವರಿಗಿರುವಂತಹ ಬುದ್ಧಿಯ ಮೂಲಕವಾಗಿ ತಮ್ಮ ಕರ್ಮವನ್ನು ತವರು ನಿರ್ಣಯಿಸ್ತಾರೆ ಅನ್ನುವ ಸ್ವತಂತ್ರ ಅಥವಾ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡಲ್ಪಡುತ್ತದೆ. ಅದರಿಂದ ಅವರು ಮಾಡಿದ ಕರ್ಮ ಅದಕ್ಕೆ ಫಲ ಕೊಡಲಿ ಬ್ರಹ್ಮನೂ ಪರ್ಯಾಯನಲ್ಲ, ಅದಕ್ಕೆ ಹೊಣೆಗಾರನಾಗುವುದು ವಿಷ್ಣು. ಯಾಕೆ? ಅದು ಪಾಲನೆಯ ಕ್ಷೇತ್ರ ಅಲ್ಲ ಆಗುವಂಥದ್ದು. ಆ ಕರ್ಮಕ್ಕೆ ಯಾವಾಗ ಫಲ ಎನ್ನುವ ನಿರ್ಣಯವನ್ನು ನಾನು ಮಾಡ್ತೇನೆ. ಮತ್ತೆ ಅವರ ಕರ್ಮದಲ್ಲಿ ದೋಷಗಳಿದ್ದಾಗ ಅವರ ಲಯವನ್ನು ಇವನು ಮಾಡ್ತಾರೆ ಎನ್ನುವಲ್ಲಿ ಅವನ ಕರ್ತವ್ಯಕ್ಕೆ ಅವ ಸ್ವತಂತ್ರ, ನನ್ನ ಕರ್ತವ್ಯಕ್ಕೆ ನಾನು ಸ್ವತಂತ್ರ, ನಿನ್ನದಕ್ಕೆ ನೀನು ಸ್ವತಂತ್ರ. ಹೊರತು ವಿಷಯವಾಗಿ ಖಂಡಿತವಾಗಿ ಹೆಚ್ಚಾಗಿ ಇರುವುದೇ ಇಲ್ಲ. ಆದ್ದರಿಂದ ಹೇಳಿದ್ದು, ನೀನು ಇತರ ಕೆಲಸವನ್ನು ಸಣ್ಣದು ಅಂತ ಮಾಡುವುದೇ ಬೇಡ. ಪಾಲಿಪಕಾರದಲ್ಲಿ ಹೆಚ್ಚುಗಾರಿಕೆ ಉಂಟು ಎನ್ನುವುದನ್ನು ಈ ಕಾಲಕ್ಕೆ ಅಮ್ಮನಿಂದ ಪಾಲಿಸಲ್ಪಟ್ಟ ನಾವು ಅನುಭವ ಸಿದ್ಧವಾಗಿ ಕಂಡುಕೊಂಡವರು. ಈಗ ಅಮ್ಮನ ನಾವು ದೊಡ್ಡವರು ಅಂತ ಒಪ್ಪಿದ್ಯಾಕೆ ಹೇಳು? ಯಾಕೆ? ನಿರ್ಗುಣಳಾಗಿದ್ದ ಆಕೆ ಸಗುಣಳಾದದ್ದಲ್ಲ, ಸಾಕಾರಳಾದದ್ದು. ಅವಳು ಕೊಟ್ಟು ನಮ್ಮನ್ನು ಪಾತ್ರತ್ವವನ್ನಾಗಿಸಿದ್ದು. ಅಲ್ಲ, ಬರೀ ಪಾತ್ರತ್ವ ಆಗುವುದು ಕೊಡುವುದರಿಂದ ಎನ್ನುವುದರಿಂದ ಆ ಸ್ಥಾನ ದೊಡ್ಡದು. ನಾಳೆ ಕೊಡುವ ನಾನು ಎನ್ನುವುದನ್ನು ಕೊಡುವ ಸ್ಥಾನ ಏನು ಅಂತ ನೀನು ಯೋಚನೆ ಮಾಡು. ದೊಡ್ಡವಲ್ಲ ನಾನು, ನನ್ನ ಉದ್ಯೋಗ ಶ್ರೇಷ್ಠ. ಹೊರೆಯುವ ಉದ್ಯೋಗ ಶ್ರೇಷ್ಠ, ಉದ್ಯೋಗ ಶ್ರೇಷ್ಠ. ಆದ್ರಿಂದ ಹೇಳಿದ್ದು ನಾನು ಅದನ್ನೇ ಹೇಳಿದ್ದು, ಸೃಷ್ಟಿಸುವ ಕಾರ್ಯ ಘನವಾದದ್ದು ಎಂಬುದಾಗಿ. ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅಷ್ಟು ಘನವಲ್ಲ, ಘನಾದದ್ದು. ನೀನು ಹೇಳುವುದಾದೆ ಪರೆಯುವ ಕಾರ್ಯವೇ ಶ್ರೇಷ್ಠ. ಪರೆಯುವ ಕಾರ್ಯ ಶ್ರೇಷ್ಠ. ನಿನ್ನಲ್ಲೇ ಉಂಟು ಆ ಮನಸ್ಸು, ನನ್ನದೇ ಶ್ರೇಷ್ಠತ್ವ ಅಂತ ಹೇಳುವುದು. ಇಲ್ಲ, ಹಾಗೆ ಹೇಳ್ಬೇಡ. ಇನ್ನೊಬ್ಬರದನ್ನು ನಿಲ್ಲಿಸು. ನಾನು ಏನನ್ನು ಹೇಳಿದೆ? ಈಗ ಅಮ್ಮ ಮಾತೃತ್ವದಿಂದ ಕೊಟ್ಟುದು ಸರಿಯಾದ ಆಧಾರ ಕೊಟ್ಟು ಹೇಳಿದ್ದೇನೆ. ಮಾತೃತ್ವ ಸ್ಥಾನ ದೊಡ್ಡದು, ಶ್ರೇಷ್ಠ. ಯಾಕೆ? ಕೊಡುವುದರಿಂದ. ಕೊಡುವುದು ಪಾತ್ರೋಚಿತವಾಗಿ ಬೇಕಾದ್ದನ್ನು ಕೊಡ್ತಾಳೆ ಏನೋ ನಾ ಸ್ಥಾನವನ್ನು ನಮ್ಮ ಕರುಣಿಸಿದ ನನಗೆ ಅಂತ. ಅದು ಶ್ರೇಷ್ಠ ಹೌದಾದ್ರೆ ಇದು ಶ್ರೇಷ್ಠ, ನಾನು ಶ್ರೇಷ್ಠ ಎನ್ನುವುದನ್ನು ನೀನು ಆಕ್ಷೇಪ ಮಾಡುವಾಗ ಆದಿಲ್ಲ. ನಾನು ಕೂಡ ಸೃಷ್ಟಿಸುವಾಗ ಜೀವಿಗೆ ಒಂದು ಜೀವವನ್ನು ಕೊಡ್ತೇನಲ್ಲ. ಹೌದು ಹೌದು ಹೌದು, ನನ್ನಲ್ಲಿಯೂ ಕೂಡ ಕೊಡುಗೆ ಉಂಟು ಅಂತ ಹೇಳುದು. ನಾನು ಅದನ್ನೇ ಹೇಳಿದ್ದು. ಕೊಡುಗೆಯನ್ನು ಎಷ್ಟಿರುವುದು ನಿನಗೆ? ಹಿಂದಿನದ್ದನ್ನು ಕೊಡುವಷ್ಟೇ ಇರುವುದು, ಅದಕ್ಕಿಂತ ಆಚೆ ಅಲ್ಲ. ಸೃಷ್ಟಿಪಕಾರಿ ಅನ್ನೋಲ್ಲ, ಅದಕ್ಕೆ ಆ ಸೀಮೆಯೊಳಗೆ ನೀನು ಜನ, ಅದನ್ನ ಆಚೆ ಎಲ್ಲಕ್ಕೂ ದೊಡ್ಡವ ಅಂತ ಹೇಳಕೂಡ. ಅದು ಸರಿ ಇಲ್ಲ ಅಂತ ಹೇಳಿ. ಸೃಷ್ಟಿಪಕಾರಿ ಘನವೇ, ಅಷ್ಟೊಂದು ಘನವಲ್ಲ ಎನ್ನುವುದರಿಂದ ನಿನ್ನ ಹಿರಿತನದ ವಾದಕ್ಕೆ ನನ್ನ ಮನ್ನಣೆ ಇಲ್ಲ. ನಿನ್ನ ಮನ್ನಣೆ ಇಲ್ಲ, ಹಾಗಾದ್ರೆ ಅವನು ಮನ್ನಿಸುತ್ತಾನ. ಹರಿಯೇ ಹರನೆಂದನಾಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಪೊರೆಯುವ ಶ್ರೇಷ್ಠನು. ಹರಿಹರರಲ್ಲಿ ಭೇದವಿಲ್ಲದೆ ನಿನ್ನ ಎರಕವಾಗಿ ಹೇಳು ನಾನು. ಕ್ಷಣ ಸರಿ ನಿನ್ನ ವಚನವು ನಿಮ್ಮಿರುವರ ಮಾತುಗಳನ್ನು ಚೆನ್ನಾಗಿ ಆಲಿಸಿಕೊಂಡಿದ್ದೇನೆ. ಹಾಗೆಂದು ವಾದವನ್ನೇ ಮುಂದುವರಿಸಿದೆವಂತಾದ್ರೆ ಮಾತಿಗೆ ನಾವು ಮನ್ನಣೆಯನ್ನು ಕೊಟ್ಟ ಹಾಗಾಗುವುದಿಲ್ಲ. ಸೃಷ್ಟಿ ಸ್ಥಿತಿಗಳಾಗುವುದಿಲ್ಲ, ಆಗುವುದಿಲ್ಲ. ಹಾಗಿದ್ರೆ ಆಗಬೇಕಾದ್ರೆ ವಾದಕ್ಕೆ ಕೊನೆಗಾಣಬೇಕು. ನಿರ್ಧಾರವೊಂದನ್ನು ಮಾಡಿದ್ದೇನೆ. ಹರೇ, ನೀನಾಡಿದಂತಹ ಮಾತು ಅದು ಸರಿ. ಹಾಗಾದ್ರೆ ನಾನಾಡಿದ್ದು ನೀನು ವಾದದಿಂದ ಹಿಂದೆ ಸರಿ. ನನ್ನ ಸರಿಗೆ ಆ ಅರ್ಥ. ನಿನ್ನಲ್ಲಿ ವಾದ ಮಾಡಿ ಪ್ರಯೋಜನ ಇಲ್ಲ. ಆತನ ಸರಿಗೆ ಬರೇ ದೊಡ್ಡವ ಎನ್ನುವುದನ್ನು ಪ್ರತಿಷ್ಠಾಪನೆ ಮಾಡುವುದು ಬಿಟ್ಟು ಬೇರೆ ಯಾವುದನ್ನು ಹೇಳುವುದಿಲ್ಲ. ನೀನು ಯಾವುದನ್ನು ಒಪ್ಪಿಕೊಳ್ಳುವ ನೀನಲ್ಲ. ಹಾಗಿದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ ಪಾಲನಾ ಕಾರ್ಯ ಶ್ರೇಷ್ಠ ಎನ್ನುವುದನ್ನು. ಯಾಕೆ? ಬೀಜವನ್ನು ಬಿತ್ತಿದ್ರೆ ಸಾಕೆ, ಕಾಲದಲ್ಲಿ ಬೇಕಾದನ್ನು ಒದಗಿಸಿಕೊಟ್ರೆ ಮಾತ್ರ ಅದು ಮೊಳಕೆಡದು ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ಕಾಣುವಂಥದ್ದು. ಹೌದು ಅಲ್ಲವೇ? ಹುಟ್ಟು ಎನ್ನುವುದು ಆಕಸ್ಮಿಕ, ಮರಣ ಎನ್ನುವುದು ನಿಶ್ಚಯ. ಇದರ ಮಧ್ಯಂತ ಜೀವನ ಅನಿವಾರ್ಯ. ಈ ಜೀವಿಸಬೇಕು ಅಂತಾದ್ರೆ ಆ ಜೀವನ ಸುದೀರ್ಘವಾಗಿ ನಡೆಯುತ್ತದೆ. ಆದ್ದರಿಂದ ಹೇಳುದು, ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನ ಶ್ರೇಷ್ಠತೆಯನ್ನು ಪಡೆದ ಕಾರಣ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವುದನ್ನು ಒಪ್ಪಿಕೊಂಡು. ತತ್ವದಲ್ಲಿ ಭೇದ ಇಲ್ಲ. ಮತ್ತೆ ಹರಿಹರರಲ್ಲೂ ಭೇದ ಇಲ್ಲ.
ಅದರಿಂದ ನಿನ್ನಲ್ಲಿ ಎರಕವಾಗ್ತದೆ ಈಗಲೇ. ಇವಾಗ್ಲಿ ತಡ ಮಾಡು. ತಡ ಯಾಕೆ ನಾವು ಸೇರಿಕೊಳ್ಳಿ. ಹರಿಹರರು, ನೀವಿವರು ಎರಕವಾದಿರೆ ನನ್ನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಬೇಕು ಎಂಬುದಾಗಿ ನೀವು ಮಾಡಿದಂತಹ ಈ ಪ್ರಯತ್ನ ವ್ಯರ್ಥ. ಹೌದು, ಹರ ಯಾಕೆ ನಿನ್ನೊಳಗೆ ಸೇರಿಕೊಂಡ ಎಂಬುದಾಗಿ ಚೆನ್ನಾಗಿ ಬಲ್ಲೆ. ಆತನೇ ಹೇಳಿದ್ನಲ್ಲ, ಹುಟ್ಟು ಎನ್ನುವುದು ಆಕಸ್ಮಿಕ, ಮರಣ ಎನ್ನುವುದು ನಿಶ್ಚಿತ. ಆದರೆ ನಡುವೆ ಬರುವಂತಹ ಪಾಲನೆ ಅಥವಾ ಜೀವನ ಎನ್ನುವುದು ಅನಿವಾರ್ಯ. ಆತನಿಗೂ ಕೂಡ ಅನಿವಾರ್ಯತೆ ಬಂತು, ನಿನ್ನನ್ನು ಸೇರಿಕೊಳ್ಳುವಂತಹ ಅನಿವಾರ್ಯತೆ. ಯಾಕೆ ಹೀಗೆ ಇದ್ರೆ ನನ್ನದಾದಂತಹ ಪ್ರತಿಷ್ಠೆ ಮುಂದಕ್ಕೆ ಹೋಗುವುದಿಲ್ಲ, ಬ್ರಹ್ಮ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಹರಿಯೊಡನೆ ಸೇರಿಕೊಂಡರೆ ಬ್ರಹ್ಮನ ಮೇಲೆ ಸವಾರಿ ಮಾಡಬಹುದು ಎಂಬಂತಹ ಆಲೋಚನೆ ಸೇರಿದ್ದಾನೆ ನಿನ್ನೊಳಗೆ. ಹೆದರುವುದಿಲ್ಲ ನಾನು. ಮತ್ತೆ ನೀವಿಬ್ಬರಲ್ಲ, ಇನ್ನಿಬ್ಬರು ಬಂದ್ರು ಕೂಡ, 1000 ಮಂದಿ ಕೂಡ ಬಂದ್ರು ಕೂಡ ಬೇಡ. ಯಾಕೆ? ಯಾರು? ನನ್ನನ್ನ ನೀನು ಆಲೋಚನೆ ಮಾಡುವುದು ಬೇಡ. ಯಾಕೆ? ಆತನನ್ನ ಸೇರಿಸಿಕೊಂಡು ಈಗ ನನ್ನನ್ನು ನಿನ್ನೊಳಗೆ ಸೇರಿಸಿಕೊಳ್ಳುವಂತಹ ಆಲೋಚನೆ ಬೇಡ. ನಾನು ಹೊರಗೆ ನಿನ್ನಿಂದ. ಹೌದು. ಯಾಕೆ? ನನ್ನದಂತಹ ವಾದವನ್ನು ನೀನು ಒಪ್ಪದೇ ಇದ್ದ ಕಾರಣ ವಾದ ಒಪ್ಪುವುದಿಲ್ಲ. ಏನನ್ನು ಮುಂದುವರಿಸ್ತೇನೆ? ನನ್ನದಂತಹ ವಾದ ಅಲ್ಲ, ಪ್ರತಿಶೋಧ. ಅದಕ್ಕಾಗಿ ಹೋರಾಟ. ನಿನ್ನ ಬೆನ್ನಿಗೆ 2 ಬಾರಿಸಿ ಬ್ರಹ್ಮ ದೊಡ್ಡವ ಅಂತ ನಾನು ಹೇಳಿಸ್ತೇನೆ. ವಾದದಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವಾದ, ಸಾಧಿಸಿ ತಿಳಿಯುವ ನಿಜವಾದ. ಹೋದ ಕಲ್ಪದೆ ಲಯವಾದ ಪ್ರಪಂಚವ, ಹೋದ ಕಲ್ಪದಿ ಲಯವಾದ ಪ್ರಪಂಚವ, ಐದಿ ಭರತಿ ನೆಲಸಿರುವ ವಾದದಿ ಫಲವಿಲ್ಲ. ನೀವೇ ಹೇಳಿದ್ದು ಒಳ್ಳೆಯದಾಯ್ತು. ಯಾಕೆ? ವಾದದಲ್ಲಿ ಫಲವಿಲ್ಲ ಅಂತ ಹೇಳಿ ಹೊಡೆದಾಟಕ್ಕೆ ಮುಂದಾದದ್ದು. ನಾನು ಆರಂಭದಲ್ಲಿ ಹೇಳಿದ್ದೆ, ನೀವು ಇಷ್ಟು ಹೊತ್ತಾಯ್ತು ಹೇಳುವಾಗ. ನಾನು ಪ್ರಾರಂಭದಲ್ಲಿ ಹೇಳಿಲ್ಲ. ಅಲ್ಲ, ನೀವು ಒಪ್ಪಿಕೊಳ್ತೀರಿ ಅಂತ ಆಲೋಚನೆ ಮಾಡಿ. ಅಲ್ಲ, ಒಪ್ಪದಿದ್ರೆ ಮತ್ತೇನು ಮಾಡುವುದು? ಅಲ್ಲ, ನಾನು ಪ್ರಾರಂಭದಲ್ಲಿ ಏನು ಹೇಳಿದ್ದು? ಏನು? ವಿಧಿಯ ನೀ ಸುಮ್ಮನೆ ಅಂತ ಹೇಳಿದ್ದೆ. ಎಂತದನ್ನು? ಯಾವುದಕ್ಕೆ? ಈ ವಾದ ಮಾಡಬೇಡಿದ ಸುಖ ಇಲ್ಲ ಅಂತ ಹೇಳಿದ್ದು ನಾನು. ನೀನು ಆವಾಗಲೇ ಗೊತ್ತು ಮಾಡಿಕೊಳ್ಬೇಕು. ಇಷ್ಟು ಹೊತ್ತಾದ ಮೇಲೆ ಹೇಳ್ತೀವಿ ವಾದದಲ್ಲಿ ಫಲವಿಲ್ಲ. ಅದರ ಫಲಕ್ಕಾಗಿ ಆಯ್ದುಕೊಂಡದ್ದು ಹೋರಾಟ. ಯುದ್ಧದಿಂದ ಆದೀತು. ಏನು ಸಿದ್ಧವಾಗ್ತದೆ? ನಿಮ್ಮನ್ನ ಬಗ್ಗಿಸಿ ಮಣಿಸಿ ಬ್ರಹ್ಮ ದೊಡ್ಡವ ಅಂತ ಹೇಳಿಕೊಂಡು. ಯಾವುದರಲ್ಲಿ? ಹೊಡೆದಾಟದಲ್ಲಿ. ಅಷ್ಟೇ ಅಲ್ಲ, ಉಳಿದದಲ್ಲಿ ಹೊಡೆದಾಟದಲ್ಲಿ ಒಂದರಲ್ಲಿ ಸಿಕ್ಕಿದ್ರೆ ಸಾಕು, ಮತ್ತೆ ನನ್ನ ಸುದ್ದಿಗೆ ಬರುವುದಿಲ್ಲ. ಒಂದು ಹೊಡೆಯುವುದರಲ್ಲಿ ಯುದ್ಧದಲ್ಲಿ ದೊಡ್ಡವ ಅಂತ. ಹೌದು, ನಿನಗೆ ಯುದ್ಧದಲ್ಲಿ ದೊಡ್ಡವ ಆಗಬೇಕು ಅಂದ್ರೆ ಪ್ರಾರಂಭದಲ್ಲಿ ಯುದ್ಧ ಮಾಡುವುದಲ್ಲ, ಇಷ್ಟೊತ್ತು ಬೇಕು, ಆಗಲೇ ಯುದ್ಧ ಮಾಡುವುದಪ್ಪ. ಹಾಗಾದ್ರೆ ಯಾಕೆ ನಿನಗೆ ಯುದ್ಧದಲ್ಲಿ ದೊಡ್ಡವನಾಗಬೇಕಾದ್ದಲ್ಲ, ಮತ್ತೆ ಸಮಗ್ರವಾಗಿ ದೊಡ್ಡವನಾಗಬೇಕು. ಅಂದ್ರೆ ಹೌದು ಅಂತಾದ್ರೆ ವಿಷಯಾಧಾರಿತವಾಗಿರಬೇಕೆ ಹೊರತು ವ್ಯಕ್ತಿಗಳನ್ನು ಆಧರಿಸಿಕೊಂಡಲ್ಲ. ನಾನು ಹೇಳ್ತೇನೆ, ಹೋದ ಕಲ್ಪದ ಲಯ ಹೊಂದಿದ ಪ್ರಪಂಚ ಅಂತ ಮಾಡಿ ಎಲ್ಲಿ ಹೇಗೆ ಯಾವ ಸ್ಥಿತಿಯಲ್ಲಿ ಅಂತ ಹೇಳಿದ್ದಿಲ್ಲ. ಇಲ್ಲ, ಶೋಧನಾ ಮಾರ್ಗದ ಮೂಲಕವಾಗಿ ನಾವು ಅದನ್ನು ಕಂಡುಕೊಂಡೆವು ಅಂತಾದ್ರೆ ಒಳ್ಳೆಯ ಸಾಧನೆಯಾಗ್ತದೆ. ಆವಾಗ ಪ್ರತ್ಯಕ್ಷ ಪ್ರಮಾಣವಾಗಿ ಯಾರು ದೊಡ್ಡವರು, ಯಾವುದು ದೊಡ್ಡದು ಅಂತ ತೀರ್ಮಾನವಾಗ್ತದೆ. ಕಳೆದು ಹೋದ ಕಲ್ಪದಲ್ಲಿ ಲಯವಾದದ್ದೆಲ್ಲ ಮತ್ತೆ ಪುನರಪಿ ಸೃಷ್ಟಿಯಾಗಬೇಕಾದ್ರೆ ಅದಕ್ಕಾಗಿಯೇ ನಮ್ಮನ್ನ ಮೂವರನ್ನ ಸೃಷ್ಟಿಸಿದ್ದು ಅಮ್ಮ. ಅನ್ನೋಂಥದ್ದು ಹೇಳಿದಿಷ್ಟು ಇರುವುದು ನಾವು ಮೂವರು, ಆ ಮೂಲ ವಸ್ತುಗಳೆಲ್ಲ ಇದ್ರೆ ನಮ್ಮಲ್ಲೇ ಇರಬೇಕು ಅನ್ನೋತ್ತೆ. ಅದನ್ನು ಶೋಧನೆ ಮಾಡುವಂತ ಶೋಧನೆ. ಅದರ ಮೂಲಕ ದೊಡ್ಡದು ಯಾರಂತ ಒಪ್ಪಿಕೊಳ್ಳ ಯಾರಲ್ಲಿ ಉಂಟು ಉಂಟು ಎನ್ನುವುದರಿಂದ ನಿರ್ಣಯ ಆಗ್ತದೆ. ಅಲ್ವಾ? ಅಲ್ವಾ? ಸರಿ, ಶೋಧನೆ ಮಾಡು. ಬ್ರಹ್ಮ ಎಲ್ಲಿಗೆ? ಒಳಗೆ ಹುಡುಕಿ. ನಿನ್ನ ಬುದ್ಧಿವಂತಿಕೆ ನನ್ನಲ್ಲಿ ಬೇಡ. ಒಬ್ಬ ರುದ್ರನನ್ನ ನಿನ್ನ ಹೊಟ್ಟೆಯೊಳಗೆ ಸೇರಿಸಿಕೊಂಡಿದ್ದು, ಮತ್ತೆ ರುದ್ರನ್ನೇ ಒಳಗಿಟ್ಟುಕೊಳ್ಬೇಕಾದ್ದು. ಈ ಬ್ರಹ್ಮನನ್ನು ಕೂಡ ಸೇರಿಸಿಕೊಂಡು ನಾನು ದೊಡ್ಡವನಾಗುತ್ತೇನೆ ಎಂಬಂತಹ ಬುದ್ಧಿವಂತಿಕೆ ಬೇಡ. ನಿನಗೇನು ಹಾಗೇ ತಿಳಿಯುವುದು ಅಂತ ಹಾಗೆ ಅರ್ಥ ಆಗುದು? ಅಲ್ಲ, ನೀನು ಹೇಳುವುದು ಹಾಗಲ್ಲ. ಶೋಧನೆಗೆ ಹೋಗುಂದ್ರೆ ನಾನು ಒಳಗೆ ಹಾಕ್ಲಿಕ್ಕೆ ಅಂತ ಲೆಕ್ಕ ಅಲ್ಲ, ನಾನೇ ಹೋಗಬೇಕಂತ ಉಂಟ. ನೀನು ಹೋದ್ರೆ ಆಗುದಿಲ್ಲ. ನೀನು ಹೇಳಿದ್ದಲ್ಲ ಮೊದಲು 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 ಅಂತ. ಮೊದಲು ಹೋಗು.
ಮೊದಲು ಯಾವುದಲ್ಲಿ? ಎಲ್ಲದರಲ್ಲಿ ಯಾವುದರಲ್ಲಿ ಮೊದಲು? ಯಾವುದಲ್ಲಿ? ಇದರಲ್ಲಿ ಅಲ್ಲ. ಇದಕ್ಕಾಗುವ ನೀನು ಮೊದಲಲ್ಲ. ನಾನು ಮೊದಲು. ಮತ್ತೆ ಯಾರು ಮೊದಲು? ನೀನು ಮೊದಲು. ದಾರಿ ಕೊಡಯ್ಯ ಬಾ. ಓಕೆ. ಸೇರಿಕೊಂಡಿದ್ದಾನೆ ನನ್ನ ಉದರವನ್ನು. ಹಾಗಿರುವಾಗ ಈತನಿಂದ ಬ್ರಹ್ಮನೇ ಶ್ರೇಷ್ಠ ಎಂಬುದಾಗಿ ಹೇಳಿಸಿಕೊಳ್ಳಬೇಕು. ಅದಕ್ಕಾಗಿ ನವದ್ವಾರಗಳ ಆಗುತ್ತದ? ಇಲ್ಲ. ಬ್ರಹ್ಮನಿಗೆ ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ಒಂದು ದ್ವಾರ, ಆ ದ್ವಾರವೊಂದನ್ನು ಬಿಟ್ಟು ಅಷ್ಟದ್ವಾರಗಳನ್ನು ಬಂಧಿಸಿ ಸುಮ್ಮನಿರುತ್ತೇನೆ. ಹರಿಯುವ ಕೂದಲೇ ವಿಧಿಯ ಜಠರವ ಪರಿಗಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ನನ್ನ ಜಠರದಲ್ಲಿ ಉಂಟು ಅಂತ ಹೇಳಿದವನಲ್ಲಿ ಏನಿದೆ ತಿಳಿಯೋಣ ಎನ್ನುವ ಹಾಗೆ ಒಳಹೊಕ್ಕು ನೋಡಿದರೆ ಸರಿದ ಕಲ್ಪದಿಲಯವ ಹೊಂದಿದ ಧರೆಗಳನ್ನು ಕಂಡಿದ್ದೇನೆ. ಕಳೆದ ಕಲ್ಪದ್ದುಂಟಿವನಲ್ಲಿ ಎಷ್ಟು ಕಲ್ಪ ಆಗಿದೆ ಯಾರಿಗೆ ಗೊತ್ತು? ಒಂದು ಕಲ್ಪದ್ದುಂಟು. ಎಲ್ಲವನ್ನು ಕಾಣುತ್ತಾ ಮುಂಬರಿದು ಬಂದಾಗ ಹರನಂತವರು ಬ್ರಹ್ಮನಂತವರನ್ನು ಕಾಣುತ್ತಿದ್ದೇನೆ. ಎಲ್ಲಿ ನೋಡಿದರೂ ನನ್ನಂತವರಿಲ್ಲ. ನಾನು ಕಳೆದ ಸಲ ಇರಲಿಲ್ಲ, ಕಳೆದ ಕಲ್ಪದಲ್ಲಿ ಇರಲಿಲ್ಲೋ ಹೇಗೆ? ಅಲ್ಲ, ಅದಕ್ಕಿಂತ ಹಿಂದಿನವನೇ. ಒಟ್ಟು ಗೊಂದಲವಾಯಿತಲ್ಲ. ಯಾಕೆ ನಾನಷ್ಟಕ್ಕೆ ವಿಮರ್ಶೆ ಮಾಡೋಣ? ಅವನಲ್ಲಿ ಹೇಳಿದರೆ ಅವನ ಬುದ್ಧಿಯಿಂದ ಅವ ಹೇಳಿಕೊಳ್ತಾನೆ. ಇರುವುದು ಹೇಗೆ ಅಂತ ನೋಡಿದ್ರೆ ಒಂದಕ್ಕೂ ಚಲನೆ ಇಲ್ಲ, ನಿಶ್ಚಲವಾಗಿದೆ. ಸಚೇತನವಾದ್ದೆಲ್ಲಿದೆ ಅನ್ನೋದು ಮತ್ತೊಂದು ಪ್ರಶ್ನೆ ಆಯಿತು. ಮುಂದೇನು ಮತ್ತೇನು ಅಂತ ನೋಡಿದಾಗ ಆಶ್ಚರ್ಯ. ಎತ್ತ ನೋಡಿದತ್ತ ಬಣ್ಣ ಎಲ್ಲ ಒಂದೇ ಸ್ವರ್ಣಮಯವಾಗಿ ಕಂಗೊಳಿಸುತ್ತಾಯಿತು ಎನ್ನುವುದನ್ನು ಈತನಿಗೆ ಪೊಂಬಸಿರನೆಂಬ ಹೆಸರಾದೀತು ಎಂಬ ನಿರ್ಣಯವನ್ನು ತಳೆದು ಹೋಗಿ ಹೇಳೋಣ ಎನ್ನುವುದಕ್ಕಾಗಿ ಮೇಲಕ್ಕೇರಿದರೆ ಒಳ ಬರುವುದಕ್ಕಾಗಿ ಒದಗಿಸಿಕೊಟ್ಟ ಪಥ ಕಾಣುವುದಿಲ್ಲ. ಸುತ್ತಿದೆ ಅಂತಾದರೆ ಬಳಲಿಕೆ ಉತ್ತರ. ಮತ್ತೆ ಇಲ್ಲಿ ದಾರಿ ಎನ್ನುವ ಹಾಗೆ ಕೆಳಗಿಳಿದು ಬಂದು ನೋಡಿದೆ ಅಂತಾದರೆ ಕಾಣುತ್ತಿದೆ ಬೆಳಕು. ದಾರಿಯೊಂದನ್ನು ಕೊಟ್ಟಿದ್ದಾನೆ, ಬಿಟ್ಟಿದ್ದಾನೆ. ಯಾವ ದಾರಿಯಪ್ಪ ಇದು? ಅಧೋಮುಖವಾಗಿ ಉಳ್ಳದೋ ದ್ವಾರ. ಈ ದಾರಿಯನ್ನೇ ತೆರೆದಿಟ್ಟಿದ್ದಾನೆ. ಯಾಕೆ? ಪ್ರಾಯಶಃ ಅವನ ಅಂತರಂಗಕ್ಕೆ ಅರ್ಥವಾಗಿದೆ. ಪಾಲನೆಯ ಕರ್ತೃತ್ವವನ್ನು ಹೊಂದಿದ ವ್ಯಕ್ತಿ ದೊಡ್ಡವ, ದೊಡ್ಡ. ಸುಮ್ಮನೆ ತನ್ನ ವಾದವನ್ನು ಗಟ್ಟಿಗೊಳಿಸೋಕ್ಕಾಗಿ ಹೂಡಿದ ತಂತ್ರ. ಸಣ್ಣವನಾಗಿಸುವಂತಹ ಪ್ರಯತ್ನ ಅದೇನೆ. ನನಗೆ ಯಾರಾದರೇನು, ಯಾವ ದಾರಿಯಾದರೇನು, ಮೇಲು ಕೆಳಗುಗಳೆಂಬದೊಂದುಗಳ ಆಳಿ ಇಲ್ಲ ಅನ್ನುವುದರಿಂದಲೇ ತೋರುವ ಪಥದಲ್ಲಿ ಹೊರಸಾಗುತ್ತೇನೆ ನೋಡು. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಬೇದಿಗಳು ಮೆರೆಯುತಿ ಹವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ ಹೋದ ಕಲ್ಪದಲಯ ಹೊಂದಿದ ಪ್ರಪಂಚವು ಕೆಳಗೆ ಏಳು ಲೋಕ, ಮೇಲೆ ಏಳು ಲೋಕಗಳು, ಅಲ್ಲಿರಬೇಕಾದ ಅನೇಕ ವರ್ಗ. ಆಶ್ಚರ್ಯ. ಏನು? ನಿನ್ನಂತವ ಇದ್ದಾನೆ, ನನ್ನಂತವ, ಹೊರನಂತವ ಇದ್ದಾನೆ. ಅದ್ರ ಒಂದು ಏನು? ನಾನು ನಂತವ ಇಲ್ಲ. ನಿನ್ನಂತವನು ನನ್ನ ಉದರದಲ್ಲಿ ಇರ್ಲಿಕ್ಕಿಲ್ಲ. ಇರಲಿಕ್ಕಿಲ್ಲಲ್ಲೋ? ಹೋಗ್ಲಿ ಬಿಡು. ಹಾಗುಂಟು ಅಂತ ನೋಡಿದ್ದು ನಾನು. ಹೇಗಿತ್ತು? ಒಂದಕ್ಕೂ ಚಲನೆ ಇಲ್ಲ, ಅಂದ್ರೆ ಜಡವಾಗಿದೆ. ಆಮೇಲೆ ಮುಂದೇನು ಅಂತ ನೋಡಿದ ಆಶ್ಚರ್ಯ. ಎತ್ತ ನೋಡಿದರತ್ತ ಎಲ್ಲವೂ ಕಾಂಚನಮಯವಾಗಿ ತೋರುವುದು. ಸ್ವರ್ಣ. ಅದಕ್ಕಿನ್ನೊಂದು ಹೆಸರು ಹಿರಣ್ಯ ಎನ್ನುವುದೆಂದರೆ ನೀನು ಹಿರಣ್ಯ ಗರ್ಭ. ಶೋಧನೆ ಮುಗಿಯಿತು, ಬಂದಿದೆ. ಹಿರಣ್ಯ ಗರ್ಭ ಅಂತ ನನಗೆ ಹೆಸರು. ಹೌದು. ಹಾಗಂತ ದೊಡ್ಡವರಾದವರು ತಮಗೆ ಕೊಟ್ಟಂತ ಸಾಲವನ್ನು ಹಿಂದಕ್ಕೆ ಕೊಡುವುದೇ ಇಲ್ಲ. ಕೊಡ್ತಾರೆ. ಕೊಡ್ತಾರೆ. ಕೊಡದೇ ಇದ್ರೆ ದೊಡ್ಡತನಕ್ಕೆ ಏನು ಬೆಲೆ ಹೇಳು. ಅದಕ್ಕಾಗಿ ನೀನು ನನಗೆ ಹೆಸರು ಕೊಟ್ಟ ಹಾಗೆ ನಾನು ನಿನಗೊಂದು ಹೆಸರನ್ನು ಕೊಡ್ತೇನೆ. ಆಧಾರ ಬೇಕಾಗ್ತದೆ. ಬಂದಂತಹ ದಾರಿ ಯಾವುದು? ಅದೋದ್ವಾರ. ಆದ್ದರಿಂದ ಇನ್ನು ಮುಂದೆ ನೀನು ಅದೋಕ್ಷಜ. ಒಳ್ಳೆ ಹೆಸರು. ನನಗೆ ದುಡಿದು ಸಿಕ್ಕಿದ್ದು ಅಲ್ವಾ? ನಿನಗೆ ಧರ್ಮಕ್ಕೆ ಸಿಕ್ಕಿದ್ದು, ಕೊಡುಗೆ ನಾನು ಉಳಿತಲಿಗೆ ಸಿಕ್ಕಿದ್ದು. ಹೌದು. ಆಯ್ತಲ್ಲ ತೀರ್ಮಾನ? ಆಯ್ತಲ್ಲ. ಕಳೆದ ಕಲ್ಪಲ್ಲಿ ಉದಕ್ಕೆಲ್ಲ ನೀ ದೊಡ್ಡವ, ಸರ್ವ ಮೇದಿನಿ ನನ್ನಲ್ಲಿದೆ ಅಂತ ಹೇಳಿದ್ರೆ ಬ್ರಹ್ಮನೇ ದೊಡ್ಡವ ಅಂತ. ಒಂದು ಮಾತು. ಏನು ಮಾತು? ಮಾಡಿದ್ದು ಬಂಥ.
ಒಳ ಹೋಗುವಾಗ ಬಣ್ಣ ಎಲ್ಲ ಒಂದೇ, ಒಂದು ಚಲಿಸುವುದಿಲ್ಲ. ಕಾರಣ ಉಂಟು ಅದಕ್ಕೆ. ಚೇತನ ನಾನು ಕೊಡಬೇಕಲ್ಲ. ಹೌದಪ್ಪ, ಸಮಸ್ಯೆ ಉಂಟಲ್ವಾ? ಈಗ ಚೇತನ ಇರುವುದು ಎಲ್ಲಿ ಉಂಟು ಅಂತ ಹುಡುಕಬೇಕೋ ಬೇಡ? ನಾನು ಹೇಳಲಿಕ್ಕಾಗ್ತದೆ ಬ್ರಹ್ಮ ನಿನ್ನ ಸರದಿ ಹೋಗುಂತ. ದೊಡ್ಡವ ನೀನು, ಹೇಳು ಹಾಗೆ. ನಿನಗೆ ಮನಸ್ಸಿದ್ರೆ ಹೋಗ್ಬೇಕು. ಸರಿ, ನಾ ಸುಮ್ಮನೆ ಕೂತ್ಕೊಳ್ಬೇಕು. ಸೂಚನೆ ಅರ್ಥವಾಗುತ್ತದೆ. ಎಂತದ್ದು? ನೀನು ಹೋಗ್ಬೇಕಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಆಯ್ತು. ದಾರಿ ಕೊಡು. ಹೌದನ ಇವ ಒಳ ಹೊಕ್ಕೋದು ಒಳ್ಳೆಯದಾಯ್ತು. ಹೊರಗಿದ್ರೆ ಬಾಯಿ ಬಿಡ್ತಾನೆ, ಬಾಯಿ ಬಿಟ್ಟರೆ ಗಂಡು ಬಣ್ಣಗೇಡಾಗಿ ಆಗ್ತದೆ. ಒಳಗೆ ಹೋಗಿ ಎಲ್ಲ ಅನುಭವವನ್ನು ಹೊಂದಿ ಮತ್ತೆ ಬಂದು ಮಾತನಾಡ್ಲೇವ. ಅದಕ್ಕಾಗಿ ನವದ್ವಾರವನ್ನು ಬಂಧಿಸ್ತೇವೆ. ಸುರದ ವೈದ್ಯರು ಕೇಳಿ ಪರಮೇಶ್ವರಿಗರು ಅದಿ ಹರಿಯ ಜಠರ ವಾಪಗುತ್ತಲೇ ಪರಿಕಿಸಿ ಕಂಡನು ಹರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು, ಮರೆಗೊಂಡ ಧರಣಿಯೆಲ್ಲವನು. ಹರಿಯ ಉತ್ತರವನ್ನು ಹೊಕ್ಕಿದ್ದೇನೆ, ನೋಡುತ್ತಾ ಇದ್ದೇನೆ. ಏನಿದೆ ಆಶ್ಚರ್ಯ! ಸರ್ವ ಬ್ರಹ್ಮಾಂಡಗಳು ಕೂಡ ಈತನ ಉದರದಲ್ಲಿ ಅಡಕವಾಗಿಯೋ ಎಂಬಂತೆ ಇದೆ. ಎಲ್ಲೆಡೆ ನೋಡಿದರೂ ಕೂಡ ಜೀವರಾಶಿಗಳು ಸಕಲವೂ ಚೇತನಾಯುಕ್ತವಾಗಿದೆ. ನನ್ನ ಉದರದಲ್ಲಿದ್ದಂತಹ ಜೀವಿಗಳೆಲ್ಲವೂ ಕೂಡ ಜಡವಾದರೆ ಚೇತನ ಎನ್ನುವುದು ಈತನ ಉದರದಲ್ಲಿ ಅಡಕವಾಗಿದೆ. ಅಷ್ಟು ಮಾತ್ರವಲ್ಲ, ಒಂದು ಕಡೆ ನೋಡಿದ್ದೀರಿ, ಅದು ಕುಳಿತುಕೊಂಡಿದ್ದಾರೆ ನವ ಬ್ರಹ್ಮರು, ಮತ್ತೊಂದು ಕಡೆ ಏಕಾದಶ ರುದ್ರರು. ರುದ್ರರಿದ್ದಾರೆ, ಬ್ರಹ್ಮರಿದ್ದಾರೆ. ಹಾಗಾದ್ರೆ ಹರಿಯಲ್ಲೇ ಎಂಬುದಾಗಿ ಹುಡುಕಿದ್ರೆ ಹರಿಯೇ ಇಲ್ಲವಲ್ಲ. ಹಾಗಾದ್ರೆ ನನ್ನ ಉದರದಲ್ಲಿಯೂ ಇಲ್ಲ, ಈತನ ಉದರದಲ್ಲಿಯೂ ಇಲ್ಲ. ಹಾಗಾದ್ರೆ ಹರಿಯೊಬ್ಬನೇ ಈ ಜಗಕ್ಕೆ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ ಎನ್ನುವಂತಹ ಸತ್ಯ ಈಗ ತಿಳಿಯಿತಲ್ಲ. ಛೇ, ಎಂತಹ ಅಪರಾಧವನ್ನ ಮಾಡಿದೆ ನಾನೇ ದೊಡ್ಡವ, ನಾನೇ ಶ್ರೇಷ್ಠ ಎಂಬುದನ್ನು ಸಾಧಿಸ ಹೊರಟು ವಿಧ ವಿಧವಾಗಿ ಮಾತುಗಳಿಂದ ಆತನನ್ನು ಭಂಗಿಸಿದೆ. ಆತನ ವಾದಕ್ಕೊಪ್ಪದೆ ಹೊಡೆದಾಟಕ್ಕೂ ಮುಂದಾದೆ. ಛೇ, ಚಿನ್ಮಯಾತ್ಮಕರಾದಂತಹ ಆತನಲ್ಲಿ ಇಂತಹ ದುರ್ವರ್ತನೆಯನ್ನು ತೋರಿದನಲ್ಲ. ಛೇ ಛೇ, ಇದಕ್ಕಾಗಿ ಕ್ಷಮಾಪಣೆಯನ್ನು ನಾನು ಕೇಳಲೇಬೇಕು. ಹರಿಯೇ ಶ್ರೇಷ್ಠ ಎಂಬುದಾಗಿ ಆತನಲ್ಲಿ ಹೇಳಿಕೊಳ್ಳಬೇಕು. ಅದಕ್ಕಾಗಿ ಹರಡ್ತಾನೆ ನೋಡುವ. ಏನಿದೆ ಆಶ್ಚರ್ಯ! ಬಂದ ದಾರಿಯಲ್ಲೇ ಹಿಂದೆ ಹೋಗುತ್ತಾನೆ ಎಂಬುದಾಗಿ ಊದುವ ಮುಖವಾಗಿ ಹೋದರೆ ಎಲ್ಲವನ್ನು ಬಂಧಿಸಿ ಬಿಟ್ಟಿದ್ದಾನೆ ಹರಿ. ಮಾಡಿದ್ದುಣ್ಣೋ ಮಹಾರಾಯ. ಆತ ನನ್ನ ಉದರವನ್ನು ಹೊಕ್ಕಾಗ ನಾನೂ ಕೂಡ ಅಷ್ಟದ್ವಾರಗಳನ್ನು ಬಂಧಿಸಿದೆ. ಹಾಗಾದರೆ ಅದೋ ದ್ವಾರ ಒಂದು ಇರಬೇಕಲ್ಲ? ಇಲ್ಲ. ಅದೋ ದ್ವಾರವನ್ನು ಬಂಧಿಸಿದ್ದಾನೆ ಅಂದ್ರೆ ಏನರ್ಥ? ಬ್ರಹ್ಮನಿಗೆ ಹೊರ ಪ್ರಪಂಚದ ಸಂಪರ್ಕಕ್ಕಾಗಿ ಒಂದು ದ್ವಾರದ ಅವಶ್ಯಕತೆ ಇದೆ. ಆದ್ರೆ ಹರಿಗೆ ಅದು ಅಗತ್ಯವೇ ಇಲ್ಲ. ನವದ್ವಾರಗಳನ್ನು ಬಂಧಿಸಿದ್ದಾನೆ ಅಂತ ಆದ್ರೆ ಮತ್ತೆ ಮತ್ತೆ ಆತನ ಶ್ರೇಷ್ಠತೆಯನ್ನ ಆತ ತೋರಿಸ್ತಾ ಇದ್ದಾನೆ. ಆತನ ಶ್ರೇಷ್ಠತ್ವಕ್ಕೆ ಶರಣು ಹೋಗಿದ್ದೇನೆ. ಏನು ಮಾಡೋಣ? ಈತನ ಉದರದಲ್ಲಿ ಅನೇಕ ಸಹಸ್ರ ವರ್ಷಗಳ ಕಾಲ ಅಲೆದಾಡುವಂತಹ ಪರಿಸ್ಥಿತಿ ಈ ಬ್ರಹ್ಮನದಾಯ್ತಲ್ಲ. ಹೊರಗಡೆ ಹೋಗಬೇಕು, ಹರಿಯಲ್ಲಿ ಮಾತಾಡಬೇಕು ಎಂಬಂತಹ ತುಡಿತ ಹೆಚ್ಚಾಗುತ್ತಾ ಇದೆ. ಆದರೆ ಇದಕ್ಕಾಗಿ ಏನು ಮಾಡೋಣ? ಅಮ್ಮ ಒಂದು ಆಡಿದಂತಹ ಮಾತು, ಕಷ್ಟ ಕಾಲದಲ್ಲಿಂದ ನಿಷ್ಠೆಯೆಂಬಜಿಸಿರಿ. ಹೌದು, ಆದ್ದರಿಂದ ಅಮ್ಮನನ್ನೇ ಧ್ಯಾನಿಸುತ್ತೇನೆ, ಹೊರಗೆ ಹೋಗುವಂತಹ ದಾರಿಯನ್ನ ಕಂಡುಕೊಳ್ತೇನೆ. ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪಥ ಗೋಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿಸಿ ಬಾಯೊಳಗೆ ಯೋಗ ಮಾಯೆಯ ಬೆರಸಿ. ಶೋಧನೆಗಾಗಿ ಒಳಹೊಕ್ಕವನೀಗ ಬರ್ತಾನೆ ಅಂತ ನಾನು ಕಾದರೆ ಬರುವುದು ನಿದ್ದೆ. ನನಗೆ ನಿದ್ರಿಸುವುದಕ್ಕೆ ಸುಸ್ಥಳವಿಲ್ಲವೆನ್ನುವಾಗಲೇ ಕರುಣಾರ್ಣವೇ ಆದಂತಹ ಜಗದಮ್ಮನ ಪ್ರಾರ್ಥಿಸಿಕೊಂಡರೆ ಆಲದಲ್ಲಿ ಒಂದು ತೇಲಿ ಬರತೊಡಗಿತಲ್ಲ. ಅವಳ ಕರುಣೆ ಇರಬೇಕು ಎನ್ನುವಂತೆ ಭಾವಿಸಿದರೆ ಅಲ್ಲೂ ಒಂದು ಪರೀಕ್ಷೆಯನ್ನು ನುಡಿತಾಳೆ. ಕಿರಿದ ಗಾತ್ರದಲ್ಲಿ ನೀಳಕಾಯವನ್ನ ಅಂತ ನಾನು ಮಲಗೋಣವಿಂತು. ಎಳೆಯ ಗಾತ್ರಕ್ಕೆ ನನ್ನನ್ನು ಹೊಂದಿಸಬೇಕು. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ
ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗುವೆ. ಬರುತ್ತಲ ಕಮಲಜವು ಬರುತ್ತಲ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಮಗದಿಂದ ಇರದೆ ಮೇಲಕ್ಕೆ ನೋಡಲು ಊರ ಪಂಚವದನ ದೇವ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳವು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಗ ಅಚ್ಚರಿಯಾದುದೇನೆಂಬೆ ಸುರದ ವೈಶ್ಯರು ಲಾಲಿಸಿ ಆದಿಮಾಯನ್ನು ಧ್ಯಾನಿಸಿದ ಕ್ಷಣ ಬೆಳಕಿನ ಕಿರಣವನ್ನು ಕಂಡಿತು. ಆ ಕಿರಣವನ್ನು ಬೆಂಬತ್ತಿ ಬಂದಾಗ ಅದು ನಾಳ ರೂಪದಿಂದ ಹೊರಗಡೆ ಬಂದಿದ್ದೇನೆ. ಈ ನಾಳ ಎಲ್ಲಿಯದು ಎಂಬುದಾಗಿ ನೋಡಿದ್ರೆ ಏನಿದೆ ಆಶ್ಚರ್ಯ! ನೀಲ ಜಲದಿಯ ಮೇಲೆ ಆಲದೆಲೆಯನ್ನು ಹಾಸಿಗೆಯನ್ನಾಗಿರಿಸಿಕೊಂಡು ಬಾಲ ಮುಕುಂದನಾಗಿ ಮಲಗಿದ್ದಾನೆ ಶ್ರೀಹರಿ. ಆತನ ನಾಭಿ ಕಮಲದಿಂದಲೇ ಹೊರಟಂತಹ ಈ ಕಮಲನಾಳ, ಈ ಕಮಲದಲ್ಲಿ ನಾನು ಈಗ ಮಂಡಿಸಿದ್ದೇನೆ. ಹೌದು, ಪದ್ಮಾಸನ ಸ್ಥಿತನಾಗಿ ಮಂಡಿಸಿದಂತಹ ಸಂದರ್ಭದಲ್ಲಿ ಅತ್ತ ಇತ್ತ ಸುತ್ತಮುತ್ತ ನೋಡುವಾಗ 4 ದೆಸೆಯಲ್ಲಿ 4 ಮುಖಗಳು ಮೂಡಿತಲ್ಲ. ಅದು ಮೇಲಕ್ಕೆ ನೋಡಿದಾಗ ಪಂಚವದನನಾಗಿದ್ದೇನೆ. ಇದೆಲ್ಲವೂ ಕೂಡ ಶ್ರೀಹರಿಯ ಮಾಯೆ ಎಂಬುದನ್ನು ಅರಿತೆ ಈತನಲ್ಲಿ ನನ್ನ ಮನಸ್ಸಿನ ವಿಚಾರವನ್ನು ಹೇಳಬೇಕು ಎಂಬುದಾಗಿ ಆಲೋಚಿಸಿದ್ರೆ ಅದು ಯೋಗ ನಿದ್ರಾ ಪರವಶನಾಗಿದ್ದಾನೆ. ಹಾಗಿರುವಾಗ ಈತ ಎಚ್ಚರಗೊಳ್ಳುವವರೆಗೆ ಈತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ನೋಡೋಣ. ಜಯ 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 ಜಯ. ಇರದೆ ಗೌಡದ ಕಿಲ್ಬಿಷವ ಇರುಬೆರಳಿರಲಿ ಹೊರಗೆಡೆ ದಾನವರಿ ರುದಿರುತ್ತಲಿ
ಮೆರೆಯುತ್ತಲಿಪ್ಪುದು ಜನಮಯವಾಗಿ ಹೊರತು ಕಾಣಿಸದ ಅನ್ಯವು. ಆಶ್ಚರ್ಯ, ಪರಮಾಶ್ಚರ್ಯ. ಸುತ್ತಮುತ್ತ ಎತ್ತ ನೋಡಿದರು ತುಂಬಿಕೊಂಡಿದ್ದ ಜನರಾಶಿಯ ಮೊತ್ತ. ನಾನೊಬ್ಬನೇ ಇದ್ದಾರೆ ಇಲ್ಲಿ. ಯಾಕೆ ಏನು ಪ್ರಶ್ನೆಗಳೇ ಹುಟ್ಟಿಕೊಳ್ತಾ ಇದೆ ಹೊರತು ಅದಾವುದು ತಿಳುವಳಿಕೆಗೆ ಬರ್ತಾ ಇಲ್ಲ. ಹಾಗಾದ್ರೆ ಏನಿರಬಹುದು ನೋಡಬೇಕಾಗಿದೆ. ಸ್ವಲ್ಪ ಮುಂದೆ ಮುಂದೆ ಸಾಗು. ಹೊರಗತ್ತಲೆ ಅಲ್ಲದೆ ಕಂಗಳಿಗಿರುವುದು ಬೇರೇನು ಕಾಣುವುದೇ. ಈ ರೀತಿಯಿಂದಲೇ ಜನ್ಮವ ಕೊಟ್ಟವರಾರು ತಿಳಿಯದಾದೆ. ಏನಿದು ವಿಚಿತ್ರ? ಒಮ್ಮಿಂದಮ್ಮೇಲೆ ನನ್ನ ಹುಟ್ಟು ಕೆಳಗಿನಿಂದ ಮೇಲೆ ಎದ್ದೇನೆ ಅಥವಾ ಮೇಲಿನಿಂದ ಕೆಳಗೆ ಬಿದ್ದೇನೆ ಒಂದು ತಿಳಿಯುತ್ತಾ ಇಲ್ಲ. ಸುತ್ತಲೂ ನೋಡ್ತೇನೆ, ಏನೂ ಕಾಣುವುದಿಲ್ಲ. ಎಲ್ಲವೂ ಕತ್ತಲೆ ಕತ್ತಲೆ ಕತ್ತಲೆ. ಈ ಕತ್ತಲೆಯ ಮಧ್ಯದಲ್ಲಿ ನಾನೆಲ್ಲಿಂದ ಬಂದೆ? ಯಾಕೆ ಇಲ್ಲಿ ನಿಂದೆ? ಇಲ್ಲೂ ಏನು ಮುಂದೆ? ಎಲ್ಲವೂ ಪ್ರಶ್ನೆ. ಇದಕ್ಕೆ ಉತ್ತರ ದೊರೆಯಬೇಕಲ್ಲ. ನಡೆತೇನೆ ಮುಂದೆ ಸಾಗಿದೆ, ಸಾಗಿದೆ. ಎಂತದೆಲ್ಲ ಸಾಗುತ್ತದೆ ಅಂತ ಗೊತ್ತಾ? ಎಲ್ಲಿ ಏನು ಅದು ಹಿಂದಿನಿಂದ ಮುಂದಿನಿಂದ ಬಂದು ತಾಗಬೇಕಾದ್ರೆ ಇದು ನೀನು ಯಾರು? ನೀನು ಗೊತ್ತಿಲ್ಲ. ನನ್ನ ತಂದೆ ಯಾರು? ಅರಿವಿಲ್ಲ. ನನ್ನ ತಾಯಿ ಯಾರು? ತಿಳಿದಿಲ್ಲ. ಯಾಕೆ ಇಲ್ಲಿ ಬಂದೆ? ಸರಿ ಇಲ್ಲ. ಇಲ್ಲೂ ಏನು ಮುಂದೆ? ಗೊತ್ತಿಲ್ಲ. ಉತ್ತರ ಬೇಡ. ಗೊತ್ತಿಲ್ಲ ಗೊತ್ತಿಲ್ಲ ಏನು ಗೊತ್ತಿಲ್ಲ. ನಿನಗೆ ಗೊತ್ತೇನೋ? ನನಗೆ ನಾನು ಯಾರು? ನನ್ನ ಅಪ್ಪ ಇಲ್ಲಿ, ನನ್ನ ಅಮ್ಮ ಇಲ್ಲಿ, ನಾನು ಯಾಕೆ ಇಲ್ಲಿ? ಹೇಳಬೇಕ. ನನಗೆ ತಿಳಿದಿಲ್ಲ. ನಿನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನನಗೆ ತಿಳಿದಿಲ್ಲ, ಮತ್ತೆ ನಿನ್ನ ಬಗ್ಗೆ ನಾನು ಅಲ್ಲ ಮತ್ತೆಂತದ್ದು ನೀನು ಸುಮ್ಮನೆ ಇದ್ದಾರೆ. ನಿನಗೆ ನಿನ್ನದು ಗೊತ್ತಿಲ್ಲ, ನನಗೆ ಗೊತ್ತುಂಟು. ಹೌದೇ? ನನ್ನ ಬಗ್ಗೆಯೋ ನಿನ್ನ ಬಗ್ಗೆಯೋ? ನನ್ನ ಬಗ್ಗೆ ಅದರಿಗೆ ಗೊತ್ತುಂಟು. ಹೌದಾ? ಯಾರು ನೀನು? ನಾನೇ. ನಿನ್ನ ಬಗ್ಗೆಯೂ ಗೊತ್ತುಂಟು. ಹೌದಾ? ಯಾರು ನಾನು? ನೀನೇ. ಅದು ವಿಷಯ ನನಗೆ ಏನು ಗೊತ್ತಿಲ್ಲ. ನಿನಗೆ ಏನು ಗೊತ್ತಿಲ್ಲ. ನೀರ ಮಧ್ಯದಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ಒಂದಾದವರು ಭವಿಷ್ಯತ್ತಿನಲ್ಲಿ ಮುಂದುವರಿಯುವಲ್ಲಿ ಒಂದಾಗಿರಬೇಕು. ಹೌದು, ನಮ್ಮ ಜೊತೆ ಹೀಗೆ ಇರಬೇಕು. ಜೊತೆ ಇರಬೇಕು ಅಂತಾದ್ರೆ ನಾವು ಮಾಡಬೇಕೋ ಬೇಡವಾ? ಏನು ಸಂಬಂಧ? ಅದು ಒಳ್ಳೆಯದು. ಹೇಗೆ? ನಿನಗೆ ನಾನು, ನನಗೆ ನೀನು. ಆಯ್ತು. ಇಲ್ಲಿ ಸಂಬಂಧ ಮಾಡಿಕೊಳ್ಳುವುದಕ್ಕೆ ಯಾರು? ನೀನಿಲ್ಲ, ನಿನ್ನ ಬಿಟ್ಟು ನಾನಿಲ್ಲ. ನೀನು ಎಲ್ಲಿಗೆ ಹೋದ್ರು ನಾನು, ನಾನು ಎಲ್ಲಿಗೆ ಹೋದ್ರು ನೀನು. ಜೊತೆಯಾಗಿದ್ರೆ ಅಲ್ವಾ ಅಂದ. ಇದು ಅಲ್ಲಿ ಸಂಬಂಧ ಆಯ್ತಾ? ಹಾಗಾದೀತೋ ಹೀಗಾದೀತೋ ಅಂತ ಅಲ್ಲ, ನೀನು ಯೋಚನೆ ಮಾಡು. ಯೋಚನೆ ಮಾಡಿತು ನಾನು. ಅದಾದ್ರೆ ಕಡಿಮೆ ಆಗ್ತದೋ, ಹೀಗಾದ್ರೆ ಸಂಬಂಧ ಆಗುದಿಲ್ವೋ, ಹೀಗೆಲ್ಲ ಬರ್ತಾರೆ ಯೋಚನೆ ಮಾಡಿದಾಗ. ಸಂಬಂಧದಲ್ಲಿ ಲೆಕ್ಕಾಚಾರ ಮತ್ತೆ ತಾ ತಾ ಏನು ತರಬೇಕು? ತಾತ. ನಾನು ಸಂಬಂಧದಲ್ಲಿ ತಾತನು ಅಲ್ವಾ? ಆರಂಭ ಹೇಗೆ ಮಾಡೋದು ಅಂತ ನನಗೆ ಮೊದಲು ಸಿಕ್ಕಿದ ಅಕ್ಷರ ತ.
ಒಂದಕ್ಷರ ಸ್ವರ ಆಗುತ್ತದೆ, ಎರಡು ಸೇರಿದ್ರೆ ಅದುವೇ ಸಂಬಂಧವಾಗುತ್ತದೆ. ಹೌದು. ತಾತ ಏನು ತಮ್ 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 ಸಂಬಂಧದಲ್ಲಿ ತಮ್ಮುಂಟ? ತಮ್ಮು ತಮ್ಮು ಅದೆಂತ ಸಂಬಂಧ? ಅದೇ ಅದೇ ಮುಂದೆ ಹೋಗ್ಬೇಕಲ್ಲ. ಸಂಬಂಧ ಕದಾದೀತ ಯಾವ ಅಕ್ಷರ ಸೇರಿಸೋದು ಅಂತ. ತಮ್ಮ ಉಮ್ಮ ನಾನು ಉಮ್ಮ ಉಮ್ಮ. ಏ ತಮ್ಮ ಅಂದೆ. ತಮ್ಮ. ಹಾಗೆ ಹಾಗಾದ್ರೆ- ತಾಮ ತುಮ್ಮ ಹಾಗೆ ತಮ್ಮ ಸಂಬಂಧದಲ್ಲಿ ನಾನು ನೀನು ನಿನಗೆ ತಮ್ಮ. ತಮ್ಮ. ನೀ ತಮ್ಮ ಎನ್ನ ತಮ್ಮ. ಸಂತೋಷವಾಯ್ತು. ಹಾಗಾದರೆ ಏನಾದ್ರೆ ನೀನಾರು ನಾರಲ್ಲ ಮತ್ತೊಂದು ಸಂಬಂಧಕ್ಕೆ ನೀನು ಆದೀತೋ? ಆದಿತ್ತೊಂದಲ್ಲ ಮಾಡಿದ್ದು ನಾನು. ನೀನು ಆದೀತು. ನೀವನದೊಂದು ಬೇರೆ. ನೀನು ಸಂಬಂಧಕ್ಕೆ ಆದೀತು. ಆದಿತ್ತು ಅಂತಲೇ ನಾನಿರುವುದಿಲ್ಲ. ಆದರೆ ಒಂದು ಎಂತದಾದರೆ ಸಂಬಂಧ ಮಾಡುವುದಕ್ಕೆ ಮುಂಚಿತವಾಗಿ ಮೊದಲು ಪರೀಕ್ಷೆ ಆಗಬೇಕು. ಈಗ ಸುಮ್ಮನೆ ಪರೀಕ್ಷೆ ಪರೀಕ್ಷೆ ಆಗದೆ ಸಂಬಂಧ ಮಾಡುವ ಹಾಗಿಲ್ಲ. ನಿನಗೇನು ಹೆದರಿಕೆ ಆಗ್ತದ? ಹೌದು, ಪರೀಕ್ಷೆ ಆಗದೆ ಗಟ್ಟಿ ಆಗ್ಬೇಕಲ್ಲ ಸಂಬಂಧ. ಗಟ್ಟಿ ಆಗ್ಲಿಕ್ಕೆ ಅರ್ಥದಲ್ಲಿ ಮುರಿಬಾರ್ದಲ್ಲ. ಆಕ್ಷೇಪ ಇಲ್ಲ. ಆದ್ರೆ ಒಂದುಂಟು, ಬೇಗ ಫಲಿತಾಂಶ ಬೇಕು. ನಿನ್ನ ಅಂಗೈಗೆ ಬರ್ತದೆ ಫಲಿತಾಂಶ. ಬರ್ತದ ಇಲ್ಲಿ ಬಂದ ಪರೀಕ್ಷೆ ಆಗ್ಬೇಕಲ್ಲ. ಬೇಗ ಮಾಡು ಬೇಗ ಮಾಡು ಬೇಗ ಮಾಡು. ಮೆಲ್ಲ. ಏನಾಗಿದಪ್ಪ? ಪೊಯ್ಯಿ ಹೇಳ್ತಾನೆ ಪುಯ್ಯಿ ಹೇಳ್ತಾನೆ ಪೊಯ್ಯಿ. ಎಂತದಾಯ್ತು? ನಿನ್ನ ಮೈಯಲ್ಲಿ ಎಲುಬೇ ಇಲ್ಲ. ಈಗ ಸಂಬಂಧಕ್ಕೆ ಎಲುಬು ಬೇಕಾ? ಅಲ್ಲ, ಮತ್ತೆ ಹೇಳಿದ್ದು ನಿನ್ನ ಮೈಯಲ್ಲಿ ಮೃದು 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 ಮೆತ್ತಗ. ಮೆತ್ತಗೆ. ಮೆತ್ತಗಿದ್ರೆ ಅನುಕೂಲ ಆಗೋದು. ಕೈ ತೆಗೆಯುವುದಕ್ಕೆ ಮನಸ್ಸು ಬರುವುದಿಲ್ಲ. ನಿನ್ನ ಮೈಯ ಹಾಗೆ ಹಾಗೆ ಮನಸ್ಸು ಕೂಡ ಮೃದು. ನಿನ್ನನ್ನು ನೋಡಿದಾಗ ಏನಾಯ್ತು? ಒಂದು ರೀತಿಯಲ್ಲಿ ಗೌರವ, ಗೌರವ, ಇನ್ನೊಂದು ರೀತಿಯಲ್ಲಿ ಪ್ರೀತಿ ಬೇಕದು. ಉಕ್ಕೇರಿ ಬರುತ್ತಾ ಉಂಟು. ಒಳ್ಳೆಯದು. ಆದ್ದರಿಂದ ಒಳ್ಳೆಯ ಲಕ್ಷ. ಸಂಬಂಧದಲ್ಲಿ ನೀನು ನನಗೆ ಅಣ್ಣ, ನಾನು ಅಣ್ಣ. ಗುರುತಿಸಿಕೊಳ್ಳುವಲ್ಲಿ ಅಣ್ಣ ತಮ್ಮಂದಿರು ಎನ್ನುವ ಹಾಗೆ ಭವಿಷ್ಯತ್ತಿಗೆ ನಮಗೆ ಅನುಕೂಲವಾಯಿತೋ ಇಲ್ವೋ? ಆದ್ರೆ ಒಂದುಂಟು. ಏನು? ಏ ತಮ್ಮ, ಅಣ್ಣ ಹೊತ್ತೆಷ್ಟಾಗಿ ಹೋಯಿತು? ಹೊತ್ತು ನೋಡೋದಿಲ್ಲ, ಕಾಣುವುದಿಲ್ಲ, ಗೊತ್ತಾಗುವುದಿಲ್ಲ. ಆದ್ರೆ ಅನುಭವಕ್ಕೆ ಬಂದದ್ದು ಯಾರು ಗೊತ್ತಾ? ಏನು? ಹಸಿವೆ ಹಸಿವೆ ಹಸಿವೆ. ಹೌದಾ? ಉದರಾಗ್ನಿ ಬಾಧಿಸುತ್ತಿರ್ಬೋದು. ತಿನ್ಬೇಕು. ಏನಾದ್ರೂ ಬೇಕಾ ಬೇಡವೋ ನೋಡಿದೆವು ಅಂತಾದ್ರೆ ಎಷ್ಟು ದೂರಕ್ಕೆ ದೃಷ್ಟಿ ಹಾಯಿಸಿದೆವೋ ಅಲ್ಲಿಯವರೆಗೆ ಉದತಿ ಮಾತ್ರ ಇದೆ. ಇದನ್ನು ತಿನ್ನುವುದಕ್ಕಾಗುತ್ತದೇನೋ? ಆಗುವುದಿಲ್ವಲ್ಲ. ಆಹಾರ ಎಲ್ಲಿದೆ? ಜಲವನ್ನು ಶೋಧಿಸು.
ರಕ್ಷಿಸುವುದು ದೊರಕಿದುದರೆ ಎಂದು ನಡೆದರು ಶೌರ್ಯದ ನನಗೂ ಕೂಡ ಹೊಟ್ಟೊಳಗೆ ಚುರ್ ಚುರ ಚುರ್ ಕಷ್ಟ ಚುರ್ 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 ಚೂರ ಆಯ್ತಾ ಚೂರಲ್ಲ ಚುರ್ 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 ಹಾಗೆ ಉದರಾಗಿ ಬಾಧಿಸ್ತಾ ಇದೆ. ಓಹೋ ಮೊದಲು ತಿಳಿದುಕೊಂಡದ್ದು ಹೇಗೆ ಹಾಗೆ ನಾನೋರ್ವನೇ ಎನ್ನುವುದಾಗಿ. ನಾನು ಗ್ರಹಿಸಿದ್ದು ಒಬ್ಬನೇ ಇರೋದು ಅಂತ. ತದನಂತರ ನಿನ್ನ ಕಂಡೆ. ನೀನು ಒಬ್ಬ ಇದ್ದೀಯಲ್ಲ. ಹೌದು. ಹಾ. ಹಾಗಿದ್ದರೆ ವಿಶಾಲವಾದಂತಹ ಹಾ. ಈ ಜಲನಿಧಿಯಲ್ಲಿ ಹಾ. ಅದೆಷ್ಟೋ ಜೀವರಾಶಿಗಳು ಇರಲಬಹುದು. ನನಗೆ ಗೊತ್ತಿಲ್ಲ. ಜಲವನ್ನು ಶೋಧಿಸೋಣ. ಒಳ್ಳೆ ಉಪಾಯ. ಸಿಕ್ಕಿದ ಪ್ರಾಣಿಯನ್ನು ಹಿಡಿದು ತಿಂದು ಏ, ನಮ್ಮ ಉದರಾಗಿಯನ್ನು ನೀನು ಆ ಕಡೆಯಿಂದ ಬಾ. ಇದಕ್ಕೆ ಜೀವ ಇಲ್ವಾ? ಮಗನೇ ನನಗೆ ಕಳಿಸಿಕ ಬರಗಡೀರು ನೋಡಿಕೊಳ್ತೇನೆ. ತಮ್ಮ ಎಲ್ಲಿದ್ದೀರೋ? ಹೌದು. ಹತ್ತಿರ ಹತ್ತಿರ ಬಾ. ಹತ್ತಿರ ಹತ್ತಿರ ಬಂದೆ. ಮೆತ್ತಗೆ ಮೆತ್ತಗೆ ನಿಲ್ಲು. ಮೆತ್ತಗೆ ಮೆತ್ತಗೆ ನಿಂದೆ. ಆ ಕಡೆ ನೋಡು. ಏನು? ಅಲ್ಲಿ ನೋಡು. ಏನುಂಟು? ಇಲ್ಲಿ ನೋಡು. ಇದು ನಿನ್ನ ಬೆರಳಲ್ವ? ಇದು ನಿನ್ನ ಬೆರಳು. ಇದು ಬೆರಳೆ. ಮತ್ತೆಂತ? ನಿನ್ನ ಕೊರಳಲ್ಲ. ಬೆರಳಿನ ತುದಿಯಲ್ಲಿ ಉಗುರು. ಅದು ಉಗುರೆ. ಉಗುರಿನ ಒಳಗೆ ಕೊಳ. ನಿನ್ನ ತಲೆ ಅದಲ್ವಾ ಹೇಳಿತು. ಮತ್ತೆಂತದು? ಒಂದು ಪ್ರಾಣಿಯನ್ನು ನೋಡಿದ್ದೇನೆ. ಎಲ್ಲಿಂಟು? ಅಲ್ಲಿಯೇ ಉಂಟು. ಹಾಗಲ್ಲಿ. ಹೌದು. ಸರಿಯಾಗಿ ನೋಡೋದು ನಮ್ಮ ಹೇಗುಂಟು ಅಂತ. ಈ ಪ್ರಾಣಿಯನ್ನು ನೋಡು. ಅದರ ಶರೀರ ನೋಡು. ಗಡ 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 ಗಡ. ಈಗ ಸ್ವಲ್ಪ ಆರಂಭ ಆದಷ್ಟೇ. ಕಣ್ಣು ನೋಡು.
ಬಿಳಿ 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 ಬುಳ್ಳಿ ಬುಳ್ಳಿ ಆಗುದು ಹುಳಿ ಅಲ್ಲ ಬಿಳಿ ಬಿಳಿ ಅದು ಈಗ ಈಗ ಆಗುದಲ್ವಾ? ಆಚೆ ಈಚೆ ಹಾಗೆ. ನೋಡ್ತಾ ಉಂಟು. ಎಂತದ್ದು ನೋಡ್ದ? ಜಲದಲ್ಲಿ ಅಡಗುವ ಮುನ್ನ ಈ ಪ್ರಾಣಿಯನ್ನು ಹಿಡಿದು ತಿನ್ನೋಣ. ಇಲ್ಲಿ ಡಾಮು ಇಲ್ಲ ಡಿಮ್ಮು ಇಲ್ಲ ಡುಮ್ಮು ಇಲ್ಲ. ಇದು ನೀನ ಇದು ನೀನ ಹೆ, ಹೌದಾರ? ಮೋಸ. ನಿನಗೆ ತಲೆ ಸರಿ ಉಂಟಾ? ಹಾ, ನಿನಗೆ ಬಾಡಿಯನ್ನು ಹಿಡಿಲಿಕ್ಕೆ ಬರುದಿಲ್ಲ. ಇದು ಸರಿ ಇಲ್ವಾ? ಅದು ತಲೆಯ, ಮತ್ತೆ ಅದು ಅದು ಮೇಲಿನದು. ಆಹಾಹಾ. ಹೌದಾರ? ಹಾ, ನಾನು ಸಿಕ್ಕಿತು ಅಂತ ಗ್ರಹಿಸಿ ಹೌದಾ? ಅದು ತಪ್ಪಿಸಿ ಹೋಗಬೇಕಾ? ನಾನು ಹಿಡಿದದ್ದು ಪ್ರಾಣಿಯನ್ನು, ನಾನು ಹಿಡಿದರನ್ನೇ ಬಡಿದದ್ದು ಪ್ರಾಣಿಗೆ, 4 ಬಿಗಿದೆ ದಾಕ್ಷಿಣ್ಯ ಮಾಡಿಲ್ಲ. ಬಿದ್ದದ್ದು ನಿನಗೆ. ಟಿಪ್ ಟಿಪ್ ಅಂತ ನಿನ್ನ ಬೆನ್ನಿಗೆ ಬಿತ್ತು. ನಿನ್ನ ಬೆನ್ನಿಗೆ ಬಿತ್ತಲ್ಲ. ನನಗೆ ಅದು ದೊಡ್ಡ ವಿಷಯ ಅಲ್ಲ. ಅಲ್ಲಿಗೆ ಸ್ವಲ್ಪ ತಾಗಿದ್ದು ನಿನಗೆ ಅಲ್ಲಿಗೆ ಸರಿಯಾಯ್ತು ಅಲ್ವಾ? ಈ ಪ್ರಾಣಿ ಎಲ್ಲಿ ಹೋಗಿದೆ? ನೀರಿನಲ್ಲಿ ಒಳಗಿದೆ. ಹುಡುಕೋಣ. ಹರಿಯನಾಭಿ ಕಮಲನಾಳದಿ ಮರಿಗುಳು ತಲೆ ವಿಧಾನ ಮನದಲ್ಲಿ ಹರಿಸಿದನು ದೈತ್ಯರ ರುಚಿನ ಬರುವರೆಲ್ಲ. ಏನಿದು ವಿಚಿತ್ರ! ಎಲ್ಲಿಂದಲೋ ಹುಟ್ಟಿಕೊಂಡಂತಹ ದೈತ್ಯರಿಬ್ಬರು ನನ್ನನ್ನು ತಿನ್ನ ಬರುತ್ತಾ ಇದ್ದಾರೆ. ಅವರಿಂದ ತಪ್ಪಿಸಿಕೊಂಡು ಓಡಿ 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 ಅದು ನೀರೊಳಗೆ ಅಡಗಿದರೂ ಕೂಡ ಬಡಿದೆಚ್ಚರಿಸ್ತಾ ಇದ್ದಾರೆ. ಅವರಿಂದ ಬದುಕಿಕೊಳ್ಳುವುದಕ್ಕಾಗಿ ಕಮಲನಾಳದಲ್ಲಿ ಅಡಗಿಕೊಂಡೆ. ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಈ ಹೊತ್ತಿನಲ್ಲಿ ನೆನಪಾಗುತ್ತಾ ಇದೆ ಅಮ್ಮ ಹೇಳಿದಂತಹ ಮಾತು. ಆಕೆಯನ್ನೇ ಧ್ಯಾನಿಸುತ್ತೇನೆ. ಜಯ 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 ಆದಿಮಾತೆ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಬರೀ ಹೊರೆಯ ಬಾರದೆ ಬಂದ ಕಷ್ಟವ ಕರೆದುಕೊಂಬಿ. ಚರಿತೆ ನನ್ನ ಕಷ್ಟವನ್ನು ಏನೆಂದು ಹೇಳಲಿ ತಾಯಿ. ಇದ್ದಕ್ಕಿದ್ದಂತೆ ಜನರಲ್ಲಿ ಹುಟ್ಟಿಕೊಂಡಿದ್ದಾರೆ ಇಬ್ಬರು ದೈತ್ಯರು. ನನ್ನನ್ನು ತಿನ್ನುವ ವಸ್ತು ಎಂದು ಭ್ರಮಿಸಿ ಅದು ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ಅವರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಓಡೋಡಿ ಬಂದೆ. ತಾಯೇ, ನನ್ನ ಕಷ್ಟವನ್ನು ಹರಿಯಲ್ಲಿ ಹೇಳಿಕೊಳ್ಳೋಣ ಎಂಬುದಾಗಿ ನೋಡಿದ್ರೆ ಅದು ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಆದ್ದರಿಂದ ಬೇರೆ ದಾರಿ ಕಾಣದೆ ನಿನ್ನನ್ನೇ ಸ್ತುತಿಸಿದ್ದೇನೆ. ರಕ್ಷಿಸಮ್ಮ. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ. ಶ್ರೀಹರಿಯ ಸೇರಿಗ ಕಾರಣದಿ ಅವನಿರುವ
ನಿದ್ರೆಯೊಳಿನ್ನು ಶೀಘ್ರದೊಳ್ ಅಗಲಿ ಹೋಗುವೆನು ಭರದೊಳೆಚ್ಚರಗೊಂಡು ದೈತ್ಯರ ಬರಿದು ಕೊಡುವನು ಭೀತಿ ಬಿಡಿ ವರ ಸುದರ್ಶನವ ಕೊಡುತ್ತವಗೆ ನೀ ಮರೆಯೊಳಿಯುವುದೆಂದು ಮರುಗಬೇಡ ವಿಧಾದ ವಿಧಾದ ಮರುಗಬೇಡ ವಿಧಾತ. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಹರಿಯನ್ನ ಆವರಿಸಿರುವ ಕಾರಣ ಆತನು ಗಾಢವಾದಂತಹ ನಿದ್ರೆಯಲ್ಲಿದ್ದಾನೆ. ಇನ್ನು ನಾನು ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡಂತಹ ಹರಿ ದುರುಳರನ್ನು ಸಂಹರಿಸುತ್ತಾನೆ. ಈ ಸುದರ್ಶನವನ್ನು ಆತನಿಗೆ ಒಪ್ಪಿಸು. ಅಲ್ಲಿಯವರೆಗೆ ನಾನೇನು ಮಾಡಲಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿದ್ದುಕೋ. ಜಯಗೆ ಶುಭವಾಗಲಿ. ತೊಲಗಿನ ಯೋಗ ಮಾಯೆಯು ನಳಿನನ ಬರು ಮುರಿದು ನಿದ್ರಿಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಆವರಿಸಿಕೊಂಡಿರುವಂತಹ ನಿದ್ರಾಮಾಯಿ ಎನ್ನುವುದು ತೊಲಗಿ ದೂರವಾಯಿತು. ಎಚ್ಚೆತ್ತುಕೊಂಡಾಗಲೇ ಸಹಸ್ರ ಅರೆಗಳಿಂದ ಒಬ್ಬ ಚಕ್ರಾಯುಧವೊಂದು ಬಂದು ಕೈ ಸೇರಿತಲ್ಲ. ತೆರೆಗಳ ಉಬ್ಬರ ಇಳಿತವನ್ನು ಕಾಣುವಾಗಲೇ ನಗು ಬರ್ತದೆ. ಯಾರೋ ಬರುವ ಹಾಗೆ ಕಾಣುತ್ತದೆ. ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡಿದ್ದೀಯನೋ? ನಮಗೆ ಕಾಣ್ತದೆ. ನಿನಗೆ ಆಧಾರವಾದದ್ದು ಒಂದು ಎಲೆ ಅಲ್ವಾ? ಬೇರೆ ಉಂಟ ನಿನ್ನಲ್ಲಿ? ಒಂದೇ ಎಲೆಯನ್ನು ಇಟ್ಟುಕೊಂಡು ನೀನೇನು ಮಾಡುದು? ಸುಮ್ಮನೆ ಇಲ್ಲದೆ ಸ್ವಲ್ಪ ಹಂಚು ಅಭ್ಯಾಸವನ್ನು ಮಾಡು. ನಾವಿದ್ದೇವೆ ಇಲ್ಲಿ. ಒಂದೊಂದು ಎಲೆ ನಮಗಾದ್ರೂ ಕೊಡುವುದಲ್ವಾ? ಅದು ಬಿಟ್ಟು ನಿನ್ನಷ್ಟಕ್ಕೆ ಕುಳಿತುಕೊಂಡು ಏನು ಮಾಡುವುದಿದು? ನಮ್ಮನ್ನು ನೋಡಿ ಅಪಹಾಸ್ಯದ ನಗುವನ್ನು ಬೀರುತ್ತಾ ಇಲ್ಲಿರುವ ಎಲ್ಲ ಪೋರನೆ. ಯಾರೋ ನೀನು? ಯಾಕೆ ಕುಳಿತೆ ಹೇಳಬೇಕು. ಮೊದಲು
ಕೂನೆಗಾಡಿದ ವಯಸ್ಸದ್ದು ಅರ್ಥ ಇಲ್ಲ ಅದು. ಒಂದು ಸಣ್ಣ ಪ್ರಾಣಿಯನ್ನು ಒಂದು ಪೋರನನ್ನು ನೋಡಿದ್ದೇವೆ. ಹಸಿ ಆಗಿದೆ, ಇಲ್ಲಿ ತಿನ್ನೋಣ ಅಂತ ಹೇಳಿ ಹೋದರೆ ಆತ ಓಡಿದ. ಹೌದಾ? ಬೆನ್ನಟ್ಟಿದ್ದೆ, ನಾನು ಕೈ ಹಾಕಿದ್ದು ಸಿಕ್ಕದೆ ಅಂತ ಸಿಗಲಿಲ್ಲ, ಅದು ಓಡಿ ಅವನು ಇತ್ತ ಕಡೆಗೆ ಬಂದಿದ್ದಾನೆ. ಇಲ್ಲಿ ಬಂದನು, ಇಲ್ಲಿಯವರೆಗೆ ಬಂದದ್ದು. ನಿನ್ನ ಅಭಿನಯ ಸಾಕು. ಹೌದಾ? ನಮ್ಮ ಪ್ರಶ್ನೆಗೊಂದು ಉತ್ತರ ಹೇಳು. ಏನದು ಪ್ರಶ್ನೆ? ಹಾಗಿದ್ರೆ ಉಳಿತಿ ನೀನು. ಆಹಾ. ತೋರು ಬೇಗ ಮೊದಲು ಕಂಡ ಓರನೆಲ್ಲಿ ಹೋದ ಬಂಡ. ದೊಡ್ಡ ಜನರಲ್ಲೂ ನೀವು ದೊಡ್ಡದೇ ಹೇಳಲಿಕ್ಕಿಲ್ಲ. ನೋಡುವಾಗಲೇ ಗೊತ್ತಾಗುದಿಲ್ಲ. ಏನಪ್ಪ ದೊಡ್ಡ ನಾವು ಧೀರರು ಶೂರರು. ನೀವು ಶೂರ ಹಾಗೆ ಅಹುದೇ ನೀವು ಎರಡು ಮಾತಿಲ್ಲ. ಅಹುದೇ ಹೌದಾ? ಅಹುದೇ ನೀವು ಹೌದೌದೌದೌದೌದು. ಧೀರ ಶೂರ ಅಹುದೇ ನೀವು ಆ ಆ ವಾರಿಧಿಯಲಿ ಬೇರೆ ಕಾಡಿಗೆಲ್ಲ ಹೊರತು ವಾರಿಧಿಯಲಿ ವೀರ ಶೂರರ ಕುದೇ ನೀವು ಭೂರಿ ದೋಷವಾನ್ಸೆ ಬಿಟ್ಟವೋ ಯಾರ ಕಣ್ಣಿರಯ್ಯ ಬದಲು ದಾನರಿ ಧೀರ ಶೂರರಹುದೇ ಅಹುದೇ ನೀವು ಆ ವೀರರು ಶೂರರು ವೀರರು ಗನ ಗಂಭೀರರು. ನಿಮ್ಮನ್ನು ನೋಡುವಾಗಲೇ ಅರ್ಥ ಮಾಡಿಕೊಳ್ಳಿ. ಮೊಣಕಾಲ ಪರ್ಯಂತ ಇದೆಷ್ಟು ಜಲ, ಹೆಚ್ಚು ಗಾತ್ರ ದೇಹ ನಿಮ್ಮದು. ಮತ್ತೆಂತದ್ದು? ಕೈಯ ಬೇಕು ಬೇಕು ಇಂಥವರೆಲ್ಲ ಬೇಕು. ಇಂಥವರು ಬೇಕು ಅನ್ನೋದಕ್ಕೆ ನೀನಲ್ಲ. ನಮ್ಮ ಸಂತೋಷಕ್ಕಾಗಿ ಬೇಕು, ನಿನ್ನ ಕೆಲಸಕ್ಕಾಗಿ ಬೇಕು. ನಿನ್ನ ಸಂತೋಷಕ್ಕಾಗಿರುವುದಲ್ಲ, ಮತ್ತೆ ಕೆಲಸಕ್ಕಾಗಿ ನಾವಿರುವುದಲ್ಲ. ಕೆಲಸಕ್ಕಲ್ಲು ನಾವು ತಿನ್ನುವುದಕ್ಕೆ ಇರುವುದೀಗ. ತಿನ್ನುವುದು ಕೆಲಸ ಅಲ್ಲ. ತಿನ್ನೋದು ಕೆಲಸ ಅಲ್ಲ, ತಿಂದ ಮೇಲೆ ಕೆಲಸ.
ಬೇಕಲ್ಲ ಇಲ್ಲಿ ಒಂದು ಸಣ್ಣ ಪ್ರಾಣಿಯನ್ನು ನೋಡಿದ್ದೇನೆ. ನೀವು ಮೊದಲು ಕಂಡದ್ದು ಯಾರನ್ನು? ಒಂದು ಸಣ್ಣ ಪ್ರಾಣಿಯನ್ನು ಎಲ್ಲಿಂಟು ತೋರಿಸು. ನಾನರಿಗೆ ನೀನರಿಯೇ? ಏನು ಅರಿಯಲ್ಲ. ಒಳ್ಳೆ ಕತೆ ಅಂದೆ. ಹಾಗಾದ್ರೆ ನೀನು ಯಾರು? ಅಲ್ಲ ನಾವು ನೋಡಿದ್ದು ನೀನು ನೋಡ್ಲಿಲ್ವಾ? ಬೇರೆ ಕಾಣಿ ಎನ್ನ ಹೊರತು ವಾರಿಧಿಯಲ್ಲಿ ನಾನು ಕಂಡದ್ದು ನನ್ನನ್ನು ಮಾತ್ರ. ಆಗ ತೀರ್ಮಾನ ಮಾಡಿದೆ ಜಲಧಿಗೆ ನಾನು ಒಡೆಯ. ನಿನ್ನಲ್ಲಿ ಕ್ರಮ ಇಲ್ಲ, ನಮ್ಮಲ್ಲಿ ವಿಕ್ರಮ ಇದೆ. ಅವನಲ್ಲಿ ಅಕ್ರಮ ಇದೆ. ನೀನು ಸಕ್ರಮಿಯಲ್ಲ, ವಿಕ್ರಮಿಗಳು. ನೀನೊಂದು ಕ್ರಿಮಿ ಮಾತ್ರ. ಹೌದೇನೋ? ಜಲದಿ ಗೊಡೆಯ ಎನ್ನಬೇಕು ಅಂತ ಇದ್ರೆ ಇಲ್ಲಿರುವಂತಹ ಸಮಸ್ತ ವಿಚಾರಗಳ ವ್ಯಕ್ತಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಿದೆ. ಹೌದಲ್ಲ? ಅದು ಅರಿವಿಲ್ಲ. ಮೊದಲು ನಾನು ಹುಟ್ಟಿಕೊಂಡದ್ದು, ಆ ನಂತರದಲ್ಲಿ ಅದು, ಆಮೇಲೆ ಅದು ಸಣ್ಣದು. ಆಯ್ತಾ? ಅಲ್ಲಿಗಾಯ್ತು. ಆಗ್ಲಿಲ್ಲ. ಕೊನೆಯಲ್ಲಿ ನಿನ್ನನ್ನು ಕಂಡದ್ದು. ಕೊನೆಯವನಾಂತಹ ನೀನು ಅಧಿಕಾರಿಯಾಗುವುದಕ್ಕೆ ಹೇಗೆ ಸಾಧ್ಯ? ಕಂಡದ್ದು ಕೊನೆಯಲ್ಲಿ. ಇಲ್ಲಿ ಅದೇ ಅದೇ ಇರೋದು. ಮೊದಲು ನಾನು ಎನ್ನುವಾಗ ನಾನೇ ಇಲ್ಲಿ ಆಗಬೇಕು. ಹೌದೇನೋ? ಏನಾದ್ರೂ ಮಾತನಾಡಿ ನಗಾಡಿ ನಮ್ಮನ್ನು ಸಾಗು ಹಾಕಲಿಕ್ಕೆ ನೋಡಬೇಡ. ಈಗ ಏನು ಸಲುಗೆ? ನಿನ್ನ ಹಾಗಿದ್ದವರು ನಾವಲ್ಲ, ಘನ ವಿಕ್ರಮಿಗಳೈಸೆ. ಅವ ಹೇಗಿದ್ದ? ಜಾಗ್ರತೆ, ಎಚ್ಚರ. ನಿಮಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಉತ್ತರ ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲಿಗೆ ಬಂದಿದೆ ಮತ್ತು ಗೊತ್ತಿಲ್ಲ ಅಂತ ಹೇಳಿ ಕಾಣಲಿಲ್ವಲ್ಲ? ನಾವು ನೋಡಿದ ಪ್ರಾಣಿಯನ್ನು ನೀನು ನೋಡ್ಲಿಲ್ಲ. ಅವನ ದೃಷ್ಟಿಯಲ್ಲಿ ದೋಷ ಉಂಟು. ತಲೆಗಳ 5 ಮೊದಲಿನವಾಗಿ. ನಿನಗೆ ತಲೆಯ ಇಲ್ವಾ? 5 ನಿನಗೆ 4 ಇಲ್ಲ. ಕಡಿಮೆ. ಮತ್ತೆ ಕಡಿಮೆ. ಕಡಿಮೆ. 1 ಇದೆ. ಶಿರ. ಅವನ ಜೊತೆಗೆ ಹೋಲಿಸಿದಾಗ ಹಾಗೆ. ಹೌದು. ಅವನಿಗೆ 5, ನನಗೊಂದು. ಹೌದು. ನಾವು ಕಂಡ ಪರಿಚಯ ಹೇಳಿದ್ದು ಗೊತ್ತಾಯ್ತಾ? ನಾವು ಕಂಡಿದ್ದೇವೆ ಅನ್ನುವುದಕ್ಕೆ. ಅವನಿಗೆ 2 ಕೈ, ನಿನಗೆ 4 ಕರ. ಅಂದ್ರೆ ಕೈ. ಅವನಿಗೆ ತಲೆ ಹೆಚ್ಚು, ನನಗೆ ಕೈ ಹೆಚ್ಚು. ನೀನು ಕಪ್ಪು ಕಪ್ಪು ಕರಿಯ. ಕರ್ಗುಡ. ಬಣ್ಣದ ಮೇಲೆ ಎಂತದ್ದು? ಬಣ್ಣದ ಮೇಲಲ್ಲ, ನಿನ್ನ ಬಣ್ಣ ಹೀಗುಂಟು ಅಂತ ಹೇಳಿದ್ದೆ. ಅವನ ಬಣ್ಣ ಚಂದ, ಅದು ಬಹಳ ಚಂದ. ಬಿಳಿ 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 ಬೆಳ್ಳಚ್ಚಿ. ಆಮೇಲೆ ಅವ ನಮ್ಮನ್ನು ನೋಡಿ, ನಮ್ಮ ದೇಹ ನೋಡಿ ಹಾಗೆ ನಡುತ್ತಾ ಇದ್ದ. ಭಯ ಭೀತನಾಗಿ ನೀನು ಹಾಗಲ್ಲ, ನನ್ನನ್ನು ನೋಡಿದಾಗ ಹೆದರಿಕೆ ಆಗುವುದು. ಶಾಂತಿ ತಿಂಶ. ಏನು ಹೆದರುವುದಿಲ್ಲ ನಮ್ಮನ್ನು ನೋಡಿ? ಅಲ್ಲ, ನೀನು ಮಾತನಾಡಿ ನಗಡುದು. ಅಲ್ಲ, ಯಾಕೆ ಹೆದರ್ಬೇಕು? ಯಾಕೆ ಹೆದರ್ಬೇಕು? ನಮ್ಮನ್ನು ನೋಡುವಾಗ ಹೆದರಿಕೆ ಆಗುದಿಲ್ಲ ನಿಮಗೆ? ಹೆದರುವಂತದ್ದು ಏನುಂಟು ನಿಮ್ಮಲ್ಲಿ? ಅಲ್ಲ, ಏನುಂಟು ಅಂತಲ್ಲ. ಅವ ಹೆದರಿದ್ದಾರೆ, ನೀರು ಯಾಕೆ ಹೆದರುವುದಿಲ್ಲ ಅಂತ ಪ್ರಶ್ನೆ. ಅವ ಹೆದರಿದಾಗ ಓಡಿಸಿದ್ದೀವಿ, ನಾನು ಸುಮ್ಮನೆ ಕುಳಿತಾಗ ಓಡಿಸುವುದಿಲ್ಲ. ನಮ್ಮನ್ನು ಕಂಡಾಗ ಹೆದರಿ ಓಡಿತಾವ, ಓಡಿಸಿದ್ದಲ್ಲ, ಆಮೇಲೆ ಓಡಿಸಿದ್ದ. ಹುಟ್ಟಿದ್ರ ಇಲ್ವ? ಅದು ಓಡುವಾಗ ಹೆದರಿದವರನ್ನು ಓಡಿಸ್ತೀರಿ ಅಲ್ಲ, ಓಡಿಸುವುದಲ್ಲ. ನಿನಗೆ ಸಲುಗೆ ಸ್ವಲ್ಪ ಹೆಚ್ಚು. ಎಲ್ಲರಲ್ಲೂ ನಮ್ಮಲ್ಲಿ ಸಲುಗೆ ಬೇಡ. ಮತ್ತೇನು ಬೇಕು?
ತೋರಿಸುವ ಪ್ರಾಣಿಯನ್ನು. ಕೊಟ್ಟೆ ತೋರದಿದ್ರೆ ಒಂದು ವೇಳೆ ನೀನು ತೋರದಿರ್ತೋಡೆ ನಾವೇನು ಮಾಡ್ತೇವೆ ಗೊತ್ತುಂಟು? ಇನ್ನೂ ಮಾಡಿಲ್ಲ. ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದಾಗೆ ಗಂಟಲಲ್ಲಿ ಇಳಿಲಿಕ್ಕಿಲ್ವೋ? ಇಳಿಸುವುದ ಇದಂತದ್ದು ಬೆಟ್ಟು. ಬೆಟ್ಟಲ್ಲ ಹೆಬ್ಬೆಟ್ಟು. ಅದ್ಯಾಕಿರೋದು ಒಳಗೆ ಹಾಕಿ ಒತ್ತಿ ತುರುಕ್ಲಿಕ್ಕೆ. ಅದಕ್ಕೆಲ್ವಾ? ಈಗ ನಿನ್ನನ್ನು ಬೇಡ, ನೀನು ಇಳಿಯುದು ಬೇಡ. ಮತ್ತೇನ್ ಮಾಡ್ತೀವಿ? ನಾವೊಂದು ಕೆಲಸ ಮಾಡ್ತೀವಿ. ಇನ್ನು? ನಿನ್ನನ್ನು ಹೀಗೆ ಎಳೆದು ಅಂಗೈಗೆ ಹಾಕಿ ñಟ್, 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 ñಟ್ ಮಾಡಿ. ಯಾವ ಮೂರ್ಖ ಮಾಡೋದು ಅಂತ ನೀನು ಹೀಗೆ ಮಾಡಿ ಹಾಗೆ ಏನು ಹಾರಿಸುದು? ಅದು ಕಸ ಉಳಿದದ್ದು ಉಳಿದದ್ದು ರಸ ಅದನ್ನು ಹೀಗೆ ಇಡುವುದು. ಹಾ. ಇಲ್ಲಿ ಅವರ ಮುಖ ನೋಡೋದು ಹಾಗೆ ಆಗೋದಿದ್ದು. ನಿಮಗೆ ನಲವಿಂದ ಬದುಕಬೇಕು. ನಲೆ ಮರೆಯನ್ನು ಸೇರಿಕೊಳ್ಳಿ. ನಲವಿನಿಂದ ಮರೆಯ ಸೇರೆ ಸಲಹಿಕೊಂಬೆ ತಲೆಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲಹೆ ಐಕ್ಯರು ಎನ್ನೊಳಗೆ ನಿಮ್ಮ ಮೂವರನ್ನು ಶರದಿ ಮಧ್ಯೆಯಲ್ಲಿ ಪಡೆಯುವ ಧಾತೃತ್ವವನ್ನು ಹೊಂದಿದವ ನಾನು. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು. ದುರ್ಬುದ್ಧಿಯಿಂದ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಬಂದ್ರೆ ಹಾಗಿಲ್ಲ ಹೋಗಿರ ಏಯ್! ನೋಡು. ಒಂದು ಅವಕಾಶ ಆದ್ರೂ ಕೊಡ್ಬೇಕಾ ಬೇಡ? ನೀನೇ ಹೊಡಿಯುವುದ? ಮತ್ತೆಂತದು? ತಿರುಗಿ ಬರ್ಬೇಕಿತ್ತು. ತಿರುಗಿದಿಲ್ಲು ಈಗ ಸತ್ತಿದೆ. ಸತ್ತಿದ ಹೊಡೆ ಈಗ. ಸತ್ತ ಮೇಲೆ ಹೊಡಿಯುದಿಲ್ಲ ಅದು. ಸಾಯುದಕ್ಕಿಂತ ಮೊದಲು ಹೊಡಿಯುದು. ಹೌದಾ? ಏ ತಮ್ಮ, ಅಲ್ಲಿ ನೋಡು 5 ತಲೆದು ತಲೆ ಅಲ್ಲಿ ನೋಡು. ಅದನ್ನು ಹೋಗಿ ನೀನು ಹಿಡಿದು ತಿನ್ನು. ನನಗೆ ಒಂದು ಸಾಕು. ಅದೇ ಅದು ಒಂದೇ ಇರೋದು, ಎರಡಿಲ್ಲ. ಇದು ನನಗೆ ಬೇಕು. ಇದು ನನಗೆ. ಏಯ್ ಮತ್ತು ಸುಮ್ಮನೆ ಇಲ್ಲದೆ ಹರಟೆ ಮಾಡಬೇಡ, ಹೇಳಬೇಡ. ಗೊತ್ತಾಯ್ತಲ್ಲ? ಇರೋದು ಒಂದು, ಹೌದು. ತಿನ್ನುವುದಕ್ಕೆ ನಾವು ಇಬ್ಬರಿದ್ದು. ಹೌದು. ಹೀಗೆ ಮಾಡು, ಹೇಗೆ? ಒಂದು ಪಾಲು ಮಾಡಿದ್ರೆ ಹೇಗೆ? ಹಾಲು ಮಾಡಿದರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಇಲ್ಲ, ಸಮಸ್ಯೆ ಬರುವುದಿಲ್ಲ. ಹೌದು. ಅದಕ್ಕೆ ಸರಿಯಾಗಿ ಕೇಳಿಸಿಕೊ. ಹೇಗೆ? ಇದರಲ್ಲಿರುವ ರಕ್ತ, ಇದರಲ್ಲಿರುವ ಮಾಂಸ, ಇದರಲ್ಲಿರುವ ಚರ್ಮ ಅಷ್ಟು ನನಗೆ ಗೊತ್ತಾಯ್ತಾ? ಉಳಿದದ್ದೆಲ್ಲ ನಿನಗೆ. ಉಳಿದದ್ದು ಎಲ್ಲ ನನಗೆ. ಹೌದೌದು. ಆದೀತು. ಅವಸರ ಮಾಡಬೇಡುವ, ತಿನ್ನುವುದು ನಾನು ಮೊದಲು, ಆಮೇಲೆ ನಿನಗೆಲ್ಲ ಉಳಿದದ್ದು. ಅಲ್ಲ, ಮೊದಲು ಏನು ಪಾಲು ಹೇಗೆ ಅದು? ಅದೇ ಆ? ಮಾಂಸ ಚರ್ಮ ರಕ್ತ ಆ. ಅದು ನನಗೆ, ಉಳಿದದ್ದು ಎಲ್ಲ ನನಗೆ. ನಿನಗೆ ಎಲ್ಲ ಎಂತದು? ಎಲುಬು ಕಟ 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 ಕಟ್ ಮಾಡಿ ತಿನ್ನ ಅದೇನದು ಬೇಡ. ನಿನಗೆ ಅದು ಇಲ್ಲ ಅಂತ ಆಗ್ತದೆ. ನಾನು ಪಾಲು ಮಾಡ್ತೇನೆ. ನೀನ್ ಮಾಡ್ತೀಯಾ? ಈ ಪ್ರಾಣಿಯ ಪ್ರಾಣಿಯ ಕಂಠದಿಂದ ಮೇಲೆ ಒಂದು ಪಾಲು ನಿನಗೆ, ಹಾ. ಈ ಪ್ರಾಣಿಯ ಹಾ. ಸೊಂಟದಿಂದ ಕೆಳಗೆ ಹಾ. ಅದು ಪೂರ್ತಿ ನಿನಗೆ. ತಮ್ಮ ಉಳಿದದ್ದು ಸಾಕು ಎನಗೆ. ತಮ್ಮ ಹಾ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಹಾ. ಈ ಪ್ರಾಣಿಯ ಮಧ್ಯ ನನಗೆ. ಯಾವ ಪ್ರಾಣಿಯರ? ಮತ್ತೆ ನೀರೆತ್ತದಾಡಿದ್ದು ನಾನು ಅದು ಅದನ್ನೇ- ನಾನು ಅದೇ ಹೇಳಿದ್ದು. ನಾನು ಎಲ್ಲ ಹೇಳುದ ಹಾಗೆ ಅದೇ, ಮತ್ತೆ ಇದಲ್ಲ, ಆಹಾ. ಅದು ಬೇಡ ಇದು ಬೇಡ, ಆಹಾ. ನಿನಗೆ ಪಾಲು ಬೇಕೇ ಬೇಕು. ಹೌದು. ಬೇಕು ಅಂತ ಆದ್ರೆ ಹಿಡಿ ಅದರ ಕಾ. ಇದು ಒಳ್ಳೆ ಕತೆ ಆಯ್ತಲ್ಲ. ಎಂತ ಕತೆ? ಇಷ್ಟೆಲ್ಲ ದುಡಿದು ಪಾಲಾಗುವಾಗ ಕಾಲು ಹಿಡಿಬೇಕಾ? ಬೇಕು ಅಂತ ಹಿಡಿಬೇಕು. ಜೊತೆಯಲ್ಲಿ ಒಂದು ಕೈ, ಹೌದಾ? ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ನಮಗೆ ಒಂದು ಕಾಲು ಸಾಕು ಅಣ್ಣ. ಮತ್ತೆ ಎಷ್ಟು ಬೇಕು? ಒಂದು ಕಾಲು 2 ನಿನ್ನ ಲೆಕ್ಕ ಯಾರು ಕೇಳಿದ್ರ? ಮತ್ತೆಂತ? ಅದಲ್ಲ, ಹಾ. ಕಾಲಿನ ಜೊತೆಯಲ್ಲಿ ಒಂದು ಕೈ, ಆಹಾ. ಕೈ ಜೊತೆಯಲ್ಲಿ ಒಂದು ಕಾಲು. ಹಾ. ಗೊತ್ತಾಯ್ತಾ? ಹಾ. ಇಬ್ಬರು ಹಿಡ್ಕೊಳ್ಳೋದು, ಬಲವಾಗಿ ಎಳೆಯುವುದು, ಯಾರಿಗೆ ಎಷ್ಟು ಬಂತು ಅವರಿಗೆ, ಮತ್ತೆ ಮಾತಿಲ್ಲ, ತಿಂಬದೆ ಆದೀತು. ಆದೀತು. ಆದರೆ ಒಂದು ನಿನಗೆ ದರ ಎಲ್ಲಿಗೆ ಬರೋದು? ಅಲ್ಲ, ಮೊದಲು ಪ್ರಾಣಿ ಹೇಳಿದೆ ಎಂತದ್ದು? ಕಂಠನಲ್ಲಿ ಇಳಿಯುವ ತುತ್ತ. ಅದು ಸಾಯುವುದಕ್ಕಿಂತ ಮೊದಲು ಹೇಳಿದ್ದ, ಅದು ಇದು ಹತ್ತ ಮೇಲೆ ಅದರ ಮಾತಲ್ಲ. ಮತ್ತೆಂತದ್ದು?
ನಾವು ಈಗ ಆಯಾಸದಿಂದಿದ್ದೇವೆ. ಹಾಗೆ ಈಗ ತಿಂದರೆ ನಿಜವಾಗಿಯೂ ಗಂಟಲಲ್ಲಿ ಸಿಕ್ಕಿ ನಿನಗೆ ಭಯ ಅಲ್ವಾ? ಹೌದು. ದೂರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಏನು? ಅದು ನೀರಿನಲ್ಲಿ ಬಿದ್ದಿದೆ, ಸ್ವಲ್ಪ ಸಮಯ ಕಳೀಲಿ, ಸ್ವಲ್ಪ ದಪ್ಪಗಾಗ್ತದೆ, ಮೆತ್ತಗಾಗ್ತದೆ, ಕೊಳೀತದೆ ಪರಿಮಳ ಬರ್ತದೆ, ಅಲ್ವಾ? ರುಚಿ ಹೆಚ್ಚಾಗ್ತದೆ. ರುಚಿ ಆಗಬೇಕೋ ಕೊಳಿಬೇಕು, ಹೌದು. ಒಂದಷ್ಟು ಸೇರಿಕೊಳ್ಬೇಕು. ಆವಾಗ ನಮ್ಗೆ ಅನುಕೂಲ ಆಗುತ್ತದೋ ಇಲ್ವೋ? ಹೌದು. ನಮ್ಮ ಅನುಕೂಲಕ್ಕೆ ಬೇಕಾಗಿ ಸ್ವಲ್ಪ ವಿಶ್ರಾಂತಿ. ಸಾರಿ ವಿಷಯ. ಬಾಬಾ ಸಿಡಿಸಿ ಪಂಚಸಹಸ್ರ ಕಾಲದಿ ಕನುಜರಲಿ ಜಯ ಸೇರದಿರುತ್ತಿರಿ ವನ ಜನ ಬಲು ಸ್ಮರಿಸೆ ಭಕ್ತಿಯಳಾದಿ ಮಾಯೆಯನು ಮನದೊಳರಿದನು ಧುರದೊಳಸದಳ ಹನನಗೊಳಿಸುವಿ ಕಪಟದೊಳಗಿರುದಿರುತ್ತ ಮದ ಮುಖ ಕಳರ ಹೋಗಳು ತಲಿಯುವುದಿಲ್ಲ ಸಿಡದಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳ ಸೆಣಸಾಟದಲ್ಲಿ ಸೋತನೇ ಹೊರತು ಗೆಲ್ಲುವುದಕ್ಕಾಗದೆ ಹೋಯಿತಲ್ಲ. ಎಂತು ಕೊಲ್ಲೋಣ ಎನ್ನುವುದಕ್ಕಾಗಿ ಅಮ್ಮನನ್ನು ಪ್ರಾರ್ಥಿಸಿಕೊಂಡೆ ಅಂತಾದ್ರೆ ಅಂತರಂಗಕ್ಕೆ ಚೋದನೆಯನ್ನು ಕೊಡ್ತಾಳೆ. ದೂರದೊಳ ಸದಳ ಗೆಲ್ಲಲು ಬೇಹುದು ಕಪಟದೊಳು, ದೇಹ ಬಲದಿಂದಲ್ಲ ಬುದ್ಧಿಯ ಬಲದಿಂದ. ನಾನು ಮಾತಾಡಿದ್ದೆ ಸರಿಯಾಗಿಲ್ವ? ಸ್ವಲ್ಪ ಸರಿ ಮಾತಾಡುವ. ನನ್ನದಕ್ಕೆ ಕೈ ಹಾಕಬೇಡ. ಮಿಕ್ಕಿದೆ ನಿಮ್ಮ ಪೌರುಷಕ್ಕೆ ನಿನ್ನ ಏಟು ಬಲವ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದಿರ ಉಚ್ಚಾರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೇಟಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆ ಅದೆಂತದ ಹೊಗಳಿದ್ದೆ ನಿಮ್ಮನ್ನು, ಮಗಳು ಯಾಕೆ ಹೋಗಿದೆ? ಮೆಚ್ಚಿದನು ನಿಮ್ಮ ಪೌರುಷಕ್ಕೆ, ನಿಮ್ಮ ಹೆಚ್ಚಿನ ತೋಳ ಸಾಹಸ. ಎಲ್ಲಿ ಉಂಟು ಹೆಚ್ಚು? ಹೆಚ್ಚಲು ಸಾಹಸ ಹೆಚ್ಚು ಅಂದೆ. ನನಗಿದ್ದ ಎಷ್ಟೋ ಹೆಚ್ಚಿನ ಸಾಹಸ. ಹಾಗೆ 5,000 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ನನ್ನನ್ನು ಬೀಳಿಸಿದ್ದೀರಿ. ನೀವಿನ್ನು ದೃಢವಾಗಿದ್ದೀರಿ. ಏನು ಇರಬಹುದು? ಏಕಪ್ಪ ಇರಬೇಕು ಅಂತಲೂ ಇರೋದು, ಮತ್ತೆ ಇದ್ದೀರಿ ಅಂತ ಹೇಳಿ ಮತ್ತೆ ಇದ್ದೀರಿ ಅಂದ್ರೆ ಇಲ್ಲ ಅಂತ ಹೇಳಿ. ನೀವಿನ್ನು ದೃಢವಾಗಿದ್ದೀರಿ. ಇರ್ಬಾರ್ದಾ? ನಾ ಹೇಗೋ ಬಿದ್ದವ ಎದ್ದೆ. ಯಾಕೆ ಅಂತದ್ದು? ವಿದ್ಯೆ ಇರಬೇಕಿತ್ತು. ಹೌದು, ನೀವು ಕೊಲ್ಲದೆ ಬಿಟ್ಟದ್ದು ನನ್ನ ಪುಣ್ಯ. ಆದ್ದರಿಂದ ನೀನು ಉಳಿತಿರಲಿಲ್ಲ. ಸೋತೆ ನಾನು. ಸೋತ ಹೋಯ್ತದ ಯಾಕೆ? ನಿಮ್ಮ ಸಾಹಸಕ್ಕೆ ಹಾಗೂ ಯುದ್ಧಕ್ಕೆ ಸೋತೆ ನಾನು. ಸೋತನಾದಂತ ನಾನು ಗೆದ್ದವರಿಗೆ ಒಂದು ಬಹುಮಾನ ಕೊಡೋಣ ಎಂಬ ಉತ್ಸಾಹದಿಂದ ಬಂದದ್ದು. ಉತ್ಸಾಹದವನೇ ನೀನು ಕೊಡುವ ಅಧಿಕಾರ ಉಳ್ಳವನಲ್ಲ, ಮತ್ತೆ ನೀನು ಬೇಡಬೇಕಾದವ. ಗೆದ್ದವರು ನಾವು ಹೌದಲ್ಲ, ಗೆದ್ದವರ ಅಂತಹ ನಾವುಗಳು ಸೋತವನ ಅಂತ ನಿನಗೆ ಕೊಡೋದು, ಗೊತ್ತಾಯ್ತಲ್ಲ? ಬರೀ ಮಾತು, ಬರೀ ಮಾತಲ್ಲ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಯಾವಾಗ ಬೇಕು, ಹೇಗೆ ಬೇಕು, ಏನಿರಬೇಕು ಹೇಳ. ಮೊದಲು ನಂಬಿಕೆ ಬೇಕು. ಮೊದಲು ಕೈ ತಟ್ಟಿ ಹೇಳಬೇಕು ಅಷ್ಟೇ. ನೀನೇನನ್ನು ಕೇಳ್ತೀಯೋ ಅದನ್ನು ನಾವು ಕೊಡ್ತೇವೆ ಎನ್ನುವ ಹಾಗೆ. ನೀನೇನನ್ನು ಕೇಳ್ತೀಯೋ ಅದನ್ನು ನಾವು ಕೊಡ್ತೇವೆ. ಅದಕ್ಕೆ ಹೆಸರು ಚಪ್ಪಾಳೆ. ಕೈ ತಟ್ಟಿದೆ, ನನ್ನ ಕೈ ತಟ್ಟಿ ಹೇಳಬೇಕು. ಆಗ ಮುಂದೆ ಮಾಡು. ನೀನೇನನ್ನು ಕೇಳ್ತೀಯೋ ಅದನ್ನು ನಾವು ಕೊಡ್ತೇವೆ. ಕೊಡುವುದಾದರೂ ನೀವು ಪಡೆಯುವ ಭಾಗ್ಯ ಉಂಟೆ ಅವರಿಗೆ. ನನಗೆ ಬೇರೆ ಕಾಣುವುದಿಲ್ಲ. 4 ದಿವಸದಲ್ಲಿ ಅಡಸಿ ಅಂತ ಜಲ ಮಧ್ಯದಲ್ಲಿ ಕಾಣುವುದು ನಿಮ್ಮಿಬ್ಬರನ್ನು, ಹಾಗೂ ಸರಿಯಾಗಿ ಕಾಣುವುದು ನಿಮ್ಮ ತಲೆಗಳನ್ನು. ಹೌದು, ಹೇಗುಂಟು ತಲೆ? ಅದಿ ನಮಗಕ್ಕೆ ಅದನ್ನೇ ಕೊಡಿ. ನನ್ನ ತಲೆ ಹೋಯ್ತಪ್ಪ. ಏನ ಮಾಡುವುದೆಮ್ಮ ಪ್ರಾಣವ ಕೀಳಿದ ಅಯ್ಯಯ್ಯೋ, ಏನ ಮಾಡುವುದೆಮ್ಮ ಪ್ರಾಣವ ಕೀಳಿದ ಜಾಣತನದಲ್ಲಿ ವಂಚಿಸುತ್ತ ಸಾಧುರಾಗದೊಳಿವಿ ಮನದಿರವಿರುತ್ತಲೇ ಸಾಧುರ
ಅನುರಾಗದೊಳಿವೆ ಮನದಿರಾವಿನೂತನೆ ತಾನೆಂಬೊಳೆದಂಥ ಮಾತಾ ಏನ ಮಾಡುವುದು ಏನ ಮಾಡುವುದು ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ ಆಯ್ತಲ್ಲ, ಹೋಯ್ತಲ್ಲ, ನಮ್ಮದು ಇಲ್ಲಿಗೆ ಮುಗೀತಲ್ಲ. ಇನ್ನು ಏನು ಮಾಡೋಣ? ಏನ ಮಾಡುವುದಿನ್ನು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಿಂದ ನಾವು ಕೊಡದೇ ಇದ್ರೆ ಅಪವಾದಕ್ಕೆ ಗುರಿಯಾಗುತ್ತೇವೆ. ಅಂಥದ್ದಕ್ಕೆ ಅವಕಾಶವನ್ನು ಮಾಡಿ ಕೊಡಕೂಡದು. ಅಪವಾದ ಬರಬಾರದಣ್ಣ. ನಯವಾಗಿ ಮಾತನಾಡಿ ನಮ್ಮನ್ನು ವಂಚಿಸಿ ಬಿಟ್ಟನಲ್ಲ. ಏನು ಮಾಡೋಣ ತಮ್ಮ, ಇವನಿಗೆ ನಮ್ಮಿಬ್ಬರ ತಲೆ ಯಾಕೆ ಬೇಕಾಯಿತು? ಯಾಕೆ ಬೇಕು? ಅವನಿಗೆ ತಲೆ ಇಲ್ವೋ? ಉಂಟು ಅಂತಾದ್ರೆ ಮತ್ತೂ ಬೇಕು ಅಂತಾದ್ರೆ ಇನ್ನೊಬ್ಬನ ತಲೆಯನ್ನು ಕೇಳಬಹುದಾಗಿತ್ತಲ್ಲ. ಇನ್ನದು ಯಾಕೆ ಕೇಳಲಿಲ್ಲ? ಅದೇ ನನ್ನದು ಯಾಕೆ ಕೇಳಿದ? ಇನ್ನದು ಯಾಕೆ ಕೇಳಿದ? ಅದೇ ಈಗ ಸಮಸ್ಯೆ ಆದದ್ದು. ತಮ್ಮ, ಕೇಳಿದ ಮೇಲೆ ಕೊಡುವುದು ಕೊಡಲೇಬೇಕಲ್ಲ. ಹೋಗಪ್ಪ, ನಿನ್ನ ತಲೆ ಕೊಡು, ಆಮೇಲೆ ನಾನೇನು ಅಂತ ನೋಡಿಕೊಳ್ತೇನೆ. ಅಣ್ಣ, ನಿನಗೆ ಒಂದು ದೊಡ್ಡ ತಲೆ ಉಂಟಲ್ಲ, ನನ್ನ ಮೇಲೆ ಪ್ರೀತಿ ಇಲ್ವೇನೋ ನಿನಗೆ? ಪ್ರೀತಿ ಉಂಟು, ಕರುಣೆ ಉಂಟು, ಎಲ್ಲವೂ ಉಂಟು. ಹಾಗಾಗಿ ಬೇಗ ಹೋಗುವಂತ. ಹಿರಿಯವರಿಗೆ ಮೊದಲ ಗೌರವ ಸಿಕ್ಕತಕ್ಕದ್ದು. ನಿನ್ನ ಗಂಟಲಲ್ಲಿ ಎಂತ ಸಿಕ್ಕಿದೀಗ? ನೀನು ದೊಡ್ಡವಲ್ಲ, ಆಗ ನಿನ್ನ ದೊಡ್ಡ ತಲೆಯನ್ನು ಕೊಟ್ಟು ಬಿಡಣ್ಣ. ಏ ತಮ್ಮ, ದೊಡ್ಡದು ಸಣ್ಣದು ಎನ್ನುವಂತಹ ಭೇದ ಇಲ್ಲ. ಜೊತೆಯಲ್ಲಿಯೇ ನಾವು ಮಾತು ಕೊಟ್ಟಿದ್ದೇವೆ. ನಾವು ಕೊಡಬೇಕಾದದ್ದು ಅನಿವಾರ್ಯ. ಅದಕ್ಕಿಂತಲೂ ಮಿಗಿಲಾಗಿ ಕೊಡುವಲ್ಲಿ ಅಲ್ಲ, ಅವ ಪಡೆಯುವಲ್ಲಿ ಅವನೇನು ತಂತ್ರವನ್ನು ಮಾಡಿದ್ದಾನೋ ಅದಕ್ಕೆ ಪ್ರತಿ ತಂತ್ರ ಆಗಿದೆ. ಮೋಸಕ್ಕೆ ಮೋಸ, ದಾಗೆಗೆ ದಾಗೆ. ನಮ್ಮ ಬದುಕಿಗೆ ಇದೆಲ್ಲ ಬೇಕು, ಇದು ಅನಿವಾರ್ಯವೇ ಅಲ್ಲ. ಮಾತು ಕೊಡೋ, ಕೇಳಿದ್ದನ್ನು ಕೊಡು. ಏನು ಕೇಳಿದ್ರು ಕೊಡ್ತೇನೆ. ಒಂದೇ ಒಂದು ಬಿಂದು ಜಲ ನಮ್ಮ ಮೈಯ ಸೋಕದ ಹಾಗೆ ತೆಗೆದುಕೋ ಪ್ರಾಣವನ್ನು. ತಿಳಿಯದವರ ಹಾಗೆ ಮಾತನಾಡಿದಂತ ಇವರಿಗೆ ಯೋಗ್ಯವಾದಂತಹ ತಿಳುವಳಿಕೆಯನ್ನು ಕೊಡುವ ಮೂಲಕವಾಗಿ ವಿಶ್ವ ಆಕಾರ. ಜಯ ಜಯ ಕ್ಷೀರಾನಮ ಶಯನ ನಾರಾಯಣ ನಾರಾಯಣ ನೀರಜದಳ ನಯನ ಕ್ಷೀರಾನಮ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿಣ ಮಾರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ಹರಿ ಜಯ 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 ಜಯ. ಓ ಶಾಂತಾಕಾರನೇ, ಅಪ್ರಮೇಯನೇ, ರಸಾಚ್ಯುತನೇ, ಸಚ್ಚಿದಾನಂದ ಮೂರ್ತಿ. ನಿನ್ನದಾದಂತಹ ಈ ಸ್ವರೂಪವನ್ನು ಕಂಡಾಗ ಆನಂದ ತುಂಬಿರರಾಗಿ ಹೋಗಿದ್ದೇನೆ. ಬರೇ ಸಣ್ಣವನೆನ್ನುವಂತಹ ತುಚ್ಛ ಭಾವದಿಂದ ನಿನ್ನನ್ನು ಕೆಣಕಿದ್ದಿದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಿದೆ. ಯಾವ ಜನ್ಮ ಕ್ಷೇತ್ರವೋ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನಿನ್ನನ್ನು ಕಾಡಿದ್ದೇವೆ ನಾವು. ಅದು ಏನಿದ್ರು ಘೋರತರವಾದ ಅಪರಾಧ ಎನ್ನುವುದು ಈಗ ನಮಗೆ ಮನವರಿಕೆಯಾಗಿ ಹೋಗಿದೆ. ಹಾಗಾಗಿ ಕರುಣಾ ಸಿಂಧುವಾದಂತಹ ನಿನ್ನಿಂದಲೇ ಸಿಡಿಯಲ್ಪಟ್ಟ ಬಿಂದುಗಳಾದ ನಾವು ಈಗ ಒಂದಾಗಬೇಕು ಮಾತ್ರವಲ್ಲ, ಏನಿದ್ರು ಅನುಗ್ರಹದಾಯಕನಾದಂತಹ ನಿನ್ನ ಕರುಣೆ ನಮ್ಮ ಮೇಲೆ ಸದಾ ಇರಬೇಕು, ನಮ್ಮನ್ನು ರಕ್ಷಿಸಬೇಕು, ಕಾಪಾಡಬೇಕು. ಜಯ 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 ಜಯ. ಕ್ಷೀರವಾರಿ ದಿಶೇನ ಶಾಂತಾಕಾರ ವಿವಿಧ ವಿಚಾರ ಚಕ್ರಾದರ ಭವದೂರ. ಓ ತಂದೆಯೇ,
ಅಜ್ಞಾನದ ಅಂಧಕಾರದಲ್ಲಿ ತೊಳಲಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸುಜ್ಞಾನವನ್ನು ಕರುಣಿಸಿದೆ ತಂದೆ. ಆ ಸುಜ್ಞಾನದಿಂದಲೇ ನೀನು ಯಾರು, ಏನು, ಹೇಗೆ ಎಂಬುದು ನಮಗೆ ತಿಳಿಯುತ್ತೆ ತಂದೆ. ನಿನ್ನ ಉದರದಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿದ್ದಾನೆ, ಲಯಕರ್ತವಾದಂತಹ ಪರಮೇಶ್ವರನಿದ್ದಾನೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಮಾಡುವುದಕ್ಕೆ ಸರ್ವಶಕ್ತನಿದ್ದೀಯ, ಸರ್ವ ಸಮರ್ಥನಿದ್ದೀಯ ನೀನು. ಓ ತಂದೆಯೇ, ನಮ್ಮ ಹುಟ್ಟಿಗೆ ಕಾರಣಕರ್ತನು ನೀನು. ನೀನು ಜಗದ ತಂದೆ, ಜಗದ ತಂದೆ. ನಿನ್ನ ನೆಲೆಯನ್ನು ಅರಿಯದಂತಹ ನಾವು ಬೈದಿದ್ದೇವೆ, ಭಂಗಿಸಿದ್ದೇವೆ, ನೋಯಿಸಿದ್ದೇವೆ ತಂದೆ. ನಮ್ಮ ಅಪರಾಧವನ್ನು ಮನ್ನಿಸುವುದರ ಜೊತೆಗೆ ಈ ಕಾಯವು ಶಾಶ್ವತವಾದುದಲ್ಲ, ಕೀರ್ತಿಯು ಮಾತ್ರ ಶಾಶ್ವತವಾದುದು. ಹುಟ್ಟಿದಾಗಿನಿಂದ ನಮಗೆ ಹೆಸರಿಲ್ಲ ತಂದೆ. ನಮಗೊಂದು ಹೆಸರನ್ನು ಇರದೆ ನಮ್ಮ ಕೀರ್ತಿಯು ಚಿರಸ್ಥಾಯಿಯಾಗಿ ಉಳಿಯುವಂತೆ ಅಭಯವನ್ನು ಕರುಣಿಸಿದೇವ. ಕರುಣಿಸುತ್ತಲ ಭಯವನು ಕರುಣಿಸುತ್ತಲ ಭಯವನು ಜಂಗೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೀ ಮೇಧಸನ ಜಲಧಿಯಲ್ಲಿ ಸೇರಿಸುತ್ತ ಧರಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರಿವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಆ ಜ್ಞಾನದಿಂದ ಸರ್ವವನ್ನು ಅರ್ಥ ಮಾಡಿಕೊಂಡು ಶರಣಾಗತರಾದಂತಹ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನು ನಾನು. ಆದ್ರಿಂದಲೇ ಮದಿರೆಯ ಕಾಂತಿಯಿಂದ ಒಪ್ಪುವನಿಗೆ ಮಧುವೆಂದು, ಕಠಿಣ ಕಾಯವುಳ್ಳವನಿಗೆ ಕೈಟಭ ಎನ್ನುವಂತಹ ಹೆಸರನ್ನಿರಿಸಿದವ. ಜಲಸ್ಪರ್ಶವಾಗದೇ ಇರುವುದಕ್ಕಾಗಿ ನನ್ನ ಗಂಗೆಯನ್ನೇ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸುವ ಮೂಲಕವಾಗಿ ಸಂಹರಿಸುತ್ತೇನೆ. ಅದರಿಂದ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಸರಿ, ನಿಮ್ಮ ದೇಹಸ್ಥವಾದಂತಹ ಮೇಧಸ್ಸನ್ನು ಜಲಧಿಯಲ್ಲಿ ಸೇರಿಸುವ ಮೂಲಕವಾಗಿ ಧರೆಯನ್ನು ಸೀಸಕ್ಕೆ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸಿ ನಾಭಿ ಕಮಲದೊಳಗಿರುವಂತಹ ಬ್ರಹ್ಮನನ್ನೇ ಹೊರಬರಿಸಿ ನಿಯಮವನ್ನು ಮಾಡಿ ಸೃಷ್ಟಿಗಾಗಿ ಕಳುವ ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಗೊಂಡಾಗ್ತದೆ ಎನ್ನುವುದೇ ನಿಮಗೆ ಹೆಚ್ಚಿನ ಕೀರ್ತಿಯನ್ನು ಒದಗಿಸುತ್ತದೆ. ತಪ್ತಮಾನಸರಾದಂತಹ ನೀವು ಬಂದು ನನ್ನ ಜಂಘೆಯನ್ನೇರಿಕೊಳ್ಳಿ, ಪ್ರಾಣವನ್ನು ಪಡೆಕೊಳ್ಳಿ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಅರ್ಕುಳ ತುಪ್ಪೆಕಲ್ಲು ಎಂಬಲ್ಲಿ ಅತಿನೂತನ ಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಥೆ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಶಿವನ ಸುತ್ತ ಕಥೆಯನ್ನು ಮುಂದುವರೆಸಬೇಕಾದ ಅಪ್ಪಣೆ ಯಾಚಿಸುತ್ತಿದ್ದೇವೆ. ಯಕ್ಷಗಾನ ಜನನಿಯ ಜಯಲಿ ಮಾಲಿನಿಯೂ ಜನನಿಯ ಜಯಲಿ ಮಾಲಿನಿಯೂ ವರದನುಜಪೇಕ್ಷೆಯಲಿ ಕಾಮಿನಿಯು ವರದನುಜಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗರ್ಭನ ತಪವನು ಗೈವೆಯನು ತಲೆ ವನಕ್ಕಾಗಿ ನಡೆದಂದು ವನಕ್ಕಾಗಿ ನಡೆದಂದು ಮನಸ್ಸಿಯು ಜಿಬಿದಳು ಕನಕ ಗರ್ಭನ
ಸಂಸ್ಕಾರಯುತವಾಗಿ ನಡೆಸಬೇಕು ಅಂತಾದ್ರೆ ಆತ ವಿದ್ಯಾವಂತನಾಗಿರ್ಬೇಕಂತೆ. ಅದನ್ನು ಕರುಣಿಸುವವರು ಗುರುವಾದರೂ ಕೂಡ ಒದಗಿಸುವವರು ಮಾತಾಪಿತರಲ್ಲವೇ? ಆ ವಂಚನೆಯ ನಾನು ಹೊಂದಿದವಳೇ ಅಲ್ಲ. ಯಾಕೆ? ಕಶ್ಯಪ ಬ್ರಹ್ಮರಿಗೆ ದಿತಿದೇವಿಯಲ್ಲಿ ಜನಿಸಿದವಳು ನಾನು. ಮಾಲಿನಿ ಎನ್ನುವ ಹಾಗೆ ನನ್ನ ನಾಮಧೇಯ. ಜೀವನದಲ್ಲಿ ಉನ್ನತಿಯನ್ನು ಕಾಣಬೇಕು ಎನ್ನುವಂತಹ ಕಾರಣಕ್ಕಾಗಿ ನನ್ನ ತಾಯಿ ದಿತಿದೇವಿಯವರು ಗುರುಮಠಕ್ಕೆ ಕಳುಹಿದವರು. ಗುರುಮಠದಿಂದ ಓಡೋಡಿಕೊಂಡು ಬಂದು ಅಮ್ಮನನ್ನು ಕಾಣಬೇಕು ಎನ್ನುವ ಹಾಗೆ ಬಂದಾಗ ಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಗೋಳೋ ಎನ್ನುವ ಹಾಗೆ ಅಳುತ್ತಾ ಇದ್ದಳಲ್ಲ. ಯಾಕಮ್ಮ ಅಳುತ್ತಾ ಇದ್ಯಾ ಎನ್ನುವ ಹಾಗೆ ಕೇಳಿದಾಗ ಆಕೆ ಹೇಳಿದಂತಹ ಮಾತು ದಿನ ಒಂದಿತ್ತು. ದಿನದಿಂದ ದಿನಕ್ಕೆ ದಿನ ಮಣಿಯಂತೆ ಬೆಳಗುತ್ತಿದ್ದಂತಹ ವಂಶ ಈ ದೈತ್ಯ ವಂಶ ಎನ್ನುವ ಹಾಗೆ. ಆದರೆ ಏನು ಮಾಡೋಣ, ಸ್ವರ್ಗದ ಆಸೆಯಿಂದ ಸ್ವರ್ಗಲೋಕಕ್ಕೆ ದಾಳಿಗೈದ್ರೆ ಆ ದೇವತೆಗಳು ತಮ್ಮ ಕುಟಿಲತೆಯನ್ನು ತೋರಿಸಿ ಶ್ರೀಹರಿಯ ಮೊರೆ ಹೊಕ್ಕು ನಮ್ಮವರನ್ನು ಮೋಸದಿಂದಲೇ ತರಿಯುತ್ತಾ ಬಂದಿದ್ದಾರಲ್ಲ. ಹಾಗಾಗಿ ಗಂಡು ಮಕ್ಕಳ ಕೊರತೆ ಇದೆ, ವಿನಾಶದಂಚಿನಲ್ಲಿದೆ ದೈತ್ಯ ವಂಶ ಎನ್ನುವ ಹಾಗೆ ಹೇಳಿದ್ರಲ್ಲ. ಆ ಸಮಯದಲ್ಲಿ ಭರವಸೆಯ ಮಾತನ್ನಿತ್ತವಳು ನಾನು. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಂಡಾಗಿ ನಾನೇ ಇದ್ದೇನೆ. ಅಸುರ ಕುಲದ ಉದ್ಧಾರವನ್ನು ನಾನು ಮಾಡ್ತೇನೆ. ಹೇಗೆ ಮಾಡಬೇಕಮ್ಮ ಎನ್ನುವ ಹಾಗೆ ಕೇಳಿದಾಗ ಅಮ್ಮನೇ ಹೇಳಿದಂತಹ ಮಾತಲ್ವೇ, ಘೋರವಾದಂತಹ ಕಾನನವನ್ನು ಸೇರು, ಅಜನ ಕುರಿತಾಗಿ ತಪಸ್ಸನ್ನಾಚರಿಸು, ಒಲಿದಂತಹ ಬ್ರಹ್ಮದೇವನಲ್ಲಿ ಸತ್ಸಂತಾನವನ್ನು ವರವಾಗಿ ಪಡೆ ಎನ್ನುವ ಹಾಗೆ ಆಜ್ಞೆಯನ್ನಿತ್ತಿದ್ದಾಳೆ. ಎಳವೆಯಿಂದಲೇ ತಾಯಿಯ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡು ಬರುವವಳು ನಾನು. ಬಂದಿದ್ದೇನೆ ಈ ಕಾನನಕ್ಕೆ. ಏನೋ ಮನದಲ್ಲಿ ಆಲೋಚನೆ ಮೂಡ್ತಾ ಇದೆಯಲ್ಲ. ಏನು ಆಲೋಚನೆ? ಹೇಗಿದ್ದೇನೆ ನಾನು ಎನ್ನುವ ಹಾಗೆ. ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ. ಯೌವನದಿಂದ ಶೋಭಿಸುವೆ. ಅದರಿಂದ ಚೆಲುವಿಗೆ ಯೌವನದಿಂದ ಅಲ್ವೇ ಯೌವನದಿಂದ ಶೋಭಿಸುವೆ. ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ. ಅದರಿಂದ ಇಳೆಯ ಕಾಮುಕರೆಲ್ಲ ಕಂಡರೆ ಉಳಿಯರು ತಪಕಿಲ್ದು ವಿಗ್ರಹವಾಗುವುದೈದೆ. ಇಳೆಯ ಕಮುಕರೆಲ್ಲ ಕಂಡರೆ ಹೋಗಿಸದುಳಿಯರು ತಪಕಿಲ್ದು ವಿಗ್ರಹವಾಗುವುದೈದೆ. ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ. ಶೋಭಿಸುವೆ ಯೌವನದಿಂದ. ಅದರಿಂದ ಶೋಭಿಸುವೆ. ಆ ಆ
ಎನ್ನುವಂತಹ ಆಲೋಚನೆ ನನ್ನ ಮನದಲ್ಲಿ ಮೂಡಿತು. ಹೇಗಿದ್ದೇನೆ ನಿಜವಾಗಿಯೂ ಅವಲೋಕನವನ್ನು ಮಾಡಿದೆ ಎಂದಾದರೆ ಚೆಲುವಿಕೆ ಯೌವನದಿಂದ ಮೆರಿತಾ ಇದ್ದೇನೆ ನಾನು. ರತಿಗಿಂತ ಇಮ್ಮಡಿಯಾದಂತಹ ಸೌಂದರ್ಯ ಮಾಲಿನಿಗಿದೆ ಎನ್ನುವ ಹಾಗೆ ನಮ್ಮ ಶೋಣಿತಾಪುರದವರೆಲ್ಲರೂ ಹೇಳ್ತಾ ಇದ್ದಾರಲ್ಲ. ಸ್ತ್ರೀತ್ವ ಇದ್ದ ಕಡೆ ಪುರುಷತ್ವ ಆಕರ್ಷಿಸುವುದು ಸಹಜ ತಾನೆ. ಹೀಗಿರುವಾಗ ಏಕಾಂಗಿಯಾಗಿ ನನ್ನದಾದಂತಹ ಆಲೋಚನೆಗಳನ್ನು ಬಿಟ್ಟು ಮೈ ಮರೆತು ತಪಸ್ಸನ್ನಿಲ್ಲಿ ಆಚರಿಸಿದೆ ಎಂದಾದರೆ ನನ್ನ ತಪಸ್ಸಿಗೆ ಭಂಗವಲ್ವೇ ಹೇಳಿ? ಯಾರಿಂದ ಭಂಗ? ಇಳೆಯ ಕಾಮುಕರು ಎನ್ನ ಕಂಡರೆ ಮೋಹಿಸದೆ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಓರ್ವಾಕೆ ಏನು ಮಾಡೋಣ? ಇಳೆಯವರ ವಿಚಾರ ಅಂತಿರಲಿ, ಇದ್ದಾರಲ್ಲ ಆ ದೇವತೆಗಳು ಸುರರೆಮ್ಮಯ ಹಗೆಗಳಾಗಿ ಹರು ನಿಜವರಿತರೆ ಎನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡ್ತಾರೆ ಖಂಡಿತ. ಚೆಲುವಿಕೆಯ ಗಣಿ ಇದೇ ನನಗೆ ವರವೋ ಶಾಪವೋ ಎನ್ನುವ ಹಾಗೆ ಅರ್ಥವಾಗ್ತಾ ಇಲ್ವಲ್ಲ. ತಾಯಿಗೆ ಮಾತನ್ನು ಕೊಟ್ಟಿದ್ದೇನೆ, ಅಸುರ ಕುಲದ ಉದ್ಧಾರವನ್ನು ಮಾಡಬೇಕು. ಏನು ಮಾಡೋಣ ಏನು? ಇಂತಹ ರೂಪ ಇದ್ರೆ ಅಲ್ವೇ ಇಂತಹ ಆಲೋಚನೆಗಳು ಬರುವುದು. ಹಾಗಾದ್ರೆ ರೂಪಾಂತರ ಮಾಡಿದ್ರೆ ಹೇಗೆ? ಯಾವ ರೂಪ ಧರಿಸಲಿ? ಓಹೋ ಹೋ ಹೋ ಹೋ, ಕಾಣ್ತಾ ಇದೆಯಲ್ಲ ಯಾವುದೋ ಒಂದು ಪ್ರಾಣಿ. ಗಮನಿಸಿದಾಗ ಮಹಿಷಿಗಳ ಹಿಂಡು. ಯಾರ ತೊಂದರೆಗೂ ಅವುಗಳು ಹೋಗ್ತಾ ಇಲ್ಲ, ಅವುಗಳ ತೊಂದರೆಗೂ ಯಾವುದೂ ಬರ್ತಾ ಇಲ್ಲ. ಹಾಗಾದ್ರೆ ಇದೇ ಸರಿಯಾದಂತಹ ರೂಪ. ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸ್ತೇನಂತೆ. ಅದನ್ನು ನೆಚ್ಚಿ ಮೆಚ್ಚಿ ಬದುಕುವುದರಲ್ಲಿ ಅರ್ಥವೇ ಇಲ್ಲ ಎಂಬ ಕಾರಣದಿಂದಲೇ ಏಕಾಗ್ರ ಚಿತ್ತದಿಂದ ತಪೋನಿರತನಾಗಿದ್ದೆ. ಒಮ್ಮಿಂದೊಮ್ಮೆಲೆ ಮುಖನಾದೆ. ಪರಮ ಋಷಿ ಭಾರ್ಗವರ ಶಿಷ್ಯನಾದ ಈ ಸುಪಾರ್ಶ್ವಕನಿಗೆ ಯಾಕೆ ಈ ರೀತಿಯಾದಂತಹ ಅನುಭವ? ಏನು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿಯಾಯಿಸಿ ನೋಡಿದಾಗ ಕಾನನವೆಲ್ಲ ಅಸ್ತವ್ಯಸ್ತವಾಗಿದೆ. ಮೃಗಗಳು ಭಯಭೀತವಾಗಿ ಓಡುತ್ತಾ ಇವೆ. ಕದಗಳು ದಗದಗನೆ ಮುರಿದು ನೆಲಕ್ಕೊರಗಿದೆ. ಯಾಕೆ ಈ ವ್ಯತ್ಯಾಸ? ದಿವ್ಯ ದೃಷ್ಟಿಯಿಂದ ನೋಡಿ. ವ್ಯತ್ಯಾಸವಾಗುವುದಕ್ಕೆ ಕಾರಣ ಇದೇ ಸಂಜಾತೆಯಾದಂತಹ ಮಾಲಿನಿ ಮಾಡುತ್ತಿರುವ ತಪಸ್ಸು. ಈಕೆ ತಪಸ್ಸನ್ನು ಆಚರಿಸುತ್ತಿರುವಾಗಲೇ ಇಂತಹ ವೈಪರೀತ್ಯವಾಗಬೇಕಾದರೆ ಇದರ ಉದ್ದೇಶವೇ ಬೇರೆಗಿರಬೇಕು. ಋಷಿ ಮುನಿಗಳಾದ ನಾವೆಲ್ಲರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಆಚರಿಸುತ್ತೇವೆ, ಅದು ಸದುದ್ದೇಶ. ಆದರೆ ಈಕೆಯದ್ದು ದುರುದ್ದೇಶ. ಇದರಿಂದ ಯಾರಿಗೆ ಅಪಮಾನ? ಅಪಮಾನ
ಅವಳನ್ನು ಆಹಾಹಾಹಾ. ಸ್ವಲ್ಪ ಆಲೋಚನೆ ಮಾಡಬೇಕು. ಹೆಣ್ಣಾದ ಈಕೆ ವದಾರ್ಹಳಲ್ಲ, ಹಾಗೆಂದು ಈಕೆಯ ಉದ್ದೇಶ ಫಲಿಸಕೂಡದು, ಫಲಿಸಬಾರದು. ಅದಕ್ಕಾಗಿ ಮುಂದಕ್ಕೆ ಈಕೆಯ ಉದರದಲ್ಲಿ ಮಹೇಶನೇ ಹುಟ್ಟಲಿ. ಇದು ಸುಪಾರ್ಶ್ವಕ ಮುನಿಯ ಶಾಪ. 3 ಮೂರ್ತಿಗಳಿಂದಲೂ ಕೂಡ ಇದಕ್ಕೆ ಪರಿವರ್ತನೆ ಸಿಕ್ಕದೇ ಹೋಗಲಿ. ಅರೆ ಕ್ಷಣದ ಕೋಪದಿಂದ ಗಳಿಸಿದ ಪುಣ್ಯವೆಲ್ಲ ವ್ಯರ್ಥವಾಯಿತು ನೋಡಿ. ಇನ್ನು ಈ ಸ್ಥಳದಲ್ಲಿ ಉಳಿಯುವುದು. ಆಹಾ, ಈ ಸ್ಥಳ ಅಶುದ್ಧಿಯಾಗಿದೆ. ಮುಂದಕ್ಕೆ ಉತ್ತಮ ಕ್ಷೇತ್ರವನ್ನು ಅರಸುತ್ತಾ ಮುಂದುವರಿಯುತ್ತೇನಂತೆ. ಏನಿದು ಏನಿದು ಘನದರದ ಪವು ಮನಿ ಮಡಿಯನಿ ಬಳಲಿದೆ ಬಿಡವು ಸಾನೂರ ಗದಿ ಬೇಳು ಮರದಿರವಲ್ ನನಿ ಬೆರೈ ತನ್ನ ಕಮಲ ಜಲು. ಮಗಳೇ ಮಾಲಿನಿ, ದೇಹದಂಡನೆಯಿಂದ ಕಾಯವನ್ನು ಕಷಗೊಳಿಸಿ ಮನಸ್ಸಿನಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿಯ ಧಾರೆಯನ್ನೇ ಸುರಿಸಿ ನನ್ನನ್ನೇ ಕುರಿತು ತಪಗೈದಂತಹ ನಿನ್ನ ಭಕ್ತಿಗೆ ಒಲಿದು ಮೈದೋರಿದ್ದೇನೆ. ಮನದ ವಾಂಛಿತವೇನೆಂದು ಹೇಳು ಮಗಳೇ, ಈಡೇರಿಸಿಕೊಡುತ್ತೇನೆ. ಕರುಣ ಸಾಗರ ದೇವಾ, ಓ ಬ್ರಹ್ಮದೇವ, ಪರಮೇಷ್ಠಿ ಕೇಳಯ್ಯ, ಕೇಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನದಿರವ ಧುರಧೀರನಾಗಿಗ ತರಳನ ಬಯಸಿ, ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ. ಜಯ 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 ಬ್ರಹ್ಮದೇವನೇ, ವಾಣಿರವಣನೆ, ಕನಕ ಗರ್ಭನೆ, ಒಲಿದೆಯ ತಂದೆ ಒಲಿದೆಯ. ನಿನ್ನ ತಪಸ್ಸಿಗೆ ಒಲಿದು ಬಂದೆಯ. ನನ್ನ ಜನ್ಮ ಸಾರ್ಥಕವಾಯಿತು. ನನಗೆ ಇನ್ನೇನು ಬೇಡ. ಇನ್ನಿರುವುದು ನಾನು ಕೇಳಿದ್ದನ್ನು ನೀನು ಕೊಡುವುದು ದೇವ. ಏನು ಬೇಕು? ನನ್ನ ತಾಯಿಯ ಆಶೆಯಂತೆ ಮುಂದೆ ನನ್ನ ದಾಂಪತ್ಯ ಜೀವನದಲ್ಲಿ ದುರಧೀರನಾದಂತಹ ಸಮರ ಸಮರ್ಥನಾದಂತಹ ಮನ್ಮಥ ಸ್ವರೂಪಿಯೂ ಆದಂತಹ ಪುತ್ರನು ಅವರನ್ನು ಬೇಡ್ತಾ ಇದ್ದೇನೆ ತಂದೆ, ಕರುಣಿಸುವೆಯಾ? ತಥಾಸ್ತು. ಸಂತೋಷವಾಯಿತು. ಆದರೆ ಮಗಳೇ, ಮುಂದೆ ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಣನ ರೂಪಿನವನಾಗಿರ್ತಾನೆ. ಕೋಣನೆ ಎತ್ತಿಕೊಂಡದನ ಮಲೆ ಮುಡಿಸುವೆನೆಂದು, ಯಾಕೆ ತಂದೆ? ಎತ್ತಿಕೊಂಡದನ ಮೊಲೆ ಉಡಿಸುವೆನೆಂದು, ಮುತ್ತಿಡೋ ತಲಿ ಪ್ರೇಮದಿಂದ ಎಲ್ಲ ಹೋಯ್ತಲ್ಲ, ಎಲ್ಲ ಹೋಯ್ತಲ್ಲ. ಒತ್ತಿಗೊಳಿಸಿ ಜೋಗುಳವ ಪಾಡಿ, ಹೇಗೆ? ಒತ್ತಿಗೊಳಿಸಿ ಜೋಗುಳವ ಪಾಡಿ, ಇಲ್ವಲ್ಲ? ವೃದ್ಧಿಯು ಎನಗಿಲ್ಲದಾಗೆ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಯಾಕೆ ತಂದೆ? ವಿಧಿಯೇ ದೇವಾ ವಿಧಿಯೇ, ವಿಧಿಯೇ, ವಿಧಿಯೇ.
ಬಿಟ್ಟೆ ತಂದೆ ನೀನು. ಕರುಣ ಸಾಗರನೆನ್ನುವ ಹಾಗೆ ನಾನು ಕೊಂಡಾಡ್ಲಿಲ್ವೇ ನಿನ್ನನ್ನು? ಮಗಳೇ ಎನ್ನುವ ಹಾಗೆ ನೀನೇ ನನ್ನನ್ನು ಸಂಬೋಧಿಸ್ಲಿಲ್ವೇ? ಆದ್ರೆ ಮಗಳಿಗೆ ವರವನ್ನು ಕೊಡುವುದು ಬಿಟ್ಟು ಶಾಪವನ್ನೇ ದಯ ಪಾಲಿಸಿದೆಯ ನೀನು. ಹಲವು ಕಾಲದಿಂದ ನಿನ್ನ ಕುರಿತಾಗಿ ಹಂಬಲಿಸಿದೆ. ವಾರಿಜ ಪೀಠನಾದಂತಹ ನೀನದನ್ನು ದಯ ಪಾಲಿಸ್ತಿ ಎನ್ನುವ ಹಾಗೆ ಭಾವಿಸಿದೆ. ಬಿಸಿಲಿರಲಿ, ಮಳೆ ಇರಲಿ, ಬೆವರೇ ಸುರಿಯಲಿ, ಆದ್ರೆ ಅದನ್ನೆಲ್ಲವನ್ನು ತೊರೆದು ನಿನ್ನ ಕುರಿತಾಗಿ ಏಕೋಚಿತ್ತದಿಂದ ಸ್ಮರಿಸಿದೆ. ಇಲ್ವಲ್ಲ, ಪ್ರಯೋಜನವಾಗ್ಲಿಲ್ಲ. ನಾನು ಬೇಡಿದ್ದು ಮಾನವ ಶಿಶುವನ್ನು, ನೀನು ದಯಪಾಲಿಸ್ತಾ ಇರುವುದು ಪ್ರಾಣಿ ಶಿಶುವನ್ನು. ದೇವ, ಆ ಮಗುವನ್ನು ಹೇಗೆ ಎತ್ತಿಕೊಳ್ಳಿ, ಹೇಗೆ ಮೊಲೆ ಇಳಿಸಲಿ, ಹೇಗೆ ಮುದ್ದಾಡ್ಲಿ, ತೊಡೆಯಲ್ಲಿರಿಸಿ ಅಲ್ಲೆಗರಿಬೇಕು ಎನ್ನುವಂತಹ ಆಶೆಯಲ್ಲಿದ್ದೆ ತಂದೆ. ತೂಗುಳವನ್ನು ಪಾಡುವಂತಿಲ್ಲ, ತೂಗುವಂತೂ ಆಶೆ ನನಗಿನ್ನಿಲ್ಲ. ಬೇಡ ತಂದೆ, ನಾನು ಕೇಳಿದ್ದನ್ನು ಕೊಡು, ನಾನು ಕೇಳಿದ್ದನ್ನು ಕೊಡು. ಮರುಗದಿರು ಮರುಗದಿರು ಮಾಲಿನಿಯೇ, ಮರುಗಬೇಡಮ್ಮ, ಮರುಗದಿರು ಮಾಲಿನಿಯೇ. ಮುನಿವರ ನೊರೆದವ ಜನವು ತಪ್ಪಲರಿಯದು. ತರಳ ಮಹಿಷರು ಜನಿಸಿದರು ನಿಲ್ಲುದರದಲ್ಲಿ ಮುಂದಿಯೇ. ದುರಬರಾಗ್ರವಿಯನಿಸಿ ತ್ರಿಜಗದಿ ಬಿರಿಯುವುದು ಘನಕೀರ್ತಿಯುವುದಲಿಯೇ. ಮರಿಯ ಮಾತಲ್ಲೆನುದ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಇದು ವಿಧಿಯ ಮಾತು. ಮಾಲಿನಿ ಮರುಗದಿರಮ್ಮ. ಮತ್ತೇನು ಮಾಡ್ಲಿ? ಕಣ್ಣೀರು ಸುರಿಸಬೇಡ. ಈ ಪ್ರಪಂಚದಲ್ಲಿ ಮುದ್ದಾದ ಕಂದನ ಬರೋಣವನ್ನು ನಿರೀಕ್ಷಿಸುತ್ತಿರುವಂತಹ ಯಾವಳೇ ಹೆಣ್ಣು ಮಗಳಾಗಲಿ ಇಂತಹ ವಿಚಾರವೊಂದನ್ನು ಕೇಳಿದಾಗ ಮರುಗುವುದು ಸಹಜ ಅಲ್ವೇ? ಮತ್ತೆ ಆದರೆ ಇದಕ್ಕೆಲ್ಲ ಮೂಲ ಕಾರಣ ನೀನೇ ಆಗಿದ್ದೀಯ. ಹೌದಮ್ಮ. ಹೇಗೆ ತಂದೆ? ಮಗಳೇ, ಈ ಪ್ರಪಂಚದಲ್ಲಿ ಸತ್ಯ ಎನ್ನುವುದು ಅಮೋಘವಾದಂತಹ ಒಂದು ಶಕ್ತಿ. ಸತ್ಯವನ್ನು ಮರೆಸಿ ಮಿಥ್ಯವನ್ನು ಮೆರೆಸುವುದಕ್ಕೆ ಹೋದವರು ಯಾರೂ ಕೂಡ ಯಶಸ್ಸನ್ನು ಕಂಡಿಲ್ವಮ್ಮ. ಇನ್ನೊಬ್ಬರನ್ನು ವಂಚಿಸುವುದಕ್ಕೆ ಹೋದವರು ತಾವೇ ವಂಚನೆಗೊಳಗಾಗುತ್ತಾರೆ ಎಂಬುದಕ್ಕೆ ಜ್ವಲಂತ ನಿದರ್ಶನ ನೀನೇ ಆಗಿದ್ದೀಯ. ಅಸುರ ಕುಲದ ಉದ್ಧಾರವನ್ನೇ ಬಯಸಿದೆ ಹೊರತು ವಂಚನೆ ಎಲ್ಲ ತಂದೆ. ಆದರೆ ಮಗಳೇ, ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಮೊದಲು ಪರಿಸರವನ್ನು ಅವಲೋಕಿಸಬೇಕಿತ್ತು. ಇದೇ ಕಾರಣದಲ್ಲಿ ಲೋಕಕ್ಷೇಮವನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಂತಹ ಸುಪಾಶ್ವಕನೆಂಬಂತಹ ಮುನಿಗೆ ನಿನ್ನ ತಪೋಜ್ವಾಲೆ ಹೋಗಿ ತಟ್ಟಿತು. ಹೌದೇ? ಕೆರಳಿ ಕೆಂಡಾಮಂಡಲನಾದಂತಹ ಮುನಿ ಮುನಿದು ಶಾಪವನ್ನಿತ್ತಿದ್ದಾನೆ. ಯಾವ ರೂಪದಲ್ಲಿ ನೀನು ತಪಸ್ಸನ್ನು ಆಚರಿಸುತ್ತಾ ಇದ್ದೆಯೋ ಅದೇ ರೂಪದ ಮಗು ನಿನ್ನ ಉದರದಲ್ಲಿ ಜನಿಸಲಿ ಎನ್ನುವುದಾಗಿ. ಶಿವ ಶಿವ ಬ್ರಹ್ಮದೇವ, ಏನು ನಮ್ಮ ಕುಲದೇವ ಶಂಕರನಾದರೂ ನಿನ್ನ ಕುರಿತಾಗಿಯೇ ತಪಸ್ಸನ್ನು ಆಚರಿಸಿದೆ. ಯಾಕೆ? ಸೃಷ್ಟಿಕರ್ತ ನೀನಿದ್ದೀಯ. ನಿನ್ನ ಸೃಷ್ಟಿಯಲ್ಲಿ ವ್ಯತಿರಿಕ್ತವಾಗುವುದಿಲ್ವಲ್ಲ ತಂದೆ. ಶಾಪ ಕೊಟ್ಟವ ಸಾಮಾನ್ಯ ಮುನಿ, ಅದನ್ನು ಬದಲಾಯಿಸು ತಂದೆ, ನೀನು ಬದಲಾಯಿಸು. ಸಾಧ್ಯ ಇಲ್ವಮ್ಮ. ಶಾಪ ಕೊಟ್ಟವನು ಸಾಮಾನ್ಯ ಮುನಿಯಾದರೂ ಕೂಡ ಆತ ತಪಸ್ಸಿನ ಸಾಧನೆಯಿಂದ ಗಳಿಸಿದಂತಹ ಆ ಶಕ್ತಿ ಎನ್ನುವುದು ಅದು ಅಸಾಮಾನ್ಯವಾದುದು. ಲೋಕಕ್ಷೇಮವನ್ನು ಕುರಿತು ಆಲೋಚಿಸಿದಂತಹ ಆತ ತನ್ನ ಶಾಪವಾಕ್ಯದ ಜೊತೆಗೆ ಮತ್ತೊಂದು ಮಾತನ್ನು ಸೇರಿಸಿದ್ದಾನೆ. ಅಜ ಹರಿ ಭವಾದಿಗಳಿಂದಲೂ ಕೂಡ ತನ್ನ ಶಾಪಕ್ಕೆ ಪರಿಮಾರ್ಜನೆ ಸಿಗದೇ ಹೋಗಲಿ ಎನ್ನುವುದಾಗಿ. ಹಾಗಾದ್ರೆ ಕೋಣನಿಗೆ ನಾನು ತಾಯಿ ಆಗ್ಲೇಬೇಕು. ಋಷಿ ವಾಕ್ಯ ಹುಸಿಯಾಗದು. ಪಾಲಿಗೆ ಬಂದದ್ದು ಪಂಚಾಮೃತ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಮಗ, ನನ್ನ ಕುರಿತು ತಪಸ್ಸನ್ನು ಆಚರಿಸಿದಂತಹ ನಿನ್ನ ತಪಸ್ಸು ವ್ಯರ್ಥವಾಗಬಾರದು. ಅದಕ್ಕಾಗಿ ನಾನಾಡುವಂತಹ ಮಾತನ್ನು ಮರೆಯ ಮಾತಲ್ಲ, ಇದು ವಿಧಿಯ ಮಾತು ಎಂಬುದಾಗಿ ನೀನು ಸ್ವೀಕರಿಸಬೇಕು. ಸರಿ. ಮುಂದೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಜಾಣನಾಗುತ್ತಾನೆ, ತ್ರಿಭುವನ ತಲ್ಲಣನಾಗುತ್ತಾನೆ, 3 ಲೋಕಗಳಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಾನೆ. ನಿನ್ನಮ್ಮನ ಆಸೆ, ನಿನ್ನ ಬೇಡಿಕೆ ಎರಡೂ ಈಡೇರುತ್ತವೆ. ಚಿಂತಿಸಬೇಡ. ಹೆತ್ತವರಿಗೆ ಹೆಗ್ಗಣ ಮುದ್ದು, ನನಗೆ ಕೋಣನೆ ಮುದ್ದು. ಶುಭವಾಗುತ್ತದೆ.
ಕನಕ ಗರ್ಭನೇ ಬನುಗೊಂಡು ಮಾಲಿನಿ ಕರಗರುಷವನೆ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೆ ಮನೆಗೈದಿ ಜನನಿಯಲಿ ನಂತರೆಯು ನಮಗಾಗಿ ತೆರಳಿರುವಳಿವರೆಗೆ ಯಾತಕೆಂಬುದನಾಗರಿ ಎಂದಿಗೈದಗಳೆಂದು ದಿದಿದೀವಿ ಮನದಿ ಯೋಚನೆಯ ತಾಳ್ದಿರಲೆಂದು ನಂದನೆಯು ತಪಗಾಗಿ ತೆರಳಿರುವಳಿವರೆಗೆ ಆ ಸಾಮ್ರಾಜ್ಞಿಯಾಗಿ ಮೆರೆಯುತ್ತಾ ಇದ್ದೇನೆ. ಆ ವಿಚಾರವಾಗಿ ಸಂತೋಷವಾಗುವುದಿದ್ರು ಕೆಲವು ಸಮಯದಿಂದ ಈಚೆಗೆ ನನ್ನ ಮನಸ್ಸಿಗೆ ನೆಮ್ಮದಿ ಎನ್ನುವುದೇ ಇಲ್ಲ. ಇದಕ್ಕೂ ಕಾರಣವಿದೆ. ಯಾರೇ ಆಗಲಿ ಜೀವನದಲ್ಲಿ ಉನ್ನತಿಯನ್ನು ಪಡೆಯಬೇಕು, ಶ್ರೇಷ್ಠ ಪದವಿಯನ್ನೇ ಇರಬೇಕೆನ್ನುವಂತ ಆಶೆ ಇದ್ರೆ ಅದು ಅಪರಾಧ ಅಲ್ಲವಲ್ಲ. ಆ ವಿಚಾರದಲ್ಲಿ ನಾನು ವಂಚಿತಳಾಗಿದ್ದೇನೆ. ಆದರೆ ವಂಚಿತಳಾದ್ದಲ್ಲ, ನನಗೆ ವಂಚನೆ ಮಾಡಿದ್ದು. ಈ ಮೋಸ ವಂಚನೆ ಇದಕ್ಕೆಲ್ಲ ಕೊನೆ ಎಂಬುದು ಇಲ್ಲವೇ? ಆದರೆ ವಂಚನೆ ಮಾಡಿದವರೇ ಖಂಡಿತ ವಂಚನೆ ಮುಳ್ಳಾಗಿ ಪರಿಣಮಿಸುತ್ತದೆ ಎಂಬುದಾಗಿ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ಈ ವಂಚನೆ ಮಾಡಿದವರು ಯಾರು? ಮತ್ತಾರು ಅಲ್ಲ, ನಮ್ಮ ದಯಾದಿಗಳಂತಹ ದೇವತೆಗಳು. ನನ್ನ ಮಕ್ಕಳನ್ನೆಲ್ಲ ಕೊಂದು ಕಳೆದಿದ್ದಾರೆ. ಮುಂದೆ ನಮ್ಮ ಕುಲವು ಬೆಳಗುವುದಾದ್ರೂ ಹೇಗೆ ಎನ್ನುವುದಾಗಿ ಯೋಚಿಸ್ತಾ ಇದ್ದಂತೆ ಮಗಳ ಅಂತ ಮಾಲಿನಿ ಬಂದು ವಿಚಾರವನ್ನು ಕೇಳಿದಾಗ ಅವಳಿಗೊಂದು ಆಜ್ಞೆಯನ್ನು ಮಾಡಿದ್ದೇನೆ. ಮುಂದೆ ನಮ್ಮ ಕುಲವು ಬೆಳಗಬೇಕಿದ್ರೆ ಅದು ನಿನ್ನಿಂದಲೇ ಆಗಬೇಕು. ಅದಕ್ಕಾಗಿ ಘೋರಾರಣ್ಯವನ್ನು ಸೇರಬೇಕು. ಆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಆ ಮುಖೇನ ತ್ರೈಲೋಕವನ್ನು ಜಯಿಸುವಂತ ವಿಕ್ರಮಿಯಾದ ಮಗನನ್ನು ಪಡೆಯುವುದಕ್ಕೆ ಬೇಕಾಗಿ ನೀನು ಶ್ರಮಿಸಬೇಕು ಮಗಳೇ ಎಂಬುದಾಗಿ ಆಜ್ಞೆಯನ್ನು ಮಾಡಿ ಕಳುಹಿಸಿಕೊಟ್ರೆ ಮಗಳು ಬಂದು ಹೇಳಿದಂತ ವಿಚಾರವೇನು ಗೊತ್ತೇ? ನನ್ನ ಉದರದಲ್ಲಿ ಕೋಣ ಜನಿಸ್ತಾನಮ್ಮ ಎನ್ನುವುದಾಗಿ. ಕೋಣ ಜನಿಸಿದ್ರೆ ಮುಂದೆ ನಮ್ಮ ಕುಲವು ಬೆಳಗುವುದಾದ್ರೂ ಹೇಗೆ? ಹೀಗೆ ಚಿಂತಿಸಿದಾಗ ಇದಕ್ಕೆಲ್ಲ ಕಾರಣ ಸ್ಪಾರ್ಶಿಕ ಮುನಿಯ ಶಾಪವಂತೆ. ಆದರೆ ಉಳಿದಂತ ಬ್ರಹ್ಮದೇವರೊಂದು ಸಮಾಧಾನವನ್ನು ಹೇಳಿದ್ದಾರೆ. ರೂಪದಲ್ಲಿ ಕೋಣನಾದ್ರೂ ಆತ ಜಾಣನಾಗ್ತಾನೆ, ಅಸುರ ಕುಲ ದೀಪಕನಾಗಿ ಮೆರೆಯುತ್ತಾನೆ ಎನ್ನುವುದಾಗಿ. ಇದನ್ನು ಕೇಳಿದಾಗ ಸಂತೋಷವಾಯಿತು. ಯಾಕೆ ಗೊತ್ತೇ? ನಮಗೆ ಯಾವತ್ತೂ ರೂಪ ಮುಖ್ಯವಲ್ಲ, ಪರಾಕ್ರಮ ಹೊಂದಿದ್ರೆ ಆತನು ಯಾವ ಘನ ಕಾರ್ಯವನ್ನು ಸಾಧಿಸಕ್ಕೆ ಸಾಧ್ಯ ಇದೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಸರಿ, ಮಗಳನ್ನು ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಕಳುಹಿಸಿಕೊಟ್ಟಿದ್ದೇನೆ. ಆದ್ರೆ ಪ್ರಾಯಪ್ರಬುದ್ಧಿ ಅಂತ ಅವಳಿಗೆ ಓರ್ವ ಸುಂದರವರನ್ನು ಹುಡುಕಿ ವಿವಾಹ ಮಾಡಬೇಕಲ್ಲ. ಆ ಬಗ್ಗೆ ಯೋಚಿಸಿದಾಗ ಈ ಧರೆಯಲ್ಲಿ ನನ್ನ ಮಗಳೇ ತಕ್ಕುದ ಅಂತವರ ಯಾರು ದೊರಕಲಿಲ್ಲ. ಕೊನೆಗೆ ಪಾತಾಳದಲ್ಲಿ ಮಧುವನದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದಾನಂತೆ ವಿದ್ಯುನ್ಮಾಲಿ ಎನ್ನುವ ಸಕಲ ಗುಣ ಸಂಪನ್ನರಂತೆ. ಆತನೇ ನನ್ನ ಮಗಳಿಗೆ ತಕ್ಕುದ ಅಂತ ವರ ಎಂಬುದ ನಿರ್ಧಾರವನ್ನು ಮಾಡುವುದು ಮಾತ್ರವಲ್ಲ, ಓಲೆಯನ್ನು ಬರೆಯುವುದಕ್ಕೆ ಹೇಳಿದ್ದೇನೆ. ಯಾರಲ್ಲಿ ಚಾರಕ? ನೀನಿಲ್ಲಿ ಬರುವುದು ಬೇಡ. ನಾನು ಕೊಟ್ಟಂತ ಓಲೆಯನ್ನು ಆದಷ್ಟು ಬೇಗನೆ ವಿದ್ಯುನ್ಮಾಲಿಗೆ ಒಪ್ಪಿಸಿ ಉತ್ತರವನ್ನು ಪಡೆದುಕೊಂಡು ಬರತಕ್ಕದ್ದು.
ಗ್ರಾಮದಲ್ಲಿ ವಿದ್ಯುನ್ಮಾಲಿ ಎನ್ನುವಂತ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಆವಾಗಲೆಲ್ಲರೂ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಉಗೆ 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 ಎನ್ನುವುದಾಗಿ ಮನಸ್ಸಿಗೆ ಬಹಳಷ್ಟು ಸಂತಸವಾಯಿತು. ನಮ್ಮ ಸಾಧನೆಯನ್ನು ಕಡಿಮೆ, ಹಿಂದೊಮ್ಮೆ ಸ್ವರ್ಗಲೋಕವನ್ನು ಏರಿದವನಾಡಿದ್ದೇನೆ. ಇಂದ್ರನೇ ಕಾಡಾಗಿ ಹೋರಾಟವನ್ನು ಮಾಡಿ ಸೋತು ಪಲಾಯನವನ್ನು ಗೈದೆ. ಆದರೆ ಸೋಲನ್ನು ಸೋಲಾಗಿ ಸ್ವೀಕರಿಸಿದವ ನಾನಲ್ಲ, ಸೋಲೇ ಗೆಲುವಿನ ಮೂಲ ಎನ್ನುವಂತಹ ತತ್ವವು ನನ್ನಿಂದಲೇ ಲೋಕದಲ್ಲಿ ಪ್ರಚಲಿತದಲ್ಲಿರಬೇಕು ಎನ್ನುವಂತಹ ಉದ್ದೇಶದಿಂದಲೇ ಛಲದಿಂದಲೇ ಅಸುರದ ಮೂಲದ ಬಲವನ್ನು ಕಟ್ಟಿಕೊಂಡು ಮತ್ತೊಮ್ಮೆ ಸ್ವರ್ಗವನ್ನು ಏರಬೇಕು ಎನ್ನುವಾಗ ಗುರುಗಳ ಸಲಹೆಯಾಗಿದೆ. ಮೊದಲು ದೈವ ಬಲವನ್ನು ಸಂಪಾದಿಸುವ ಮಗನೇ, ಆದ್ದರಿಂದಲೇ ಕಾನನವನ್ನು ಸೇರಿದೆ, ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಬೇಕು ಬೇಕಾದ ವರಗಳೆಲ್ಲ ಪಡೆದುಕೊಂಡಾದ ಬಳಿಕ ಮರಣವಿಲ್ಲದ ವರವನ್ನು ಕೊಡು ತಂದೆ ತಥಾಸ್ತು ಎಂದಿದ್ದಾನೆ. ಆದರೆ ಈ ಅಕ್ಷರ ಬಗ್ಗೆ ಎಚ್ಚರ ಬಿಡು. ಅಲ್ಲಿಂದ ಒಂದು ಪೀಠವನ್ನು ಏರಿದಾಗ ಮದುವೆಯಾಗಬೇಕು ಎನ್ನುವುದೇ ನಮ್ಮ ಮನದ ಇಚ್ಛೆ. ಈ ಸಂದರ್ಭದಲ್ಲಿ ಒದಗಿದ್ದಲ್ಲ ಅದು ಯಾವ ರೀತಿಯಲ್ಲಿ ಶೋಣಿತಾಪುರ ದಿತಿದೇವಿ ಎನ್ನುವವರು ದೂತನ ಮುಖೇನವಾಗಿ ಓಲೆಯೊಂದನ್ನು ಬರೆದು ಕಳುಹಿಸಿದವರಿದ್ದಾರೆ. ವಿಚಾರವಿಷ್ಟೇ, ಅವಳಿಗೆ ಒಬ್ಬಳಾಕೆ ಮಗಳಂತೆ ಮಾಡಲಿ, ಅವಳಿಗೆ ಸೂಕ್ತನಾದಂತೆ ವರನಾದೆ. ಮನಸ್ಸಿದ್ದಲ್ಲಿ ಬಾಸಿಂಗವನ್ನು ಬಿಗಿದು ದಿಬ್ಬಣಿಗರಾಗಿ ಬರಬೇಕು ಎನ್ನುವುದಾಗಿ ಓಲೆ ಒಕ್ಕಡೆ. ಆದ್ದರಿಂದ ನಮ್ಮ ಕದನ ಕಲಿವೀರರಿಗೆಲ್ಲ ಓಲೆಯನ್ನು ಕೊಟ್ಟು ಕಳುಹಿಸಿದ್ದೇನೆ. ಸಮಯಕ್ಕೆ ಸರಿಯಾಗಿ ದಿಬ್ಬಣಿಗರಾಗಿ ಬರಬೇಕು ಎನ್ನುವುದು. ಎಲ್ಲಿದ್ದಾರೆ ನಮ್ಮ ಉದ್ದನಾಳಿ? ಅದು ನಿಮ್ಮ ಬಳಗದಲ್ಲಿ ಒಬ್ಬ ಗುರುತೇಜ ಅಂತ ಅವನಲ್ಲಿ ಹೋಗಿ ಹೇಳಿ. ಹೌದಲ್ಲ? ಮತ್ತೆ ಹೇಳಿದಂತೆ ಬುಗ್ಗೆ 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 ಅದೇ ನಿಮಗೆ ಘೋಷ. ನಿನ್ನ ಮಾವ ಮೇಲೆ ಹೋದ ಅಲ್ಲ, ಹಾಗೆ ಅದು ಮತ್ತೆ ಹೇಗೆ? ಬುಗ್ಗೆ 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 ಬುಗ್ಗೆ. ಹೌದೇನು? ನಮ್ಮ ದಿಬ್ಬಣದ ನೇತೃತ್ವ ನಿನಗೆ ವಹಿಸಿದ್ದೇನೆ. ನೀನು ಮೊದಲು ಬಂದದ್ದು ಒಳ್ಳೆಯದಾಯ್ತು. ದಿಬ್ಬಣಿಗರೆಲ್ಲ ಹಿಂದೆ ಇದ್ದಾರೆ. ಹೌದು, ಆದರೂ ಪುರೋಹಿತರನ್ನು ಜೊತೆಗೆ ಕರೆದುಕೊಂಡು ಬರಬೇಕು. ನಮಗಿಂತ ಮೊದಲೇ ಮೊದಲು ಬಂದವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಕೊಟ್ಟದ್ದು ಹೆಚ್ಚಾಗಿದೆ. ಮನೆಗೆ ಬರ್ತೇನೆ ನಕ್ಕನೆ ಅಂತ ದುಡಿದ ಹೊಟ್ಟೆಯಲ್ಲಿ ಅವರ ಬೆನ್ನಿನಲ್ಲಿ ಬರಬೇಕು. ನಿಮಗೆ ಯಾಕೆ ಸಿಟ್ಟು ಬರುದು? ಯಾವತ್ತು ಬರುವ ಎರಡು ಕೈಯಲ್ಲಿ ಆಶೀರ್ವಾದವನ್ನು ಮಾಡುತ್ತಾ ಇರುವವರು ನೀವು. ಇದ್ದು ಬರುವಾಗಲೇ ಬೈಯುತ್ತಾ ಬರುತ್ತಾ ಇದ್ದೀರಿ. ನಿಮ್ಮನ್ನಲ್ಲಯ್ಯ, ನನ್ನ ಹೆಂಡತಿಯನ್ನು ಬೈದುಕೊಂಡು ಬಂದೆ. ನಿಮ್ಮ ಹೆಂಡತಿಯನ್ನು ಬೈಯುವುದಕ್ಕೆ ಸ್ಥಳ ಸಿಕ್ಕಿದೆ ಇಲ್ಲಿಯಾ ನಿಮಗೆ? ಮನೆಯಲ್ಲಿ ಬೈದ್ರೆ ತಿರುಗಿ ಬೈತಾಳೆ, ಅದಕ್ಕೆ ಬೀದಿಯಲ್ಲಿ ಬೈಯುದು. ಆಗ ನೀವು ಅಮ್ಮನವರ ಗಂಡನ ಹಾಗಲ್ಲ, ಸಂಸಾರ ಅಂದ್ರೆ ಹಾಗೆ ನೋಡಿ. ಹೇಗೆ? ಎರಡು ಕಡೆ ಏರ್ಬಾರ್ದು. ಒಂದು ಕಡೆ ಏರಿತೋ ಮತ್ತೊಂದು ಕಡೆ ತಗ್ಬೇಕು, ಸಾಮರಸ್ಯ ಉಳಿತದೆ. ಆದರ್ಶ ದಂಪತಿಗಳೆಂದರೆ ನೀವೇ. ನಾಳೆ ಮದುವೆ ಆಗಲಿ ನಿಮಗೂ ಗೊತ್ತಾಗ್ತದೆ. ಅನುಭವ ಇಲ್ಲ ಸ್ವಾಮಿ. ಆಗ್ಬೇಕು ಅಂತಾದ್ರೆ ಹೋಗುವ. ನೀವೆಂತೇಳಿ ಹದ ಮಾಡುದು? ಮಳೆ ಬಂದಿದ? ದಿಬ್ಬಣಿಗರು ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ನಿಮ್ಮ ಟಿವಿ, ನಮ್ಮ ದಿಬ್ಬಣಿಗರು ಬಂದಂತಹ ಟಿವಿ. ಹೌದಾ? ಏನು ಸಭೆ! ಪುರೋಹಿತರೇ, ಇಲ್ಲಿಯ ಪುರವನ್ನು ಒಮ್ಮೆ ನೋಡಿ. ತಳಿರು ತೋರಣಗಳಿಂದ ಶೃಂಗರಿಸಿದ್ದಾರೆ. ಅದು ಅರಮನೆ ಸ್ವಾಮಿ. ಹೌದಾ? ಶೋಣಿತಾಪುರ. ಪುರೋಹಿತರೇ, ಇಲ್ಲಿ ಬಂದಂತಹ ನೆರೆದವರನ್ನೆಲ್ಲ ನೋಡಿ. ಎಲ್ಲರೂ ನಮ್ಮವರೇ. ಎಲ್ಲ ರಕ್ಕಸ. ಅದು ದೇವತೆಗಳ ಅವತ್ತು ಮೋಸದಿಂದ ಮಾಡಿದ್ದು ಸ್ವಾಮಿ. ನಮ್ಮವರು ಯಾವತ್ತಿದ್ರು ನಮಗೆ ರಕ್ಷಕರು. ಈಗ ಹೌದಲ್ಲ ರಕ್ಕಸರು? ಈಗ ರಕ್ಷಕರು ಸ್ವಾಮಿ. ಇರ್ಲಿ.
ಒಬ್ಬರು ಹೋಯ್ತಾರೆ. ಬಂದಂತಹ ಈ ಸಂದರ್ಭದಲ್ಲಿ ಪೂರ್ಣ ಕುಂಭ ಸ್ವಾಗತ ನನಗೆ ಸಿಗುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿದ್ದವ ನಾನು. ಏನು ಕುಂಭ ಬರಲಿಲ್ಲ. ಕುಂಭ ಪೊಡಿಯಾಗಿದೆ. ಕುಂಭ ಪೊಡಿ ಆಗಿದೆ. ಪುಡಿಯಾಗಿದೆ. ಇದು ವಿದ್ಯುನ್ಮಾಲ್ಯ ಜೀವನದಲ್ಲಿ ಸಹಿಸಲಾಗದಂತ ಅಪಮಾನ. ಬಿಡಬಾರ್ದು. ಸಮಾಧಾನ ಸಮಾಧಾನ. ಶಾಂತಿ ಶಾಂತಿ ಶಾಂತಿ. ಯಾಕೆ? ನಾನಿದ್ದೇನಲ್ಲ ಸುಧಾರಿಕೆಗೆ ವ್ಯವಸ್ಥೆಗೆ ಹೌದು. ಆದಷ್ಟು ಬೇಗ ಆಗ್ಬೇಕು. ನೋಡುವ ಇಷ್ಟು ಮಂದಿ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಂದ ಹಾಗೆ ತಾವು ಯಾರು? ಇಲ್ಲಿಯ ಮಹಾರಾಣಿ ಹೆಸರು ಕೇಳಿದ್ದೀರಾ? ಕೆತ್ತಿಯಮ್ಮ. ಕೆತ್ತಿಯ ಕೆತ್ತಿ ಅಲ್ವೋ? ನಿತ್ಯಮ್ಮ. ದೆತ್ತಿ. ದೆತ್ತಿಯೂ ಅಲ್ಲ, ಸುಮ್ಮನೆ ಕೂತ ಮಾತಾಡೋದ್ರಲ್ಲ ಹೀಗೆ. ಹಾಗೆ ಅಲ್ಲ, ಹೊಸ ಹೆಸರು ಗೊತ್ತಿಲ್ಲ. ನಿತ್ಯಮ್ಮ ನೀವಾ? ನಾನು ಪುರೋಹಿತ. ರಕ್ಕಸ ಪುರೋಹಿತ. ಬ್ರಾಹ್ಮಣ. ನಮ್ಮ ಸಂಪ್ರದಾಯ ಪ್ರಕಾರ ಮದುವೆ ಆಗ್ಬೇಕು ಅಂತಂದ್ರೆ ನಾನೇ ಆಗ್ಬೇಕು. ಮದುವೆ ಇಲ್ವಾ? ನಾನು ಇಲ್ಲದಿದ್ರೆ ಮದುವೆ ಇಲ್ಲ ಅಂತಲ್ಲ, ಮಹಾರಾಜರಿಗೆ ನಾನೇ ಆಗ್ಬೇಕು ಮದುವೆಗೆ. ಹಾಗಂತ ಶಿಷ್ಯವರ್ಗ ಉಂಟು, ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತಿರ್ಲಿ. ದಿಬ್ಬಣ ಆವಾಗಲೇ ಬಂದಿದೆ, ಸ್ವಾಗತಕ್ಕೆ ಜನ ಇಲ್ಲಿ ನಿಲ್ಲಿಸಿದ್ದೇನೆ ಸ್ವಾಗತಕ್ಕೆ. ಮತ್ತೆ ಹಾಗಾದ್ರೆ ಇಲ್ಲಿದ್ದರು ಕೂಡ ಆ ಕಡೆಗೆ ಹೋಗಿದ್ದಾರ, ನಾವು ಬೇರೆ ದಾರಿ ಬಂದದ್ದು. ಇರ್ಲಿ ಅಡ್ಡಿ ಇಲ್ಲ, ನೀವೇ. ಸ್ವತಃ ಮಹಾರಾಣಿ ಇದ್ದಾರೆ. ಅಸುರಕುಲ ರಾಜ ಮಾತೆ ನಿತ್ಯದೇವರ ಶ್ರೀಪಾದಕ್ಕೆ ನಮೋ. ಉಚಿತ ಆಸನ ಉಂಟು. ಪುರೋಹಿತ ನಮಗೆ ಅಮ್ಮ ಅವರಿಗೊಂದು ರತ್ನಗಂಬಳಿ. ಹೋಗ್ಬರೋಯ್ತಾರೆ. ಅವನಿಗೆ ರಾತ್ರಿಯ ಪಾಳಿಯ ಕೆಲಸ ಅಲ್ವಾ, ಅದು ಅಭ್ಯಾಸ. ಎಲ್ಲಿ ಸ್ಥಳ ಸಿಕ್ಕಿತು ಅಲ್ಲಿ ಗುಡಿಸುವುದು, ಮಲಗುವುದೇ. ಕೆಲಸದಲ್ಲಿ ಕೂಡ ಮಲಗುವುದೇ. ಬಿಡಾರ ಸೇರ್ಲಿಕ್ಕೆ ಬುಲ್ಸೋತಿಲ್ಲ ಅಲ್ಲಿ ಸರಿ ಉಂಟಾಯ್ತು ನೋಡುದು ಇಲ್ವಾ? ನೀನೇ ಸುಧಾರಿಸುದು ಉಪಾಯ ಇಲ್ಲ, ವಿಶ್ರಾಂತಿ ಪಡಿಬೇಕಲ್ಲ. ಮಲಗಿದೆ ಅಲ್ವಾ ಇದು? ಪುಣ್ಯಾತ್ಮ ಆಯ್ತಲ್ಲ. ಕುಡಿಯುವುದಕ್ಕೆ ಬೇಡವಾ? ಅದೇನು ಬೇಡ, ಬರುವಾಗಲೇ ತಂದಿದ್ದೇನೆ. ಅದ್ಯಾಕೆ? ಇಲ್ಲಿ ಒಂದು ವೇಳೆ ಸಿಗದಿದ್ರೆ ಬೇಕಾದ್ದು. ಹೋಗ್ತಾರೆ. ನಾವು ಪಾತಾಳದಲ್ಲಿ ಇರುವುದಲ್ವಾ, ಇಲ್ಲಿ ಬರುವಾಗ ಪಟ್ಟಣ ತುಂಬಾ ದೂರ ಉಂಟು. ಅವನಿಗೆ ಬೇಕಾದ್ದು ಸಿಗದಿಲ್ಲ, ಅದಕ್ಕೆ ಮೊದಲೇ ವಾತಾವರಣ ಸರಿ ಇಲ್ಲ. ಯಾವಾಗ ಯಾವ ರೋಗ ವಕ್ರಿಸಿ ಕೊಡ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾಗ್ರತೆ ಒಳ್ಳೇದಲ್ವಾ? ಇನ್ನೇನು ಕಡಿಮೆ ಆಗ್ಲಿಕ್ಕೆ ಇದು ಮಾಡಿಟ್ಟದಲ್ಲಿ ಎಂತ ಮಾಡುದು ಮತ್ತೆ? ತಗೊಳ್ಬೇಕು, ಅವರಿಗೆ ಬೇಸರ ಆಗುದಿಲ್ಲ. ಆಯ್ತಲ್ಲ, ವ್ಯವಸ್ಥೆ ಆಯ್ತು. ಇಲ್ಲಿ ಮಾತಾಡುದಿಲ್ಲ, ಹತ್ರಕ್ಕೆ ಬಂತಲ್ಲ, ಇಲ್ಲಿ ಕುಳಿತರೆ ಮದುವೆ ಆಗ್ತದೆ. ಆದಷ್ಟು ಬೇಗ ಆಗ್ಲೇಬೇಕು. ಲಗ್ನ ಮಂಟಪ, ಹೋಮ ಕುಂಡ, ಬೇಗ ಬನ್ನಿ, ಒಂದು ಮದುವೆ ಮುಗಿಸೋಣ. ಎಂತದಯ್ಯ ನಿಮ್ಮದು ನಾಗನರ್ತನ? ಕಾಮಿನಿ ಕರೆದಿದ್ದಾರೆ, ಮುಕ್ತಾಯ ಯಾವಾಗಲೇ ಮುಗಿದಿದೆ. ಮುಖ್ಯಸ್ತ್ರೀ ಬರಲಿಲ್ಲ ಅಂತ ಹೇಳಿದ್ದು. ಯಾರವಳು? ಮದುಮಗಳು ಬರಬೇಕು. ಹೊತ್ತಿಗಾಗು ಬರ್ತಾಳೆ. ಅದಾಗುದಿಲ್ಲ, ಮೊದಲೇ ಬರಬೇಕು. ಯಾಕೆ ಒತ್ತಿ ಹೇಳುವುದು? ನೋಡಿ, ಮಾನ್ಯತೆ ನೋಟು ಹೊರಟು ಬಂದವ ನಾನಿದ್ದೇನೆ. ಸಂಶಯ. ಹುಡುಗಿಯ ನೋಡಲೇಬೇಕು. ಯಾಕೆ? ಕೈ ಕಾಲು ಸರಿ ಇದ್ದು, ಮಾತು ಬಾರದಿದ್ರೆ, ತಲೆ ಸರಿ ಇಲ್ಲದಿದ್ರೆ ನೀವು ಮದುವೆ ಮಾಡುತ್ತೀರಿ, ಹೋಗ್ತೀರಿ ಸ್ವಾಮಿ. ಜೀವನದಲ್ಲಿ ಅನುಭವಿಸುವ ನಾನಲ್ವ ನಾಳೆ. ಹಾಗಾಗಿ ನೋಡಲೇಬೇಕು. ನೋಡದಿರ್ರೆ ಮದುವೆ ಇಲ್ಲ. ಹೌದಾ? ನಿರ್ಧಾರವ? ಹೌದು. ಹೌದಮ್ಮ, ಸಮಸ್ಯೆ ಆಯ್ತು. ಹುಡುಗಿ ನೋಡಿದಿಲ್ಲ, ತಾವು ತೋರಿಸಿದಿಲ್ಲ. ಈಗ ಹುಡುಗ ಹೇಳುವ ಮಾತೇನು? ಹುಡುಗಿ ನೋಡದ ವಿವಾಹವಿಲ್ಲ. ನಮ್ಮ ಹುಡುಗಿ ನೋಡ್ಬೇಕು ಸ್ವಾಮಿ. ನಿಮ್ಮ ಹುಡುಗಿ ಚೆಲುವಿನ ಖಣಿ ಇರಬಹುದು, ಹಾಗಂತ ಅಲ್ಲಿ ಸಂಶಯ ಉಂಟಲ್ಲ. ಮಂಟಪಕ್ಕೆ ಬರಬೇಕಿದ್ರೆ ಅಲಂಕಾರ ಆಗಬೇಡ್ವಿ. ಅಲಂಕಾರಕ್ಕೇನು ಇಲ್ಲಿ ಹೆಂಗಸರಿಗೆ ಕೊರತೆ ಉಂಟ? ನೋಡು ಹುಡುಗಿ ಬೆನಿನಿಕ್ಲಿ ಇತ್ನಾಕ್ಲಿ ಯಾರು ಹೋದ ಪೊಣ್ಣಲ್ಲೇ ತುಂಬ ಬಲ್ಲೆ ಪೋಲೆ ಬೇಗ. ಯಾರವರ? ಹೌದು, ಆಗ್ಲಿಕ್ಕಿಲ್ಲ ಸ್ವಾಮಿ. ಅದೇನು? ಸೀರೆ ಉಡುವುದಕ್ಕೆ, ಕುಪ್ಪಸ ತೊಡುವುದಕ್ಕೆ, ಆಭರಣ ಧರಿಸುವುದಕ್ಕೆ ಒಳ್ಳೆ ಗೊತ್ತಿದ್ದವರಾಗಿ. ಅವರಿಗೆ ಗೊತ್ತಿಲ್ವಾ? ಒಳ್ಳೆ ಇಲ್ಲ ಅಂತ ಅಲ್ಲ, ಆದ್ರೆ ಅಲಂಕಾರಕ್ಕೊಂದು ಕ್ರಮ ಉಂಟಲ್ವಾ? ಮತ್ತೆ ಒಂದು ಎದ್ದು ಬಂದ್ರೆ ಆಸನ ಸಿಗ್ಲಿಕ್ಕಿಲ್ಲ, ಹಿಂದೆ ಹೋಗ್ಬೇಕು. ಬೇಡ, ಇಲ್ಲಿ ಇದ್ದವರು ನೋಡುವ, ನೋಡುವ ಹುಡುಗಿ ಸಭೆಗೆ ಬರ್ಲಿ. ಹುಡುಗಿ ಬರುವುದಕ್ಕೆ ಎಷ್ಟು ಹೊತ್ತು ಉಂಟು? ಹಾಗೆಯ ಮದುಮಗಳು ಬರುವುದಲ್ವಾ, ಆದಷ್ಟು ಬೇಗ ಹೋಗ್ಬೇಕು. ಮಾತಾಡುದು ಯಾಕೆ? ಆವಾಗಲೇ ಹುಡುಗಿ ಬಂದಿದ್ದಾಳೆ. ನೀವೆಂತಿದೆಯಾ? ಹುಡುಗಿ ನೋಡ್ಬೇಕಂದ್ರೆ ಹುಲಿ ಕಂದತ ಹಾರಿ ಬೀಳುದು ಯಾಕೆ? ಆದಿತ ನಿಮಗೆ ಇಂತಹ ಒಂದು ವಿದ್ಯುನ್ಮಾಲಿಗೆ, ಅಂತಹ ಒಂದು ಹುಡುಗಿಯ ಪುರೋಹಿತಾರೆ. ನಾನು ಅದಕ್ಕೆ ಮೊದಲು ನೋಡ್ಬೇಕು ಅಂತ ಹೇಳಿದ್ದು. ಒಣಗಿದ ಕಡ್ಡಿಯ ಹಾಗೆ ಉಂಟು, ಮುಖ ನೋಡುವಾಗ ಪ್ರೇತ ದರ್ಶನ ಮಾಡಿದಾಗ ಆಗ್ತದೆ. ನನಗೆ ಬೇಡ, ನಿಮ್ಮ ಸೇವೆಗೆ ಇನ್ನೊಂದು ಬೇಕು ಅಂತ ಇದ್ರೆ ನೀವೇ ಕಟ್ಟಿಕೊಳ್ಳಿ. ನಾನು ಬಂದದಕ್ಕೆ ಮುದ್ರೆ ಹೊತ್ತು ಹೋಗ್ತಾನೆ. ಮತ್ತೆ ಎಂತದ ಸ್ವಾಮಿ,
ಶಿವ ಸಮಾಧಾನ ಮಹಾರಾಯರೇ. ನನ್ನ ಯೋಗ್ಯತೆಗೆಲ್ಲ ಇಂಥದ್ದ? ನಾನೊಮ್ಮೆ ನೋಡಿ ಬರ್ತೇನೆ. ನೋಡಿ ಒಮ್ಮೆ. ನೀವು ಯಾವ್ದಕ್ಕೂ ನಿಲ್ಲಿ. ಹೌದಲ್ಲ? ಆದ್ರೂ ನನಗೆ ಅದು ಎಂತದ್ದು ಬೇಡ. ಮಾತಾಡ್ತಾರೆ, ಏನು ಕಥೆ ನೋಡುವ ಹುಡುಗಿ ನುಲಿಯುವುದೇ ನನಗೆ ಸಾಕು ಅಂದಾಜು. ಎಂತ ಮನಸ್ಸಾಗುದು ಕರ್ಮ. ಹೌದಮ್ಮ, ಇದು ಆಗಲಿಕ್ಕೆಲ್ಲ ಎಲ್ಲೋ ಮೋಸ ಮಾಡ್ಲಿಕ್ಕೆ ನೋಡುದು ಪೂರ. ಯಾವ್ದೋ ಹುಡುಗಿಯರ ಎದುರು ತಂದು ನಿಲ್ಲಿಸಿ ಮದುವೆ ಹುಡುಗ ಹೇಳ್ತೀರಲ್ಲ, ಎಂತದು ಕಥೆ ಇದು? ಅದಲ್ವಾ? ಯಾರು ಹೇಳಿದ್ದು? ನೀವೇ ನೋಡಿದ್ದೀರಾ ಹೇಗೆ? ಬರ್ರಿ ನೋಡಿ, ನೀವು ನೋಡಿ ಒಮ್ಮೆ. ಸುಮ್ಮನಿಲ್ಲ ಏನೇ ಇದು? ಏನಮ್ಮ ನಿನಗೆ ಎಷ್ಟು ಗೊತ್ತಾಗುದಿಲ್ಲ? ಏನು ಮದುವೆಗಳನ್ನು ಹಿಂದೆ ನಿಲ್ಲಿಸಿ ನೀನು ಮುಂದೆ ನಿಲ್ಲುದ? ಹಿಂದೆ ಅದು ಸೇವಕಿ. ದೇವಕಿ ದೇವಕಿ ನಿನ್ನ ಚಿಕ್ಕಮ್ಮ ಸೇವಕಿ. ಹೌದಲ್ಲ? ಮತ್ತೆ ಹುಡುಗಿ ನಾನು ಸ್ವಲ್ಪ ಕೆಳಗೆ ನೋಡಿದ್ದಲ್ವಾ, ತಲೆ ಎತ್ತಿ ನೋಡ್ಬೇಕಿತ್ತಲ್ಲ. ಅವಳೆಲ್ಲ ಮಹಾರಾಜ, ಹುಡುಗಿ ಬೇರೆ. ನೀವು ಕೆಳಗೆ ನೋಡ್ಬೇಡಿ, ನೀವು ಕೂಡ ತಲೆ ಎತ್ತಿ ನೋಡಿ. ಹೌದು, ಇಲ್ಲದೆ ಕಷ್ಟ. ಮುಖ ಕೆಳಗೆ. ಆಯ್ತಲ್ಲ, ಮುಗೀತಲ್ಲ. ಸಭೆಯಲ್ಲಿ ವೈದ್ಯರಿದ್ದೀರ ಮಹಾರಾಜೆ, ವಾಹನ ಸಮೇತ ಬನ್ನಿ, ಒಂದು ಸಲ ಕೊಂಡು ಹೋಗುವ. ಹೌದು, ವಾಹನ ಸಮೇತ ನಿಮ್ಮ ಅಜ್ಜನ ತೆಗೆದುಕೊಂಡು ಹೋಗಿ. ಅಲ್ಲ, ನೀವು ಎದ್ದು ಹೇಳಿಕೊಂಡ್ರಿ. ಓ ಪುರೋಹಿತರೆ, ಸುಂದರಾಂಗಿ ಸುಮಗಂಧಿ ಚಂದ್ರವದನೆ. ಬದನೆ ಅವನಿಗೆ ಅದೊಂದು ಆಗುದಿಲ್ಲ. ಅವ ಯಾವ್ದೋ ತೋಟಕ್ಕೆ ನುಗ್ಗಿದ್ದಾನೆ. ಅವನಿಗೆ ಅದರ ಬಗ್ಗೆ ಸ್ವಲ್ಪ ಮಾನಸಿಕ ಉಂಟು. ಅಂದ್ರೆ ವದನೆ ಯಾವುದನ್ನು ಹೇಳಿದ್ರೆ ಅದರ ಹೆಸರನ್ನೇ ಹೇಳು. ಇರ್ಲಿ, ಅದು ನೀವು ಮೈ ಮರೆತದಲ್ವಾ? ಹೌದು ಪುರೋಹಿತರೆ, ಪಾತಾಳಲೋಕದ ಮೇಲೆದ್ದು ಒಂದು ನಾಗಕನ್ನಿಕೆಯೋ, ಶಿವಸಾಗರದ ಮೇಲೆದ್ದು ಒಂದು ಮತ್ಸ್ಯಕನ್ನಿಕೆಯೋ, ರಂಭಾದಿ ತರುಣಿಗಳು ಅರು ಮಾರಣ ಮಾಡದಿ ರತಿಯೋ. ಓ ಪುರೋಹಿತರೆ, ಆದಷ್ಟು ಒಮ್ಮೆ ಬಿಡಿಸಿ ಮಾರೆ. ನಿನಗೆ ಅಪ್ಪಿ ಕೊಡುದಕ್ಕೆ ನಾನ ಜನ. ಈಗ ನಿಮ್ಮನ್ನ ಅಲ್ಲಿ ಕರ್ಕೊಂಡದ್ದು. ಕಂಬ ಇರ್ಲಿಲ್ವ ನಿಮಗೆ? ಅದು ಭಾವನೆ ಬಂದದ್ದು ಸ್ವಾಮಿ. ಭಾವನೆಗೆ ಹೋಯ್ತು. ಪುರೋಹಿತರೆ, ಓ ಹುಡುಗಿ ಹಾ ಆದೀತು. ಹಾ. ನನಗೆ ಮಧು, ನನಗೆ ಏಯ್, ಮಧು. ಓಯ್, 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 ಓಯ್. ನಿಮ್ಮ ನರ್ತನಕ್ಕೆ ಅವನು ಜಂಕಟಕ್ಕ. ಯಾರ್ದು? ಹೌದು. ಅವ ಅದಕ್ಕೆಲ್ಲ ಅವನಿಗೆ ಗೊತ್ತುಂಟಾಗಲ್ಲ ಹೇಗೆ ಯಾವ ಸಂದರ್ಭದಲ್ಲಿ. ಆದೀತು. ಹುಡುಗಿ ಆದೀತು. ಹಾ, ಸರಿ. ಹಾಗಾದ್ರೆ ಹಾ. ನಿಮ್ಮದು ಒಪ್ಪಿಗೆ ಸಾಕಾಗುದಿಲ್ಲ, ಮತ್ತೆ? ಅಲ್ಲಿ ಕೇಳಲಿಕ್ಕೆ ಅದು ನನಗೆ ಸಮಸ್ಯೆ ಆಗ್ತದೆ. ಉಂಟು ಮಾಡಿದ ನೀವೇ. ಒಮ್ಮೆ ಸರಿ ಮಾಡಿ ಪುರೋಹಿತರೆ. ಮಾಡೋಣ. ಹೌದಮ್ಮ, ಹುಡುಗನಿಗೆ ಆದೀತು, ಹುಡುಗಿ ಹತ್ರ ಕೇಳ್ಬೇಕಲ್ಲ. ನಾಳೆ ಒಪ್ಪಿಗಿಲ್ಲ ಅಂತ ಆದ್ರೆ ಸಮಸ್ಯೆ ಬರುವುದಿಲ್ವೇ? ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಆದ್ರೆ ಪಾಪದ ಭಾರ ಪುರೋಹಿತನಾದಂತ ನನ್ನ ತಲೆಯ ಮೇಲೆ. ನನಗೆ ಯಾಕೆ ಬೇಕು ಅಲ್ವಾ? ಮದ ಮುಖ್ಯ. ಆದೀತು. ಹೀಗೆ ಬಾ ಮಗ, ವಂದಿಸಿಕೊಳ್ತಾ ಇದ್ದೇನೆ. ದೇವರು ಕಾಪಾಡ್ಲಿ. ಹುಡುಗರನ್ನ ನೋಡಿದ್ಯಲ್ಲ, ಆದೀತ ಮಗ ನಿನಗೆ. ಅಮ್ಮನಿಗಾದ್ರೆ ನನಗಾದಿತ್ತು. ಒಳ್ಳೆ ನನ್ನ ಮಗಳು. ಅಮ್ಮನಿಗಾದ್ರೆ ನಿನಗೆ ಎಂತ ಪಾಯಸದ ಊಟವ? ಅಮ್ಮನಿಗೆ ಎಂತ ಮದುವೆ ಮಾಡಿಸುದು? ಏನು ಸ್ವಾಮಿ, ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಆಯ್ತಂತ. ಮದುಮಗಳಲ್ವಾ, ನಾಚಿಕೆ. ನೀನು ಮಧ್ಯದಲ್ಲಿ ಬಿಟ್ಟದ್ದ ಮಗ. ನಿನ್ನ ಭಯದಲ್ಲಿ ಬಿಟ್ಟಿದ್ರೆ ನನಗೆಲ್ಲಿ ಕಷ್ಟ ಆಗುದಿಲ್ವಾ? ಇನ್ನು ಬಿಡ್ಬೇಡ ಮಧ್ಯೆ ಮಧ್ಯೆ. ಆಯ್ತಾ, ಬಿಡ್ಬೇಡ. ಎಂತ ಮುಖ ದೊಡ್ಡದು? ಒಪ್ಪಿಗೆ ಆಗಿದಲ್ಲ, ಹೌದು. ಹೋಗಿ ಹೊರಗೆ. ಸರಿ. ಮತ್ತೆ ಒಳಗಾದ್ರೆ ಹೊರಗಾದ್ರೆ. ಹುಡುಗಿ ಬರ್ಲಿ. ಬಂದದ ಈ ಸಲ ಮದುವೆ ಆಗಿಯೇ ಹೋಗುದು. ಹುಡುಗಿ ಬರ್ಲಿ. ದೂರ ನೀವು. ಇವ ಬಿಡುವುದಿಲ್ಲ. ಎಲ್ಲಿಗಯ್ಯ ಬಿಡುವುದಿಲ್ಲ. ಯಾಕೆ ಬಿಡ್ಬೇಕು? ನಾನೇ ಹೇಳಿದ್ದು ಹಿಡ್ಕೊ ಅಂತ. ಮತ್ತೆ ನೀವು ಹೇಳಿದ್ದಲ್ಲ ಮದುವೆ ಚಪ್ಪರದಲ್ಲಿ ಹೊರಗೆ ಹೋಗಿ ಅಂತ. ಮತ್ತೆ ಅಂತರ್ಪಟ ಹಿಡಿತಾರೆ, ಅದರಿಂದ ಹೊರಗೆ ನೀವು, ಹುಡುಗಿ ಒಳಗೆ. ಇನ್ನು ಹುಡುಗಿ ಮುಖ ನೋಡ್ಲಿಕ್ಕಿಲ್ಲ. ಮತ್ತೆ ಆ ಹುಡುಗಿನಾಗ ತಲೆ ಮಲಗಲಿಕ್ಕ ಚಕ್ಕ ನಿಮಗೆ ಬೇಡತ್ತೆ ಮದುವೆ ಮಾಡಿಸುದು. ಓಯ್, ಹಾಗಲ್ಲ. ಯಾ ಕ್ಷಣ ಕಾಲಕ್ಕೆ ಮದುವೆ ಕ್ರಮದಲ್ಲಿ. ಹೌದು, ಅದನ್ನು ಮೊದಲೇ ಹೇಳು. ಮತ್ತೆ ಜೀವನ ಪರ್ಯಂತ ನೋಡ್ತಾ ಇದ್ದೀರಿ ಆಮೇಲೆ ನೋಡುವ. ಬೇಕಾದಲ್ಲಿ. ಸರಿ. ಹೌದಲ್ಲ? ಈಗ ಹಾರ ಬೇಕು. ಮಗನ ಮಾಡಿ ಎಂತದ್ದು ಹಾರುದು ನೀನು? ಮತ್ತೆ ನೀವಲ್ಲ ಹೇಳಿದ್ರಿ ಎಂತದು? ಹಾರಬೇಕು. ಓ ಪುರೋಹಿತರೆ, ವಾ. ನೀವು ಇಲ್ಲಿ ಹೇಳಿದ್ರಲ್ಲಿ ಆಯ್ತು. ಇಲ್ಲದ್ರೆ ಅಲ್ಲಿ ದಾರಿಯಲ್ಲಿ ಅವರ ಗದ್ದೆಗೆ ಹಾಕ್ತಿದ್ದವ ಆಗ ಹೇಳ್ತಿದ್ದೆ. ನಾನು ಎಂತ ಹೇಳುದು? ಆಹಾರ ಬೇಕು. ಬಂತು. ಎಂತದ್ದು ಬಂದದ್ದು? ಹೆಸರು ಗೊತ್ತಿಲ್ಲ. ಎಂತದ್ದು ತಿನ್ನುವುದಾ? ಎಣ್ಣೆಯಲ್ಲಿ ಬಿಟ್ಟದ್ದ? ಉಬ್ಬಿದದ್ದು? ಒಂದಿಷ್ಟು ಉಬ್ಬುಸ? ಸುಮ್ಮನೆ ಗೊತ್ತಾ? ಅಲ್ಲ ಅಂತ ತಿನ್ನದು ಮಾತಾಡ್ತಾನೆ ಅವ. ಅವನಿಗೆ ಅದ್ರದ್ದೇ ಯೋಚನೆ. ಮದುವೆ ಎಷ್ಟು ಬೇಗ ಮುಗಿತದೆ. ಈಗ ಗೊತ್ತಾಯ್ತಾ? ಹಾರ ಬೇಕು. ಅವ ಶುರು ಮಾಡಿದ. ಅದು ಗೊತ್ತಾಗದಿರ ಸರಿಯಾಗಿ ಗೊತ್ತಾಗ್ಲಿಲ್ಲ. ಇದು ಹೂವಿನ ಹಾರ. ಹೌದು. ಯಾಕೆ ಸ್ವಾಮಿ? ಅದು ಕುತ್ತಿಗೆಗೆ ಹಾಕಲಿಕ್ಕೆ. ನನ್ನ ಕುತ್ತಿಗೆಗೆ ಹಾಕಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ? ಮಾರಿಗುಡಿಗೆ. ಅದ್ಯಾಕೆ? ತಲೆ ಕಡಿ. ಇದಂತದ್ದು ಮಾರಿ ಪೂಜೆಗೆ ಬಿಟ್ಟ ಕೋಣವ. ಅದರಲ್ಲಿ ಕದ್ರುಗಳು ಎಂತ ಸಿಗ್ಲಿಕ್ಕೆ. ಕಟುಕರ ಅವ್ರು ಜಾಸ್ತಿ. ನಮ್ಮ ಕುಲ ಪುರೋಹಿತರು. ಹೌದು, ತಪ್ಪು ನಿಮ್ಮದೇ. ಓ ನಿಮ್ಮದೇ ತಪ್ಪು. ಓ ಪುರೋಹಿತರು,
ಅಲ್ಲಿಂದ ಇಷ್ಟೆಲ್ಲ ಶೃಂಗಾರ ಭರಿತನಾಗಿ ಬರುವಾಗಲೇ ಎಂತದು ನಿಮ್ಮಲ್ಲಿ ಹೇಳಿ ಗೊತ್ತಿಲ್ಲ? ಏನು ಗೊತ್ತಿಲ್ಲದಂತ ನನಗೆ ಎಲ್ಲವನ್ನು ಹೇಳಿಕೊಟ್ಟು ನೀವೇ ಸುಧಾರಿಸಿ ಕೊಡಬೇಕು ಅಂತ. ಆ, ಪೂರ ಅದಕ್ಕಾಗಿ ಅಲ್ಲ ಸ್ವಾಮಿ ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಬಂದದ್ದು. ಎಲ್ಲವನ್ನು ನೀವೇ ಹೇಳಿಕೊಡ್ಬೇಕು. ಎಲ್ಲ ನಾನೇ ಹೇಳಿಕೊಟ್ರೆ ನಾಳೆಯಿಂದ ಎಂತ ಮಾಡ್ತೀರಿ? ಅದು ಗೊತ್ತುಂಟು ಸ್ವಾಮಿ, ಅದರ ಹೋಗಿ ಒತ್ತಿ ಹೇಳ್ಬೇಡಿ. ಅದು ಗೊತ್ತಿಲ್ಲದೆ ಮಧು ಅನ್ನೋದು ಅಧಿಕಾರಿ ಆಗ್ಲಿಲ್ಲ. ಎಂತದ್ದು? ನಾನು ಹೇಳಿದ ಮದುವೆ ಕ್ರಮ ಸ್ವಾಮಿ, ಸಂಸಾರ ಸಾಗಿಸುವುದು. ಅದು ಗೊತ್ತುಂಟಲ್ಲ ಹೇಳಿದ್ದು. ಬದುಕಿದ ನಿಮ್ಮ ಹುಡುಗಿಯ ಕುತ್ತಿಗೆಗೆ ಹಾಕಲಿಕ್ಕೆ ಸರಿ ಹಾಕುವ, ಅರ್ಥ ಆಯ್ತಾ? ಒಪ್ಪಿತು. ಇನ್ನು ಬಾಲ ಹೊರಗೆ ಅಂತ ಹೇಳ್ಬೇಡಿ. ಹಿಡಿದು ಹೇಳದೆ ಅಲ್ಲ ಅಂತ ತಗೊಮಗ, ಇದು ನಿನ್ನ ಹುಡುಗನ ಕುತ್ತಿಗೆಗೆ ಹಾಕಲಿಕ್ಕೆ ಅಂತರ್ಪಟ್ಟ ತಗ್ಗಿಸಿ ಎದುರು ಬದ್ರು. ಯಾರು ಹುರಾಯಿತ್ರೆ? ಬದ್ರು ಅದು ಮಾತಿಗೆ ಮಹಾರಾಯ. ಮಾತಿಗೊಂದು ಮೊಸರು, ಊಟಕ್ಕೊಂದು ಮೊಸರು ಇತ್ಯಾದಿ ಉಂಟು, ಗೊತ್ತಾಗ್ತದ? ಹೌದೌದು ನಿಮ್ಮ ಆಯ್ತಲ್ಲ. ಪಂಪೆ ಮಂತ್ರದಂತೆ ಮದ್ಮೆ ಇದ್ದಿ ಗೊತ್ತಾಗತ್ತೆ. ಎಂತದು? ಕಂಠಕವ, ಕಂಠ ಅದು ಸರಿ ಮಾಡ್ಬೇಕಲ್ಲ. ಓಂ ಭೋಗದಲ್ಲಿ ಇಂದ್ರನಂತೆ, ರೂಪದಲ್ಲಿ ಮದನನಂತೆ, ಐಶ್ವರ್ಯದಲ್ಲಿ ಕುಬೇರನಂತೆ ಇರುವಂತಹ ವಿದ್ಯುನ್ಮಾಲಿ ಎಂಬವರನಿಗೂ, ರೂಪದಲ್ಲಿ ರತಿಯಂತೆಯೂ ಗುಡಿದಲ್ಲಿ ಹತಿಯಂತೆ ಇರುವಂತಹ ಮಾಲಿನಿ ಎಂಬ ದಿನವಾಣಿ ಗ್ರಹಣ ಸಂದರ್ಭದಲ್ಲಿ ಓಂ ಕಾಲೆ ಗಂಟೆ ಗಂಟೆ ಕಾಲೆ ಒಂದು ಕಾಲು ಕುಂಟೆ. ಹುರಾಯಿತ್ರಿ ಆಗ ಬರುವಾಗ ಸಾರಿ ಇದ್ರು ನೀವು, ಈಗೆಂತ ಅದು? ಅದು ರಕ್ಕಸರ ಮಂತ್ರದಲ್ಲಿ ಉಂಟು ಮಹಾರಾಯ. ಮಂತ್ರದಲ್ಲಿ ಕುಂಟೆ. ಕಟ ಕಟ ಕಿಟಿ ಕಿಟಿ ಕುಟು ಕುಟು ಓ ಹಾ ಹೇ ಬುರ್ 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 ಬುರ್. ಓ ಪುರೋಹಿತರೆ, ಈ ಆರೋಗ್ಯ ಸರಿ ಇಲ್ಲದವರಲ್ಲಿ ಯಾಕೆ ಕಾರ್ಯಕ್ರಮ ಕರೆದುಕೊಂಡು ಬರೋದು? ಎಲ್ಲ ಹೇಸಿಗೆ ಮಾಡಿ. ಮಂತ್ರಕ್ಕೂ ಆರೋಗ್ಯಕ್ಕೆ ಅದೇ ಸಂಬಂಧ. ಮತ್ತೆಂತದು? ಅದು ಮಂತ್ರ ಬ್ರು ಬ್ರು ಸ್ವಾಹ ಬ್ರು ಬ್ರು ರಂ ಸ್ವಾಹ. ಅವನಲ್ಲಿ ಬಾಯಿ ಸಂಪಾದಿಸು. ಯಾಕೆ ನಾನು ಹೇಳ್ದಂತದ್ದು ಹ್ರಾಂ ಸ್ವಾಹ, ಹ್ರೀಂ ಸ್ವಾಹ, ಕ್ರೀಂ ಸ್ವಾಹ, ಐಸ್ ಕ್ರೀಮ್ ಸ್ವಾಹ. ಬರ್ಲಿಲ್ಲ. ಎಂತದು? ಅದಲ್ಲ, ಅದು ಮಂತ್ರದ ಬೀಜಾಕ್ಷರ. ಐಂ ಕ್ರೀಂ ಸ್ವಾಹ. ಸಾವಧಾನ ಸುಮುಹೂರ್ತ, ಸುಮುಹೂರ್ತ ಸಾವಧಾನ ಸುಮುಹೂರ್ತದಲ್ಲಿ ಹುಡುಗಿ ಹುಡುಗನಿಗೆ, ಹುಡುಗ ಹುಡುಗಿ ಮಾಲೆ ಹಾಕುವುದು, ವಾರದವರು ಬಾರಿಸುವುದು, ಅದೇ ಲಂಕಂತಿಗೆ ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಈಗಾಗಲೇ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ತೆರಳಿದೆ. ಪ್ರಸಾದ ಸ್ವೀಕರಿಸುವಂತಹ ಭಕ್ತಾಭಿಮಾನಿಗಳು ಸರತಿ ಸಾಲಿನಲ್ಲಿ ಬರಬೇಕಾಗಿ ವಿನಂತಿ. ಮತ್ತೆ ನಿಮ್ಮದಿಂದ ಬ್ರಹ್ಮಕವಚ ಉಂಟು ಇಲ್ಲಿ. ಓ ಪುರೋಹಿತರೆ, ನಿಮ್ಮ ಉತ್ಸವ ಮೂರ್ತಿಗೆ ಅವನದ್ದು ಬೇತಾಳ ಸರಿಯಾಗಿದೆ. ವಿನೋದ ಅಲ್ವಾ? ಅಂಗನ ಮಣಿ ಯಾರು ಓರತಿ ಬೆಳಗಿರೆ, ಆರತಿ ಬೆಳಗಿರೆ ಮಂಗಾನ ಮೂಸುಂಟಿ ಮರದ ಕೋದಂಟಿ ಶೋಭಾನೆ. ಇಷ್ಟು ಚಂದದ ಮದುಮಗಳಿದ್ದರೆ ಮಂಗನ ಮುಸು. ನಿಮ್ಮನ್ನು ಹಿಡಿದರೆ ಯಾರನ್ನು ಹಿಡ್ದಲ್ಲ, ವಿನೋದಕ್ಕಂದಷ್ಟೇ. ಏನು ಸ್ವಾಮಿ, ಯಾವ್ದಮ್ಮ? ಮದುವೆ ಮಂಟಪದಲ್ಲಿ ಯಾರದ್ದು ನಂದಿಸುವ? ಕೆಲವು ಕಡೆಗೆ ಕೆಲವು ರೀತಿಯ ಶಾಸ್ತ್ರ ಸಂಪ್ರದಾಯಗಳು. ಇಲ್ಲಿಗ ದೀಪ ನಂದಿಸಬೇಕು ಅಂದ್ರೆ ಶಾಸ್ತ್ರವೇ ಉಂಟು. ತೈಲ ಪುರಾಣ ಇಲ್ವೇ? ಊಟ ಪುಟದಲ್ಲಿ ವರ್ಣಿಸಲ್ಪಟ್ಟಿದೆ. ಅಲ್ಲಿ ಹೇಗೆ ಎಷ್ಟು ಹೊತ್ತಿಗೆ ಯಾವ ಕ್ರಮದಲ್ಲಿ ಎಣ್ಣೆ ಹಾಕಬೇಕು ಅಂತ ಯುವಕರ ಹತ್ರ ಕೇಳಿ ಗೊತ್ತುಂಟು. ಮತ್ತೆ ಈ ತಲಾಣಿಗೆ ಅವ ಅನುಭವ ಅಲ್ವಾ? ಸ್ವಲ್ಪ ಸ್ವಲ್ಪ ಹಾಕಬಾರ ಉಂಟು ಅಂತ ಧರ್ಮಕ್ಕೆ ಕೊಟ್ಟು ಅಂತ ಹಾಕುದಲ್ಲ. ನೋಡುವ ದೊಡ್ಡ ಸಭೆ ಉಡುಗೊರೆ ಕಾರ್ಯಕ್ರಮ ಉಂಟಲ್ಲ, ಯಾವಾಗ ಮುಗಿದು ಜನ ಇದು ಅವರು ಯಾರು ಬರುದು ಬೇಡ. ಮತ್ತೆ ನಾನು ಓಲೆಯಲ್ಲೇ ಬರೆದಿದ್ದೇನೆ, ಆಶೀರ್ವಾದವೇ ಉಡುಗೊರೆ ಅಂತ. ಕೊಡ್ಲಿಕ್ಕಿಲ್ವಾ? ಒಳ್ಳೆದಾಯ್ತು, ಮುಗಿಸುವ. ಒಂದು ಪರಂಪರೆ ಬಿಡಬಾರ್ದಲ್ಲ. ಪರಂಪರೆ ಬಿಡ್ಲಿಕ್ಕಿಲ್ಲ, ಆದ್ರೆ ಹೊಸದ್ರೂ ಬೇಕಲ್ಲ. ಯಾಕೆ ಮಾತು ಅಂದ್ರೆ ನಿಮ್ಮ ಕೈ ಬಿಡ್ಬೇಕು. ನನ್ನ ಕೈ ಬೀಳುದು ಪುರೋಹಿತರಿಂದ ಬ್ರಹ್ಮ ಪ್ರಸಾದ ಅಂದ್ರೆ ಕೊಡ್ಬೇಕು. ನೀವು ಕೊಟ್ಟಲ್ಲಿ ಎಲ್ಲರೂ ಕೊಟ್ಟು ಹಾಕಿ. ಎಲ್ಲರ ಪರವಾಗಿ ನಾನು ಕೊಡುದ? ಹೌದು.
ಆಯ್ತು. ಪುರೋಹಿತನ ಕಡೆಯಿಂದ ಮದುಮಗನ ಕುತ್ತಿಗೆಗೆ, ಅಲ್ಲಿನ ಮದುಮಗನ ಕುತ್ತಿಗೆಗೆ ಪುನಃ ಪುರೋಹಿತನ ಹೆಗಲಿಗೆ. ಅವ್ರು ಕೊಡ್ಲಿಕ್ಕಿಲ್ಲ, ಮದುವೆ ಉಂಟಲ್ಲ. ಹೀಗೆ ಬಾ, ಹುಡುಗಿನ ಕರೆದಾನೆ, ಹಿಡಿದುಕೊಳ್ಳುವ ಹಿಡಿದುಕೊಳ್ಳುವ. ಕೈ ಬಗ್ಗೆ ಮಗ, ಇದು ಅಳ್ಬಾರ್ದು ಮಗ, ಕಣ್ಣೀರು ಸುರಿಸಬೇಡ, ಕಣ್ಣೀರು ಸುರಿಸಲೇಬಾರ್ದು, ಆಯ್ತಾ? ಆಯ್ತು ಪುರೋಹಿತರೆ. ಹಲ್ಲೆ ಬಿಡಿದ್ರೆ ನಾ ಅಳಬಾರದು ಅಂತ ಹೇಳಿದ್ದಲ್ವಾ ನೀವು? ಬಂದು ಸೇರಿಲ್ವಾ? ಬಂದು ಸೇರಿ ಬಂಧು ಬಾಂಧವರೇ, ಬಂಧು ಬಾಂಧವರೇ, ಗುರು ಹಿರಿಯರೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಅಣ್ಣ ತಮ್ಮಂದಿರೇ. ನಿಮಗೇನಾಯ್ತು ಸ್ವಾಮಿ? ಮತ್ತೆ ನೀವು ಅಳುವುದು ಯಾಕೆ? ನನ್ನ ಮಗಳು ಕೊಟ್ಟ ನೆನಪಾಯ್ತು, ಅದು ಈಗ ಹಾಗೆ ಅಳು ಬಂತು. ನಾನಿವತ್ತು ವಿವಾಹವಾಗಿ ಪತಿ ಮನೆಯನ್ನು ಸೇರುವವಳಿದ್ದೇನೆ. ಎಲ್ಲರ ಆಶೀರ್ವಾದ ಬಯಸ್ತೇನೆ. ಓ ಮಗಳೇ, ಅಮ್ಮ, ನನ್ನ ಕೊಂಡೋಗಿ ಅವ ಏನು ಮಾಡ್ತಾನೋ ಏನು? ಪುರೋಹಿತ್ರೆ, ಕೊಂಡೋಗಿ ಎಂತ ಮಾಡ್ತಾನೆ? ಪದಾರ್ಥ ಮಾಡ್ತಾನೆ. ಹೌದಾ? ವರ್ಷ ಒಂದು ಕಾಲಲ್ಲಿ ಮತ್ತೆ ಗೊತ್ತಾಗ್ತದೆ ಏನು ಮಾಡಿದ ಅಂತ. ಮೊನ್ನೆ ಕಾಯ್ತಾ ಇದ್ದಾರೆ. ಕೈ ಮುಗಿರಿ. ಬಂದು ಸೇರಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು ಈ ದಿನ ವಿವಾಹವಾಗಿ ಮಾಲಿನ್ಯ ವಿವಾಹವಾಗಿ ಊರಿಗೆ ಕರೆದುಕೊಂಡು ಹೋಗ್ತೇನೆ. ನಿಮ್ಮ ಊರಿಗೆ ಕರೆದುಕೊಂಡು ಹೋಗ್ತೇನೆ. ನನ್ನ ಊರಿಗೆ ಬೇಡ, ನಿಮ್ಮ ಅರಮನೆ ಮತ್ತೆ ಹೇಳಿದ ಹಾಗೆ ಹೇಳಿ. ತಿರುಗಿಸಿ. ನನ್ನ ಊರಿಗೆ ಕರೆದುಕೊಂಡು ಹೋಗ್ತೇನೆ. ಎಲ್ಲರ ಆಶೀರ್ವಾದ ಬಯಸ್ತೇನೆ. ನೀವೆಲ್ಲರ ಆಶೀರ್ವಾದ ಮಾಡಿಕೊಳ್ಳಿ. ಕೈ ಎತ್ತಿದ್ದಾರೆ. ಯಾಕೆ ಸ್ವಾಮಿ? ಆಶೀರ್ವಾದಕ್ಕೆ. ಆಯ್ತಲ್ಲ, ಆಶೀರ್ವಾದ. ಉತ್ತರೋತ್ತರ ಅಭಿವೃದ್ಧಿ ಅಷ್ಟಪುತ್ರಪತಿ ಭವ. ಅಮ್ಮ ಆಶೀರ್ವಾದ. ಆಯ್ತಲ್ಲ ಅಮ್ಮ, ಹಾಲು ಹಣ್ಣು ವ್ಯವಸ್ಥೆ ಮಾಡಿ. ಸ್ವಾಮಿ, ಹೋಗ್ಲಿಕ್ಕೆ ಇಲ್ಲ ಇರುದಲ್ವಾ? ನಿಮಗೆ ಭಂಡಾರಿ ಹೇಳಿ. ಭಂಡಾರಿ? ರಾಮ ಭಂಡಾರಿ ಇಲ್ಲ. ಅಯ್ಯೋ ಭಂಡಾರಿಯೋ ಸುಮಾರು ತುಂಬಿಸಿ ಕೊಟ್ಟು ಸಾಕು, ಹೊಟ್ಟೆ ಪಡಲ್ಲ. ಆಯ್ತಲ್ಲ, ಎಲ್ಲ ಊಟ ಉಂಟು, ಫಲಾರ ಉಂಟು, ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಿ. ಕೆಲಕಾಲಗಳಿಲ್ಲ ಸತಿ ಗರ್ಭವಂ ತಳೆದು ಚೆಲುವ ಸುಕುಮಾರನಂ ಪಡೆದಿರಲು ಹರುಷದಲ್ಲಿ ಗೆಲಿದು ಸುರಪುರ ಮಾಡುವ ಬಗೆಯರಿಯದ ದಿತಿಯು ಮರುಗೊದಿರೆ ತನ್ಮನದಲ್ಲಿ ಕೆಲ ಕಾಲ ಕಳೆಯಲಾದ. ನನ್ನ ಮಗಳಾದ ಮಾಲಿಯ ಮದುವೆ ವಿದ್ಯುನ್ಮಾಲಿಯೊಂದಿಗೆ ಸಂಭ್ರಮದಿಂದ ನಡೆದು ಹೋಯಿತು. ಕೆಲವೇ ವರ್ಷಗಳಲ್ಲಿ ಅವರಿರುವ ದಾಂಪತ್ಯದ ಪ್ರತೀಕವಾಗಿ ಸುಕುಮಾರನ ಜನನವಾಗಿದೆ. ಮಹಿಷ ಎನ್ನುವುದಾಗಿ ನಾಮಕರಣ ಹೊಂದಿಸಿದ್ದೇನೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷಿಸುವಂತ ವೇಳೆ. ಆದ್ರೆ ಅದೆಲ್ಲ ನಡೆಸುವುದು ನನ್ನ ಜೀವನವೇ ಹೀಗಾಗಿ ಹೋಯಿತಲ್ಲ. ಪುತ್ರ ಶೋಕವು ನಿರಂತರವಾಗಿ ಹೋಯಿತು. ಇದಕ್ಕೆಲ್ಲ ಕಾರಣ ದೇವತೆಗಳ ಇಂದು ಓಡಾಡಿಕೊಂಡು ಬಂದು ನೋಡಿದ್ದೆ ಹೌದಾದರೆ ಒಂದೇ ಸಮಯ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮ್ಮ ಕಣ್ಣೀರಿಗೆ ಕಾರಣ ಯಾರು ತಾಯಿ? ಮೊದಲು ಬಸಿದ ಸೂತರನೆಲ್ಲ ವಧಿಸಿದರು ವಿವಿಧರೆಲ್ಲ ಕದನ ಮುಖರಿ ನಗಗೆ ಇವಾ ಅದಟರ್ಯ ಕಷ್ಟದ ಕಥೆಯನ್ನು ಏನೆಂದು ಹೇಳ? ಏನು ಹೇಳಿ? ಚಿಂತೆ ಎನ್ನುವುದು ಶರೀರವನ್ನು ಸುಡುತ್ತದಂತೆ, ಚಿತೆ ಎನ್ನುವುದು ನಿರ್ಜೀವ ಅಂತ ಶರೀರವನ್ನು ಸುಡುತ್ತದೆ. ಈ ಹೊತ್ತಿನಲ್ಲಿ ಚಿಂತೆ ನನ್ನ ದೇಹವನ್ನೇ ಸುಡುತ್ತಾ ಉಂಟು. ಯಾವ ಚಿಂತೆ ತಾಯಿ ಅದು? ಕಾರಣ ದೇವತೆಗಳ. ಈ ಹಿಂದೆ ನಾನು ಕೆಲವು ಗಡ್ಡು ಮಕ್ಕಳನ್ನು ಪಡೆದಿದ್ದೆ. ಒಬ್ಬರಿಗಿಂತಲೊಬ್ಬರು ಪರಾಕ್ರಮದಲ್ಲಿ ಮಿಗಿಲಾಗಿದ್ರು. ಹಿರಿಯ ಭಾಗ್ಯ ಅಂತ ನಮಗೆ ಸಿಗುವ ಅಧಿಕಾರವನ್ನು ಪಡೆದು ದೇವತೆಗಳು ದೇವಲೋಕದಲ್ಲಿ
ರಾರಾಜಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ತಕ್ಕುದಾದ ಪ್ರತೀಕಾರ ಮಾಡಬೇಕಿರುವಂತ ಉದ್ದೇಶದಿಂದ ಮಕ್ಕಳೆಲ್ಲರನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟೆ. ಸರಿ ಮಗನೇ, ಓ ತನ್ನ ಪ್ರಾಣದ ಹಂಗುಲರದವರ ಕಾದಾಟವನ್ನು ಮಾಡಿದ್ರೆ ಪರಿಣಾಮವೇನು? ಆದ್ರೆ ಆ ಇದ್ರ ಮೋಸ ವಂಚನೆಯಿಂದ ನನ್ನ ಮಕ್ಕಳೆಲ್ಲರನ್ನು ವೀರನಿಗೆ ಅನುಮತಿಯಲು ಬೇಗ ನನ್ನ ಭಾವಂದಿರ ಸಾವಿಗೆ ಮೂಲ ಕಾರಣ ದೇವತೆಗಳು. ಆಶೀರ್ವಾದ ನೀವು ಕೊಟ್ಟದೆ ಹೌದಾದರೆ ಇಂದ್ರನು ಸಾಧ ಬಡಿದು ಬರ್ತೇನೆ. ಆಶ್ಚರ್ಯವಿದು. ದೇವಲೋಕವನ್ನು ಯಾರಿ ಬಂದಿದ್ದಾರೆ, ದೇವತೆಗಳೆಲ್ಲ ಸೋತು ಓಡಿ ಹೋಗಿದ್ದಾರೆ. ಸ್ವರ್ಗಲೋಕದ ಪೀಠ ಬರಿದಾಗಿದೆ. ಹೋರಾಡಿಕೊಂಡು ಬಂದದ್ದು ಮಾತ್ರವಲ್ಲ, ನಮ್ಮ ವೀರರನ್ನು ಸದ ಮಾಡಿದೆವು. ಹೌದು. ಯುಟೌನ್ಯದ ಸಂದರ್ಭದಲ್ಲಿ ರಕ್ಕೆ ನನಗೆ ಹೊಡೆದೆವು. ಸತ್ಯ. ನನಗೂ ನಿನಗೆ ಯಾವುದೇ ಪೂರ್ವ ದೋಷವಿಲ್ಲ. ಬಂದವ ಯಾವ
ಬರ್ತೇನೆ ಅನ್ನೋದು. ಇದೋ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಯಾರು ನೀನು? ನಾನೇ ಅಕ್ಷರಾಜ ಪಿಂಗಲಾಕ್ಷ.
ಮಗ ಮಹಿಷನ ಬಾಲಲೀಲೆಗಳನ್ನು ಕಂಡು ಬಹಳಷ್ಟು ಆನಂದವಾಗ್ತಾ ಇದೆ. ಆದ್ರೆ ಏನು ಮಾಡೋಣ ಹೇಳಿ, ಅನುಭವಿಸುವುದಕ್ಕೆ ನಾನು ಓರ್ವಳೆಯಾಗಿ ಹೋದೆ. ನಮ್ಮವರು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಹೋದವರಿದ್ದಾರೆ. ಬರ್ಬೇಕಾಗಿತ್ತು, ನೋಡೋಣ ನೋಡೋಣ. ಪರಿಚಿತ ಬಳಿ ಗೌರವಚಾರನು ಕರಗರಿಸಿ ಭಯದಿಂದ ನಡಗುತ್ತ ಭರದೆ ನಡೆದರಿಗೆ ಹೇಳಿದನು. ಇಲ್ಲಿ ಬಂದೆ. ಯಾರು ನೀನು? ನಾನು ಎದರಿ ಬೆದರಿ ಓಡಿ ಬಂದದಲ್ಲವಾ. ಅದೇ ಯಾರು ನೀನು? ಸರಗಳ ಶೇವ್ ಮಾಡುದು ನಾನೇ ಅಲ್ವಾ? ಅಯ್ಯೋ, ಎಂತದ್ದು ಶೇವ್ ಮಾಡುದು? ಸೇವೆ ಮಾಡುವವ ದೂತ. ಎಲ್ಲಿ ಹೋದ್ರು? ಯಾರು? ನಮ್ಮವ್ರು ಎಲ್ಲಿ ಹೋದ್ರು? ರಾಯ್ದ ಹೌದು, ಬರ್ಲಿಲ್ಲ. ಯಾಕೋ? ವಿಷಯ ಉಂಟು. ನಾನು ಅಲ್ಲಿಂದಲೇ ಬಂದೆ. ಎಲ್ಲಿಂದ? ಗುರುಪುರದಿಂದ ಬಂದದ್ದು. ಸುರಪುರ? ಹೌದು. ವಿಷಯ ಉಂಟು. ಏನಾಯ್ತು? ಆಲಿ. ಯಾರು? ನೀವೇ ಆಲಿ. ನಾನು ಅಲಿಸ್ಬೇಕಾ? ಹೇಳು. ಲಾಲಿಸಬೇಕು ಬೆನ್ನಗಳ ಮಾಲಿದೆ ಗುಣಬಳಿ ಮಧ್ಯದಲ್ಲಿ ಓಡುವುದಿಲ್ಲ. ಸ್ವರ್ಗಲೋಕಕ್ಕೆ ಪುನಃ ಓಡ್ತೇನೆ. ಮುಗಿದು ಅಂತ ಹೋದ್ದು. ಅದು ಹೇಗೆ? ವಿಷಯ ಉಂಟಲ್ಲ. ಹೇಳುವುದಕ್ಕೆ ಬಂದವ ನೀನು, ಉಂಟಲ್ಲ ಅಂತ ನನ್ನಲ್ಲಿ ಕೇಳುತ್ತಲ್ಲ. ಅಮ್ಮ ನಿಮ್ಮರ ಕಾಂತಪ್ಪಣ್ಣ. ಏ ಕಾಂತ ಇನಿಯ ನನ್ನಿನಿಯ ಕಾಂತೇಶ್ವರ ಪ್ರಾಣೇಶ್ವರ ಎಲ್ಲರನ್ನು ಓಟು ಹಾಕಿಸಿ ಒಟ್ಟುಗೂಡಿಸಿ ಆ ಓಮಿನಿ ಕಾರಿನವರನ್ನು ಅಯ್ಯೋ ಅನಿಮಿಷರನ್ನು ಬಡಿದಟ್ಟಲು ಹೋದವರು ನಮ್ಮ ಸೇನೆ ಸುರರ ಸೇನೆ ಒಟ್ಟಾಯ್ತು ನೋಡಿ ಬವರ ಯುದ್ಧ ಪ್ರಾರಂಭ ಆಯ್ತು. ಅವ ಸೇನೆ ಓಟ ಯಾವುದು? ಸುರಸೇನೆ ಓಟ ಸೋತ್ರು. ಆಗವ ಬಂದ. ಅವ ಅಂದ್ರೆ ಸುರನಾಯಕ ಸುರರ ನಾಯಕ ಸುರಪಾಲ ಐರಾವತ ನಿನಗೆ ಐರಾವತ ಅಮ್ಮ ಕೈಯಲ್ಲಿ ಉಜ್ಜರು ನಮ್ಮ ಮಂಡೆಗೆ ಕೊಡಬೇಕಿತ್ತು. ರಾಯರ ಮಂಡೆಗೆ ಬಂದದ್ದು ವಜ್ರಾಯುಧ
ಆಗ ಬಂಧುನಿಂದ ಇಬ್ಬರೊಳಗೆ ಕಾದಾಟ ಅವನ ಕೈ ಸಾಗ್ಲಿಲ್ಲ. ಹೌದಾ? ತಕೊಳ್ಳಿ. ಎಂತದ್ದು ತಕೊಳ್ಳಿ? ಗುರುಪುರದಿಂದ ಪರಾರಿ. ಸುರಪುರದಿಂದ ಪರಾರಿ. ಸುರನಾಥ ಸೋತ. ಹೌದು. ರಾಯರು ತಡೆ ಮಾಡ್ಲಿಲ್ಲಮ್ಮ. ಅಲ್ಲಿರುವ ಮಾಸಾನದಲ್ಲಿ ಕುಳಿತು. ಮಸಣಕ್ಕೆ ನಿನ್ನನ್ನು ಕೊಂಡು ಹೋಗಿ ಮತ್ತೆ ರಾಯರು ಕೂತದ್ದು ಭಾಷಣ ಅಲ್ಲ. ಸಿಂಹಾಸನವೋ? ಸಿಂಹ ಸ್ಟಾರ್ ಸಿಂಹವಿಷ್ಟರ ಯಾರಿದ್ರಲ್ಲ. ಆಗ ಅವರು ಬಂದ್ರು. ಅವರು ಅಂದ್ರೆ ಕುಣಿಯುವವರು, ನರ್ತಕಿಯರು, ನರ್ತಕಿಯರು, ಹಾಕುಸಾರಿಯರು, ಅಪ್ಸರೆಯರು ಒಬ್ಬೊಬ್ಬರೇ ಬಂದ್ರಲ್ಲ. ಹೆಸರೆಲ್ಲ ಕೇಳಿದ್ದೇನೆ ಅವ್ರ ಹತ್ರ. ಮಾತಾಡಿಸಿದ್ಯಾ? ಮತ ಹೇಗೆ? ಮೊದಲಿಗೆ ಬಂದವಳ ಹೆಸರು ದಂಬೆ, ರಂಬೆ, ಒಂದು ಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ನೋಡುವುದೇನು, ಒಂದು ಮಸಾಲೆ ದೋಸೆ, ಮಂಜುಗೋಶೆ, ಪಿಶಾಚಿ, ಕೃತಾಚಿ, ಆಂಬುಲೆನ್ಸ್. ಕೊನೆಗೆ ಬಂದದ್ದ? ಅಲ್ಲ. ನಿನ್ನನ್ನು ನೋಡುವುದಕ್ಕೆ ಬಂದದ್ದ? ಅಲ್ಲ, ಕುಡಿಲಿಕ್ಕೆ ಆಂಬುಲೆನ್ಸ್ ಬಂದ. ಅಲಂಬುಷೆ. ಅಮ್ಮ, ಅಲ್ಲಿ ಮತ್ತೊಂದು. ಎಂತದ್ದು? ಅದು ತಟ್ಟೆಯಲ್ಲಿ ಕುಣಿಯುವುದು. ತಟ್ಟೆಯಲ್ಲಿ? ಯಾವುದದು? ಅವಳ ಹೆಸರು ಕುಣಿಯುವುದು ತಟ್ಟೆಯಲ್ಲಿ. ಹರಿವಾಣ ನೃತ್ಯಗಾರ. ಅವಳ ಹೆಸರು ಪುಂಡಿಗಾಸಿ. ಪುಂಡಿಗಾಸಿ ಹಾಗಲ್ಲ ಅದು. ಹೌದು. ಅಲ್ಲ. ಹೌದು. ಪುಂಜಿಕಸ್ತಲೆ. ಮೂಜಿಕಾ ಸ್ಟಾಲಿನಿ. ನಿನ್ನ ಕುಟುಂಬದವರು ನೋಡು. ಬೇಡ, ಬೇಡ. ಹೋಗ್ಲಿ. ಎಷ್ಟು ಚಂದ ಕುಣಿತ. ಹೇಗೋ ಕುಡಿದು ತೋರಿಸೊಮ್ಮೆ. ಎಷ್ಟು ಚಂದ ಇತ್ತು ಗೊತ್ತುಂಟಾ? ಬಾಯ್ತಾಳ? ಹೇಗೆ? ಸ್ವಲ್ಪ ಸ್ವಲ್ಪ ತಕೊಂಡೆ ಬಂದದ್ದು. ಎಂತದ್ದು? ಅಭ್ಯಾಸ ಮಾಡಿಕೊಂಡು. ಹೌದಾ? ನಾನು ಕಪಟಿ ಅಲ್ಲವಾ? ಕಪಾಟಿ. ಹೀಗಾದ್ರೆ ಏಕಪಾಟಿ. ಒಂದು ಸಲಕ್ಕೆ ನೋಡಿದ್ರೆ ಸ್ವಲ್ಪ ಹೇಗುಂಟು ಅಂತ ಇನ್ನು ನೋಡ್ಬೇಕು. ನನಗೆ ಬೇಕಾದಷ್ಟು ಉಂಟು. ಸರಿ. ಹೌದು. ತೈದಿಂದ ತೈ, ಈದಿಂದ ತೈ, ಕೈದಿರದಿಂದ ತೈ, ಪೂರದಿಂದ ತೈ, ಮುಗಿದಿಂದ ತೈ, ಎಂಟಿದ್ದ ತೈ, ತಗಡ್ಬೆತ್ತ ತೈ, ತಗಡ್ಬೆತ್ತ ತೈ, ತಗಡ್ಬೆತ್ತ ತೈ. ಬಾಯ್ತಾಳವನ್ನೇ ತಿಂದು ಹಾಕಿದ್ದೀನಿ. ಸರಿ ಇಲ್ವಮ್ಮ? ಅದು ಕೊನೆಗೆ ಸಿಟ್ಟು ಬಂದದ್ದೇ. ಸಿಟ್ಟಲ್ಲ, ಮತ್ತೆ ಅದು ಮುಕ್ಕುತಾಯ. ಮುಕ್ತಾಯ? ಹೌದು. ನಾನ್ ನೋಡ್ಲಿಲ್ಲ ಅವರದ್ದು. ಆದ್ರೂ ಹೀಗಿರ್ಲಿಕ್ಕಿಲ್ಲ. ಇಲ್ವಾ? ಇರ್ಲಿ, ಅಭ್ಯಾಸ ಮಾಡಿಕೊಂಡು ಹೇಗೂ ಇರ್ಲಿ. ಹೌದಲ್ಲ? ಅದನ್ನೆಲ್ಲ ನೋಡಿ ನಿಮ್ಮ ರಾಜು ಅಯ್ಯೋ ಅಯ್ಯೋ ಹೀಗಾಗಿ ಹೋಯ್ತಲ್ಲ. ಏನಿಲ್ಲ, ಬಾರಿಸುವುದಕ್ಕೆ ಏನಿಲ್ಲ. ಬಾರಿಸುವುದಕ್ಕೆ ನೀವ್ ಯಾಕೆ? ಮತ್ತೆ ಅವರಲ್ಲಿ ನಿನಗೆ ಬಾರಿಸುವುದಕ್ಕೆ ಪೆಟ್ಟು ಅಸಂಬದ್ಧ ಪ್ರಲಾಪಿ. ಯಾಕೆ ಬೈಯುವಿ? ಮತ್ತೇನು, ಸ್ವರ್ಗಲೋಕ ನಮ್ಮ ಪಾಲಾಯ್ತು. ಇಷ್ಟು ಸಂತೋಷವಾದಂತಹ ವಿಚಾರ ಇಲ್ಲ ಅಳ್ತಾ ಇದ್ದಿ. ಪಾಪಿ, ಅಳಬಾರದು. ನಗುತ್ತಾ ಸಂತೋಷದಿಂದ ಹೇಳು. ಇನ್ನು ಸಂತೋಷ ಆಚರಿಸು. ಎಷ್ಟು ಸಂತೋಷ ಆಚರಿಸ್ಲಿಕ್ಕೆ ಬರಲಿಲ್ಲ. ಯಾಕೆ ಹೇಳು. ರಾಯರ ಪೀಠದಲ್ಲಿರುವಾಗ ಹಾರಾಡಿಕೊಂಡು ಪೊಂಗಯಾಕ್ಷನೆಂಬ ಯಕ್ಷ ಬಂದ. ಪಿಂಗಳಾಕ್ಷ ಯಕ್ಷ ಬಂದ. ನಿಂದದ್ದು ಮಾತ್ರ ಅಲ್ಲಮ್ಮ, ಒಂದು ರೆಕ್ಕೆಯಿಂದ ಯಾರಿಗೆ? ನಮ್ಮವರಿಗೆ? ಸುಮ್ಮನಿದ್ರ? ಇಲ್ಲಮ್ಮ, ಎದ್ದು ನಿಂತ್ರು, ಕೈ ಮುಂದೆ ಮಾಡಿದ್ರು, ಅವ ತಡ ಮಾಡಲಿಲ್ಲ. ಮತ್ತೊಂದು ರೆಕ್ಕೆಗೆ ಪುನಃ ನಮ್ಮವರಿಗೆ? ನಮ್ಮವರು ಸುಮ್ಮನಿದ್ರೆ? ಇಲ್ಲಮ್ಮ, ಪೆಟ್ಟು ತಿಂದು ಎದ್ದು ಎದ್ದು ಗಿರ್ರಂದ್ರಿಗೆ ಕುಟುಂಬ ಬಿದ್ರು. ನಮ್ಮವರು? ಹೌದು. ನೀನು ಜೊತೆಗೆ ಹೋದವನಲ್ಲ, ಎಬ್ಬಿಸ್ಬೇಕಿತ್ತು. ನಗುವುದು ಯಾಕೆ? ಎಬ್ಬಿಸು. ನೀವು ಹೇಳಿದಲ್ವ ನಗಬೇಕು? ಅದು ಹಾಗೆ ಹೇಳಿದ್ದು. ಹೌದು. ಈಗ ವಿಷಯ ಹೇಳ್ತಾ ನಗುವುದು. ಎಬ್ಬಿಸಿದಮ್ಮ, ಲುಗಾಡಿಸಿದಮ್ಮ, ಎಂತದಾಗ್ಲಿ ಏನಾಗ್ಲಿಲ್ಲ. ನಾಲಿಗೆ ಹೊರಗೆ ಹಾಕಿ ಸತ್ತೇ. ಮಡಿದೆ ಎಲ್ಲ ಜೊತೆಯಗಲವರೇ ನಲ್ಲ ಜೊತೆಯೊಳು ನಿನ್ನ ಮಗಳೇ ಯಾರೊಡನೆ ಹೊಸೂರಲಿ ಪದಗೆ
ನಾನೇನದು ಕೇಳ್ತಾ ಇದ್ದೇನೆ. ಸ್ವರ್ಗಲೋಕ ನಮ್ಮ ಪಾಲಾಯಿತು ಎನ್ನುವ ಹಾಗೆ ಸಂತೋಷ ಪಟ್ಟನಲ್ವೇ? ಆದ್ರೆ ಕೊನೆಗೆ ನಿಮ್ಮ ಮರಣದ ವಾರ್ತೆಯೇ ಸ್ವಾಮಿ, ಮರಣದ ವಾರ್ತೆಯೇ. ಹೊರಡುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ದಾದರೂ ಏನು, ಮಾಲಿನಿ ಹೋಗಿ ಬರ್ತೇನೆ, ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಮುತ್ತಿನ ಆರತಿಯನ್ನು ಬೆಳಗಿ ಕಳುಹಿಸಿದವಳು ನಾನು. ನಿಮ್ಮ ಸ್ವಾಗತಕ್ಕಾಗಿಯೇ ಸಿದ್ಧಳಾಗಿದ್ದೆ, ಮಂಗಳ ದ್ರವ್ಯದೊಂದಿಗೆ ಸಿದ್ಧಳಾಗಿರ್ತೇನೆ ಎನ್ನುವ ಹಾಗೆ ಮಾತನ್ನು ನಿಮಗೆ ನಾನು ಕೊಡ್ಲಿಲ್ವೇ ಸ್ವಾಮಿ? ಆದ್ರೆ ಇವತ್ತು ಶಾಶ್ವತವಾಗಿಯೇ ಸ್ವರ್ಗಸ್ಥರಾದಿರೆ, ನೀವು ಶಾಶ್ವತವಾದಿರೆ. ಬೇಡ ಸ್ವಾಮಿ, ನನ್ನ ವ್ಯಥೆಯ ಕಥೆಯನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನು ಜೀವನ ಉಂಟೆ? ಇಲ್ಲ ಸ್ವಾಮಿ, ನೀವಿಲ್ಲದಂತಹ ಜೀವನ ನನಗೆ ನಶ್ವರ. ಬೇಡ, ಈ ಜೀವನ ಬೇಡ ನನಗೆ. ಅದ್ಭುತವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಪರ ಸಮರ ಸಮರ್ಥನಾಗಿಗ ತರಳ ಮಗೆ ಸೋರಗೆ ಹದನಗಳ ವಶ ಸಾಯಬಾರ್ದು, ನಾನು ಸಾಯಬಾರ್ದು. ಸ್ವಲ್ಪ ಆಲೋಚನೆ ಮಾಡಿದೆ, ಯಾಕೆ ಸಾಯಬೇಕು? ಸತ್ತವರಿಗಾಗಿ ಅತ್ತರೆ ಸತ್ತವರು ಮತ್ತೆದ್ದು ಬರುವರೆ ಹೇಳಿ, ಹತ್ತು ಫಲವೇ ನಿನ್ನು ಸುಮ್ಮನೆ ವ್ಯರ್ಥ. ಕಾಲ ಮಿಂಚಿ ಹೋಗಿದೆ, ಇನ್ನು ಚಿಂತಿಸಿ ಫಲವಿಲ್ಲಲ್ವೇ? ಇಷ್ಟಕ್ಕೆಲ್ಲ ಕಾರಣ ಯಾರು? ಕಾರಣರು ಆ ದೇವತೆಗಳು. ದೇವತೆಗಳು, ಪಾಪಿ ದೇವತೆಗಳೇ, ಚಪ್ಪಾಳೆ ಕಟ್ಟಿ ನಗ್ತಾ ಇದ್ದೀರೇ ನೀವು. ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ. ನಿಮಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡಲಿಲ್ಲ ಅಂತಾದ್ರೆ ಮಾಲಿನಿ ಅಲ್ಲ. ನಗಿ, ನಗುವಷ್ಟು ನಗಿ. ಏನೆಲ್ಲ ಆಶಾಗೋಪುರಗಳನ್ನು ಕಟ್ಟಿಕೊಂಡಿದ್ದೆ ಗೊತ್ತೇ? ಮಹಾರಾಣಿಯ ಹಾಗೆ ಮೆರೆಸ್ತೇನೆ ಎನ್ನುವ ಹಾಗೆ ನನ್ನವರು ಹೇಳಿದ್ರು. ಆದ್ರೆ ಇವತ್ತು ವೈಧವ್ಯ ದೀಕ್ಷೆಯನ್ನು ತಂದೊಡ್ಡಿದ್ರ ನೀವು ಪಾಪಿಗಳೇ. ಹೋಯಿತು ಕುಂಕುಮ ಭಾಗ್ಯ, ಕಂಕಣ ಭಾಗ್ಯವೂ ಇಲ್ಲ, ಮಾಂಗಲ್ಯ ಭಾಗ್ಯವೂ ಇಲ್ಲ. ವಿಧವೆ ನಾನು. ಸರಿ, ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಲಿಲ್ವೇ? ಜನಿಸಲಿಲ್ವೇ ನನ್ನ ಮಗ ಮಹಿಷ? ಇದ್ದಾನೆ ನನ್ನ ಮಗ ಮಹಿಷ. ಸಕಲ ವಿಚಾರವನ್ನು ಅರುಹುತ್ತೇನೆ, ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ. ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಬಾ ಬಾ.
ಅಮ್ಮ ಕರೆದಿರೆ 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 ಅಮ್ಮ. ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೀಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೆ ಅಮ್ಮ. ಒಂದು ಮುಖಾವಲೋಕನ ಮಾಡುತ್ತಿದ್ರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವರೇ ಕಣ್ಣೀರಿನ ಒದ್ದೆಯಾಗಿವೆ. ಯಾಕಮ್ಮ ದುಃಖ? ದೊಡ್ಡವರ ವಿಚಾರ ಕಂದ. ದೊಡ್ಡವರೇ ಕ್ಷಣದಲ್ಲಿ ಹೊಡೆಯಾರಿಸಿ ಹಾಲನ್ನು ಮಣ್ಣುಗೊಟ್ಟ ನನ್ನ ಕೆಣ್ಣೆಗೆ ಮುತ್ತಿ ಹೋಗುಣೇಗ ಅಮ್ಮ. ಈ ಹೊತ್ತು ಎಲ್ಲವನ್ನು ಮರೆತು ಹೋಗುಂಟಮ್ಮ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ನಮ್ಮವರೇನಾದ್ರೂ ನ್ಯಾಯವನ್ನು ಮಾಡಿದ್ರೆ ಅಥವಾ ದೊಡ್ಡವರ ವಿಚಾರ ಆ ಹರಿಯ ಶಂಕರನ ಸಾರಸ್ಯಜೋದ್ಭವನ ಅಮ್ಮ ಯಾರೇ ಯಾವುದನ್ನೇ ಮಾಡಿ ಅಮ್ಮ. ನಿಮ್ಮ ತರಣ ನಾನಿರುವರೆ ಮಾನದಲ್ಲಿ ಭೀತಿ ಯಾಕಮ್ಮ? ನಾನಯ್ಯೋ ಮುದ್ದು
ಏನು ಅಂತ ಹೇಳಿ ಕಂದ? ಏನಮ್ಮ? ನಮ್ಮ ಬಾಳುವೆ ಸರ್ವನಾಶವಾಗಿ ಹೋಯ್ತು. ಯಾಕಮ್ಮ ನಿರಾಶೆ? ಕಂದ, ನಿನ್ನ ತಂದೆಯವರು ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಸ್ವರ್ಗ ಲೋಕಕ್ಕೆ ಹೋದಂತಹ ವಿಚಾರ ನಿನಗೆ ತಿಳಿದಿದೆ. ಬಲ್ಲೆಯಮ್ಮ ಬಲ್ಲೆ. ಹೋದಂತಹ ಅಲ್ಲಿ ದೇವತೆಗಳಿಗೂ ನಿನ್ನ ತಂದೆಯವರಿಗೂ ಸಮರವೇ ನಡೆಯಿತು. ಅಮ್ಮ, ಯುದ್ಧ ಪ್ರಾರಂಭವಾಯಿತೆ. ಯುದ್ಧದ ಪರಿಣಾಮ ಏನಾಯ್ತಮ್ಮ? ಪರಿಣಾಮ ನಮ್ಮ ಪಾಲಿಗೆ ಜಯ ಕಂದ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ? ಈ ಸಂತಸ ದೀರ್ಘಕಾಲವಾಗಿ ಉಳಿಯಲಿಲ್ಲ ಕಂದ. ಯಾಕೆ ಹಾಗಾಯಿತು? ಆ ಕಪಟಿ ದೇವತೆಗಳು ಈ ಯುದ್ಧದಲ್ಲಿ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ನನ್ನ ತಂದೆಯವರು ಅಳಿದರೆ ಅಮ್ಮ, ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ ನಾನು ತಪ್ಪಲ್ಲ. ಕಳೆದು ಹೋದಂತಹ ವಿಷಯಕ್ಕೆ ಚಿಂತಿಸಿ ಹೊಲವಿಲ್ಲಮ್ಮ. ನನಗೆ ಕಡೆಯಿಂದ ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನೋ ಆತ ನನ್ನ ಜೊತೆ ಕೂಡಿದು ನಾನು ಬರ್ತೇನಮ್ಮ. ಕೊಂದವ ಯಕ್ಷ ನನ್ನ ತಂದೆಯನ್ನು ಬಂದವ ಯಾರವ? ಯಕ್ಷರಾಜ ಪಿಂಗಳಾಕ್ಷ. ಯಕ್ಷ. ಆ ಯಕ್ಷಕ್ಕೆ ಖ್ಯಾತರು ಲಕ್ಷವೇ ಅಮ್ಮ. ಆತನನ್ನ ಸಾಧೆ ಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮನಿದನೆಗಳಮ್ಮ ಸಮಾರಾಮುಖದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ನಾನು ಬರ್ತೀನಿ. ತಡ ಮಾಡಿದೆ ಮನದಿ ಗರುಷವನಂದು ನುಡಿದಳು ಅನಿಮಿಷರ ಗೆಲಬಗುದು ಸಮರರಿ ನಿನಗೆ ಘನವಲ್ಲ
ವನ ಜನ ಬರುವನು ಕೃತಜ್ಞತೆ ಅನವರತ ಸುಮನಸರ ಪಕ್ಷರೇ ನಿನಗೆ ಹೇಳುವೆನೊಂದು ಒಂದು ಹಿರಿಯಲಿ ಪಡೆದು ವರಗಳಲ್ಲಿ ಕಂದ ನಿನಗೆ ಬೇಡವೆನೊಂದು ವೆದಿಯಲಿ ಪಡೆದು ವರಗಳಲ್ಲಿ ಕಂದ ಯಾವ ಕಡೆ ಯಾವ ಕಡೆ ಹೊರಟೆ ಕಂದ? ಸ್ವರ್ಗಕ್ಕೆ ಯಾಕೆ ಅವಸರ ಮಾಡಬೇಡ. ನಿನ್ನ ಅವಸರ ಅನರ್ಥಕ್ಕೆ ಕಾರಣವಾದೀತು. ಹೌದಮ್ಮ. ಹುಡುಗ ಬುದ್ಧಿ ಅಲ್ವೇ, ಎಡವಿ ಬೀಳಬಾರದು ನೀನು. ಓಹೋ ಕಂದ, ನಿನ್ನ ವೀರೋಕ್ತಿಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಆ ಸುಮನಸರನ್ನು ಗೆಲ್ಲುವುದು ನಿನಗೆ ಘನವೇ ಅಲ್ಲ. ಮತ್ತೇನಮ್ಮ? ಒಂದು ವೇಳೆ ಗೆದ್ದೆ ಎಂದಾದರೆ ಅವರ ಪಕ್ಷವನ್ನು ಅಂತೂ ಓರ್ವ ಬರ್ತಾನೆ. ಯೋರುವ ಕೆಟ್ಟವ ಆ ಕಪಟಿ ಹರಿ ಏನು ಮಾಡ್ತಾನಮ್ಮ? ಇದುವರೆಗೂ ನಮ್ಮವರನ್ನು ಮೋಸದಿಂದಲೇ ತರಿಯುತ್ತಾ ಬಂದಿದ್ದಾನೆ. ಅಮ್ಮ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಗೆ ನಮ್ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ಕಂದ, ಅಷ್ಟು ಸುಲಭವಲ್ಲ. ಯಾಕೆ? ಮೋಸಗಾರನಿದ್ದಾನೆ ಆತ. ನಿನ್ನಲ್ಲಿ ಜನಬಲ ಉಂಟು, ಭುಜಬಲ ಉಂಟು, ಆದ್ರೆ ಒಂದು ಬಲದ ಕೊರತೆ ಇದೆ. ದೈವ ಬಲದ ಕೊರತೆ ನಿನಗಿದೆ. ಕಡಿಮೆ ಇದೆಯಮ್ಮ. ಏನು ಮಾಡಬೇಕು? ತುಂಬಿಸಬೇಕು ಅಂತ ಇದ್ರೆ ಘೋರವಾದಂತಹ ಕಾನನವನ್ನು ಸೇರು. ಅಜನ ಕುರಿತಾಗಿ ತಪಸ್ಸನ್ನಾಚರಿಸು. ಒಲಿದಂತಹ ಬ್ರಹ್ಮದೇವನಲ್ಲಿ ಬೇಕಾದಂತಹ ವರಗಳನ್ನು ಪಡೆ ಕಂದ. ಅಮ್ಮ, ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ, ಆಶೀರ್ವಾದ ಮಾಡಿ ತಾಯೇ. ಅಮ್ಮ, ನಿನ್ನ ದೇಹ ರಕ್ಷಣೆಗಾಗಿ ಕಠಾರಿಯನ್ನು ಎತ್ತಾ ಇದ್ದೇನೆ. ಆತ್ಮರ್ಷದಿಂದ ಸ್ವೀಕರಿಸಿದ್ದೇನೆ ತಾಯೇ. ಜಯಶೀಲನಾಗಿ ಬಾ. ಆಗ್ಲಮ್ಮ. ಮಾತೆಯವರಿಗೆ ಮರೆದುಕೊಂಡು ಯೋಗ್ಯವಾದ ಶೀಶವನ್ನ ಹಡೆದ ಹಾಗಾಯಿತು. ವಿಧಾತನ ಕುರಿತು ತಪಸ್ಸನ್ನು ಮಾಡಬೇಕು. ಅದಕ್ಕಾಗಿ ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರಾಕ್ಷೇತ್ರ
ಪ್ರಾರ್ಥಿಸಿಕೊಂಡೆ. ನಿಜರಿಂದ ಮತ್ತೆ 3 ಮೂರ್ತಿಗಳಿಂದಲೂ ಕೂಡ ನನ್ನ ಬಾಲಿಗೆ ಮರಣವೇ ಬರಬಾರದು ಎನ್ನುವ ಹಾಗೆ ವರವನ್ನು ಪ್ರಾರ್ಥಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಹಾಗೆ ಅನುಕೂಲವನ್ನೇ ಲೆಕ್ಕಕ್ಕೆ ತರುವವ ನಾನಲ್ಲ. ಈ ನೆಮ್ಮದಿಯ ವಿಷಯ ಅಮ್ಮ. ಚಾಮರಾಸುರ ಮುಂತಾದವರು ಕೇಳಬೇಕು. ನಮ್ಮ ಸ್ಥಿತಿಯನ್ನು ಎನಿಸಿದಾಗ ನಮಗೆ ಮರುಕ ಉಂಟಾಗುತ್ತದೆ. ನಾವು ಶೋಣಿತಾಪುರದಲ್ಲಿ ಬೆಳೆದವರು ದೇವಲೋಕವನ್ನು ಸ್ವಾಧೀನಪಡಿಸಬೇಕು ಎನ್ನುವಂತಹ ಉದ್ದೇಶದಿಂದ ದೇವಲೋಕಕ್ಕೆ ದಾಳಿಯನ್ನಿಟ್ಟೆವು. ಇಂದ್ರಾದಿ ಸುಮನಸರನ್ನೆಲ್ಲ ಸಬರಾಗದಲ್ಲಿ ಪಾಡಿ ಏನು ಮಾಡೋಣ? ಮೋಹಕಿಯಾದ ಇಂದ್ರ ಹರಿಯಲ್ಲಿ ದೂರಿಟ್ಟ, ಹರಿಯ ಕೈಯಲ್ಲಿ ಚಕ್ರ, ಅದನ್ನು ಬಿಟ್ಟದ್ದೇ ತಡ. ನಮ್ಮವರು ಕೆಲವರು ಯಮಪುರವನ್ನು ಸೇರಿದರು, ಕೆಲವರು ಪ್ರಾಣ ಭೀತಿಯಿಂದ ನಾವೆಲ್ಲ ಓಡಿದ್ದೇವೆ. ಕೆಲವರ ಕೈ ಇಲ್ಲ, ಕೆಲವರ ಕಾಲಿಲ್ಲ, ಕೆಲವರ ಕಿವಿ ಇಲ್ಲ, ಕೆಲವರ ಕಣ್ಣಿಲ್ಲ. ಹೀಗೆ ಅಂಗಾಂಗಗಳನ್ನು ಕಳೆದುಕೊಂಡು ಅರ್ಹಿಯ ಭೀತಿಯಿಂದ ಗಿರಿ ಗೌಹರದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವರು ನಾವು. ಈ ನಮ್ಮ ಸ್ಥಿತಿ ಹೀಗೆ ಇರುವುದು. ತಿರುಗಾಡುತ್ತಿರುವಂತಹ ಸಮಯದಲ್ಲಿ ಹೊಸದಾದ ಒಂದು ವಾರ್ತೆಯನ್ನು ತಿಳಿದುಕೊಂಡಿದ್ದೇನೆ. ನಮ್ಮದೇ ಅಂತ ಶೋಣಿತಾಪುರದಲ್ಲಿ ದ್ವಿತೀಯ ಸುತೆಯ ಅಂತಹ ಮಾಲಿನಿಗೆ ವೈಶಾಖ್ಯನೆಂಬ ಮಗ ಹುಟ್ಟಿದ್ದಾನೆ. ಹರಿ
ಆದ ಕಾರಣ ಅವರಲ್ಲೇ ನಾವು ದೂರಿಕೊಂಡೆವು. ನಿಮ್ಮ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ನಡೆಯೋಣ. ತಪಸ್ಸಿನ ವಿಷಯ ಅಮ್ಮನನ್ನು ಗಳಿಸಿ ಮತ್ತವರಿಂದ ಆಶೀರ್ವಾದವನ್ನು ಪಡೆದು ದಿಗ್ಗಜಕ್ಕಾಗಿ ಹೊರಟವ. ಮತ್ತೆ ಮೊದಲಾಗಿ 2 ಲೋಕವನ್ನು ಸ್ವಾಧೀನಪಡಿಸಿಕೊಂಡೆ. ಉಳಿದದ್ದು ಅಮರ ಲೋಕ. ಅತ್ತ ಗಮನವನ್ನು ಹರಿಸಿದಾಗ ಓಡಬೇಡಿ, ಬನ್ನಿ ಬನ್ನಿ ಬನ್ನಿ. ನಡುಕ ಪ್ರಾರಂಭ. ಹೆದರಬೇಡಿ, ಹೇಗೆ ಬನ್ನಿ ಹೇಗೆ ಬನ್ನಿ. ದೈತ್ಯದ ಗಣನ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇದ್ರೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ನಾವು ನಿಮ್ಮ ಜಾತಿಯವರೇ. ಹೌದೇ? ದೊಡ್ಡ ನಮಸ್ಕಾರ ನಿಮಗೆ. ಇಲ್ಲಿ ಬರುವುದಕ್ಕೆ ಕಾರಣವಿದೆ. ಏನಯ್ಯೋ? ನಾವು ಶೋಣಿತಾಪುರದಲ್ಲಿ ಇದ್ದವರೇ. ಹೌದೇ? ದೇವಲೋಕದಲ್ಲಿ ಲಗ್ಗೆಯನ್ನು ಇಟ್ಟು ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿದ್ದೇವೆ. ಹೌದೇ? ಕುಹಕಿಯಾದಂತಹ ಇಂದ್ರ ಹರಿಯಲ್ಲಿ ದೂರ ನಿಟ್ಟದೆ ತಡ ಆತನ ಕೈಯಲ್ಲಿದ್ದಂತ ಚಕ್ರದಿಂದ ಆಘಾತಗೊಂಡು ಭಯಭೀತರಾಗಿ ಗಿರಿ ಗೌಹರದಲ್ಲಿ ಕಾಲವನ್ನು ಕಳೆಯುತ್ತಾರೆ. ಅಲ್ಲಿಂದ ಎದ್ದದ್ದೇ ಏನಯ್ಯೋ? ನಮ್ಮಲ್ಲಿ ಸರಿಯಾದಂತಹ ನೇತಾರನೊಬ್ಬ ಇಲ್ಲ. ನೀನು ವಿಧಿಯನ್ನು ಸಭೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದುಕೊಂಡು ವೀರನಾಗಿ ಧೀರನಾಗಿ ಬೆಳೆದುಕೊಳ್ಳುತ್ತಾ ಇದ್ದಂತೆ ವರ್ತಮಾನವನ್ನು ಕೇಳಿದೆವು. ಆಗ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದೆವು. ಏನಯ್ಯೋದು? ಒಬ್ಬ ನಾಯಕನಾಗಬೇಕು ಅಂತ. ಏನಾಗಬೇಕು ನಿಮಗೆ? ಮೈಶಾಕ್ಯ ಪುನರಪಿ ಸ್ವರ್ಗವನ್ನು ಪಡೆಯುವರೆ ಯೋಗ್ಯ ನಾಯಕ ನೀನೆಂದು ನಿನ್ನೆಡೆಗೆ ಬಂದಿದ್ದೇವೆ. ಅಷ್ಟು ಮಾತ್ರವಲ್ಲ, ನಿನ್ನ ತಂದೆಯನ್ನು ಕೊಲ್ಲಲು ಪ್ರೇರೇಪಿಸಿದವ ಇಂದ್ರ. ನನ್ನ ಜೊತೆಯಲ್ಲಿ ಬನ್ನಿ.
ಹೋಗ್ತಾನಂತೆ. ಯಾರಲ್ಲಿ ನಮ್ಮವರು? ಮಹಿಷನೆಂಬುದು ಶಂಕ ದುರ್ಗಾದ್ಯರನ್ನು ಸೇರಿಸಿಕೊಂಡು ನಮ್ಮದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ ನಡೆಯೋಣ.
ದ್ರೋಹಿನೇನ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದಾಡಿಸುವಾಗ ಯಾರು ತಡೆಯುತ್ತಾರೆ? ಬಯಸಿ ಬಂದೆಯೋ ಯಾವ ಕಾಲಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವನು. ಅಷ್ಟಾಕೆ 3 ಮೂರ್ತಿಗಳ ಅನುಗ್ರಹವು ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದಂತೆ ಹಿಂದೆ ನಡೆದರೆ ಸರಿ, ಇಲ್ಲದಾದರೆ ಪೀಠ ನಮ್ಮೆಲ್ಲರ ಅಧಿನಾಯಕನಿಗೆ ಮೂರು ಲೋಕದ ಅಧಿಪತಿಗೆ ಮಂಗಲವಾಗಲಿ, ಶುಭವಾಗಲಿ, ಮಂಗಲವಾಗಲಿ, ಜಯವಾಗಲಿ. ಇಷ್ಟು ಆಗಬೇಕು ಅಂತ ಆಯ್ತಲ್ವೇ? 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅದಿರುವಾಗ ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ ಬ್ರಾಹ್ಮಣ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣ ಆಗಬೇಕು. ಹೋಗಿ ಬೋಧಿಸಿ. ಕೇಳದೆ ಹೋದ್ರೆ ದಾಕ್ಷಿಣ್ಯ ಮಾಡಬೇಡಿ ಅಂತ ಬಲದಾರ್ಥವನ್ನು ಕತ್ತರಿಸಿ ಗರ್ಭಿಣಿ ಸ್ತ್ರೀಯರು ಅದನ್ನು ಸೇಡಿದೆ ಮಕ್ಕಳ ಕೊಲೆ ಮಾಡಿ ಹಾಗೆ ಯಾರದು? ಸೂರ್ಯಚಂದ್ರರೇ, ನಿಮಗಾದರೂ ಸರಿ, ಮಹಿಷನಪ್ಪನೆ ಎಲ್ಲೋದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಕಾರಣವನ್ನು ಚೇರಿದೇನ ಜತನ ಜೋಕೆ
ಆಲೋಚನೆ ಮಾಡಿದವರಲ್ಲ. ಅಪ್ಪ ಮಹಿಷನ ಸಾಮರ್ಥ್ಯವೇ ನಮ್ಮನ್ನು ಬಡಿ ದೋಡಿಸಿ ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ಹಾಗಿದ್ರೆ ಈ ರೀತಿಯಾಗಿ ಕೊಬ್ಬಬೇಕಿದ್ರೆ ಬ್ರಹ್ಮದೇವನ ವರಬಲದಿಂದ ಅಲ್ವೇ? ಆದ್ದರಿಂದ ನಾವೆಲ್ಲರೂ ಇಲ್ಲಿಯೇ ದುಃಖಿಸುವುದಲ್ಲ, ನೇರವಾಗಿ ಸತ್ಯಲೋಕಕ್ಕೆ ಹೋಗಿ ಆತನಿಗೆ ಕಷ್ಟವನ್ನು ಹೇಳೋಣ. ಜಯ 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 ಜಯ. ಕೊರೆಯಬೇಕೆರೆ ಬಾಣನಾಥ ಅವತರಿಸಲಿ ಕಮಲ ಸಂಜಾತ ತುರುಳು ರಟ್ಟೊಡೆಯನ್ನ ಹೊರೆಯುವುದಿನ್ನೇನು ಹರೆಯಂತೋ ಹೊರವಳಗರ ಗೌರವ ಬಲ್ಲನು ಕೊರೆಯಬೇಕೆಲೆ ವಾಣಿನಾಥ ಶಾರದಾ ರಮಣ ಸತ್ಯಲೋಕಾಧೀಶ, ನೀವೇ ವರವನ್ನು ಕೊಟ್ಟಂತಹ ಕೊಟ್ಟಿಯಂತ ಮಹಿಷಾಸುರ ನಮ್ಮದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಬಡಿದು ಓಡಿಸುತ್ತಾ ಇದ್ದಾನೆ, ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾನೆ. ದೇವ, ಹೇಗಾದ್ರೂ ಮಾಡಿ ಆತನನ್ನು ಶಿಕ್ಷಿಸಿ ನಮ್ಮನ್ನು ರಕ್ಷಿಸಬೇಕು. ದೇವ ರಕ್ಷಿಸಬೇಕು. ನೀನಾಡುವಂತಹ ಮಾತುಗಳಿಂದಲೇ ದುಷ್ಟನ ಅಟ್ಟಹಾಸದಿಂದ ನೀನಷ್ಟು ಕಂಗೆಟ್ಟಿದ್ದೆ ಎಂಬುದಾಗಿ ಅರ್ಥವಾಗುತ್ತಾ ಇದೆ. ಏನು ಮಾಡೋಣ ಹೇಳು? ಭಕ್ತರಾದವರು ತಪಸ್ಸನ್ನು ಮಾಡಿದಾಗ ಭಗವಂತನಾದವನು ವರವನ್ನ ನೀಡಬೇಕಾದ್ದು ಕರ್ತವ್ಯ. ಇಲ್ಲದೆ ಹೋದರೆ ಭಕ್ತ ಹಾಗೂ ಭಗವಂತನ ಬಾಂಧವ್ಯಕ್ಕೆ ಬೆಲೆಯಲ್ಲಿಂಟು ಹೇಳು. ಸತ್ಯ. ಆ ಕಾರಣದಿಂದಲೇ ಮಹಿಷಾಸುರ ದುಷ್ಟನಾದರೂ ಕೂಡ ಆತ ಮಾಡಿದಂತಹ ತಪಸ್ಸಿಗೆ ಫಲರೂಪವಾಗಿ ಅಜೇಯವಾದಂತಹ ವರವನ್ನೇನೋ ಕೊಟ್ಟಾಗಿದೆ. ಕೊಟ್ಟಂತಹ ವರವನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆದರೂ ಕೂಡ ನಿಮ್ಮ ಕಷ್ಟವನ್ನ ನೋಡಿ ಹೀಗೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಅದಕ್ಕೊಂದು ಪರಿಹಾರದ ಮಾರ್ಗವನ್ನು ನಾನು ಸೂಚಿಸುತ್ತೇನೆ. ನಾವೆಲ್ಲರೂ ಒಂದಾಗಿ ಆ ರಮಾದವನಲ್ಲಿಗೆ ಹೋಗೋಣ. ಆತನ ಪಾದ ಮೂಲಗಳಲ್ಲಿ ನಮ್ಮದಾದಂತಹ ಕಷ್ಟವನ್ನು ಹೇಳಿಕೊಳ್ಳೋಣ. ಕರುಣಾಮಯನಾದಂತಹ ಆತ ಕೂಡ ಕರ್ಪೂರನ ವಧೆಗಾಗಿ ಏನಾದ್ರೂ ಒಂದು ಕಾರ್ಯತಂತ್ರ ಸೂಚಿಸುತ್ತಾನೆ. ಎಲ್ಲರೂ ವೈಕುಂಠದತ್ತ ಸಾಗುವ. ಜಯ 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 ಜಯ. ಬರೆದು ದಿನಾದ್ರಿಯ ಪದದೊಳಗಿದಿರಾಗಿ ಮುರಗರ ನಡೆದರಲು ಚರಣಕ್ಕೆ ಮುಗಿದೆ ಹರಿಹರ ರಂಗಾಗಿ ಸುರಳನ ಹದನವದೆ. ಪ್ರತಿ ನಮಸ್ಕಾರ. ನೀವು ಮಹೇಶನ ಅಟ್ಟಹಾಸ ಎಲ್ಲ ಮೀರಿದೆ. ಯಾವ ರೀತಿ ವಧಿಸಬೇಕೆನ್ನುವ ಹಾಗೆ ದಾರಿಯನ್ನು ಕಾಣದೆ ನಿನ್ನನ್ನು ಕಾಣುವಂತ ಉದ್ದೇಶ. ಅದೇ ಸಮಸ್ಯೆಯನ್ನು ಹೊತ್ತುಕೊಂಡು ನಿನ್ನಿಂದ ಪರಿಹಾರವನ್ನು ಪಡೆಯಬಹುದು ಅಂತ ನಾನು ಬಂದ್ರೆ ನೀನು ಪ್ರಶ್ನೆಯನ್ನು ಮುಂದಿರಿಸುವುದಾಗಿದೆ. ಪರಿಹಾರವನ್ನು ಕಾಣಬೇಕು. ಹೀಗೆ ಬನ್ನಿ. ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಖಳನ ವಧಿಸುವ ಯತ್ನವ ಯೋಜಿಸುತ್ತಾಗ ಇದ್ದ ನಳಿನ ಭವಸುರರ ನುಡಗೊಂಡು ನಡೆದಂಡು ವೈಗೊಂಡುದಲೆ ಕಾಣದಿರಲು ವೈಕುಂಠದಲ್ಲಿ ಹರಿಯಿಲ್ಲ. ಕೈಲಾಸಕ್ಕೆ ತರಲಾಗ ಪುರಕರಗ ನಿಲಯದೊಳಗಿಲ್ಲದಿರೆ ಒಳಬಳಿದ ಬಳಿಗುವರು ಇಳುಕಿದ ಶರೀರ ನುಡಿಯೋ ಹರಿಹರರ ತುಗೆನಾದ್ರೆಯೊಳಗಿರ್ಪ ಹದನವನೇ ಹರಿಗರರ ಪದ ಕೆಳಗಿದ್ದ ಕಲ್ಲರು ತುರುಳ ಮಗಲರಿ ತರಗರಿಸೋದ ಎಮ್ಮ ನೀವೇ ಹೊರೆವುದು
ವಂದಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಎದ್ದಾಳಿ. ಏನು ಬಂದಿರಿ? ಸನ್ನಿಧಾನದಲ್ಲಿ ಭಿನ್ನಹ ಒಂದು ವರ್ತಮಾನ ಕಾಲದಲ್ಲಿ ಶೋಣಿತಾ ನಗರವನ್ನು ಕೇಂದ್ರವಾಗಿರಿಸಿಕೊಂಡು ಮಾಲಿನೀಸುತನಾದಂತಹ ಮಹಿಷದಾನವ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ನನ್ನಿಂದಲೇ ವರಬಲವನ್ನು ಪಡೆದಂತಹ ಆತ ನರ ನಾಗಲೋಕಗಳನ್ನು ತನ್ನ ವಶವರ್ತಿಯನ್ನಾಗಿ ಮಾಡಿಕೊಂಡದ್ದೇ ಅಲ್ಲದೆ ಸಗ್ಗಕ್ಕೆ ಲಗ್ಗೆ ಇಟ್ಟು ದೆಸೆಪರನ್ನು ದೆಸೆಗಡಿಸಿದ್ದಾನೆ. ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ಮಹಿಷನನ್ನು ನಿಗ್ರಹಿಸಿ ಲೋಕಲೋಕಗಳ ಪೊರೆಯಬೇಕು. ವರಬಲದಿಂದ ಕಡುಕೊಬ್ಬಿರುವಂತಹ ಮಹಿಷನ ವಧೆಗಾಗಿ ನನ್ನಲ್ಲಿರುವ ಚೇತನವನ್ನು ಹೊರ ಹೊಮ್ಮಿದೆ. ದುಷ್ಟ ಮಹೇಶನ ನಿಗ್ರಹಕ್ಕಾಗಿ ರುದ್ರ ತೇಜವನ್ನೇ ಹೊರಗೆ ಮಹಿಷನ ವಧೆಯಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗಡೆ ಇದ್ದೇನೆ. ದೇವತೆಗಳ ತೇಜವನ್ನೇ ಹೊರಗೆ ಹಿಂದೆ ಮೂರಮೋದಿಗಳ ಮುಖದಿಂದ ಹೊರಟಿಗೋ ತೇಜವ ಯಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರೆಯಾಗ್ರತೆ ತಡೆದು ಧರೆಗಿಳಿಯೇ ಸುರರು ಜಯ ಜಯ ಬೆದತಲ ನದೆಗೈದರು ತಾಳದ
ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯವನ್ನು ತಾಳಿರಿ. ಆಗಲಮ್ಮ ನೀವೆಲ್ಲರೂ ಒಂದಾಗಿ ನಿಮ್ಮ ಅಂತಃಶಕ್ತಿಯನ್ನು ಹೊರಗಡೆಹಿ ಬ್ರಹ್ಮಾಂಡ ನಾಯಕಿಯಾದಂತ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡವರು. ಇದೋ ಪ್ರಸನ್ನಳಾಗಿದ್ದೇನೆ, ಅಭಯಪ್ರದಳಾಗಿದ್ದೇನೆ. ಆದರೆ ನಿಮ್ಮೆಲ್ಲರ ಮುಖಾವಲೋಕನ ಮಾಡಿದರೆ ಆಶ್ಚರ್ಯವೇ ಸರಿ. ಕಾಯ ಕಂಪಿಸ್ತಾ ಇದೆ, ಕಣ್ಣೀರು ಕಪೋಲಗಳಲ್ಲಿ ಹೆಪ್ಪುಗಟ್ಟಿದೆ. ಯಾರಿಂದ ಕಷ್ಟ ಬಂತು ನಿರ್ಭೀತಿಯಿಂದ ತಿಳಿಸಿರಿ. ಮಾಲಿನಿಯ ಮಗನಾದ ಮಹಿಷದಾನವನು ಅಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಅದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡನಮ್ಮ. ಭೂತಳದಲ್ಲೆಲ್ಲ ಅವನದ್ದೇ ಕೆಟ್ಟ ಅಧಿಕಾರದ ಸ್ಥಾಪನೆಯಾಗಿದೆ. ಯಾಗ ಯಜನಾದಿ ಸತ್ಕರ್ಮಗಳಿಗೆ ಅವಕಾಶಗಳೇ ಇಲ್ಲ. ಮೇಲು ಲೋಕವನ್ನೇರಿ ಸುರಪ ಮುಖ್ಯಾಮರನ್ನೆಲ್ಲ ದೆಸೆಗಡಿಸಿದ್ದಾನೆ. ಅವರೆಲ್ಲ ಕಣ್ಣೀರ್ ಕರೆದು ಕಷ್ಟವನ್ನು ಹೇಳಿಕೊಂಡರು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ, ಕುಳನಾದರೂ ನಿರ್ಭೀತರಿದ್ದಾನೆ. ಲೋಕ ಲೋಕಗಳು ಮಹಿಷನಟ್ಟುಳಿಯಿಂದ ತತ್ತರಿಸುತ್ತವೆ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಮಾಲಿನಿ ಸೂನುವಾದಂತ ಮಹಿಷಾಖ್ಯ ವಿಧಿಯ ವರಬಲದಿಂದ ಪ್ರಮತ್ತನಾಗಿ ದೇವಲೋಕವನ್ನು ಆಡರಿ ದೇವತೆಗಳನ್ನು ಸಮರ ಮುಖದಲ್ಲಿ ದೆಸೆಗಡಿಸಿದ್ದಾನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸ್ತಾ ಇದ್ದಾನೆ. ಹೆದರಿಕೊಳ್ಳಬೇಕಾದಂತ ಅಗತ್ಯವಿಲ್ಲ. ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ದುಳ್ಳ ಮಹಿಷವನ್ನು ವಧಿಸಿ ನಿಮಗೆ ಕ್ಷೇಮವನ್ನು ಒದಗಿಸಿಕೊಡ್ತೇನೆ. ಧೈರ್ಯಸ್ಥರಾಗಿರಿ. ಶಂಕರು ಕರೀತಾರೆ. ಮಕ್ಕಳೇ, ಮಹಿಷನ ಅನ್ಯಾಯಗಳಂತ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಅವರೆಷ್ಟೇ ಬಲಾಢ್ಯರಾಗಿರಲಿ ಕ್ಷಣ ಮಾತ್ರದಲ್ಲಿ ಅವರನ್ನೆಲ್ಲ ಮಡಗಿ ನಿಮಗೆ ಸೌಖ್ಯವನ್ನು ಕರುಣಿಸ್ತೇನೆ. ಧೈರ್ಯ ತಾಳಿರಿ, ಧೈರ್ಯ ತಾಳಿರಿ, ಧೈರ್ಯಸ್ಥರಾಗಿ. ಜಯ ಜಯ ಬಿಂದೋ ಸಕಲರು ಮನೆಯಲ ಜನ. ಜಯ 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 ಬಿಂದ ಸಕಲರು ಮನೆಯಲ ಜನ. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ವಿಶ್ವಕರ್ಮನು ಘನತರದ ಶೋಭಿಸುವ ಭೂಷಣವ ವಸನವ ಅರ್ಪಿಸಲು ಎನಲು. ಜಯ 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 ವಿಂದ ಸಕಲರ ಮನುಜಲ ಜನ. ಜಯ ಜಯ
ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ಹಣಧಾರುಣಿಯನ್ನು ಸೇರಿಕೊಂಡು ಕೋಳರಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗಲಿ. ಕರದ ಚಕ್ರಭಾಗ ರಣಯನ ಗೂಲವನು ಸದಾ ಕನಕ ಗರ್ಭನ ಬ್ರಹ್ಮದಂಡ ಬರೆದು ಪದಕರಗೆ ವಿನಯದಿಂದಲೇ ಸುರಪ ಕುಲ ಸಪ ಅನಿಮಿಸರ ಸತ್ಯಾಯದಗಳ ಮಣಿದು ಮಾತೆಯ ಚರಣ ಕರ್ಪಿಸಿ ನುತಿಸಿದರು ಭಯದೇ ಜಯ 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 ಇಂದ್ರಾದಿ ದೇವತೆಗಳೇ, ಭಕ್ತಿಯಿಂದಲೇ ಶ್ರೀದೇವಿಯ ಪಾದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದಲೇ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬಂದನಲ್ಲ. ಮಕ್ಕಳೇ, ನೀವಿದ್ದಂತ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಶುಭ ಮುಹೂರ್ತ. ದೇವದುನ್ನಮಿ ಮೊಳಗುತ್ತಿರುವಂತ ಈ ವೇಳೆಯಲ್ಲಿ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಮೃಗರಾಜನನ್ನಡರುತ್ತೇನೆ, ಕೇಸರಿಯನ್ನಡರುತ್ತೇನೆ. ಜಯ ಜಯ
ಶಂಕದುರ್ಗಾದಿಗಳ ಹಿರಿದಂತೆ ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯನ್ನು ನಾವೇ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ. ಎನಗೆ ಅಷ್ಟಭುಜದಿ ಮೆರೆವ ನಾರಿ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತಹ ಕೇಸರಿಯ ನೇರಿ ದಿಟ್ಟದನದ ಪ್ರತ್ಯೇಕವಾಗಿ ಶಂಕದುರ್ಗೌರವತೆ ಯೋಗವನ್ನು ವಧಿಸಿದೆ. ಏನು ನನ್ನಲ್ಲಿ ವಿರೋಧ ಅದರ ಮಹೇಶ ಭೂತಾಳ ಪಾತಾಳವನ್ನು ತನ್ನ ಕೈವಶ ಮಾಡಿಕೊಂಡೆ ಸಾಲದೇ ಇದ್ದದ್ದಕ್ಕೆ ದೇವಲೋಕವನ್ನು ಆಡರಿದೆ. ಸಾಧು ಸಜ್ಜನರಂತಹ ದೇವತೆಗಳನ್ನು ಸಮರ ಮುಖದಲ್ಲಿ ಬಡಿದೋಡಿಸಿದ. ಇದೋ ಇದು ಆ ಸುರರನ್ನು ಪೊರೆಯುವುದಕ್ಕೂ ಅಲ್ಲ ನಿನ್ನನ್ನು ತಡೆಯುವುದಕ್ಕೂ ಬಂದವಳು. ನಾನು ಸಾಮಾನ್ಯ ಅಂತ ತಿಳ್ಕೊಂಡೆಯ. ಇನ್ನೇನು
ನಾನು. ಹಾ. ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ನೀನೆಲ್ಲ ಏನು ಗಣ್ಯವೇ ನನಗೆ. ಸುರರನ್ನು ಪರಿವರೆಯಬಲ್ಲೆಯ, ನಿನಗೆ ತರವಲ್ಲ. ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದಾಗ ನನ್ನ ಜಂಗೆಯನ್ನು ತಲೆಯಲ್ಲಿ ಕೋಡಿದ್ದ ಮಾತ್ರಕ್ಕೆ ಮೂರು ಲೋಕವು ನಿನ್ನದೇ ಎಂದು ಭಾವಿಸಿಕೊಳ್ಳದಿರು. ಯಾವ ಬ್ರಹ್ಮನಿಂದ ವರವನ್ನು ಪಡೆದಿದ್ಯೋ ಆ ವಿಧಿಯ ಮಾತೆ ನಾನು. ಪೂಜೆ ಅಯ್ಯೋ ನಿಜ ಶಿವಹಾಯಿನಿ ನಪಾಲ ಮೃತ್ಯು. भय निवारिणी सर्वाणी
ನಯನ ಮನೋಹರಿ ದಯ ಸಾಗರಿ ಮಣಿಮಯಗದ ಪೂರ್ಣಿಣಿ ಕಲ್ಯಾಣಿಯೇ ಜಯ ಜಯ ಮಗಿರಾಂತೆಯೇ ಸರ್ವಜ್ಞೆ ಸರ್ವವ್ರಜೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮಸ್ತುತೆ ಜಯ 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 ಶಾಂತಳಾಗಮ್ಮ ತಾಯೇ ಶಾಂತಳಾ ಸುರಪಾಲ ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಅರುಷದಲ್ಲಿ ನಾಗವನು ಬಾರಿದು ಮರೆಯದೆ ನಯ ಜರಣವನು ಮಿನಿರದ ಮನದಿ ಸುರಪ ಭಯ ನಿನಗಿಲ್ಲ ಸುರಪಾಲ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಶಾಂತಳಾಗಿದ್ದೇನೆ. ದೇವೇಂದ್ರ ನಿಮಗೆಲ್ಲರಿಗೂ ಕಷ್ಟಗಳನ್ನು ಕೊಡುತ್ತಿದ್ದಂತಹ ದೈತ್ಯರನ್ನು ಸಂಹಾರ ಮಾಡುವುದಕ್ಕಾಗಿ 9 ದಿವಸಗಳೇ ಬೇಕಾಯಿತು. ಆ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಅನ್ನುವ ಹಾಗೆ ಈ 9 ದಿವಸಗಳನ್ನು ಇನ್ನು ಮುಂದೆ ನವರಾತ್ರಿ ಅನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಅಷ್ಟೇ ಅಲ್ಲ, 10ನೆಯ ದಿವಸ ಕೂಳ ಮಹಿಷನ ರುಂಡವನ್ನೇ ಚಂಡಾಡಿದ್ದೇನೆ. ವಿಜಯ ನಮ್ಮ ಪಾಲಿಗಾಗಿದೆ. ಆ ವಿಜಯೋತ್ಸವದ ಸಂಭ್ರಮವನ್ನು ವಿಜಯ ದಶಮಿ ಅನ್ನೋ ಹಾಗೆ ಆಚರಿಸಿಕೊಂಡು ಬರಲಿ. ಯಾರೆಲ್ಲರೂ ಶ್ರದ್ಧಾಭಕ್ತಿ ನನ್ನನ್ನು ಪೂಜಿಸಿಕೊಂಡು ಬರುತ್ತಾರೋ ಅಂತವರ ಮನಸ್ಸಿನ ಸಕಲ ಇಷ್ಟಾರ್ಥಗಳನ್ನು ನಾನು ಈಡೇರಿಸಿಕೊಡುತ್ತೇನೆ. ದೇವೇಂದ್ರ, ಇನ್ನು ಯಾವ ಭಯವೂ ನಿನಗಿಲ್ಲ. ನೇರವಾಗಿ ನಾಕವನ್ನು ಏರು, ಹರುಷದಿಂದಲೇ ಆ ದೇವಲೋಕವನ್ನು ಆಳು ಕಂದ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದ್ರೆ ನಾವು ಏನು ಮಾಡಬೇಕಮ್ಮ? ಯಾವುದೇ ಕಾರಣಕ್ಕೂ ಚಿಂತಿಸಬೇಕಾದಂತ ಅಗತ್ಯವಿಲ್ಲ. ನೇರವಾಗಿ ತ್ರಿಹಿಣಗಿರಿಗೆ ಬಂದು ಅನನ್ಯ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡರೆ ಪ್ರತ್ಯಕ್ಷವಾಗಿ ನಿಮಗೆ ಬಂದಂತಹ ಕಷ್ಟಗಳನ್ನು ನಾನು ದೂರೀಕರಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗುತ್ತದೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪದ್ದನವರ ಶುಂಭನವನ ಜಿಗ ವಿಭವದಲ್ಲಿ
ಯಾರೆನ್ನುವ ಹಾಗೆ ಕೇಳಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧಿ ಆಲಿಸಬೇಕು ತಮ್ಮ. ನಾವು ಸಾಮಾನ್ಯರೇ? ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭ ನಮ್ಮಿರುವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ನನ್ನ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದಂತ ಸಾಧನೆ ಏನು? ಎರಡು ಲೋಕಗಳು ನಮ್ಮ ವಶವಾದ್ರೆ ಸಾಕೆ.
ಇದ್ದೇವೆ. ಒಳ್ಳೆಯ ಮಾತಿನಲ್ಲಿ ಪೀಠವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಶಿರಚ್ಛೇದ ಮಾಡಿ. ಯಾರ ನೀನು? ಶುಂಭನ ತಮ್ಮ ನೀ ಶುಂಭ ಅಂತ ನೀ ಅಕ್ಷರವನ್ನ ತೆಗೆದು ನೀರನ್ನು ಕುಡಿಸ್ತೇನೆ. ಮಗವ ನಾನೇ ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದು ಐರಾವತವನ್ನ ಏರಿಕೊಂಡು ದುರಕ್ಕಾಗಿ ಬಂದೆಯ. ಮೊದಲು ಬಂದವನನ್ನ ತಮ್ಮ ಎಂತದ್ದು ತೆಗೆಯುವುದು ನೀನು? ಅಲ್ಲ ತೆಗೆಯುವುದು ಎಂತದ್ದು? ಯಾಕೆ? ಅಲ್ಲಲ್ಲ ಒಂದೇ ಲೆಕ್ಕ ಇರ್ಲಿ ಅಂತ. ಅಲ್ಲಲ್ಲ ತೆಗೆಯುವುದು ಯಾವುದನ್ನ? ಯಾವುದನ್ನು ಕೇಳಿದ್ಯಾ? ಕೇಳಿದ್ದೇನೆ. ಯಾವುದನ್ನ? ಯಾವುದನ್ನು ಕೇಳಿದ್ರೆ ಕೇಳು. ಅಲ್ಲ ಒಮ್ಮೆ ನಿನ್ನ ಬಾಯಿಂದ ಕೇಳುತ್ತಿದ್ದೆ. ಅಲ್ಲ ಗೊತ್ತಿದೆ, ಗೊತ್ತಿದ್ದು ಪುನಃ ಪುನಃ ಕೇಳುವುದಲ್ಲ. ಅಲ್ಲ ಒಮ್ಮೆ ನೀನು ನಿನ್ನ ಬಾಯಿಂದ ಬರಲಿ ನೋಡುವ. ನಾನು ಹೇಳುವುದಿಲ್ಲ, ಹೇಳಿ ಆಗಿದೆ. ಈಗ ಅವನದ್ದು ಚರಿತ ಚರ್ಮಣ ಮಾಡುವುದಕ್ಕೆ ನಾನು ಜನ ಅಲ್ಲ. ಅವನದ್ದು ನೀ ತೆಗೆಯುವುದ ನೀನು? ಖಂಡಿತ. ಈಗ ನನ್ನದ್ದೆಂತ ತೆಗಿಲಿ ಗುಟ್ಟು? ನಿನ್ನದ ನಿನ್ನ ಎಲ್ಲ ಪುಡಿ ಪುಡಿ ಮಾಡಿ ಕಳಿಸ್ತೇನೆ. ಏನುಂಟು? ಅಲ್ಲ ನಾನು ತೆಗಿಲಿಕ್ಕೆ ಅಂತ ಉಂಟು ಅಂತ ನೋಡುವ. ತೆಗೆಯುವುದಾದ್ರೆ ಯಾವುದನ್ನು ತೆಗೀತಿ ಅಂತ ಹೇಳು ನೋಡುವ. ಅದ ನಿನಗೆ ಅದೆಲ್ಲ ನಿನಗೆ ಪ್ರಶ್ನೆ ಅಗತ್ಯ ಇಲ್ಲ. ಹೇಳಿದ್ದೇನೆ, ಹೇಳಿ ಆಗಿದೆ. ಅದಕ್ಕೆ ಪುನಃ ಪುನಃ ಕೇಳಿ ಏನಕ್ಕೋ ಏನು ಮಾಡಿಕೊಳ್ಳುವ. ಅವ ಮಾತಾಡುವುದು ಕಡಿಮೆ ಅಂತ ನಿನ್ನದು ಭಾರಿ ಜೋರು. ಅಲ್ಲ ಜೋರಂತಲ್ಲ, ಮಾತನಾಡುವ ಸಂದರ್ಭ ಇದ್ರೆ ಮಾತಾಡ್ತೇವೆ. ಇವತ್ತು ಸಂದರ್ಭ ಎಲ್ಲ ಮಾತಾಡುವುದು. ಇದುವರೆಗೆ ನನ್ನಂತವ್ರು ಯಾರು ಸಿಗಲಿಲ್ಲ. ಈಗ 2 ಲೋಕಗಳು ನನ್ನ ವಶವಾಗಿದೆ. ಉಳಿದದ್ದು 4 ಲೋಕ ಬಿಟ್ಕೊಳ್ಳ. ಸ್ವರ್ಗಲೋಕ ಬಿಟ್ಟುಕೊಡಿ. ಮಾರಾಟಕ್ಕಿಟ್ಟಂತಹ ವಸ್ತು ಅಲ್ಲ. ನೆನಪಿಟ್ಟು ನಿನ್ನಲ್ಲಿ ಬೇಡಲಿಕ್ಕೆ ಬಂದದ. ಬೇಡದೆ ಮತ್ತೆಂತದ್ದು? ಎಲ್ಲರೂ ಬರುವುದು ಕೇಳುವುದು, ಕೊಡು ಕೊಡು ಕೊಡು. ಕೊಡ್ಲಿಕ್ಕೆ ಆಗುವುದಿಲ್ಲ. 100 ಯಾಗವನ್ನು ಮಾಡಿದ್ದೇನೆ. ನೀನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಬಿಟ್ಟು ಹೋಗುವುದು. ಹಾಗಿದ್ರೆ ನೀನು ನಾನನ್ನು ನೋಡಿ. ಬೋಧನೆ ಡಂಗುರ ಒಯ್ದು ಸುರವಾದವನಾದರೆ
ಮಾತ್ರ ಘೋಷ ಹೌದು. ತಮ್ಮ ನಿಶುಂಭ ಅಣ್ಣ ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭರೇಕೋ ದೇವ ಅನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವನ್ನ ಕಳುಹಿಸಿಕೊಟ್ಟ ಹಾಗಾಯ್ತು. ಸರಿ, ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗ್ಬೇಕು. ಯಾರು ತಪ್ಪಿ ನಡೀತಾರೋ ಯಾರಿಲ್ವಾ? ಇದ್ದವರೆಲ್ಲ ಹೋಗಿ ಆಗಿದೆ. ಹೌದು. ತಮ್ಮ ಬಿಡಬೇಡಿ ಮಕ್ಕಳೇ, ಅವರನ್ನು ಹಿಡಿದು ಚಿತ್ರ ಹಿಂಸೆ ಕೊಡಿ ಅಂದಿದ್ದೇನೆ. ದೇವತೆಗಳು ಸೋತು ಓಡಿದ್ದಾರೆ. ಹೌದು. ಅವ ಅಧಿಕ ಪ್ರಸಂಗಿ ದೇವೇಂದ್ರ ಭಾರಿ ಮಾತಾಡಿದ್ದ. ಪೆಟ್ಟು ತಿಂದು ಓಡುವಾಗ ದಾರಿ ಗೊತ್ತಿಲ್ಲದೆ ಓಡಿದ್ದಾನೆ. ನಾಲಗೆ ಉದ್ದ ಅವನನ್ನ ನಂಬಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮವರಿಗೆ ಆಜ್ಞಾನ ಕೊಟ್ಟಿದ್ದೇನೆ, ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನ ಹಿಡಿದು ದಾರಾದಾರನೇ ಎಳೆ ತಂದು ಕಾಲ್ದಶೆಯಲ್ಲಿ ಹಾಕಿದ್ರೆ ಸಾಕು. ಸರಿಯಾದ ಶಿಕ್ಷೆ ನಾನು ಕೊಡ್ತೇನೆ ಎನ್ನುವ ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಆದದ್ದೇನು? ನೀವು ಬೇಕಾದದ್ದು ವಿಶ್ರಾಂತಿ. ಬಾಹಿಗೆ ಸರಿ. ಸ್ವರ್ಗಲೋಕದ ಅಷ್ಟ ಸೌಭಾಗ್ಯ ಇದ್ದರೆ ಏನು ಪ್ರಯೋಜನ? ಇಂಥ ದುಷ್ಟರು ಬಂದು ನಮಗೆ ಅಡಿಗಡಿಗೆ ಉಪದ್ರವನ್ನೇ ಕೊಡುತ್ತಾ ಇದ್ದಾರೆ. ಈ ನಿಶುಂಭರು ನಾವು ಎಲ್ಲಿದ್ದೇವೆ ಅಲ್ಲಿ ನಿಲ್ಲಿಸಿ ಬಡಿದು ಓಡಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ಹಾಗಿದ್ರೆ ನಮಗೆ ಇಲ್ಲಿ ನಿಲ್ಲುವುದಕ್ಕೆ ಕಷ್ಟ. ದೇವತೆಗಳೇ, ನಾವೆಲ್ಲರೂ ಇಲ್ಲಿಯೇ ಕುಳಿತು ದುಃಖಿಸಿ ಏನು ಪ್ರಯೋಜನ? ಅಂದು ಮಾತೆ ಹೇಳಿದ ಮಾತೇನು? ಕಷ್ಟ ಬಂತು ಎಂದಾದರೆ ತುಹಿನಗಿರಿಗೆ ಬಂದು ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದ್ದು ಹೌದಾದರೆ ನಿಮ್ಮದಾದಂತಹ ಕಷ್ಟವನ್ನು ಪರಿಹರಿಸುತ್ತೇನೆ ಎಂಬುದಾಗಿ. ಹಾಗಿರುವಾಗ ನಾವೆಲ್ಲರೂ ಅಮ್ಮ ನಡೆಗೆ ನಮ್ಮ ನಡೆ. ಜಯ 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 ಜಯ. ಸರ್ವಮಂಗಲ ಮಾಂಗಲ್ಯೇ ಶಿವ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ಜಯ ನಮೋಸ್ತುತೆ. ಜಯ 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 ಜಯ. ಎಳೆಯ ಸುರಪಾಲ ಎಳೆಯ ಸುರಬಾಲೆಗೋಳು
ಪೂಜಿಸಿದೆ. ಇದೋ ಮೈದೋರಿದ್ದೇನೆ. ಆದರೆ ನಿನ್ನನ್ನು ನೋಡುವಾಗ ಪರಮಾಶ್ಚರ್ಯವಾಗುತ್ತಾ ಇದೆ. ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸಬೇಕಾದಂತಹ ನಿನ್ನ ಮುಖಾರವಿಂದ ಇನ್ನು ನಿಶಾಕಮಲದಂತಾಗಿದೆ. ಈ ಪೂರ್ವದಲ್ಲೇ ಮಹಿಷನನ್ನು ವಧಿಸುವುದರ ಮೂಲಕವಾಗಿ ಸುರಲೋಕದ ಪೀಠವನ್ನು ನಿನಗೆ ಸ್ಥಿರಗೊಳಿಸಿದ್ದೆ. ಮತ್ತೆ ಯಾರಿಂದ ಕಷ್ಟ ಬಂತು? ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಿ ಕಂದ? ಮಾತೆ ಜನನಿಗೆ ಧನುಜ ಮಹಿಷೆಗಿಂತ ಘನಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುವುದಾಂಗ ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಕಳೆಯು ಜನನಿಗೆ ಭಿನ್ನಗ ಜನನಿ ಕೇಳ್ಬಿನ್ನಪ್ಪವ ಸುಮನ ಸೊರಡೆಯ ನಮಗೆ ಬಂದಂತ ಕಷ್ಟವನ್ನು ಏನೆಂದು ಹೇಳಲಿ ತಾಯೇ? ಏನಾಯ್ತು ಕಂದ? ತಾಯೇ, ಅಂದು ಮಹಿಷ ದಾನವನನ್ನು ಕೊಂದು ನಮಗೆ ಸುರಲೋಕವನ್ನು ಸ್ಥಿರ ಮಾಡಿ ಕೊಟ್ಟವಳಲ್ಲವೇ ತಾಯೇ? ಇಂದು ಹಾಗಲ್ಲವಮ್ಮ. ಭೂಲೋಕದಲ್ಲಿರುವಂತಹ ಶುಂಭ ನಿಶುಂಭರ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಸುರರಾದಂತಹ ನಮ್ಮನ್ನೆಲ್ಲರನ್ನು ದಿಕ್ಕು ದೆಸೆಯಿಂದ ಓಡಿಸಿ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾರೆ ತಾಯೇ. ಚಿತ್ರಹಿಂಸೆಯನ್ನು ತಾಳುವುದಕ್ಕೆ ನಮಗೆ ಸಾಧ್ಯವಿಲ್ಲ ತಾಯೇ. ಹೇಗಾದರೂ ಮಾಡಿ ಆತನನ್ನು ಶಿಕ್ಷಿಸಿ ನಮ್ಮನ್ನು ರಕ್ಷಿಸಬೇಕು ತಾಯೇ. ಮರುಗದಿರು ಮರುಗದಿರು. ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮದು ಮರಿಯ ಮಾತಲ್ಲ ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನಲೇ ಹರುಷದೊಳಗೆದೆನ್ನುತ್ತ ತ್ರಿದಶರಿಗೆರುಗಿ ಶ್ರೀದೇವಿ ಕರುಣಿಸುತ್ತಲ ಭಯವನು ನುಡಿದಳು. ದೇವೇಂದ್ರ, ಕಣ್ಣೀರು ಸುರಿಸಬೇಕಾದಂತ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟಗಳನ್ನು ಕೊಡುತ್ತಿದ್ದಂತಹ ಶುಂಭನಿಶುಂಭರನ್ನು ಕಿರಿದು ದಿನದೊಳಗೆ ತರಿದು ಸುರಲೋಕದ ಪೀಠವನ್ನು ಮತ್ತೆ ಸ್ಥಿರಗೊಳಿಸ್ತೇನೆ. ಧೈರ್ಯಸ್ಥನಾಗಿರು. ಅಲ್ಲಿಯ ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜ ರೂಪವನ್ನು ಮರೆಸಿಕೊಂಡು ಈ ತುಹಿನಗಿರಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧಗಳಿಂದ ವಧಿಸುವಂತಹ ಆ ಸಂಹಾರ ಲೀಲೆಯನ್ನು ನೋಡುತ್ತಾ ಇರಿ. ನಿಮಗೆಲ್ಲರಿಗೂ ಶುಭವಾಗುತ್ತದೆ. ಹೋಗಿ ಮಕ್ಕಳು. ಜಯ 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 ಅಳಬೇಡ. ಜಯ 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 ಜಯ. ಆದರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಎಂದು ಯೋಜಿಸಿ ಮಗಮಾಯೆ ಯೋಜಿಸಿ
ಕೌಶಿಕೆಯಾಗಿ ಕೌಶಿಕೆಯಾಗಿ ನಿಲ್ದಳು ಕದಂಬ ಬನದೊಳಗೆ ನಿಲ್ದಳು ಕದಂಬ ಬನದೊಳಗೆ ನಿಂದಳು ಮೇರೆ ಕದಂಬ ಬನದೊಳಗೆ ಎಂದು ಯೋಜಿಸಿ ಮಗ ಮಾಯೆ ತೈಜ ವೃದ್ಧಾಂಬ ಮೋಹಿನಿದರಿಗೆ ಯೋಜಿಸಿ ದುಃಖಿಸುತ್ತಿರುವಂತಹ ದೇವೇಂದ್ರನಿಗೆ ಧೈರ್ಯದ ಮಾತುಗಳನ್ನಾಡಿ ಕಳುಹಿಸಿದ್ದಾಯಿತು. ಈ ಲೋಕದಲ್ಲಿ ಅಧರ್ಮವನ್ನು ನಾಶ ಮಾಡುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯವಾಗಿದೆ. ಹಾಗಾದರೆ ವರ್ತಮಾನ ಕಾಲದಲ್ಲಿ ಅಧರ್ಮವನ್ನು ಎಸಗುತ್ತಿರುವಂತ ಆ ದುಷ್ಟರನ್ನು ಹೋಗಿ ಅವರನ್ನು ಸಂಹರಿಸುವುದಕ್ಕೆ ನನಗೇನು ಕಷ್ಟವಿಲ್ಲ, ಸುಲಭ ಸಾಧ್ಯವೇ ಸರಿ. ಹಾಗಾದರೆ ತಡೆ ಯಾಕೆ? ಅವರ ಬಳಿಗೆ ಹೋಗಿ ನೇರವಾಗಿ ಅವರನ್ನು ಸಂಹರಿಸುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು. ಅದು ಯಾವ ರೀತಿ? ಬೇಟೆಗಾರನೊಬ್ಬ ತನ್ನ ಬಲೆಯನ್ನು ಬೀಸುವುದರ ಮೂಲಕವಾಗಿ ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳನ್ನು ಸೆರೆ ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಅದೇ ರೀತಿ ನನ್ನ ರೂಪ ಎಂಬ ಬಲೆಯನ್ನು ಬೀಸಿ ಆ ದುಷ್ಟರನ್ನು ನನ್ನತ್ತ ಬಲಮಾಡಿಸಿಕೊಂಡು ಅವರನ್ನು ಸಂಹರಿಸಬೇಕಾಗಿದೆ. ಹಾಗಾದರೆ ಯಾವ ರೂಪ ಆದೀತು? ಆಲೋಚನೆ ಮಾಡಿದೆ. ಮಾತ್ರವಲ್ಲ, ಅಷ್ಟಭುಜಿಯಾದಂಥ ನಾನು ಪಾರ್ವತಿಯ ಕೋಶವನ್ನು ಹೊಕ್ಕು ಹೊರಬಂದೆ. ಸುಂದರಿಯಾದಂಥ ಮೋಹಿನಿ ರೂಪವನ್ನು ತಳೆದಿದ್ದೇನೆ. ಕೌಶಿಕೆ ಅನ್ನುವ ಹಾಗೆ ನನಗೆ ನಾನೇ ಹೆಸರಿಸಿಕೊಂಡಿದ್ದೇನೆ. ಹಾಗೆಯೇ ಇದೇ ಕದಂಬವನದಲ್ಲಿ ಇರಬೇಕಂತ ಆಸೆ ಪಟ್ಟವಳು ನಾನು. ಹಾಗಾದರೆ ಕುಳಿತುಕೊಳ್ಳುವುದಕ್ಕೆಂದು ಸ್ಥಳ ಬೇಡುವೆ, ಅದು ಎಲ್ಲಿ ಎಲ್ಲಿ? ಕನಕ ಮಿರಿಯಲೋ ಕನಕದಯಾಲಿ ಮಿರಿಯಲೋ ಉಯ್ಯಾಲೆ
ಮನಸ್ಸು ಬಗಿದೊಳದು ಸನುಮರದಿಂದ ಉಯ್ಯಾಲೆಯರ ಜಗತ್ತಿನರಿಯರ ತಲೆಗೆರಳು ಬೈದೊಳ ಕಂದಗೆದು ಯಾಲಿ ಮೀರಿಯಲೋ ಮೋದದುಳು ಸರಿ ಸರಿ, ನಾನು ಆಲೋಚನೆ ಮಾಡಿದ್ದೆ ತಡ. ನನ್ನ ಸಂಕಲ್ಪದಂತೆ ಅಂಬರದಿಂದ ಕುಂಭನಿಗೆ ಕನಕದ ಉಯ್ಯಾಲೆಯೊಂದು ಇಳಿದು ಬಂತಲ್ಲ, ಅರ್ಥಾತ್ ಬಂಗಾರದ ಉಯ್ಯಾಲೆ. ಸರಿ, ಆ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಉಯ್ಯಾಲೆಯನ್ನು ತೂಗುತ್ತಾ ನಾನು ಸಂಗೀತವನ್ನು ಹಾಡಬೇಕು. ಸಂಗೀತ ಯಾಕೆ? ಗಾನದ ಗುಮ್ಮಸ್ಥಾನವನ್ನು ಹಿಡಿದಂತಹ ದುಷ್ಟರು ಇದೆಲ್ಲಿ ಅನ್ನುವ ಹಾಗೆ ಅರಸುತ್ತಾ ಬರುತ್ತಾರೆ. ಅಷ್ಟೇ ಅಲ್ಲ, ನನ್ನ ತನುಗಂಧವನ್ನು ಗಾಳಿಯಲ್ಲಿ ಪಸರಿಸುತ್ತೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ದುಷ್ಟರು ನನ್ನ ಹತ್ತಿರ ಬರುವುದಕ್ಕೆ ಸಾಧ್ಯ ಉಂಟು. ಅಷ್ಟೇ ಅಲ್ಲ, ನನ್ನದಾದಂತಹ ಸೌಂದರ್ಯದಿಂದ ಕೋಟಿ ಕೋಟಿ ಸೂರ್ಯನ ಕಿರಣಗಳನ್ನು ಬೀರುತ್ತೇನೆ. ಅದನ್ನು ನೋಡಿ ಆಕರ್ಷಿತರಾದಂತಹ ನನ್ನನ್ನು ಮೋಹಿಸುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಹೌದು, ಆ ಹೊತ್ತಿನಲ್ಲಿ ಅವರನ್ನು ನನ್ನ ಬಲೆಗೆ ಸಿಲುಕಿಸಿಕೊಂಡು ಸಂಹರಿಸುವಂತಹ ಆ ಪ್ರಮೇಯವನ್ನು ಮಾಡಬೇಕು. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ಕಾಣುತ್ತಾ ಇದೆಯಲ್ಲ, ಕನಕದ ಉಯ್ಯಾಲೆ. ಧರ್ಮದ ಸ್ಥಾಪನೆಗಾಗಿ ಆ ಕನಕದ ಉಯ್ಯಾಲೆಯನ್ನೇ ಏರ್ತೇನೆ.
ಗಂಡುಗಳಿಗಳು ಕಥನ ಕಟ್ಟಾಳುವರು ಸತ್ಯ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು, ಘನತರವಾದಂತಹ ಕೀರ್ತಿಯನ್ನು ಸಂಪಾದಿಸಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡು ಕಾನನವನ್ನು ಸೇರಿದೆವು. ಯಾಕಾಗಿ? ಬ್ರಹ್ಮದೇವನ ಕುರಿತು ತಪಸ್ಸನ್ನ ಆಚರಿಸಿದೆವು. ಸತ್ಯ. ಪ್ರತ್ಯಕ್ಷಗೊಂಡಂತಹ ಬ್ರಹ್ಮದೇವನಲ್ಲಿ ಮನದಿಚ್ಛೆಯಂತೆ ಸಂಚರಿಸುವಂತಹ ಮನೋವೇಗ, ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದವರಿದ್ದೇವೆ. ಕೇಳದೆ ಬ್ರಹ್ಮದೇವ ಕೊಯ್ಯಲ್ಲದೆ ಕೊಟ್ಟಿದ್ದಾನೆ. ಇದಿರಾದ ಭಟರ ಸದೈವ ಗದೆ ಮಧುಮಜ ನಿಂತಿರಲು ಗದಾದಂಡ ಕೈಗೆ ಬಂದಾಕ್ಷಣವೇ ಹೊರಟೆವು ದಿಗ್ವಿಜಯಕ್ಕೆ. ಭೂಲೋಕ ಪಾತಾಳವನ್ನೇ ಸ್ವಾಧೀನ ಮಾಡಿದೆವು. ಕೊನೆಗೆ ಉಳಿದದ್ದು ಏರಿದೆವು ನಾಕ. ಶುಂಭನಾಲ್ವಿಕೆ, ಶುಂಭನಲ್ಲ ನಿಶುಂಭನಲ್ಲ, ಶಂಭುವೇ ಇರಲಿ ಬರಲಿ ಸಮರಕ್ಕೆ ಸರಿ ಪಂಥಾಹ್ವಾನವನ್ನು ಕೊಟ್ಟೆವು. ಮಧ್ಯನಾರದರ ಆಗಮನ ಬಂದು ಸಂಧಿಯನ್ನು ನಡೆಸಿದ. ಶುಂಭ ಬಂದು ಉಭಯ ತೋಳುಗಳಿಂದ ಬಿಗಿದಪ್ಪಿದ. ಮಂತ್ರಿ ಪದವಿ ಕೊಟ್ಟ. ಆಮೇಲೆ ಕೊಟ್ಟ ಸಂಚರಿಸಿಕೊಂಡು ಬಂದೆ ಅಲ್ವಾ? ಹಾಗೆ ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನು ಹೆಡಮುರಿ ಕಟ್ಟಿ ಎಳೆದು ತನ್ನಿ ಅಲ್ವಾ? ಹಾಗೆ ಅಧ್ಯಯನ ಮಾಡಿದ್ದಾರೆ. ಸತ್ಯ. ಎಲ್ಲಿ ನೋಡಿದರು ದೇವತೆಗಳ ಸುಳಿವೇ ಇಲ್ಲ. ಈಗೀಗ ಶುಂಭನ ಕುರಿತಾಗಿ ತಿಳಿಯುವುದಕ್ಕೆ ಹೋದೆವು ಎಂದಾದರೆ ಶುಂಭನನ್ನು ಹೊಗಳುವವರೇ ಹೊರತು ತೆಗಳುವವರು ಯಾರೂ ಇಲ್ಲ. ಯಾರೂ ಇಲ್ಲ. ಯಾಗ ಯಜ್ಞಾದಿಗಳು ಅಣ್ಣನ ಹೆಸರಿನಲ್ಲಿಯೇ ನಡೆಯುತ್ತಾ ಇದೆ. ಸತ್ಯ. ಕೇಳಿದಾಗ ನೆಮ್ಮದಿ ಆಯಿತು. ಆಮೇಲೆ ಸ್ವಲ್ಪ ಹೆಚ್ಚಾಯಿತು. ಹೆಚ್ಚಾದ ಕಾರಣ ದೃಶ್ಯ ಹಸಿವು ಬಾಧಿಸುತ್ತಾ ಉಪಶಮನ ಹೇಗೆ ಹೇಗೆ? ಕಾಡಿಗೆ ಹೋಗುವುದು, ಹೋಗಿ ಮೃಗ ಪಕ್ಷಿಯ ಬೇಟೆ ಬೇಟೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದು.
ಬಲಿ ಎಲ್ಲರಿಗೊಂಡು ತನಪ ಶ್ರಮವನ್ನು ಗೆಳಿವೆ ಇಂದಿನುದಾಗ ಬರಲು ಕಲಂಪ ಬರದಿರೆ ಬರಲು ಕದಂಬವನ ದಿಡಿಗೆ ನಾವು ಬಂದೇವಾ ಹಳರೋ ಪ್ರಿಯಮಾತ್ಮನು ಮಿಲುದ ಮಿಲುದ ಮಿಲುದಲ್ಲಿ ಏ ತಮ್ಮ ಏನಾಯ್ತು ಶಂಕರ ಅದ್ಯಾಕೆ ದೇವರ ಹೆಸರು ನೆನಪಾದದ್ದು ನಿನಗೆ? ಕುಡಿದದ್ದು ಹೆಚ್ಚಾಯ್ತು ಕುಡಿದದ್ದು ಹೆಚ್ಚಾಯ್ತು ಧರ್ಮಕ್ಕೆ ಸಿಗ್ತದೆ ಅಂತ ಕಂಠ ಪೂರ್ತಿ ಕುಡಿಯುವುದಲ್ಲ. ಸಿಗುವಾಗ ಧರ್ಮಕ್ಕೆ ಸಿಕ್ಕಿತಂತ ಸ್ವಲ್ಪ ಸ್ವಲ್ಪವೇ ಕುಡಿದದ್ದು. ಕುಡಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಸಾಕಾಗುವುದು. ಕುಡಿಯುವುದರೊಟ್ಟಿಗೆ ತಿನ್ನಬೇಕು ಏನನ್ನಾದ್ರೂ. ಬರೇ ಕುಡಿಯುವುದಕ್ಕಿಲ್ಲ, ನಾವು ಕುಡಿಯುವಾಗ ತಿನ್ನುವುದು, ತಿನ್ನುವಾಗ ಕುಡಿಯುವುದು, ಕುಡಿದು ತಿಂದು ತಿಂದು ಕುಡಿದು. ಎಂತದ್ದು ಕುಡಿದು ತಿಂದು ಕುಡಿದು ತಿಂದು ಎಂತದದು ಅಣ್ಣ? ಇವತ್ತು ಒಂದೇ ಕೆಲಸ. ಯಾವುದು? ಕುಡಿದದ್ದು ತಿಂದದ್ದು, ಕುಡಿದದ್ದು ತಿಂದದ್ದು, ಅದೇ ಕೆಲಸ. ಹೌದಾ? ಹೌದಪ್ಪ, ಈಗ ಗೊತ್ತಾಗುವುದು. ತಲೆ ಎತ್ತಲಿಕ್ಕಾಗುವುದಿಲ್ಲ, ಹೆಚ್ಚಾಯ್ತು. ಬೇರೆ ಬೇರೆ ದಾರಿಯಾಗಿ ಬೇಟೆಯಾಡುತ್ತಾ ಹೋದವರು ನಾವು. ಇದು ಏನನ್ನು ತಿಂದೆ ಏನನ್ನು ಹಿಡಿದೆ ಹೇಳು ನೋಡೋಣ. ಅಣ್ಣ, ಇನ್ನಿಂದಲೇ ಆಜ್ಞೆಯನ್ನು ಪಡೆದೆ ಈ ದಾರಿಯಾಗಿ ಮುಂದೆ ಹೋದೆ. ಹೋಗುವಂತಹ ಸಮಯದಲ್ಲಿ ಗಜ ಗಜ, ಹೌದು, ಆನೆಗಳ ಹಿಂಡು ಬಿಡುವುದಕ್ಕುಂಟ ಏನು ಮಾಡಿದೆ? ಒಂದಿಲಿಗೆ ಕೈ ಹಾಕಿ ಹಿಡಿದೆ, ಹಿಡಿದೆ, ರಗ ರಗ ರಗಡೆ ತಿರುಗಿಸಿ ನೆಲಕ್ಕೆ ಬಡಿದೆ. ಹೌದು, ರಕ್ತ ದರ ದರನೆ ಇಳಿಯಿತು. ಏನು ಮಾಡಿದೆ? ಕಟ ಕಟನೆ ಕುಡಿದೆ. ಮಾಂಸವನ್ನು ಞಮ ಞಮ ಞಮನೆ ಮೆದ್ದೆ. ಎಲುಬನ್ನು ಕಟ 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 ಕಟನೆ ಕಡಿದೆ. ಹೌದು, ಚರ್ಮ ಉಳಿಯಿತು. ಯಾರಿಗದು? ಪರ್ರನೆ ಹರಿದಿಟ್ಟಿದ್ದೇನೆ. ಈಗ ತಿನ್ನುವುದಕ್ಕೆ ಕಷ್ಟವಾದ. ಮತ್ತೆ ಯಾವಾಗ? ಇನ್ನೊಂದು ಸಮಯ ಅಂತ ಉಂಟು, ಮಳೆಗಾಲದಲ್ಲಿ. ಈಗ ಒಣಗಿಸಿಡುವುದು, ತಿನ್ನುವುದಕ್ಕೆ ಬಹಳ ರುಚಿ. ಹೇಗೆ ಕರುಕುರು ಕರುಕುರು ಕುರು 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 ಅಂತ. ಈ ಕುರುಕುರುವಿನ ರುಚಿ ನಮಗೆ ಮಾತ್ರ ಗೊತ್ತು. ಭರ್ಜರಿ ಬೇಟೆ ಹೊಟ್ಟೆ ತುಂಬಿದೆ. ನಿನ್ನ ಕ್ರಮ ಇಲ್ಲಿಂದಲೇ ಬೇಟೆಯನ್ನು ಪ್ರಾರಂಭಿಸಿದೆ. ಈ ದಾರಿಯಾಗಿ ಹೋಗುತ್ತಿರುವಾಗ ಬಿಳಿ 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 ಕಪ್ಪು 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 ಬಿಳಿ ಎಂತದ್ದು? ಹಂದಿಗಳ ಹಿಂಡು. ಏನು ಮಾಡಿದೆ? ಹೆಣ್ಣು ಹಂದಿ ಒಂದು 16 ಮರಿಗಳನ್ನು ಸೇರಿಸಿಕೊಂಡು ಈ ಕಡೆಗೆ ಬರ್ತಾ ಇತ್ತು. ಮರಿಗಳ ಜೊತೆ ಏನು ಮಾಡಿದೆ? ಬಿಡುವುದಕ್ಕುಂಟೆ. ಸಣ್ಣ ಸಣ್ಣ ಮರಿಗಳು ಒಂದೊಂದನ್ನೇ ಹಿಡಿದೆ. ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ಗುಳಂ ಗುಳಂ ಗುಳಂ. ನಿನ್ನ ಗುಳುಮು ನಿಲ್ಲಿಸು. ನುಂಗಿದೆ. ಈಗ ಹಲ್ಲಿಗೆ ಹಲ್ಲು ತಾಗಿದ್ರೆ ಏನಾಗ್ತದೆ? ಏನಾಗ್ತದೆ? ಅದಕ್ಕೆ ನೋವಾಗುವುದಿಲ್ಲ. ಸಣ್ಣ ಮರಿಗಳು ಹೌದು, ಮತ್ತೆ ನೋವಾಗಬಾರದು ಅಂತ ನುಂಗಿದೆ ನಾನು. ದೊಡ್ಡ ಹಂದಿ, ಹೆಣ್ಣು ಹಂದಿ ಓಡುವುದಕ್ಕೆ ಪ್ರಾರಂಭಿಸಿತು. ಏನು ಮಾಡಿದೆ? ಬಿಡ್ಲಿಲ್ಲ. ನೀನು ಬಿಡ್ಲಿಕ್ಕೆ ಹಿಂಬಾಲಿಸಿಕೊಂಡು ಹೋದೆ. ಕಾಲಿನಲ್ಲಿ ಹಿಡಿದಂತಹ ಕಟಾರಿಯಿಂದ 3 ತುಂಡು ಮಾಡಿದೆ. ಅದು ಹಂದಿಯನ್ನು 3 ತುಂಡು ಮಾಡಿದ್ಯಾಕೆ? ಬೇಕು. ಒಂದು ನನಗೆ, ಒಂದು ನಿನಗೆ, ಮತ್ತೆ ನಮ್ಮ ದೊಡ್ಡಣ್ಣ ಇದ್ದಾನಲ್ಲ ಸುಂಬಣ್ಣ, ಅವನಿಗೆ. ಆದರೂ ನಿನ್ನ ತುಂಡು ಕಡಿಮೆ ಆಗಿದೆ. ಯಾರಿಗೆ ಕಡಿಮೆ? ನಮ್ಮಲ್ಲಿ ಜನಸಂಖ್ಯೆ ಅಧಿಕ ಉಂಟು, ತುಂಡು ಕಡಿಮೆ ಆಗಿದೆ. ಯಾರಿಗೆ ಕಡಿಮೆ? ಅವನ್ ನಿಶುಂಬ ಇದ್ದಾನೆ. ನಿಶುಂಬಣ್ಣನಿಗೆ. ಹೌದೌದು, ಅವನಿಗೆ ಮಾಂಸ ಪ್ರಿಯ. ಬೇಸರ ಮಾಡುವುದಕ್ಕಿಲ್ಲ. ಹೂವ ಕರಿನಾಳಂತೆ ಹೆಬ್ಬಾವುಗಳ ರಾಶಿ ಎಲ್ಲ ಬಿದ್ದುಕೊಂಡು ಎಲ್ಲ ಅವನಿಗೆ. ಯಾಕೆ? ಅವನಷ್ಟೇ ತಿನ್ನುವುದು, ಹೆಬ್ಬಾವಿನ ಹಾಗೆ ಬಿದ್ದುಕೊಳ್ಳುವುದು. ಒಮ್ಮೆ ಅಟ್ಟಾಸು ಕೊಟ್ಟ ಮತ್ತೆ ಹೋಗಿ ಹೌದು, ಅದಕ್ಕೆ ಅವನಿಗೆ ಹೆಬ್ಬಾವುಗಳ ರಾಶಿಯನ್ನೇ ತಂದಿಟ್ಟಿದ್ದೇನೆ. ಭರ್ಜರಿ ಬೇಟೆ ತುಂಬಿದೆ. ನಿಲ್ಲಿಕ್ಕಾಗುದಿಲ್ಲ ಅಣ್ಣ. ಇಲ್ಲಿ ಎಲ್ಲ ಕೈ ಕಾಲಲ್ಲೆಲ್ಲ ನೀರು ಬಂತು. ನೀರು ಬರುವಾಗ ಸರಿ ಇದ್ದೀನಿ. ನೋಡಿಲ್ಲಿ ನೀರು ಬರುವುದು. ಅದು ನೀರಲ್ಲ, ಶ್ರಮ ಜಲ. ಈಗ ಬೆವರು ಸುರಿಯುತ್ತಾ ಉಂಟು. ಕಾರಣ? ತಮ್ಮ ತಮ್ಮ ಒಂದು ಉಪಕಾರ ಮಾಡ್ತೀಯ? ಹೇಗೆ? ಗಾಳಿ ಹಾಕು. ಯಾರಿಗೆ? ನನಗೆ ಸ್ವಲ್ಪ ಗಾಳಿ. ಗಾಳಿ ನನಗೆ ಗಾಳಿ. ಗಾಳಿ ನಿನಗೆ? ನನಗೆ. ಮತ್ತೆ ಇಲ್ಲಿ ನನಗೆ ಯಾರು? ಯಾರಿಗೆ? ನನಗೆ. ನಿನಗೆ ಬೇಕಾ? ನನಗೆ ಬೇಕಾ? ನೋಡಿ ಇಲ್ಲಿ ದರ ದರನೆ ಇಲ್ಲಿ ಸಮವಾಗಿ ಬೇಟೆಯನ್ನು ಆಡಿದವರು ನಾವಿದ್ದೇವೆ. ಹಾಗಾಗಿ ಈವರೆಗೂ ಗಾಳಿ ಅವಶ್ಯಕತೆ ಉಂಟು.
ಇಲ್ಲಿ ಇಲ್ಲಿ ನೋಡಿದೆವು ಎಂದಾದ್ರೆ ತಗ್ಗು ಪ್ರದೇಶ, ಗಾಳಿಯೇ ಬರುವುದಿಲ್ಲ. ಗಾಳಿ ಇಲ್ಲ ಅಂತಲ್ಲ, ನಮಗೆ ಬೇಕಾದಷ್ಟು ಗಾಳಿ ಇಲ್ಲಿ ಬರುವುದಿಲ್ಲ. ನಮಗೆ ಹಾಗಾದ್ರೆ ಬೇಕಾದಷ್ಟು ಗಾಳಿ ತುದಿಯಲ್ಲಿ ಕಾಡ್ತಾ ಉಂಟಲ್ಲ ತೊಹಿನಗಿರೆ, ಏರುವ ಸಮಯದಲ್ಲಿ ಕೇಳಿಸಿ ನೆಲವಿನಿಂದು ತಾಯಿ ಕುಳಿತು ದೇವಿಯೋ ಪಾಡುದಿಗ ಗಾಯನವ ದೇವಿಯೋ ಪಾಡುದಿಗ ಗಾಯನವ ಯಾವ ಸ್ವರ ವೀಣೆಯ ಬಿಡಿದಿರ್ಬಪ್ಪಣಿ ವೀಣೆಯ ಬಿಡಿದಿರ್ಬಪ್ಪಣಿ ಯಾರು ವೀಣೆಯ ಬಿಡಿದಿರ್ಬಪ್ಪಣಿ ಪಾಣಿ ಪಾಣಿ ಈ ಪರಿಯುಳು ಗಾನನ ದಿಡೆಗಾಗಿ ಬರುವುದು ಗಾನನ ದಿಡೆಗಾಗಿ ಬರುವುದು ಸಾನುರಗದುಳಿದು ಗಾನ ಬಡುಬಡು ಸಾನುರಗದುಳಿದು ಗಾನ ಬಡುಬಡು ಗಾನ ಬಡುಬಡು ಗಾನ ಬಡುಬಡು ಇದೇನೋ ಇದೇನೋ ಇದೇನೆಲ್ಲ ತಿಳಿಯದೆ ಇರೋದು ವೀಣೆಯ ಬಿಡಿದಿದ್ದ ವಾಣಿಗೆ ಪರಿಯುಳು ಗಾನನ ದಿಡಿಗಾಗಿ ಬಂದು ಗಾನನ ದಿಡಿಗಾಗಿ ಬಂದು ಸಾನುರಗಿದುಳಿದು ಗಾನ ಬಡುವೆಳು ಸಾನುರಗಿದುಳಿದು ಗಾನ ಬಡುವೆಳು ಗಾನ
ಬೀಸಿದ ಮಾರುತ. ಹೌದು. ಆ, ಏನದು? ಏನು ಏನ್ ಗಾಳಿಯ ಜೊತೆ? ತಮ್ಮ ಓ, ಏನದು ಸ್ವರ ಕೇಳಿ ಬರ್ತಾ ಇದೆ? ಗಾಳಿಯ ಜೊತೆ ಸ್ವರ ಒಂದು ಕೇಳಿ ಬರುತ್ತಾ ಉಂಟು. ಏನು ಸ್ವರ? ಗೊತ್ತಾಯ್ತು. ಏನು? ಗಾಳಿ ವೇಗವಾಗಿ ಬೀಸುತ್ತಾ ಉಂಟು. ಹಾ. ಬಿದಿರುಗಳು ಒಂದಕ್ಕೊಂದು ತಾಗುವಾಗ ಹಾ. ಅದರಿಂದ ಹೊರಹೊಮ್ಮುವಂತಹ ಸ್ವರ. ಬಿದಿರುಗಳಿಂದ ಹೊರಹೊಮ್ಮುವಂತಹ ಸ್ವರ ಇದಲ್ಲ. ಹಾಗಾದ್ರೆ ಹಕ್ಕಿಗಳ ಚಿಲಿಪಿಲಿನಾದ, ದುಂಬಿಗಳ ಜೇಂಕಾರ. ಹೌದು. ಸಾಧ್ಯವೇ ಇಲ್ಲ. ಯಾಕೆ? ಅಂತಹ ಸ್ವರ ಇದಲ್ಲ. ಆ ಸ್ವರದ ತಾಳಲಯ ಬದ್ಧವಾಗಿ ಕೇಳಿ ಬರ್ತಾ ಇದೆ. ಆ. ಹಾಗಿದ್ದರೆ ಆ. ಯಾರಿದು? ಯಾರು ಯಾರು? ಕೇಳುವುದು ಸಂಗೀತ. ಸಂಗೀತ ಇದು. ಯಾರು? ಹಾಗಾದ್ರೆ ಆ. ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಡಬೇಕು ಅಂತಾದ್ರೆ ಆ. ಗೊತ್ತಾಯ್ತು. ಇಲ್ಲಿಗೆ ಬಂದ ಗಾಯಕ ಗಾಯಕಿ ಯಾರು? ನನಗೆ ಗೊತ್ತಾಯ್ತು. ಯಾರು? ಪರಿಚಯ ಉಂಟು. ಯಾರೋ ಪರಿಚಯ ಅವಳು. ಇದ್ದವರು. ನಿನ್ನ ಕುಟುಂಬದವರ? ಅವಳು. ಅವಳಂದ್ರೆ ಇವಳು. ಇವಳಂದ್ರೆ ಅವಳು. ಎಂತ ನಿನ್ನ ಕರ್ಮ. ಅವಳು ಇವಳು ಇವಳು ಅವಳಂತ. ಹಾ. ಅವಳಿಗೊಂದು ಹೆಸರಿದ್ರೆ ತಿಳಿಸು. ಹೆಸರು ಆ. ಗೊತ್ತಿದೆ ನನಗೆ. ಗೊತ್ತಿದ್ರೆ ತಿಳಿಸು. ಇಲ್ಲಿ ಅವಳಲ್ಲ. ಮತ್ತೆ ಸ್ವಲ್ಪ ಮೇಲೆ ನೋಡಂತೆ. ಆಕಾಶ ಉಂಟು ಮೇಲೆ ಬಿಳಿ ಬಿಳಿ ಬಿಳಿ. ಏ, ಆ, ಅಷ್ಟು ಎತ್ತರಕ್ಕೆ ನೋಡುವುದಕ್ಕೆ ಹೇಳಿದಲ್ಲ. ಮತ್ತೆ ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ ಏನುಂಟ? ಆ, ಏನು ಕಾಣುದು? ಏನು ಕಾಣುದಿಲ್ಲ. ಮೇಲೆ ಆ. ಸ್ವರ್ಗ. ವಾ, ಸ್ವರ್ಗವಾ? ಸ್ವರ್ಗದ ವಿಚಾರ ಹೇಳಿದ ನಾನಲ್ಲ. ಮತ್ತೆ ಅದಕ್ಕಿಂತಲೂ ಮತ್ತೊಂದಿದೆ ಅಲ್ಲ. ಮೇಲಿನ ಲೋಕದಲ್ಲಿ ಸತ್ಯಲೋಕದ ವಿಚಾರ. ಅಲ್ಲಿಂದ ಬರುವವರು ಯಾರು? ಬ್ರಹ್ಮನ ಮಡದಿ ವಾಣಿ. ವಾಣಿ ಇಲ್ಲಿಗೆ ಯಾಕೆ ಬಂದದ್ದು? ಸಂಗೀತವನ್ನು ಹಾಡುವುದಕ್ಕಾಗಿ ಬೇಕಾಗಿ ಆ. ಚಂಡಮುಂಡರಾದಂತಹ ನಾವು ಬೇಟೆಯನ್ನಾಡಿ ದಣಿದಿದ್ದೇವೆ. ಆ. ನಮ್ಮ ದಣಿವು ದೂರ ಬೇಕು ಅಂತ ಆದ್ರೆ ಆ. ಅವಳ ಸಂಗೀತದ ಅವಶ್ಯಕತೆ ನಮಗಿದೆ ಎನ್ನುವುದನ್ನು ಅರಿತಂತಹ ಅವಳು. ಆ. ಮತ್ತೆ ಒಂದು ಹೇಗೆ? ಅವಳಿಗೂ ಸತ್ಯಲೋಕದಲ್ಲಿದ್ದು ಬೇಸರವಾಗಿರಬಹುದು. ಆ. ಹಾಗಾಗಿ ಬೇಸರವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಈ ಕಾನನಕ್ಕೆ ಬಂದವಳಿದ್ದಾಳೆ. ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ. ಇದು ಅವಳೇ. ಬ್ರಹ್ಮನ ಮದದಿ ಹಾ, ವಾಣಿ. ವಾಣಿ. ಹ, ಆ. ಇಲ್ಲಿಗೆ ಹಾ, ಬರುವುದಕ್ಕಿಲ್ವ? ಏನು? ಬ್ರಹ್ಮದೇವನ ಸೃಷ್ಟಿ ಕಾರ್ಯ ಯಥಾಸಾಂಗವಾಗಿ ನಡಿಬೇಕಿದ್ರೆ ಆ. ಜೊತೆಗೆ ಶಾರದೆ ಬೇಕೇ ಓ, ಬೇಕು. ಸೃಷ್ಟಿ ನಡಿಬೇಕು ಅಂತಾದ್ರೆ ಶಾರದೆ ಅಗತ್ಯವಾಗಿ ಬೇಕು. ಬೇಕಪ್ಪ. ಹಾ. ಜ್ಞಾನವನ್ನು ತುಂಬಿಸುವುದೇ ಅವಳಲ್ವ? ಹಾಗಾದ್ರೆ ಶಾರದೆ ಅಲ್ಲ ಬರುವುದಕ್ಕಿಲ್ಲ. ಮತ್ತೆ ನಿನಗೆ ಸಂಗೀತದಲ್ಲಿ ಹೆಣ್ಣು ಮಕ್ಕಳದ್ದು ಮಾತ್ರ ನನಗೆ ಪರಿಚಯ. ಹೆಣ್ಣು ಮಕ್ಕಳದ್ದು ಮಾತ್ರ ಪರಿಚಯ ಇದೆ. ನಮ್ಮಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಯಾರಿದ್ದಾರೆ? Oh,
ಬ್ರಹ್ಮಾಂಡದೊಳಗಿಂದು ಗಾನ ಮಾಡುವರು ಸಂಭ್ರಮದೊಳಗಿಂದು ಗಾನ ಮಾಡುವರು ಗಾನ ಮಾಡುವರು ಗಾನ ಪಾಡುವರು ಏನೆಂಬುದ ತಿಳಿಯಬೇಕು ಏನೆಂಬುದ ತಿಳಿಯಬೇಕು ಅಣ್ಣ ಅವನದ್ದೇ ಕೆಲಸ ಯಾರು? ಸ್ವರ್ಗಲೋಕದ ಸಂಗೀತಗಾರ ಸಂಗೀತಗಾರ ಕುದುರೆ ಮುಖದವ ಕುದುರೆ ಮುಖದ ಹೌದು ಯಾರದು? ತುಂಬುರ ತುಂಬುರ. ಹೌದು ಹಾ ಕಾಡಿಗೆ ಬಂದ ಹಾ ಇಂಪಾಗಿ ಸಂಗೀತವನ್ನು ಪ್ರಾರಂಭಿಸಿ ಹಾ. ಅವನೇ ಯಾರು? ತುಂಬುರ 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 ಈ ಕಡೆಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಯಾಕೆ ದೇವಲೋಕದಲ್ಲಿ ನಮ್ಮ ಅಣ್ಣನ ಸ್ವಾಧೀನ. ಸತ್ಯ ಅಣ್ಣನ ಆಜ್ಞೆ ಇಲ್ಲದೆ ಯಾರು ಆ ಕಡೆ ಈ ಕಡೆ ಹೋಗುವ ಹಾಗಿಲ್ಲ. ಹಾಗಾದರೆ ಹಾ. ಇದು ತುಂಬುರ ಅಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದ ಯಾರದು? ಕರೆದಲಿಗೆ ಬಾರದ ಕೋಪವನ್ನು ತೋರದ ಗಾನ ವಿಶಾರದ ನಾರದ ನಾರದ. ದೇವಋಷಿ ಏ ಮರುಳೆ, ಯಾಕೆ ಮತ್ತೆ ನಾರದ ಈ ಕಡೆಗೆ ಬರುವುದಕ್ಕುಂಟ? ಇಲ್ವಾ ನಾರದ ವಿಚಾರ ನಮಗೆ ತಿಳಿದಿಲ್ವೇನು? ಗೊತ್ತುಂಟು. ನಿಂತಲ್ಲಿ ನಿಲ್ಲುವವನಲ್ಲ ನಾರದ. ಅವನಿಗೊಂದು ಶಾಪ ಮೂರು ಗರಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವವನಾತ. ಅವನಿಗೆ ಶಾಪ ಅಲ್ವಾ ಶಾಪ. ಅವನಿತ್ತ ಹಾಗಿರುವಾಗ ಅವ ಇಲ್ಲಿ ಇರುವುದಕ್ಕುಂಟೆ. ಈಗ ಒಂದೇ ಸಂಗೀತ ಕೇಳುವುದು ಎಷ್ಟು ಹೊತ್ತಾಯ್ತು. ಒಂದೇ ಕಡೆಯಿಂದ ಒಂದೇ ಕಡೆಯಿಂದ ಅವನೋ ಇವನು ಅವಳೋ ಇವಳು ಯಾಕೆ ವಾದ? ಮತ್ತೆ ಸ್ವರ ಕೇಳ್ತದಲ್ಲ, ಹಾ. ಹಿಡಿಯೋಣ. ಸರಿ ಸ್ವರವಿಡಿದ ನಡೆದರಲು ಸ್ವರ ಬಿಡಿ. ಹಾ. ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾದಿಗೆ ಈಡರಲು ತನುವಿನ ಪರಿಮಳವು ನಾದಿಗೆ ಈಡರಲು ಅರರೆ ಸೌದುಗೆವಿಂದು ಅರರೆ ಸೌದುಗೆವಿಂದು ಎಲ್ಲಿಂದ ಬರ್ತದೆ? ಪರಿಮಳವಿಡಿಯು ಮುಂಬರಿ ಮುಂದುವರಿ. ಪರಿಮಳವಿಡಿಯು ಮುಂಬರಿ ಸ್ವಲ್ಪ ಮುಂದೆ ಹೋಗೋಣ. ಪರಿಮಳವಿಡಿಯು ಮಾದ ಮರಗೆದ ಜಾಮಂಗ ಮಾದಗಿ ಮಧುರಲಿನಿಯೇ ಮಾತಾ ಮರಗೆದ ಜಾಮ ಮಾದಗಿ ಮಧುರಲಿನಿ ಕುರಿಯ ಕಲ್ಯಾಣಿ ಕದಂಬವನ ವಾದಿನಿ ಕಲ್ಯಾಣಿ ಕದಂಬವನ ವಾದಿನಿ ಉಯ್ಯಾಲೆಯೇಡಿಯೋ ದೇವಿ ಉಯ್ಯಾಲೆಯೇಡಿಯೋ ಸ್ವರ್ಣ ಉಯ್ಯಾಲೆಯೇಡಿಯೋ
ಅಣ್ಣ ನಾನು ಮಾಡ್ತೇನೆ ಒಟ್ಟಿಗೆ ಶೋಧಿಸುವ
ಸ್ವರವನ್ನು ಹಿಡಿದು ಮುಂದೆ ಬಂದವರು ನಾವು. ಮುಂದೆ ಮುಂದೆ ಬಂದೆವು. ಮುಂದೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಪರಿಮಳ ಕಾಣಿಸಿತು. ಪರಿಮಳ ಪರಿಮಳ. ಮೊದಲಿಗೆ ಕಂಡದ್ದು ಪರಿಮಳ, ಪರಿಮಳ. ಆಮೇಲೆ ಕಂಡದ್ದು ಬೆಳಕು. ಬೆಳಕು. ಹೌದು. ಹೊಸತಾದಂತಹ ಬೆಳಕು ಇದು. ಈ ತನುಗಂಧ ಹೌದು. ಯಾರಿಂದ ಯಾರಿಂದ? ಯಾರಿಂದ ಬಂದ? ಯಾರಿಂದ? ಯಾರ ತನುಗಂಧವನ್ನು ಲೇಪಿಸುವುದು ಯಾರು? ಯಾರು? ನಾವು ಬಿಟ್ರೆ ಇಲ್ಲಿ ಮತ್ತೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ನಮ್ಮದೇ. ಹಾಗಿರುವಾಗ ನಮ್ಮದೇ ಇದು. ನಮ್ಮದೇ. ನೋಡುವ. ನೋಡ ಏನಾಯ್ತು? ಪರಿಮಳವಾ ವಾಸನೆ ಬರ್ತದ. ವಾಸನೆ ಲೇಪಿಸುವಾಗ ಪರಿಮಳ ಇತ್ತು. ಬೆವರು ಜೊತೆಗೆ ಸೇರಿ ವಾಸನೆ ಪ್ರಾರಂಭವಾಗಿದೆ. ವಾಸನೆ ಮಾತ್ರವೋ? ನೋಡುವ ಅಣ್ಣ, ವಾಸನೆ ಜೊತೆ ಉಪ್ಪು ಉಪ್ಪು ಉಂಟು. ಉಪ್ಪು ಈಗ ನೋಡು, ಇಲ್ಲಿ ನೋಡು. ಉಪ್ಪು ಉಪ್ಪು. ಹೌದು, ಇದು ಉಪ್ಪು ಉಪ್ಪು ಬರ್ತಾ ಉಂಟು. ಯಾರು? ಹಾಗಾದ್ರೆ ಯಾರದ್ದು? ನಮ್ಮದಲ್ಲ. ತನುಗಂಧ ಯಾರು? ಯಾರೋ ಬೇರೆ. ನಮ್ಮದಲ್ಲ ಅಂತಂದ್ರೆ ಇಲ್ಲಿ ಬೇರೆ ಯಾರೋ ಇದ್ದಾರೆ. ಯಾರಿರಬಹುದು? ಯಾರು? ಯಾರಿರ್ಬಹುದು? ಗೊತ್ತಾಯ್ತು ನನಗೆ. ಸ್ವಲ್ಪ ಮುಂದೆ ಹೋದೆ. ಹೋದಂತಹ ಸಂದರ್ಭದಲ್ಲಿ ಕಣ್ಣಿಗೆ ಗೋಚರಿಸಿದ್ದು ಏನು? ಕೋಟಿ ಸೂರ್ಯನ ಪ್ರಕಾಶ. ನಡು ಮಧ್ಯಾಹ್ನ ಕೂಡ ಇಲ್ಲಿಗೆ ಬೆಳಕು ಬರುವುದಿಲ್ಲ. ಹೇಗೆ ಬಂತು ಕೋಟಿ ಸೂರ್ಯ ಪ್ರಕಾಶ? ಹೇಗೆ ಬಂತು? ಯಾರಿಂದ ಬಂತು? ಯಾರಿಂದ ಬಂತು? ಎಷ್ಟು ಹೊತ್ತಿಗೆ ಬಂತು? ಯಾವಾಗ ಹೋಗ್ಲಿಕ್ಕೆ? ಸ್ವಲ್ಪ ಮುಂದೆ ಹೋಗಿ ನೋಡಿದೆ ಎಂದಾದ್ರೆ ನೋಡಿದ್ರೆ ತಮ್ಮ 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 ಹೆಣ್ಣು ಹೆಣ್ಣು ಹೆಣ್ಣು. ಈಗ ನಾನು ಹೆಣ್ಣಲ್ಲ, ಮತ್ತೆ ನಾನು ಗಂಡು. ಈಗ ಮೀಸೆ ಯಾವುದು? ಮೀಸೆ ಅದು ಗೊತ್ತುಂಟು. ಕಟ್ಟಿದ್ದಲ್ಲ, ಹುಟ್ಟಿದ್ದು. ಹುಟ್ಟಿದ್ದು ಅಂತ ಗೊತ್ತುಂಟು. ಮತ್ತೆ ಎಂತದ್ದು ತಮ್ಮ? ಹೆಣ್ಣು ಹೆಣ್ಣು ಅಂತ ಹೇಳಿದ್ಯಾನೆ. ತಮ್ಮ ಹೆಣ್ಣು ಮಧ್ಯ ಅಂತರ ಉಂಟು. ಮಧ್ಯ ಉಂಟಾ? ಮಧ್ಯ ಮಧ್ಯ ಉಂಟು. ಸಾಕು. ಹೆಣ್ಣು ಎಂತ ಚೆಲುವೆ, ಎಂತ ಸುಂದರಿ. ನೋಡಿದೆ ಕಾಡಿನಲ್ಲಿ ಹೆಣ್ಣು. ನಿನ್ನ ಭ್ರಮೆ. ಭ್ರಮೆ ಯಾರಿಗೆ? ಭ್ರಮೆ ಯಾರಿಗೆ? ನಿನಗೆ. ಯಾಕೆ? ನಾನು ನಿನ್ನ ಜೊತೆಗೆ ಬರ್ಲಿಲ್ವಾ? ಯಾವ ಹೆಣ್ಣು ಇಲ್ಲ, ಯಾವ ಮಣ್ಣು ಇಲ್ಲ. ಈಗ ನೀನು ನೋಡ್ಲಿಲ್ವಾ? ಎಲ್ಲಿಂದ? ಹೆಣ್ಣನ್ನ ಇಲ್ಲ. ಇಲ್ವೇ ಇಲ್ಲ. ಹಾಗಾದ್ರೆ ನಾನು ತೋರಿಸ್ತೇನೆ. ತೋರಿಸಿ. ಸ್ವಲ್ಪ ಈ ಕಡೆಗೆ. ಹೇಗೆ? ತಿರುಗು 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 ತಿರುಗು. ನನಗೆಲ್ಲ ತಿರುಗುವುದಕ್ಕೆ ಬಹು ಸುಲಭ. ನಾವು ಮಾತ್ರ ತಿರುಗ್ಲಿಕ್ಕೆ. ಆಯ್ತಾ? ನೋಡಿದ್ಯಾ? ಎಲ್ಲಿ? ಎಲ್ಲಿ? ಎಲ್ಲಿದ್ದಾಳೆ? ಹೆಣ್ಣು ಬಿಡು, ಏನೂ ಇಲ್ಲ. ಯಾವುದು? ಮರ ಬಿಟ್ರೆ ಬೇರೆ ಏನು ಕಾಣಿಸುವುದಿಲ್ಲ. ಹೆಣ್ಣು ಅವಳು ಹೋಗಿ ಆಗಿದೆ. ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಉಯ್ಯಾಲೆಯಲ್ಲಿನ ಕರ್ಮ. ಇಷ್ಟು ಹೊತ್ತಿಗೆ ಉಯ್ಯಾಲೆ ಅಲ್ಲ, ಮತ್ತೆ ಮೊದಲೇ ಕಡಿಮೆ ಇದ್ದದ್ದು. ಆಮೇಲೆ ಸ್ವಲ್ಪ ಸ್ವಲ್ಪವೇ ಹೋದ್ರು. ಶುಂಭನಾಟ ಆಗುವಾಗ ಯಾರು ಇರ್ಲಿಲ್ಲ. ಮತ್ತೆ ಚಂಡಮುಂಡರು ಬರುವಾಗ ಬಂದು ಕುಳಿತುಕೊಳ್ಳಿ. ಅದು ಯಾಕೆ? ಯಾಕೆ? ಶುಂಭನನ್ನು ಕಾಣುವಾಗ ಎಲ್ಲರಿಗೂ ಭಯ, ಹಾಗಾಗಿ ಎಲ್ಲರೂ ಹೆದರಿ ದೂರ ದೂರ ಹೋಗ್ತಾರೆ. ಆದ್ರೆ ನಾವು ಬರುವಾಗ ಹಾಗಲ್ಲ. ಮತ್ತೆ ಸ್ವಲ್ಪ ಮುಂದೆ ಮುಂದೆ ಬರ್ತಾರೆ. ಇದ್ದವರು ಕೂಡ ಮುಸುಕು ಹಾಕಿಕೊಂಡಾದ್ರೂ ನೋಡ್ತಾರೆ. ನಮ್ಮ ಮೇಲೆ ಅಭಿಮಾನ ಅವರಿಗೆ, ಹಾಗಾಗಿ ನೋಡುವವರಿದ್ದಾರೆ. ಕೆಲವೆಲ್ಲ ತಲೆ ತಗ್ಗಿಸಿದ್ದ, ಆದ್ರೂ ನಮ್ಮನ್ನು ನೋಡ್ತಾ ಇದ್ದಾರಲ್ಲ. ಈಗ ನೀನು ಹುಡುಗಿಯನ್ನು ನೋಡಿ, ನೀನು ತಿರುಗಿದ್ದು ಹೆಚ್ಚಾಯ್ತು. ಈಗ ಹೆಚ್ಚಾಯ್ತಾ? ಒಂದು ಹೆಚ್ಚಾಯ್ತಾ ನಮಗೆ? ಕಡಿಮೆ ಮಾಡು. ಒಂದರಿಂದ ಒಳಗೆ, ಒಂದರ ಒಳಗೆ ಅರ್ಧ ಅರ್ಧ. ನಾನು ನೋಡುವುದು, ನಾನು ತಿರುಗುವುದು ಅದೆಲ್ಲ ಬೇಡ. ನೀನೇ ತೋರಿಸು. ಬೆರಳಿನ ತುದಿಯಲ್ಲಿ ನೋಡಂತೆ. ಇಷ್ಟು ದೊಡ್ಡ ಮಾಂಸದ ಮುದ್ದೆ ಉಂಟು. ಯಾವುದು? ತುದಿಯಲ್ಲಿ. ಅದಾಗ ನಾವು ಮಾಂಸ ತಿಂದದ್ದಲ್ಲ, ಹಾಗದು ಉಂಟು. ಹೀಗೆ ಅದು ಬೇಕಾಗ್ತದೆ. ಹಸಿವಾಗುವಾಗ ಬಾಯಿಗೆ ಹಾಕಿಕೊಂಡ್ರಾಯ್ತು ಬೆರಳನ್ನು. ಮತ್ತೆ ಈಗ ಬೆರಳು ತುದಿಯಲ್ಲಿ ನೋಡುವುದಕ್ಕೆ ಹೇಳಿದಲ್ಲ, ಬೆರಳನ್ನೇ ಆಧರಿಸಿ ನೋಡು. ಆಧಾರ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಯಾವ ಕೋಟಿ? ಅವ ಯಾಕೆ ಇಲ್ಲಿಗೆ ಬಂದದ್ದು? ಕೋಟಿ ಸೂರ್ಯ ಪ್ರಕಾಶ ಕಣ್ಣಿಗೆ ಪ್ರಕಾಶ. ಪ್ರಕಾಶ. ಯಾವ ಪ್ರಕಾಶ? ಸೂರ್ಯ ಪ್ರಕಾಶ. ಸೂರ್ಯ ಪ್ರಕಾಶ. ಹೌದಪ್ಪ. ಕೋಟಿ ಸೂರ್ಯನ ಪ್ರಕಾಶ ಕಣ್ಣಿಗೆ ಒಮ್ಮಿಂದೊಮ್ಮೆಲೆ ತಾಕಿದ ಹಾಗಾಯ್ತು. ಹಾಗಾಗಿ ಕಣ್ಣೆ ಬಿಡುವುದಕ್ಕಾಗದೆ ಕೋಟಿ ಕೋಟಿ ಅಂತ ಹೇಳಿದ್ದು. ಕೋಟಿ ಕೋಟಿ ಸೂರ್ಯ ಆಯ್ತಾ? ಈಗ ಇವಳು ಯಾರಿರಬಹುದು? ಯಾರು ಗೊತ್ತಾಗಲಿಲ್ಲ. ಇಲ್ಲ ಇಲ್ಲ, ನೀನು ಹೇಳಿದ್ರೆ ಇವಳನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಇವಳನ್ನು ಸರಿಯಾಗಿ ಗಮನಿಸಿದೆ ಎಂದಾದ್ರೆ ಇನ್ನಿವಳೆಂತ ವಿಟಗಾರೆ ನೋಡೆ ಸ್ವರನ ಕೂರ್ಗಣೆಯಂತಿರುವಳು ಈ ನೀರೇ ಶರಸಿಂಧು ವದನೆ ಸಾರಸನೇತ್ರೆ ಚೆಲುವ ತರುಣಿ ವಿಮಳಗಾತ್ರೆ. ಹೌದು. ಇವಳನ್ನು ಸ್ವಲ್ಪ ಹೊಗಳಿಕೆ ಮಾಡಂತೆ. ನಾನು ಹೊಗಳಿದ್ದಾಯ್ತಲ್ಲ. ಆಯ್ತಾ? ಇನ್ನು ನೀನು ಹೊಗಳು. ನನ್ನದು ಸ್ವಲ್ಪ ಉಂಟಾಯ್ತು. ನೋಡು, ಅರ್ಧ ಚಂದ್ರಾಕೃತಿ, ಹುಬ್ಬು ನೋಡು, ಕಾಮಣ ಬಿಲ್ಲು, ಮುಂಗುರು ನೋಡು, ಮನೆಗೆ ದುಮ್ಮಿಗಳ ಸಾಲು, ಮೂಗು ಸಂಪಿಗೆಯ ಮೊಗ್ಗು. ಸಂಪಿಗೆ. ಹೌದು. ತುಟಿ ತುಟಿಯಂತಹ ತೊಂಡೆ, ಬೆಲ್ಲ. ಹೌದು.
ಹಲ್ಲು ನೋಡು ಹೇಗೆ ದಾಳಿಂಬೆ ಬೀಜ ಅಲ್ಲ ಮತ್ತೆ? ಮಲ್ಲಿಗೆಯ ಮುಗ್ಗೆಯನ್ನು ಪೋಣಿಸಿಟ್ಟಂತೆ ಅಕ್ಕ ಮಲ್ಲಿಗೆ ಮೊಗ್ಗು ಆಗಿದೆ ಅವಾಗ ಮೂಗು ಸಂಪಿಗೆಯ ಮೊಗ್ಗು ಸಂಪಿಗೆ ಹೌದು ಈ ಚಂಪಕ ಎರಡು ಹರಿಯಾಣೆ ಸುಂಡಿಲು ಕಟಿ ಸಿಂಹ ಕಟಿ ಆ. ಪಾದ ಹಂಸ ಪಾದ ಅನ್ನ ತೊಡೆಗಳೆರಡು ರಂಬೆ ಹೌದೌದು ಮುಂದುವರಿಸು ಏನು ಏನು ನೋಡುದೇನು ನಾನು ಪಾದ ನೋಡಿ ಹೇ, ಹಂಸಗಮನೆ ಪೂರ್ಣೆಯನ್ನು ಮುಟ್ಟಿದಾರು ಮಂಗಲ ಗಾತ್ರೆ ಆ. ಗಣ ಸೌಮ್ಯ ಸೌಂದರ್ಯ ವಿಲಾಸಿನಿ ವಿಮಲ ಗುರುಪ ಯೋಧರೆ ಆ. ಸರಸಕ ವಿನುತ ಪ್ರಮದೆ ಮಲ್ಲಿಕಾ ಮಂದ ಛ, 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 ಛ. ಸಂಗತೆ ಮದರ ಕೇತು ಚಂಚಲ ನೇತ್ರ ಕೇಳಿವಳ ದೆಸಗಿದೆ ನವಗ್ರ ಹಂಗಲು ಬೆಸರಬಲ ಮಿಂಸೋಲ್ದ ಅಬ್ಬಬ್ಬಬ್ಬಬ್ಬ. ಅರ್ಥ ಆಯ್ತಾ ಆ, ನಿನಗೆ ನನಗೆ ಯಾವುದಾದ್ರಲ್ಲಿ ಅರ್ಥ ಆಗ್ಲಿಲ್ಲ ಈಗ ನನಗೆ ಕೇಳಲೇ ಇಲ್ಲ ನೀನು ಹೇಳಿದ್ದು ಅರ್ಥವಾಗದಿದ್ರು ಪರವಾಗಿಲ್ಲ ಆ. ಚಂಡ ಮುಂಡರು ಮಾತಾಡಿದ್ದಾರೆ ಅಂತ ಆದ್ರೆ ಸಾಕು ಆ. ಈಗ ಇವಳು ಯಾರಿರಬಹುದು ಯಾರು ಆ? ನನಗೆ ಗೊತ್ತಿಲ್ಲ ನನಗೆ ಗೊತ್ತಾಯ್ತು ಯಾರು ಇವಳು ರಮೆ ಅಥವಾ ಊಮೆ ಅದು ಭ್ರಮೆ ನಿನ್ನದು ರಮೆ ಉಂಬಿಗೆ ರಮಾದ ಬಿಡು ಬಿಡು. ರಮೇಂದ್ರ ಲಕ್ಷ್ಮಿ ಅಲ್ಲ ಸಮುದ್ರ ಮಥನಕಾಲದಲ್ಲಿ ಹುಟ್ಟಿಕೊಂಡವಳು ಮದುವೆಯಾಗಿ ನಾರಾಯಣನಲ್ಲಿ ವಕ್ಷಸ್ಥಳವನ್ನು ಬೇಡಿದವಳು ಎದೆಯಿಂದ ಇಳಿದು ಬರೋದಕ್ಕೆ ಸಾಧ್ಯವಿಲ್ಲ ಹಾಗಿದ್ರೆ ಲಕ್ಷ್ಮಿ ಅಲ್ಲ ಮತ್ತೆ ನಮ್ಮ ದೇವರ ಮಡದಿ ಪಾರ್ವತಮ್ಮನ ಪರಿಚಯ ಉಂಟು ಹಣೆ ನೋಡಿದ್ರೆ ಗೊತ್ತಾಗ್ತದೆ ದೊಡ್ಡ ತಿಲಕ ಪಾರ್ವತಮ್ಮ ಇದರಲ್ಲಿ ದೊಡ್ಡ ತಿಲಕ ಕಾಣುವುದಿಲ್ಲ ಇಲ್ವಾ ಸಣ್ಣದಾದ್ರೂ ಉಂಟು ಹಾಗಾದ್ರೆ ಸಣ್ಣದುಂಟು ಪುಣ್ಯಕ್ಕೆ ಸಣ್ಣದಾದ್ರೂ ಉಂಟಲ್ಲು ಹಾಗಾದ್ರೆ ಪಾರ್ವತಮ್ಮ ಅಲ್ಲ ಕೆಲವು ಹೆಣ್ಣು ಮಕ್ಕಳ ಹಣೆಯಲ್ಲಿ ತಿಲಕವೇ ಇರುವುದಿಲ್ಲ ಹೌದಪ್ಪ
ಚಿಕ್ಕದಾದ್ರೂ ಉಂಟು ಸಾಕು. ಆ, ಏ ಓ ಪಾರ್ವತಮ್ಮ ಬರುವುದಕ್ಕಿಲ್ಲ. ಇಲ್ಲ, ಒಬ್ಬಳನ್ನು ಜಂಗೆಯಲ್ಲಿತ್ತ, ಮತ್ತೊಬ್ಬಳನ್ನು ಶಿರದಲ್ಲಿ ಹೊತ್ತ. ಹೆಣ್ಣುಗಳೆಂಬ ಪಿತ್ತ. ಏ ನಮ್ಮ ದೇವರು ಹಾಗೆ ಹೇಳಬಾರದು. ಹೆಣ್ಣು ಆದ್ರೆ ಮಕ್ಕಳನ್ನು- ಇರುವುದನ್ನು ಹೇಳುದ್ರಲ್ಲಿ ತಪ್ಪುಂಟ? ಇಲ್ಲ ಇಲ್ಲ, ಆ. ನಮ್ಮ ದೇವರನ್ನು ನಾವು ಬಿಟ್ಟು ಕೊಡಬಾರ್ದು. ಬಿಟ್ಟು ಕೊಡಬಾರದು. ಆದರೂ ಆ, ಈಗ ಓ ಬರುವುದಕ್ಕಿಲ್ಲ. ಆ. ಹೆಣ್ಣು ಮಕ್ಕಳಂದ್ರೆ ಪ್ರೀತಿ ಗೌರವ, ಆ. ಕಾಮ ಅಲ್ಲ, ಹಾ. ಪಿತ್ತ ಅಲ್ಲ, ಆಯ್ತಾ? ಅದಿ. ಆ, ಈಗ ಹಾಗಾದ್ರೆ ಬೇರೆ ಯಾರಿರಬಹುದು? ಇವಳವಲಿ ಯಾರು? ಅವನ ಮಾಡದಿ ಯಾರ ಮಾಡದಿ? ಮಾರನ ಮಾಡದಿ ಮಾರನ ಮಾಡದಿ ರತಿ. ಹೌದೌದು. ಆ ರತಿಯೇ ದರೆಗಿಳಿದಂತೆ. ಆರತಿ. ಹೌದು. ಆರತಿ ಈಗ ಬರ್ಲಿಕ್ಕಿಲ್ಲ. ಆರತಿ ಬರ್ಲಿಕ್ಕಿಲ್ಲ. ನೋಡು ರತಿ. ಆ, ಓ ರತಿ. ಮನ್ಮಥನ ರತಿ ಬರುವುದಕ್ಕುಂಟೆ. ರತಿ ಇಲ್ವಾ? ರತಿಯ ಮೇಳದೊಳಿರ್ಪ ಕಾಮ. ಕಾಮ. ಅವರದೊಂದು ಚಿಕ್ಕ ಮೇಳ, ಚೊಕ್ಕ ಮೇಳ. ಆ ಚಿಕ್ಕ ಮೇಳವನ್ನು ಬಿಟ್ಟು ರತಿ ಬರುವುದಕ್ಕುಂಟ? ಅವರಿಬ್ಬರೇ. ಆ, ಈಗ ಅರೆಗಳಿಗೆ ಅವರು ಬಿಟ್ಟಿರುವವರಲ್ಲ. ಚಿಕ್ಕ ಮೇಳ ಬಿಡು, ಆ. ದೊಡ್ಡ ಮೇಳ ಎಷ್ಟು ದಿವಸ ಇರ್ತದೆ ಅಂತ ಉಂಟು ಇನ್ನು. ಆ, ಏ, ಓ, ರತಿಯ ಮೇಳದೊಳಿರ್ಪ ಕಾಮ. ಅವಳ ಕಾಲು ನೋಡಂತೆ. ಜೊತೆಗೆ ನೋಡಿದ್ರೆ ಮನ್ಮಥ ಇಲ್ಲ. ಆ. ರತಿ ಅಲ್ಲ. ಆ ರತಿಯನ್ನು ತಂದಿಗಳ ಕಾಲಿಗೆ ಕಟ್ಟಬೇಕು. ಯಾರು ಆ, ಯಾರು? ಅಷ್ಟು ಸುಂದರಿ. ಇವಳು ಯಾರು? 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 ನೋಡು, ನಾನು ಅವಳನ್ನು ಮಾತಾಡಿ. ಏ ನೀನು ನಾನು ಮಾತಾಡಿ. ನೀನು ಅಲ್ಲ, ನೀನು ಮತ್ತೆ. ಆ. ಈಗ ನಾನು ಮಾತಾಡಿ. ಹಾಗಾದ್ರೆ ನುಡಿಸು. ಹೌದು. ಓ ತರುಣಿ. ಆ? ಯಾರು ನೀನು? ತರುಣಿ ಅಂತ ನೀನೆಂತ ಅಂತ ಹೇಳುದು? ಅವಳನ್ನು ಅವಳಲ್ಲಿ ಮಾತಾಡಿ. ಮಾತಾಡು, ಮಾತಾಡು. ಓ ತರುಣಿ. ಮತ್ತೆ ಎಂತ? ಓ ತರುಣಿ, ಯಾರು ನೀನು? ಇಲ್ಲಿಗೆ ಬಂದದ್ದು? ಎಲ್ಲಿ ನಿನ್ನ ಮನೆ? ಅಪ್ಪ ಅಮ್ಮ ಯಾರು? ಮನೆಗೆ ಬರುವಂತಹ ದಾರಿ ಯಾವುದು? ಮಾತಾಡುವುದಕ್ಕೆ ಸುಲಭದ ವ್ಯವಸ್ಥೆ ಇದ್ದರೆ ತಿಳಿಸು. ಎಂತದದು? ಸುಲಭ ವ್ಯವಸ್ಥೆ. ನೀನು ಹೊಡೆಯುವ ತಡವಾಯಿತು. ತಡವಾಯ್ತು. ಹೌದು, ಮತ್ತೆ? ನನಗೆ ಹೊಡೆಯುವುದು ಬೇಡ ಅಂತಿದ್ದೆ, ಮತ್ತು ಹೊಡೆದದ್ದು. ಯಾಕೆ? ನೀನು ಎಂತ ಕೇಳುವುದೆಂತದ್ದು? ಮಾತಾಡು. ಏನನ್ನು ಕೇಳಿದ್ದು ನೀನು? ಸುಲಭ ವ್ಯವಸ್ಥೆ. ಯಾವುದು ಸುಲಭ ವ್ಯವಸ್ಥೆ? ನಿನಗೆ ಗೊತ್ತಿಲ್ಲ. ಆ. ಈಗೀಗ ಮಾತಾಡುವುದಕ್ಕೆ ಕಷ್ಟವಿಲ್ಲ, ಮತ್ತೆ ಸುಲಭದ ವ್ಯವಸ್ಥೆ ಉಂಟು. ಸುಲಭ ಉಂಟು. ಹೌದು. ನೋಡೋಣ. ಉತ್ತರದ ನಿರೀಕ್ಷೆಯಲ್ಲಿ. ಆ, ಚಂಡ. ಚಂಡ ಇಲ್ಲ ಇವತ್ತು ಮುಂದ. ಆ, ಸಿಕ್ಕಿತ? ಉತ್ತರ ಸಿಕ್ಕಿತ? ಸಿಕ್ಲಿಕ್ಕೆ ನಾನು ಕ್ರಿಯೆ ಬಂತ? ಯಾವುದು? ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲಪ್ಪ. ಆ, ಉತ್ತರವಿಲ್ಲ, ಕ್ರಿಯೆಯೂ ಇಲ್ಲ. ಆ, ಹಾಗಾದ್ರೆ ನೀನು ಕೇಳಿದ್ರೆ ಆಗುವುದಿಲ್ಲ. ಅವಳಲ್ಲಿ ಅದು ಇಲ್ಲ. ಯಾವುದಿಲ್ಲ? ನಾಲಿಗೆ. ನಾಲಿಗೆ ಉಂಟ, ಮತ್ತೆ ಯಾವುದು? ಮಾತು ಬರುವುದಿಲ್ಲ. ಆ, ಮೂಕಿ. ಮುಚ್ಚ ಬಾಯಿ. ಅದು ಯಾಕೆ? ಮೂಕಿ. ಅಷ್ಟು ಚಂದದ ಚೆಲುವೆ ಯಾಕೆ ಅವಳು ಮೂಕಿ? ಮತ್ತೆ ಮಾತಾಡುವುದೇ ಹಾಗಲ್ಲ, ನೋಡಂತೆ. ಬೀರುವುದು. ಯಾವುದು? ನಗು ಬೀರುವುದು. ಬೀರು. ಹಾ, ಅಪರಿಚಿತರಲ್ಲಿ ಮಾತನಾಡುವುದಕ್ಕಾಗುದಿಲ್ಲ. ಹೌದು. ಮಾತಾಡ್ಬೇಕು ಅಂತ ಮನಸ್ಸುಂಟು, ಹಾಗಾಗಿ ನಗು ಬೀರ್ತಾ ಇದ್ದಾಳೆ. ಈಗ ನಗು ನಿನ್ನ ಮೇಲೆ, ಆ. ಮನಸ್ಸು ನಿನ್ನ ಮೇಲೆ. ಹೌದು. ನೀನೇ ಮಾತಾಡಿಸು ಸ್ವಲ್ಪ. ಹಾಗಾಗಿ ನಾನು ಸ್ವಲ್ಪ ಮಾತಾಡಿಸ್ತೇನೆ. ಆಯ್ತು. ಓ ಚೆಲುವೆ, ವಾರಿಜ ಗಂಡಿ, ವಯ್ಯಾರಿ, ಯಾರು ನೀನು? ಎಲ್ಲಿಂದ ಬಂದವಳು? ಏ ಇಲ್ಲಿ ಬಾ. ಈಗ ಅಲ್ಲಿರುವುದು ಒಪ್ಪಲೆ, ಅಷ್ಟು ಮಂದಿ ಇಲ್ಲ, ಆಯ್ತಾ? ಆಗ್ಲಿಲ್ಲ. ಮತ್ತೆ ಕೊನೆಯದಾಗಿ ಇನ್ನು ಒಂದು ಉಂಟು. ಹೇಗೆ? ಓ ಸುಂದರಿ. ಅವಳ ಜೊತೆ ತಾಯಿಯೂ ಇದ್ದಾಳ. ಯಾರು? ಸುಂದರಿ. ಅವಳಿಗೆ ನಾನೊಂದು ಹೆಸರು ಕೊಟ್ಟದ್ದು. ಆವಾಗ ಬೇರೆ ಕರೆದೆ, ಆ, ಇವಾಗ ಸುಂದರಿಯ. ಹೌದು, ಇದು ನನ್ನ ಹೆಸರು ಅವಳಿಗೆ. ಎರಡೆರಡ ವಲಯ. ಆ, ಸರಿ. ಓ ಸುಂದರಿ, ನೀನು ಎಲ್ಲಿಂದ ಬಂದವಳು? ಯಾಕಾಗಿ ಬಂದವಳು? ನಿನ್ನ ಹೆಸರು ಹೇಳು, ನಿನ್ನ ತಂದೆ ತಾಯಿ ಇಲ್ಲ ಹೇಳು. ನನ್ನನ್ನು ವರಿಸುವೆಯ? ಈಗ ಹುಚ್ಚು. ಎಂತದ್ದು? ವರಿಸುವೆಯ? ಮದುವೆ. ಹೌದು, ಅವಳನ್ನು ನಾನು ಮದುವೆ ಆಗ್ತೇನೆ. ನಾನು ಆವಾಗದಿಂದ ನೋಡಿದ್ದೇನೆ. ಅವಳನ್ನು ನೋಡಿದ ಮೇಲೆ ಬೇಕು ಬೇಕಂತ. ಯಾರಿಗೆ? ನನಗೆ. ಮೊದಲಾಗಿ ನೋಡಿದ್ದು ನಾನು. ನೀನು ಮೊದಲು ನೋಡು, ಕೊನೆಗೆ ನೋಡು, ಅದು ಲೆಕ್ಕ ಇಲ್ಲ. ಅವಳು ನನಗೆ ಬೇಕು. ನನಗೆ ಬೇಕು. ನನಗೆ ಬೇಕು. ಭಾವಗೆಯ ಬಗೆಯ ವಾದವು ಈ ಜೀವನ ಮನೆಯಲ್ಲ ಮನೆಗೆ ಬಂದೆ. ಅದುವೇ ಸರಿ. ಆ ವಿಚಾರಿಸಿಕೊಳ್ಳಲಿ, ಅವನೇ ವಿಚಾರಿಸಿಕೊಳ್ಳಲಿ. ಯಮಯಗೆ ಅಣ್ಣ ಈ ಕಡೆ ಬಾ. ಭಾವಕೀಯವಾಗಿ ನಮಗೆ ವಾದ ಬೇಡವಾ? ನನಗೆ ಎನ್ನುವ ಹಾಗೆ ವಾದ ಮಾಡ್ತಾ ಇದ್ರೆ ವಾದದಿಂದ ಏನು ಪ್ರಯೋಜನವಾಗುವುದು? ಪ್ರಾರಂಭವಾಗುವುದು ಹಾಗೆ. ಈಗ ನಾವು ವಾದದಿ ಫಲವಿಲ್ಲ. ಹೌದು. ಬ್ರಹ್ಮದೇವರಿಂದ ವರವನ್ನು ಪಡೆದದ್ದಾದರೆ ಹೇಗೆ? ಬ್ರಹ್ಮಚರ್ಯ ವ್ರತ ಯಾವಾಗ ಕೆಟ್ಟು ಹೋಗ್ತದೆ ಆಗ ನಮಗೆ ಮರಣ ಎನ್ನುವ ಹಾಗೆ ಬ್ರಹ್ಮದೇವರೇ ಹೇಳಿದ್ದಾರೆ. ಈಗ ಬ್ರಹ್ಮದೇವ ಅವತ್ತು ವರ ಕೊಟ್ಟದ್ದ, ಶಾಪ ಕೊಟ್ಟದ್ದ? ವರ ಕೊಟ್ಟದ್ದು. ಹೆಣ್ಣು ಮಕ್ಕಳನ್ನು ನೋಡಿ ಮಾತಾಡಿದ್ರೆ ನಾವು ಸಾಯ್ತೇವೆ. ಹೌದು. ಎಂತದ ಈಗ ಒಬ್ಬಳು ಹೆಣ್ಣಿಗೆ ಬೇಕಾಗಿ ನಾವು ವಾದ ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ರೆ ನಮ್ಮ ಮರಣವನ್ನು ನಾವೇ ತಂದುಕೊಂಡು ಹಾಗಾಗುವುದಿಲ್ಲ. ನಾಳೆ ಶತ್ರು ಚಿಂತೆ ಇಲ್ಲ, ನಾಳೆ ಪ್ರಚಾರವಾಗ್ತದೆ. ಒಂದು ಹೆಣ್ಣಿಗೆ ಬೇಕಾಗಿ ಚಂಡ ಮುಂಡರ ಅಕಾಲ ದುರ್ಮರಣ, ಮುಖ ಪುಟದಲ್ಲಿ ದೊಡ್ಡ ಅಕ್ಷರ. ಹಾಗೆ ಬರಬಾರ್ದು ಅಂತಾದ್ರೆ ಇದಕ್ಕೊಂದು ದಾರಿ ಉಂಟು. ಇವಳನ್ನು ನಾವು ಯಾವಾಗಲೂ ನೋಡುತ್ತಾ ಇರಬೇಕು. ನಾವು ದಾರಿ ಒಂದೇ. ಇವಳು ಎದ್ದು ಹೋದ್ರೆ ಇವಳ ನೇರವಾಗಿ ಅಣ್ಣನ ಬಳಿಗೆ ಹೋಗು. ಸರಿ. ಅಣ್ಣನಲ್ಲಿ ತಿಳಿಸಿ ಅವರೇ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನೇರವಾಗಿ
ಬ್ರಾಹ್ಮಣರು ಅದೇ ನನ್ನಿಂದ ಅಧ್ಯಯನ ಮಾಡಿದ್ದು ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ, ಏನು ಮಾಡಿದ್ದೀರಿ? ಧರಣಿಯನೆಲ್ಲ ಸಂಚರಿಸಿ ಯೋಚಿಸಿದೆವು ಅಳ್ಳದೀಪ ನಿನ್ನ ನಿಲದ ಕೊಂಡಾಡುತ್ತಲಿರು ಬರುತ್ತಿದೆಯೇ ಅಳ್ಳದೀಪ. ಎದ್ದೇಳಿ. ನಿಮ್ಮಿಂದಲೇ ಆಜ್ಞೆಯನ್ನು ಪಡೆದು ಹಾ. ತಿರುಗಾಟಕ್ಕೆ ಹೊರಟವರು ಹಾ. ಎಲ್ಲಿ ಹೋದರೂ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಓಹೋ. ತೆಗಳುವವರು ಯಾರು ಇಲ್ಲ. ಅರ್ಪಣ ದರ್ಪಣವೆಲ್ಲವೂ ಶುಂಭಾರ್ಪಣವಾಗಿದೆ. ಹಾ. ಕಂಡಾವಾಗ ಮನಸ್ಸಿಗೆ ಸಂತಸವಾಯಿತು. ಹಾ. ತಿರುಗಾಟ ಹೆಚ್ಚಾದ ಕಾರಣ ಹಸಿವಾಯಿತು ಪ್ರಭು. ಅದಕ್ಕೆ ಬೇಟೆಯನ್ನಾಡಿದೆವು. ಹಾ. ಆಯಾಸ ಹಾ. ಪರಿಹರಿಸುವುದಕ್ಕಾಗಿ ತುದಿನಾದಿಯ ತುದಿಯನ್ನೇರಿದೆವು. ಹಾ. ಮಾರುತನಿಗೆ ತನ್ನೊಂದೊಡ್ಡಿದೆವು. ಹಾ. ಅಲ್ಲಿ ಒಂದು ವಿಶೇಷ ಪ್ರಭು. ಏನೋ? ಸಂಗೀತ ಕೇಳಿ ಬಂತು. ಓಹೋ. ಸಂಗೀತ ಎಲ್ಲಿಂದ ಕೇಳಿ ಬರ್ತಾ ಇದೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಹೋದಂತಹ ಸಂದರ್ಭ ಹಾ. ಕದಂಬ ವೃಕ್ಷದಲ್ಲಿ ಒಂದು ತೂಗುಯ್ಯಾಳೆ ಏ, ಯಾರೋ ಕಟ್ಟಿದ್ದಿರಬಹುದು. ಕಟ್ಟಿದ್ದಲ್ಲ, ಹಾ. ಮೇಲಿನಿಂದ ಕೆಳಗೆ ಇಳಿಯಬಿಟ್ಟಿದೆ. ಹಾ. ಅದರಲ್ಲಿ ಓರ್ವಳಕ್ಕೆ ಸುಂದರಿ ಗಾನವನ್ನ ಹಾಡುತ್ತಾ ಇದ್ದಾಳೆ. ಸಾಮಾನ್ಯ ಹೆಣ್ಣು. ಸಾಮಾನ್ಯ ಹೆಣ್ಣಲ್ಲ, ಮತ್ತೆ? ತ್ರಿಗಜದಲ್ಲಿಯೂ ಅಂತಹ ಚೆಲುವೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ಅವಳನ್ನು ನೋಡಿದ ಬಳಿಕ ಹಾ. ನಾವೊಂದು ತೀರ್ಮಾನವನ್ನು ಮಾಡಿದವರಿಗೆ. ಅಲ್ಲೇ ತೀರ್ಮಾನ ಮಾಡಿ ಆಯ್ತಾ ನೀವು? ಹೌದು, ಏನು? ಅವಳನ್ನು ನೀನು ವರಿಸಬೇಕಣ್ಣ. ನಾನು ಹಾ. ನಾನು ಚಂಡ ಮುಂಡರೆ ಎನ್ನುವ ನುಡಿಯಾಲಿಗುದ ಶುಂಭನು ಮನಸಿ ಜನ ಜನದಿಗೆ ತಿರುಗುದ ಚಂಡ ಮುಂಡರೆ ವನಜನೇತ್ರಯ ವರಿದರಿರೆ ಹೇಗೆ? ವರಸದಿರೆ. ಏ, ಎಂತದ್ದು? ವನಜನೇತ್ರಯ ವರಿದರಿರೆ ಮದುವೆ ಮದುವೆ ಎಂದೆನುದ ನಿಜ ಇದೆ. ಚಂಡ ಮುಂಡರೆ ಸಾಕೆಂತದ ಉದ್ದಾಗುದು? ಸಾಕು. ಸಾಕು. ನೀವು ಮಾಡಿದಂತ ಮಾತುಗಳನ್ನು ಕೇಳಿದೆ. ಆ ಮಾರನ ಶರಾಹತಿಗೆ ನಾನು ಸಿಲುಕಿ ಹೋದೆ. ಆಕೆಯನ್ನು ನಾನು ವರಿಸಬೇಕು. ಈಗ ಬರ್ತೇವೆ. ನಾವು ಏ, ಎಲ್ಲಿ ಹೋಗುದು ಎಲ್ಲಿಗೆ? ಅವಳನ್ನು ಒಂದು ಕೇಳಲಿಕ್ಕಿಲ್ಲ, ಓದುದೆ. ಯಾರು? ನೀವು? ಹೆಣ್ಣು ನಾವು ಹೋಗಿ ತರ್ತೇವೆ. ಯಾರು ನೀವು? ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು. ಹೋಗಿ ವಿಶ್ರಾಂತಿ ಮಾಡಿ. ಗ್ರೀವ ಹೊರೆಯೋ ಹೀಗೆ. ಪ್ರಭು ವಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ಅವಸರದ ಕರೆ. ನಿಜ. ಕಾರಣ ಏನು ಅಂತ ತಿಳಿದಿಲ್ಲ. ಕೇಳಯ್ಯನು ಗ್ರೀವ ಬೇಣು ಬೇಣು ಎಲೆದ ಜೀವ ಜಾಲವನ್ನೊಂದು ಅದೇನೋ ಕೇಳಿದೆನು ಮೆರೆಯುವ ಗದಂಬನದೊಳಗೆ ಕೇಳಿದೆನು ಮೆರೆಯುವ ಗದಂಬನದೊಳಗೆ ಉಯ್ಯಾಲೆಯಲ್ಲಿ ಸದಿ ಮೆರೆವಳದಿಯೇ ಕೇಳಯ್ಯ ಸುಗ್ರೀವ, ಈ ದಿನ ನಿನ್ನನ್ನು ಅವಸರವಾಗಿ ಕರೆಸಿಕೊಳ್ಬೇಕು ಎನ್ನುವ ಹಾಗಾದ್ರೆ ಒಂದು ಬಲವಾದ ಕಾರಣ ಉಂಟಯ್ಯ. ಏನಿರಬಹುದು? ಕದಂಬ ವನದಲ್ಲಿ ಓರ್ವಳು ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತು ತೂಗುತ್ತಾ ಪಾಡುತ್ತಾ ಇದ್ದಾಳೆ ಎನ್ನುವಂತ ವಿಷಯವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಹೌದು. ಅವರ ಮಾತುಗಳನ್ನು ಕೇಳುವಾಗ, ಇಲ್ಲ ಅವರು ಅವಳ ಸೌಂದರ್ಯದ ಬಗ್ಗೆ ವರ್ಣಿಸುವಾಗ ಆಕೆಯನ್ನ ಮದುವೆ ಆಗ್ಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದವ ನಾನು. ನೀನು ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಅವಳನ್ನ ಇಲ್ಲಿಗೆ ಕರೆತರಬೇಕು. ಇದು ಬರೀ ಮಾತು ಎನ್ನುವ ಹಾಗೆ ಆಲೋಚಿಸಬೇಡ. ನಿನಗೆ ಶುಂಭನ ಆಜ್ಞೆ ಇದು. ವನವನೆ ಬುಗುದಾಗ ಜಗರಂಬಿಗೆ ಲಾವಣ್ಯವನು ನಿರ್ಗಂಡು ಸುಗ್ರೀವ ಜಗರಂಬಿಗೆ ಲಾವಣ್ಯವನು ನಿರ್ಗಂಡು ಸುಗ್ರೀವ ಹಬ್ಬಲಿದರು ಶಿವ
ಶಿವ ಶಿವ ಸ್ಮರಣ ಬಿಗುರೆ ಸಿಲುಗುದಲ್ಲಿ ನಮ್ಮಯ ಜುಂಬ ಕೆಟ್ಟನು ಸ್ಮರಣ ಬಿಗುರೆ ಸಿಲುಗುದಲ್ಲಿ ನಮ್ಮಯ ಜುಂಬ ಕೆಟ್ಟನು 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 ತಿಳಿದು ನೋಡಲಿ ಹೀಗೆ ಮಾನಿನಿಯೇ ಹೀಗೆ ಮಾನಿನಿಯೇ ಶಿವ ಶಿವ ಶಮ್ಮರಾಜ್ಞೆಯನ್ನು ಶಿರಸಾವಹಿಸಿ ಮೆರೆವ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಛೇ ಇಂತಹ ಬದಲಾವಣೆ ಈ ವನ ಪ್ರದೇಶ. ಹಿಂದೆ ಮೃಗಬೇಟೆಗೋ ವನವಿಹಾರಕ್ಕೋ ವನಭೋಜನಕ್ಕೋ ಬರುತ್ತಿದ್ದವರು ನಾವು. ಗಾಢಾಂಧಕಾರದಿಂದ ಕೂಡಿದಂತಹ ಈ ವನ ಇಂದು ನೋಡ್ತಾ ಇದ್ದೇನೆ, ಕೋಟಿ ಸೂರ್ಯಪ್ರಭೆಯತ್ತ ಕಾಣುತ್ತಾ ಇದೆ. ಇತ್ತ ಕಡೆ ದೃಷ್ಟಿ ಹಾಯಿಸಿದಾಗ ಮೃಗಪಕ್ಷಿಗಳೆಲ್ಲ ವೈರವನ್ನು ಬಿಟ್ಟು ಸ್ನೇಹಜೀವಿಗಳಂತೆ ವರ್ತಿಸ್ತಾ ಇದ್ದಾವೆ. ಅತ್ತ ಕಡೆ ನೋಡ್ತೇನೆ, ಗಿಡ ಮರ ಬಳ್ಳಿಗಳಲ್ಲಿಯೂ ಹೂ ಹಣ್ಣು ಬಿಟ್ಟಿದೆ. ವಸಂತ ಋತುವಿನ ಆಗಮನವಾದ ಅನುಭವ ಇಂದು ನನ್ನ ಪಾಲಿಗೆ ಆಗುತ್ತಾ ಇದೆ. ನೋಡಬಾರದೆ, ಮೇಲೆ ನೀಳ ಗಗನ, ಶುದ್ಧ ಶಾಂತ ಪವನ, ಸುಪ್ರಸನ್ನವಾದಂತಹ ವಾತಾವರಣದ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಿದ್ರೆ ಇಂತಹ ಬದಲಾವಣೆಯು ವ್ಯತ್ಯಾಸವೂ ಆಗುವುದಕ್ಕೆ ಕಾರಣ ಏನು? ಹೀಗೆ ಯೋಚಿಸಿದವಾಗ ಇಲ್ಲಿ ಬಂದು ನೆಲೆಸಿದವಳು ತರುಣಿ ಸಾಮಾನ್ಯ ಅಲ್ಲ ಎಂಬುದಕ್ಕೆ ಇದೇ ಆಧಾರವಾಗಿ ಹೋಯಿತವ. ಅದು ಒಡೆಯದೆ, ಆದರೆ ಅರಸನಾಜ್ಞೆ ಕರೆದರಬೇಕು ತರುಣಿಯನ್ನು ಎಂಬ ಹಾಗೆ ಯಾವ ಕಡೆಯಲ್ಲಿ ಕುಳಿತುಕೊಂಡಿದ್ದಾಳೆ? ಒಮ್ಮೆ ಹುಡುಕಿ ನೋಡೋಣ ನೋಡೋಣ. ಆಶ್ಚರ್ಯ ಬ್ರಹ್ಮಾಶ್ಚರ್ಯ ಆಗುತ್ತಾ ಇದೆ. ಆಕಾಶದಿಂದ ಧರೆಗಿಳಿದಂತಹ ಸುವರ್ಣದ ಒಯ್ಯಾಲೆ ಅದರಲ್ಲಿ ಕುಳಿತುಕೊಂಡು ಹಾಡುತ್ತಾ ಇದ್ದಾಳೆ, ತೂಗುತ್ತಾ ಇದ್ದಾಳೆ. ಸಾಮಾನ್ಯವಾದ ಹೆಣ್ಣಿಗೆ ಈ ಯೋಗ ಭಾಗ್ಯ ಸಿಗುವುದಕ್ಕೆ ಸಾಧ್ಯ ಉಂಟು? ಹಾಗಿದ್ರೆ ಸಾಮಾನ್ಯ ಎಂಬುದಕ್ಕೆ ಸಂದೇಹ ಇಲ್ಲ. ಅದಕ್ಕೆ ಸಾಕ್ಷಿ ಇದೆಯಲ್ಲ ಅವಳಲ್ಲಿ. ಸರಿಯಾಗಿ ಅವಳ ನಖದಿಂದ ಶಿಖದವರೆಗೆ ಪರೀಕ್ಷಿಸಿ ನೋಡಿದೆ. ಸುರರು, ನರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಅಷ್ಟವಸುಗಳು, ದ್ವಾದಶ ಆದಿತ್ಯರು ಎಲ್ಲವರು ರೋಮ ರೋಮಗಳದಿಂದಲೇ ನಿಂತಿದ್ದಾರೆ. ಮೂರು ಮೂರ್ತಿಗಳ ಸಾನ್ನಿಧ್ಯವನ್ನು ಇವಳಲ್ಲಿ ಕಂಡುಕೊಂಡೆ. ಮಾತ್ರವಲ್ಲ, 60 ಸಂವತ್ಸರಗಳು, 27 ನಕ್ಷತ್ರಗಳು, 4 ವೇದಗಳು ಎಲ್ಲವನ್ನೂ ತನ್ನಲ್ಲೇ ಇರಿಸಿಕೊಂಡಿದ್ದಾಳೆ. ಉಭಯ ಅಕ್ಷಿಗಳಲ್ಲಿ ಸೂರ್ಯ ಚಂದ್ರರು ಗೋಚರಿಸ್ತಾ ಇದ್ದಾರೆ. ಹಾಗಿದ್ರೆ ಈಕೆ ಯಾವಾಗಿರಬಹುದು? ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ 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 ಪಂಚಭೌತಿಕವಾದಂತಹ ಶರೀರವನ್ನು ಹೊತ್ತು ಪ್ರಪಂಚದ ಬೆಳಕನ್ನು ಕಂಡು ಸಾಮಾನ್ಯ ಮಾನಿನಿ ಅಲ್ಲ. ಹಾಗಿದ್ರೆ ಇದು ಶಕ್ತಿ ಸ್ವರೂಪಿಣಿ. ಆದಿಯಲ್ಲಿದ್ದವಳು ಆದಿಮಾಯೆ. ಆದಿಯಲ್ಲಿಯೇ ಅದು ಮಾಯೆ. ಆ ಮಾಯೆ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಕಾಣಸಿಗುತ್ತದೆ ಎಂಬುದನ್ನು ಹೇಳುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದು ಶಕ್ತಿ ಸ್ವರೂಪಿಣಿ. ಹೆಣ್ಣು ಗಂಡು ಹೀಗೆ ತೀರ್ಮಾನಿಸಿದವರು ಯಾರೂ ಇಲ್ಲ. ಹಾಗಿದ್ರೆ ಅಂತಹ ಆದಿಮಾಯೆ ನಮ್ಮ ವನದಲ್ಲಿ ಬಂದು ಈ ರೀತಿಯಾಗಿ ನೆಲೆಸಿದ್ದಾಳೆ ಎಂಬುದಕ್ಕೆ ಸಂದೇಹ ಇಲ್ಲ. ನವ ಯೌವನಾಂಗಿ ರೂಪವತಿಯಾಗಿದ್ದಾಳೆ. ಇದನ್ನು ಕಂಡಲ್ವ ಚಂಡಮುಂಡರ ಒಂದು ನಮ್ಮ ಅರಸನಲ್ಲಿ ವಿವರಿಸಿದ್ದು. ಅದನ್ನು ಕೇಳಿ ಅಲ್ತಾನೆ ಆತ ಕಾಮಾತುರನಾಗಿ ಈಕೆಯನ್ನು ಮದುವೆಯಾಗುವುದಕ್ಕೆ ಬಯಸಿದ್ದಾನೆ. ಈ ಹೆಣ್ಣು ಸಿಕ್ಕುವಳೆ, ಸಿಕ್ಕಿದರೆ ದಕ್ಕುವಳೆ. ಹಾಗಿದ್ರೆ ನಮ್ಮ ಶುಂಭ 3 ಲೋಕದ ವಿಭು ಹೌದು, ಆದರೆ ಈ ಸಮಯದಲ್ಲಿ ಬರೇ ಹುಂಬ. ಯಾಕೆ? ಇವಳದ್ದಾದಂಥ ವಿಷಯವನ್ನು ಸಂಪೂರ್ಣ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯನಾಗಿ ಹೋದ. ಇವನದ್ದಾದಂಥ ಹಿಂಬತನಕ್ಕೆ ಏನು ಅಂತ ಹೇಳಲಿ? ಶಿವ 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 ಎಂಬ ಹಾಗೆ ನಮ್ಮ ಹಣೆಗೆ ನಾವು ಪಡೆಕೊಳ್ಳುವಂತಹ ಪ್ರಮೇಯ ಬಂದು ಒದಗಿತಲ್ಲ. ಏನೇ ಇರಲಿ, ಕರೆದರಬೇಕು ತರುಣಿಯನ್ನು ಅಂತ ಹೇಳಿದ್ದಾನೆ. ಆದರೆ ಅವಳದ್ದಾದ ಅಭಿಪ್ರಾಯವನ್ನು ಕೇಳಿ ತಿಳಿಯಬೇಕಲ್ಲ, ಮಾತಾಡಿಸೋಣ. ಓ ಜನನಿ ಜನನಿ
ಭಿನ್ನಭವನು ಗರುಣದುಳಿದು ವನದಲ್ಲಿ ಗುಳಿದಿರುವುದೇಕೆ ನೀನು ವನದಲ್ಲಿ ಗುಳಿದಿರುವುದೇಕೆ ತನು ಮದವಲ್ಲಿದು ನಿನಗೆ ಬೀಳುವೆನುಂದೋ ತನು ಮದವಲ್ಲಿದು ನಿನಗೆ ಬೀಳುವೆನುಂದೋ ಧನುಜೇಜ ಶುಂಭನ ಬಯಕೆ ಧನುಜೇಜ ಶುಂಭನ ಬಯಕೆ ನೀನು ವನದಲ್ಲಿ ಕುಳಿದಿರುವುದೇಗೆ ಜನನಿ ಕೇಳು ಓ ಜನನಿ, ಅಲ್ಲ ನೀನು ಜಗಜ್ಜನನಿ ಎಮ್ಮ. ಇದು ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ಅಂತ ವಂದನೆಗಳು ನಿನಗೆ. ಶುಭವಾಗಲಿ. ಭಯಂಕರವಾದ ವನ ಪ್ರದೇಶ. ಈ ಕಾಡಿನಲ್ಲಿ ಹೆಣ್ಣಾದ ನೀನು ನವಯೌವನಾಗಿ ಅದರಲ್ಲಿಯೂ ಒಬ್ಬಂಟಿಗಳಾಗಿ ಬಡಿದುಕೊಂಡುಕೊಳ್ಳಿದೆಯಲ್ಲ. ನಿಮಗೆ ಬೇರೆ ಯಾವ ಜಾಗವೂ ಸಿಗಲಿಲ್ವೋ? ಯಾವ ಸ್ಥಳವನ್ನೂ ನೀನು ಆರಿಸಿಕೊಳ್ಳಲಿಲ್ಲ. ಈ ಕದಂಬವನವನ್ನೇ ಆರಿಸಿಕೊಂಡು ಇಲ್ಲಿ ಬಂದು ಕುಳಿತುಕೊಂಡಿದ್ದಿ. ಇದರ ಉದ್ದೇಶ ಏನಿರಬಹುದು? ಯಾಕೆ ಇಲ್ಲಿ ಕುಳಿತಿದ್ದಿ? ವಿಷಯ ನಾನು ಅರ್ಥವಿಸಿಕೊಂಡಿದ್ದೇನಮ್ಮ. ಏನು? ಆದ್ರೆ ನಮ್ಮ ಶುಂಭ ಮಾತ್ರ ತಿಳಿದುಕೊಳ್ಳದೆ ಅಸಾಧ್ಯನಾದ. ನಿನ್ನದಾದಂತಹ ಲೋಪಲಾವಣ್ಯವನ್ನು ಕೇಳಿ ತಿಳಿದ ಆತ ಕಾಮನ ಬಾಣದೊರವೆಗೆ ಒಳಗಾಗಿದ್ದಾನೆ. ನಿನ್ನನ್ನು ಮೋಹಿಸಿದ್ದಾನೆ ಮನದಲ್ಲಿ. ಈಗ ಅವನಿಗೊಂದು ಹೊಸ ಬಯಕೆ. ಬಯಕೆ ಅಂದ್ರೆ ಮನದಲ್ಲಿ ಹುಟ್ಟಿದಂತಹ ಆಸೆ. ನಿನ್ನನ್ನು ಮದುವೆ ಆದ್ರೆ ಆಗಬಹುದು ಅಂತ ತೀರ್ಮಾನ ಮಾಡಿದ್ದಾನೆ. ಆದ್ರೆ ಮದುವೆ ಆದ್ರೆ ತೊಂದರೆ ಇಲ್ಲ. ನಮ್ಮ ಶುಂಭ ಏನೋ ಕಡಿಮೆಯವನಲ್ಲ. ವರ್ತಮಾನ ಕಾಲದಲ್ಲಿ 3 ಲೋಕದ ವಿಭುವಾಗಿ ಧನುಜರಿಗೆ ಲದೀಶನಾಗಿ ಧನುಜೇಶಾನಮ್ಮನಗಳುತ್ತಿಗೆ ಪಾತ್ರನಾಗಿದ್ದಾನೆ. ಜನಬಲ, ಧನಬಲ, ದೈವಬಲ ಎಲ್ಲವೂ ಅವನಲ್ಲಿ ಕೂಡಿಕೊಂಡಿದೆ. ಮನ್ಮಥನ ರೂಪದಲ್ಲಿ ಸೈ. ಆದ್ದರಿಂದ ತಾಯಿ, ನಿನ್ನಲ್ಲಿ ನಾನು ಕೈ ಮುಗಿದು ನನ್ನದೊಂದು ಭಿನ್ನಹ. ಏನು? ಈ ಕಾಡಿನ ಮಧ್ಯೆ ಒಬ್ಬಂಟಿಗಳಾಗಿ ಕುಳಿತುಕೊಳ್ಳುವುದು ಸರಿಯಲ್ಲ. ನಮ್ಮ ಅರಸನ ಅಭಿಪ್ರಾಯವನ್ನು ನಿನಗೆ ತಿಳಿಸ್ತಾ ಇದ್ದೇನೆ. ನೀನು ನನ್ನ ಜೊತೆಯಲ್ಲಿ ಶೋಣಿತಾಪುರದವರೆಗೆ ಬರಬೇಕು. ನಮ್ಮೊಡೆಯ ಶುಂಭನನ್ನು ವರಿಸಬೇಕಮ್ಮ, ವರಿಸಬೇಕು. ದೂತ ಶುಂಭಾಸುರಿಗೆ ಬೀಳುವ ದೂತನಿಲ್ಲೆಂದನು ಸುಗ್ರೀವನ ಮಾತನ್ನು ಕೇಳುವಾಗ ಪಕ್ಕನೆ ನಗು ಬಂದು ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಯಿತು. ಆದ್ದರಿಂದಲೇ ತುಪ್ಪನೆ ಧರೆಗೆ ಉರುಳಿದ, ಪ್ರಾಣವನ್ನೇ ಕಳೆದುಕೊಂಡನಲ್ಲ. ಈತ ನಳಿದನೆಂದಾದರೆ ಎನ್ನ ವಿಚಾರವನ್ನು ಧೂರ್ತ ಶುಂಭನಿಗೆ ಹೇಳುವವರು ಯಾರು? ಯಾರು ಇಲ್ಲ. ಸರಿ ಸರಿ, ಮತ್ತೊಬ್ಬ ದೂತನನ್ನು ನೇಮಿಸಬೇಕಾದಂತ ಅಗತ್ಯವಿಲ್ಲ. ಯಾಕೆ? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿರುವವಳು ನಾನು. ಆದ್ದರಿಂದ ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ಸುಗ್ರೀವನನ್ನು ಎಬ್ಬಿಸ್ತೇನೆ. ನೋಡೋಣ. ಹೇಳು ಸುಗ್ರೀವ. ಏನಾಗಿ ಹೋಯಿತು ನನ್ನ ಪಾಲಿಗೆ? ಈಗ ಈ ಕೈಲಿ ಮಾತಾಡ್ತಾ ಇದ್ದೆ, ಕಣ್ಣಿಗೆ ಅರಸಿನ ಹುಡಿ ಎರಚಿದಂತಾಯಿತು. ಮೂರ್ಛೆ ಹೋಗಿ ಬಿದ್ದೆ. ಈಗ ಎದ್ದೆ. ಇದು ನಮ್ಮ ಪ್ರಾರಬ್ಧ ಇರೋರು ಹೊತ್ತುಕೊಂಡು ಬರುವುದು. ಅಯ್ಯೋ, ಗ್ರಾಚಾರ ಏನು ಅಂತ ಹೇಳಿ. ಯಾಕೆ ನನ್ನ ಮೇಲೆ ಭೂಮಿಯು, ಭೂಮಿಯ ಮೇಲೆ ನಾನಿದ್ದೇನೋ? ಇದು ಕನಸ ಅಲ್ಲ, ನಾಶ ಅಥವಾ ಭಾವದ ಭ್ರಮೆಯೋ ಅರ್ಥ ಆಗುವುದಿಲ್ಲ. ಭ್ರಮೆ ಅಲ್ಲ, ಇದು ಕನಸು ಅಲ್ಲ, ನಡೆದದ್ದು ನೈಜ ಸ್ಥಿತಿ ಅಂತ ಈಗ ಅರ್ಥ ಆಯಿತು.
ಮೂರ್ಛೆ ಹೋಗಿ ಬಿದ್ದದ್ದಲ್ಲ, ಬಿದ್ದದ್ದು ಸತ್ಯ ಬಿದ್ದದ್ದು. ಅನುಭವವಾಯಿತು, ಹೋದದ್ದು ಸ್ವರ್ಗಲೋಕಕ್ಕೆ. ನಮ್ಮ ಹಿರಿಯವರೆಲ್ಲ ಸಿಕ್ಕಿದ್ರು, ಯೋಗಕ್ಷೇಮ ವಿಚಾರಿಸಿದರು. ಸಾಯಬೇಕು ಅಂದರೆ ಕೊಂದವರು ಯಾರು, ಪುನಃ ಬದುಕಿಸಿದವರು ಯಾರು? ಓಹೋ ತಿಳಿಯಿತು. ಮತ್ತೆ ಯಾರು ಅಲ್ಲ, ಕೊಂದವಳು ಈಕೆ, ಪುನಃ ಬದುಕಿಸಿದವಳು ಈಕೆ. ಹಾಗಿದ್ರೆ ಕೊಲ್ಲುವುದಕ್ಕೆ, ಕಾಯುವುದಕ್ಕೆ, ಸೃಷ್ಟಿ ಸ್ಥಿತಿ ಲಯಗಳೆಂಬಂತಹ ಮೂದರನಾದ ಕಾರ್ಯವನ್ನು ಮಾಡುವಂತಹ ಯೋಗ್ಯತೆಯಿಂದ ಕೂಡಿದವಳು, ಅಣೋರಣೀಗಳು, ಮಹತೂ ಮಹಿಮಳು, ವೇದಾಂತ ವೇದ್ಯೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಸರಿ ಲೋಕನಾಯಕಿ, ಅನೇಕ ರೂಪಿಣಿ. ಲೋಕವನ್ನು ಉತ್ತರಿಸುವ ಉದ್ದೇಶವನ್ನಿರಿಸಿಕೊಂಡು ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ, ಯಾವ ರೂಪವನ್ನು ತಡೆದು ಈ ಪ್ರಪಂಚಕ್ಕೆ ಬರ್ತಾಳೆ ಎಂಬುದನ್ನು ತಿಳಿದುಕೊಳ್ಳಕ್ಕೆ ಅಜ್ಞಾನಿಗಳಾದ ನಮ್ಮಿಂದ ಯಾವತ್ತೂ ಸಾಧ್ಯ ಇಲ್ಲ. ಸರ್ವಲೋಕೈಕ ನಾಯಕಿ, ಸರ್ವಾತ್ಮಕಿ, ನಮ್ಮೆಲ್ಲರನ್ನು ರಕ್ಷಿಸುವ ದೈವಳಿವಳು, ಕೊನೆಯದ್ದಾದಂತಹ ಮೋಕ್ಷ ಪದವಿಗೆ ಕೊಂಡೊಯ್ಯುವಂತಹ ಮೋಕ್ಷದಾಯಕಿ ಆದಂತಹ ಪರಶಿವೆಯೇ ಇಲ್ಲಿ ಬಂದು ಈ ರೀತಿಯ ನಡೆಸಿದ್ದಾಳೆ. ಯಾಕೆ ಅಂತ ಈಗ ಅರ್ಥ ಆಯಿತು. ದುಷ್ಟರಾದಂತಹ ರಕ್ಕಸರ ದೌರ್ಜನ್ಯ ಹೆಚ್ಚುತ್ತಾ ಇದೆ, ಅಧರ್ಮ ತಾಂಡವಾಡುತ್ತಾ ಇದೆ. ಆ ಅಧರ್ಮದ ನಾಶ ಆಗಿ ಧರ್ಮದ ಉದ್ಧಾರ ಆಗಬೇಕು ಅಂತೇಳಿದರೆ ಇದೇ ರೀತಿಯಲ್ಲಿ ಇಲ್ಲಿಗೆ ಬರಬೇಕು ಅಂತ ತೀರ್ಮಾನಿಸಿ ಬಂದು ನೆಲೆಸಿದ್ದಾಳೆ. ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡಿದ್ದಾಳೆ. ಆದರೆ ಏನು ಮಾಡೋಣ, ಇದನ್ನೆಲ್ಲ ಸಂಪೂರ್ಣವಾಗಿ ಅರ್ಥವಿಸೋದಕ್ಕೆ ಅಸಾಧ್ಯನಾದಂತಹ ನಮ್ಮ ಶುಂಭ ಕೆಟ್ಟ. ಅವ ಒಬ್ಬ ಕೆಟ್ಟ ತೊಂದರೆ ಇಲ್ಲ, 4 ಕುಲವನ್ನೇ ಕೆಡಿಸಿದ. ಈಗ ಯೋಚಿಸಿದವಾಗ ರಾಕ್ಷಸರ ನಾಶಕ್ಕೆ ನಮ್ಮ ಶುಂಭ ನಾಂದಿ ಹಾಡಿದ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಏನೇ ಇರಲಿ ಅವರವರ ಹಣೆ ಬರಹ. ಆದರೆ ಅಭಿಪ್ರಾಯನೂ ಹಾಗೆ ಆತನಿಗೆ ಅಮ್ಮ, ನಮ್ಮ ಒಡೆಯನಿಗೆ ನಾವು ಇರುವಂತ ಉತ್ತರಿಸಲಿ ತಾಯಿ. ಬೀಳುವುದನ್ನೆಲ್ಲ ಲಾಲಿಸು, ಅಧಿಕ ಜುಮ್ಮಕ್ಕೆನೆದು ಅದನ್ನವರೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೀಳಲೇಗೆ ಬಂದು. ಹೆದರಿಕೊಳ್ಳಬೇಕಾದಂತ ಅಗತ್ಯವಿಲ್ಲ. ನನ್ನ ಅನುಗ್ರಹ ಸದಾ ನಿನ್ನ ಮೇಲೆ ಇದೆ. ನಿನ್ನೊಡೆಯ ಶುಂಭ ನನ್ನನ್ನು ಬಯಸಿದ್ದಾನೆ, ನನ್ನನ್ನು ಮದುವೆ ಆಗ್ತಾನೆ. ಹೌದಪ್ಪ. ಆದ್ರೆ ಒಂದು ಮಾತು, ಏನಮ್ಮ? ಬಾಲ್ಯದಲ್ಲಿಯೇ ನಾನೊಂದು ಪಣವನ್ನು ಗೆದ್ದಿದ್ದೇನೆ. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕೊರಳಿಗೆ ಸುಮಮಾಲೆಯನ್ನು ಹಾಕುತ್ತೇನೆ ಅನ್ನುವ ಹಾಗೆ. ಆದ್ದರಿಂದ ನಿನ್ನೊಡೆಯ ಶುಂಭ ಬಲಾಢ್ಯನಾಗಿದ್ದಾನೆ. ಅಲ್ಲಾತನ ತಮ್ಮ ನಿಶುಂಭ ಬಲಾಢ್ಯನೇ ಸಾಮಾನ್ಯ. ಸಾಕ್ಷಾತ್ ಶಂಭುವೇದನೆಗಿಳಿದು ಬಂದರು. ಸುರಕ್ಕೆ ಹೆದರುವವಳು ನಾನಲ್ಲ. ಈ ವಿಚಾರವನ್ನು ಹೋಗಿ ಹೇಳು. ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ವಹಿಸಿದ್ದಾಳಂತೆ. ಹೆಣ್ಣೊಬ್ಬಳು ಪಂಥಾಹ್ವಾನವನ್ನು ಕೊಡ್ತಾಳೆ ಅಂತಾದ್ರೆ ನಾನಿದ್ದು ಸಾರ್ಥಕವೇನು? ಧೂಮ್ರಾಕ್ಷ
ಹಾಗಾಗಿ ಆದ್ರೆ ಏನು ಮಾಡೋಣ, ಏನು ಹೆಣ್ಣಾದವಳು ನನ್ನಲ್ಲಿ ಪಂಥವಾನವನ್ನು ಬರ್ತಾ ಇದ್ದಾಳೆ. ಹೌದೇ? ಅವಳನ್ನ ನಾನು ಒರಿಸದೆ ಒಂದು ವೇಳೆ ಹೋದೆ ಎನ್ನುವ ಹಾಗಾದ್ರೆ 3 ಲೋಕದಲ್ಲಿಯೂ ಗಳಿಸಿದಂತ ಕೀರ್ತಿಗೆ ಸಾರ್ಥಕತೆ ಏನು ಎನ್ನುವ ಹಾಗೆ ನಿನ್ನಲ್ಲಿ ಕೇಳ್ತೇನೆ. ಅವಳನ್ನ ಒರಿಸಬೇಕು, ಇಲ್ಲ ಅವಳನ್ನ ಎಳೆ ತರಬೇಕು, ಏನು ನಿನ್ನ ಅಭಿಪ್ರಾಯ? ನಮ್ಮೊಡೆಯ ಶುಂಭಾಕ್ಷನಿಂದಲೂ ಬಯಸಿದ ಕರೆ ತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರು. ಸಂತಾನವನ್ನು ಮುರಿದು ಸಂಗ್ರಾಮವನ್ನೇ ವಹಿಸಿದೆಯ ಬಂದವನಾಲೇ ಕಳೆದು ರಾಕ್ಷ ಬಾಲನ ಜೊತೆಯಲ್ಲಿ ಚಂದಮುಂಡರೇ, ನೀವು ಕಂಡಂತ ಹೆಣ್ಣಿಗೆ ಏನೋ ಒಂದು ಛಲ ಉಂಟಂತೆ. ಏನು ಹಾಗೆ ಕೇಳಿ
ಗಂಡುಗಳಿಗಳಾದಂತ ಚಂಡಮುಂಡರು ಅಳಿದು ಹೋದರಂತೆ. ಇನ್ನು ಅವರಿವರನ್ನು ಕಳಿಸುವುದು ಸರಿಯಲ್ಲ. ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು. ಮಣಿಮಯವಾದ ವ್ರತವನ್ನೇ ನಾನು ಯಾಕೆ ಈ ವಿಪರೀತ? ಇರಾಳು ಭುವನಗಳೇ ಅಲ್ಲೋಲ ಕಲ್ಲೋಲವಾಯ್ತೆ ಎನ್ನುವಂತಹ ವಾತಾವರಣ. ದಿಗ್ಭ್ರಾಂತರಾಗಿದ್ದಾರೆ ಶೋಣಿತದ ಜನರು. ನೀನು ನೋಡಿದ್ರೆ ಕೋಪಾಟೋಪದಿಂದ ವರ್ತಿಸುತ್ತ ಕೆರಳಿದ ಕೇಸರಿಯಂತೆ ರಥಾರೂಢನಾಗಿ ನೀನೇ ಹೊರಡುವ ಹವಣಿಕೆಯಲ್ಲಿದ್ದಿ. ಯಾವ ಕಡೆಗೆ ಪ್ರಭು? ಬಲವಾದ ಒಂದು ಕಾರಣ ಉಂಟು. ಯಾವುದದು? ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಷಯವನ್ನ ಚಂಡಮುಂಡನಿಂದ ಕೇಳಿ ತಿಳಿದೆ. ಅವಳನ್ನ ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಮುರಿದಳು, ಸಂಗ್ರಾಮವನ್ನು ವಹಿಸಿದಳು. ಇದನ್ನು ತಿಳಿದಂತ ನಾನು ಆಕೆಯನ್ನ ಎಳೆ ತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಏನು ಮಾಡೋಣ? ಏನಾಯ್ತು? ಓಂಕಾರ ಮಾತ್ರದಿಂದಲೇ ಸುಟ್ಟಳಂತೆ. ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಚಂಡಮುಂಡರ ಶೀಲವನ್ನೇ ಚಂಡನಾಡಿದಳಂತೆ. ಇನ್ನೂ ಅವರಿವರನ್ನು ಕಳಿಸುವುದು ಸರಿಯಲ್ಲ. ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ರಥವನ್ನು ಏರಿ ಹೊರಟವ ನಾನು. ಆ ಸಮಯದಲ್ಲಿ ಬಂದು ತಡೆದೆಯಲ್ಲ. ಏನು ಧನುಜಾಶ ಧನುಜಯ ಗೆಳೆಯನ ಮಾತೋ ಪ್ರಭೋ ಗೆಳೆಯನ ಮಾತೋ ಗಿರಿದೂರಿ ಭ್ರಮೆಯಾದೆ ಮನದಲ್ಲಿ ಏತಗಿರಿದೂರಿ ಭ್ರಮೆಯಾದೆ ಮನದಲ್ಲಿ
ಮನದಿ ಜಗರಗೆ ಸಿಲುಕುತ್ತೋ ಮನದಿ ಜಗರಗೆ ಸಿಲುಕುತ್ತೋ ಪರಮಿ ಜಯ ಬಯಗಿಯ ದಿಯ ಜನಕ ತನುಜೆ ಜಗಳೆನ್ನ ಮಾತ ಎದಗಿರಿ ದೂರಿ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಪೂರ್ವ ಸೂರಿಗಳು ಪರ್ಣಕುಟಿಯಲ್ಲಿದ್ದದ್ದು ಎರಮನೆಯರಬಾರದು ಎನ್ನುವ ಕಾರಣಕ್ಕಾಗಿ ಆದಿ ದೈತ್ಯರೆನಿಸಿದಂತಹ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರು ಶೋಣಿತಾ ನಗರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಂತಹ ವೈಭವವಿತ್ತು ಆ ಕಾಲದಲ್ಲಿ. ಹೀಗೆ ಮುಂದುವರಿಯುತ್ತಾ ಅನೇಕ ರಕ್ಕಸರು ಆಗಿ ಹೋಗಿದ್ದಾರೆ ಈ ನಗರಿಯಲ್ಲಿ. ಮತ್ತೆ ಅಂದಿನ ವೈಭವವೇ ಮರುಕಳಿಸಿದ್ದು ಶುಂಭನ ಆಡಳಿತದಲ್ಲಿ ಎನ್ನುವ ಹಾಗೆ ದಿಗಂತ ದತ್ತರಕ್ಕೂ ಎಲ್ಲರೂ ನಿನ್ನ ಕುರಿತಾದಂತಹ ಕೀರ್ತಿ ಬಾವುಟವನ್ನು ಹಾರಿಸುತ್ತಾ ಹೊಗಳುತ್ತಾ ಇದ್ದಾರೆ. ಯಾಕಂದರೆ ಆ ಧನುಜಪತಿ ಎನ್ನುವಂತಹ ಎತ್ತರವನ್ನು ಅಲಂಕರಿಸುವುದರ ಮೂಲಕವಾಗಿ ಎಲ್ಲವರಿಗೂ ಸುಖದ ಬಿತ್ತರವನ್ನು ಕೊಟ್ಟವನು ನೀನೇ ಇದ್ದೀಯ. ಆದ್ದರಿಂದಲೇ ಧನುಜೇಶ ಎನ್ನುವ ನೆಗಳತೆಯನ್ನು ಹೊಂದಿದವನು ನೀನು ಪ್ರಭು. ಯಾವುದೇ ಒಂದು ವ್ಯಕ್ತಿಗೆ ಮಾನಸಿಕವಾದಂತಹ ನೆಮ್ಮದಿ, ದೈಹಿಕವಾದಂತಹ ತೃಪ್ತಿ ಬೇಕೆನಿಸುವುದು ಸಹಜವೇ ಹೌದು. ಮೂಲಭೂತ ಸೌಕರ್ಯಗಳಿಗೆ ಏನು ಕೊರತೆ ಇಲ್ಲ. ಮಾನಸಿಕವಾಗಿ ನೆಮ್ಮದಿಯ ಜೀವನವನ್ನೇ ನಡೆಸುವವನು ದೈಹಿಕವಾದ ತೃಪ್ತಿಯನ್ನು ತಣಿಸುವುದಕ್ಕಾಗಿ ಕೈ ಹಿಡಿದ ಪತ್ನಿಯರಿದ್ದಾರೆ, ಧರ್ಮ ಪತ್ನಿಯರಿದ್ದಾರೆ, ಉಪಪತ್ನಿಯರಿದ್ದಾರೆ, ಭೋಗ ಪತ್ನಿಯರಿದ್ದಾರೆ. ಹೆಚ್ಚಾಕೆ ನೀನೇ ಗೆಲಿದಂತಹ ಭೂತಳದ ನಾರಿ ವರ್ಗದವರಿದ್ದಾರೆ, ಸ್ವರ್ಗಲೋಕದ ಅಪ್ಸರಾಸ್ತ್ರೀಯರಿದ್ದಾರೆ, ಪಾತಾಳದ ನಾಗಕನ್ನಿಕೆಯರು. ಇವರೆಲ್ಲರೂ ಇರುತ್ತಲೂ ಕದಂಬವನದಲ್ಲಿ ಏಕಾಂಗಿನಿಯಾಗಿ ಬೀಡು ಬಿಟ್ಟಿರುವ ಆಕೆ ಒಬ್ಬಳು ಪರಸ್ತ್ರೀ ಎನ್ನುವುದನ್ನು ತಿಳಿದ ಬಳಿಕವು ಆಕೆ ಬೇಕು ಎನ್ನುವ ಹಾಗೆ ನೀನು ಹಂಬಲಿಸುತ್ತಾ ಇದ್ದೀಯ. ಆದ್ರೆ ಚಂಡಮುಂಡರ ಮಾತನ್ನು ಕೇಳಿದ ಮರುಕ್ಷಣದಲ್ಲಿಯೇ ಮನಸ್ಸಿನ ಶರಹತಿಗೆ ಸಿಲುಕಿದ್ದಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದವನು ಕಮನೀಯ ಗಾತ್ರನಾದಂತಹ ಕನಕಗರ್ಭನ ಕುರಿತಾಗಿ ಪ್ರಾಯ ಎಷ್ಟು ಪ್ರಭು? ಆಗ ನಿನಗೆ ಯೌವನ ತುಳುಕುವ ಪ್ರಾಯ. ಆ ಕಾಲದಲ್ಲಿಯೇ ಹೆಣ್ಮಕ್ಕಳ ಕುರಿತಾಗಿ ಸ್ಪಂದಿಸದೇ ಇರುವ ಮನಸ್ಸು ಈಗ ವಯೋವೃದ್ಧನು ಜ್ಞಾನವುದ್ಧರಾಗಿರುವಂತಹ ಈ ಕಾಲದಲ್ಲಿ ಯಾಕೆ ಪ್ರಭು ಹೀಗೆ ಚಿಂತಿಸುತ್ತಾ ಇದು ಸರಿಯೋ ಹೇಳು? ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟಲ್ಲ. ಈಗ ನಾನು ಬಯಸಿದ್ದು ಬೇರೆ ಯಾರನ್ನುವಲ್ಲ, ಓರ್ವಳು ತರುಣಿಯನ್ನು. ಅದೇ ಅಲ್ಲ ಪ್ರಭು, ತರುಣಿ
ಸ್ಥಾನವನ್ನು ಕೊಟ್ಟಿದ್ದಾನೆ. ಹೆಣ್ಣು ಯಾವತ್ತೂ ಕೇವಲವಾಗುವುದಕ್ಕೆ ಸಾಧ್ಯ ಉಂಟೆ? ಕೇವಲವಾಗುತ್ತಾಳೆ ಯಾವಾಗ ಕೈವಲ್ಯವನ್ನು ಒದಗಿಸುವಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎನ್ನುವ ಮಾತನ್ನು ಕೇಳಿದಾಗ ಮಾತ್ರ ಅದು ಕೇವಲತ್ವವನ್ನು ಹೊಂದುವುದು. ಪ್ರಭು, ಯಾವತ್ತೂ ಕೂಡ ನಿಕೃಷ್ಟ ಮನೋಭಾವದಿಂದ ಹೆಣ್ಣಿನ ಕುರಿತಾಗಿ ನಾವು ಚಿಂತಿಸಲೇಬಾರದು. ಹೆಣ್ಣು, ಹೊಣ್ಣು, ಮಣ್ಣು ಈ ಮೂರನ್ನು ಗೌರವಾಧಾರದಿಂದ ಇದುವರೆಗೆ ಕಾಣುತ್ತಾ ಇದ್ದವನು ನಿನ್ನ. ಆದ್ದರಿಂದಲೇ ಈ ಎತ್ತರ ನಿನ್ನೆಯವರೆಗೆ ಶಾಶ್ವತವಾಗಿ ನಿನ್ನಲ್ಲೇ ಇತ್ತು. ಯಾವತ್ತೂ ಚಂಡಮುಂಡರಾಡಿದ್ದಾರೆಯೋ ತರುಣಿಯೊಬ್ಬಳು ಈ ಹಾಳು ಎನ್ನುವ ಹಾಗೆ ತೇಜದಿಂದಲೇ ತರುಣಿ ಶಶಿಗೆ ಸರಿ ಮಿಗಿಲು ಅಥವಾ ಅದಕ್ಕಿಂತಲೂ ಅಧಿಕವೋ ಎನ್ನುವ ಕುರಿತಾಗಿ ನೀನು ಆಲೋಚಿಸುತ್ತಾ ಸಾಮಾನ್ಯ ಹೆಣ್ಣು ಎನ್ನುವ ಹಾಗೆ ಭವಿಸಿದೆಯ? ಅಲ್ಲವೇ ಅಲ್ಲ ಪ್ರಭು. ಜಲಪ್ರಳಯವಾದಂತಹ ಕಾಲಕ್ಕೆ ಮೂರ್ತಿತ್ರಯರನ್ನು ಸೃಷ್ಟಿಸಿದಂತಹ ಮಹಾಮಾತೆಯೇ ಆದಿಮಾಯಾದೇವಿಯೇ ಇಂದು ತ್ರಿದಶರನ್ನು ಪೊರೆಯುವ ಉದ್ದೇಶದಿಂದಲೇ, ದುಷ್ಕೃತ್ಯಗಳನ್ನೆಸಗುತ್ತಿರುವ ನಮ್ಮನ್ನು ತರೆಯುವ ಉದ್ದೇಶದಿಂದಲೇ ನಮ್ಮ ನೆರೆಯಲ್ಲಿಯೇ ಬಂದು ಹೆಣ್ಣಾಗಿ ಗೋಚರಿಸಿದ್ದಾಳೆ ಪ್ರಭು. ನೆರೆಯಲ್ಲಿ ಗೋಚರಿಸಿದ್ದಾಳೆ. ದೊರೆಯೇ ಅಂದ್ರೆ ಯಾರಿಗೂ ನಾನು ಲಭ್ಯವಾಗುವುದಿಲ್ಲ ಎನ್ನುವಂತಹ ದೃಢ ನಿರ್ಧಾರವನ್ನು ಹೊಂದಿ ನೆಲೆಯಾದ ವನದಿಂದ ಘನವಾದ ಅಂತರಂಗದ ಉದ್ದೇಶ ಈಡೇರುವ ತನಕವು ಬಿಟ್ಟು ಕದಲಲಾರೆ ಎನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾಳೆ ಎನ್ನುವಾಗ ವಿವೇಕದ ಕಣ್ಣಿನಿಂದ ನೋಡು ಪ್ರಭು, ಅವಳು ಯಾರು ಎನ್ನುವ ಹಾಗೆ ಯಾರು ಎಂದು ತಿಳಿದ ಬಳಿಕವೂ ನೀನೇನಾದ್ರೂ ಮುಂದುವರಿದರೆ ತಿಕ್ಕಿ ತೀಡುತ್ತಾಳೆ, ಹುರಿದು ಹುಡಿ ಮಾಡುತ್ತಾಳೆ, ಹುಟ್ಟಿ ಕಡಹುತ್ತಾಳೆ, ಮೆಟ್ಟಿ ಮಾಡುತ್ತಾಳೆ. ಆದ್ದರಿಂದಲೇ ಹೆಣ್ಣು ಎನ್ನುವಂತಹ ಮೃತ್ಯು ದೇವತೆ ವಿಚಾರ ಬೇಡ ಪ್ರಭು, ಬೇಡ. ನಾನೀಗ ಹೊರಟು ನಿಂತ ಕೆಲಸ ಬೇರೆ ಯಾವುದು ಅಲ್ಲ, ನನ್ನ ಪರಾಕ್ರಮದ ಬಗ್ಗೆ ಸಂಖ್ಯೆ ಅವಳಿಗೆ. ಹಾಗಾಗಿ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಆಕೆಗೆ ತೋರಿಸುವಂತ ಉದ್ದೇಶದಿಂದ ಹೊರಟು ನಿಂತವ ನಾನೀಗ. ಏನು ಅಲ್ಲ ಎನ್ನುವುದನ್ನು ತೋರಿಸಿದ್ದಾಳಲ್ಲ ಪ್ರಭು. ಹಾಗೆ ಕೇಳ್ತೆ ಪ್ರತಿಧ್ವನಿಸುತ್ತದೆ ಪ್ರಭು. ಸುಗ್ರೀವನಾಡಿದಂತಹ ಎಲ್ಲಾ ಮಾತುಗಳು ಸಂಧಾನ ಮಾಡುವುದಕ್ಕಾಗಿಯೇ ನೀನೇ ಕಳುಹಿಕೊಟ್ಟದ್ದು. ಸಂಧಾನ ಏನಾಯಿತು ಪ್ರಭು? ಮುರಿದು ಹೋಯಿತು. ಅವಳೆಲ್ಲ ಮುರಿದದ್ದು ನಾವು. ಯಾಕಂದ್ರೆ ಅವಳಂತೆ ನಾವು ನಡೆಯುತ್ತಿದ್ದರೆ ಇದು ತನಕ ಸುಖವಾದ ಬಾಳು ನಮಗೆ ಒದಗುವುದಕ್ಕೆ ಸಾಧ್ಯ ಇತ್ತು. ತಾನು ಹೇಳಿದ್ದಾಳೆ, ಅದೆಲ್ಲವನ್ನು ಸುಗ್ರೀವ ಬಂದು ಹೇಳಿದ್ದಾನೆ. ಆ ಹೇಳುವ ಮತ್ತೆ ಅವಳಿಂದ ಅದನ್ನೆಲ್ಲ ಕೇಳುವ ಮೊದಲೇನಾಗಿದೆ ಎನ್ನುವುದನ್ನು ನೀನು ಬಲ್ಲೆಯ. ಸುಗ್ರೀವ ಒಮ್ಮೆ ಸತ್ತಿದ್ದಾನೆ ಪ್ರಭು, ಸತ್ತು ಮತ್ತೆ ಬದುಕಿದ್ದಾನೆ. ಅಳಿಸುವ ಮತ್ತೆ ಉಳಿಸುವ ಏಕಮೇವ ದ್ವಿತೀಯ ಶಕ್ತಿಯನ್ನು ಹೊಂದಿದವಳು ತಾನು ಎನ್ನುವುದನ್ನು ತನ್ನದ ಅನಾವರಣವನ್ನು ಎಳೆಯಾಗಿ ಬಿಡಿಸಿದ್ದಾಳೆ ಎನ್ನುವಾಗ ಅಷ್ಟೆಲ್ಲ ತಿಳಿದ ಬಳಿಕವು ನೀನಾನು ಮಾಡಿದೆ
ಧೂಮ್ರಲೋಚನನ್ನು ಅಟ್ಟಿದೆ. ದಂಡ ಪ್ರಮುಖನು ಹೌದಪ್ಪ, ಅವನಷ್ಟು ಸಾಹಸವಂತರು ಪ್ರಪಂಚ ಮೂರಾರು ಈರಾಳು ಭುವನಗಳಲ್ಲಿಯೂ ಇಲ್ಲ. ನಮಗೆ ಯಾರಾದ್ರೂ ಮಾರ್ಮಾಲೆತ್ತು ನಿಂತರೆ ಸಾಕು, ಕಣ್ಣರಳಿಸಿದ್ರೆ ಅವರು ಸುಟ್ಟು ಸುಡುಕರಿಯಾಗುತ್ತಾರೆ. ಅಂತಹ ವಿಶೇಷತ್ವವನ್ನು ಹೊಂದಿದವನು ಹೊಗೆಗಣ್ಣನಾಗಿ ಮಂಜುನಾಥನಿಗೆ ಸರಿಮಿಗಿರುವವನು ಏನೂ ಪ್ರಯೋಜನವಾಗಲಿಲ್ಲ. ಮಂಜುನಾಥನಿಗೆ ತಾನು ಸತಿ ಎನ್ನುವುದನ್ನು ತೋರಿಸಿದ್ದಾಳೆ. ಅವನಿಗಿಂತಲೂ ಅಧಿಕವಾದ ಪರಾಕ್ರಮ ನನ್ನಲ್ಲುಂಟು ಎನ್ನುವಾಗ ಅವನೇ ನಡೆಯಲಿಲ್ಲ. ಆ ಬಳಿಕ ಈ ವಿಷಯವನ್ನು ತಿಳಿಸಿದಂತಹ ಚಂಡಮುಂಡರು ನೋಡಿದ್ದಾರೆ. ಚಂಡಮುಂಡರ ಕುರಿತಾಗಿ ನಾವು ಬಹಳವೇ ತಿಳಿದವರಿದ್ದೇವೆ. ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ರಟ್ಟೆಯಲ್ಲಿರುವ ದಿಟ್ಟತನ, ಭುಜಬಲದ ಖಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ರಕ್ಕಸರು ಇದುವರೆಗೆ ಯಾವತ್ತನೇ ಒಬ್ಬ ಸಂಪಾದಿಸದ ಮಾನಸಿಕವಾದ ಧೈರ್ಯವನ್ನು ಹೊಂದಿದಂತಹ ಚಂಡಮುಂಡರ ರುಂಡಗಳು ಏನಾಯಿತು ಪ್ರಭು? ಮನೋವೇಗ ಎಲ್ಲಿ ಸಾಫಲ್ಯವನ್ನು ಹೊಂದಿತು? ಗದಾದಂಡ ಇತ್ತು, ಅದರ ಪ್ರಾಬಲ್ಯವು ಅಲ್ಲಿ ನಡೆಯಲಿಲ್ಲ. ಅವರ ರುಂಡಗಳು ದಿಂಡಿಗೆ ಚೆಂಡಾಗಿ ಪರಿವರ್ತಿತವಾಯಿತು. ಒಬ್ಬಾಕೆ ತರುಣಿ, ಒಬ್ಬಳೇ ಇದ್ದದು ಉಯ್ಯಾಲೆಯಲ್ಲಿ. ಇವರನ್ನು ಕಾಲ್ಚಂಡಾಗಿ ತುಳಿಯುವ ಕಾಲಕ್ಕೆ ಇಬ್ಬರು ಹುಡುಗಿಯರು ಗೋಚರಿಸಿದ್ದಾರೆ. ಎಲ್ಲಿಂದ ಬಂದದ್ದು ಮತ್ತೊಬ್ಬಳು? ತನ್ನಲ್ಲಿ ಅಂತಸ್ಥವಾಗಿರುವಂತಹ ಕಾಳಿ ಶಕ್ತಿಯನ್ನು ಹೊರಗೆಡಗಿ ನಮ್ಮ ಮನೆ ಅಂಗಳದಲ್ಲೇ ನಮ್ಮ ಹುಡುಗರ ಮಂಡೆಯನ್ನೇ ಕಾಲ್ಚಂಡಾಗಿ ತುಳಿದ ಕಾಲಕ್ಕೆ ಗೋಳೋ ಯಾರು ಎನ್ನುವ ಹಾಗೆ ನಮ್ಮವರು ಗೋಗರೆದರು ಪ್ರಭು. ಯಮನ ಮನೆಯನ್ನು ಸೇರುವ ಕಾಲ ಏನು ದೂರ ಉಳಿದಿಲ್ಲ. ಇವ ನಮ್ಮನ್ನು ಕೊಂದೇ ಬಿಡುತ್ತಾನೆ ಶುಂಭ ಎನ್ನುವ ಭಯ ಆವರಿಸಿದೆ ನೋಡು. ಉಳಿದದ್ದೇ ಇಷ್ಟು ಕೊನೆಗಳಿಗೆಯಲ್ಲಿ ಸಂಪಾದಿಸಿದ್ದು ನಾವೆಷ್ಟು ಆರಂಭದಿಂದ ಯಾವುದೂ ಇಲ್ಲ. ಉಳಿದದ್ದನ್ನಾದ್ರೂ ನಾವು ಸದ್ವಿನಿಯೋಗಕ್ಕೆ ಮೀಸಲಾಗಿರಿಸಬೇಕು ಪ್ರಭು. ಯಾಕೆ ಇವರೆಲ್ಲರನ್ನು ನಾವು ಯಮನ ಪಾಳೆಯಕ್ಕೆ ಒಪ್ಪಿಸಿ ಕೆಡಬೇಕು? ಬೇಡ ಪ್ರಭು. ಆದ್ದರಿಂದ ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು ಅಂತ ನನಗೆ ಕಾಣ್ತದೆ. ಇಷ್ಟನ್ನೆಲ್ಲ ಹೇಳಿದೆ, ಕೊನೆಯಲ್ಲಿ ಒಮ್ಮೆ ನಿನ್ನ ಅಭಿಪ್ರಾಯ ಹೇಳು ಪ್ರಭು. ಬಿಡು ಮನದ ಮೂರ್ಘತೆಯ, ಬಿಡು ಮನದ ಮೂರ್ಘತೆ, ತ್ರೈಜಗದೊಡಜಿದರೆಡೆಗೆ ಭಕ್ತಿಯು ಪೊಡಂಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಈ ಧಾತ್ರಿಯಲ್ಲಿ ಜಡಜ ಬೀಠನ ವರದ ದಿನದಲ್ಲಿ ಪಡೆದು ದುಃಖವನು ಬಾಳು ಪ್ರಭುವೇ. ಆ ಜಡಜ ಬೀಠನ ವರದ ದಿನದಲ್ಲಿ ಪಡೆದು ಸುಖವಾಗಿ ಬಾಳು. ಇದು ನೀತಿ ಧನುಜ ಬದಿಯೇ. ಬಿಡು ಬಿಡು ಮನದ ಮೂರ್ಗದೆಯ ಎನ್ನೊಡೆಯ, ಬಿಡು ಶುಂಭನಾಗೋ ದೇವಾಭವ ಎನ್ನುವುದೇ ನಮ್ಮ ಕಿವಿಗಳಲ್ಲಿ ಈಗಲೂ ಅನುರುಣಿಸುತ್ತಾ ಇದೆ. ಕೆಲವು ಶುಂಭನ ಕುರಿತಾಗಿ ತಿಳಿಯದೇ ಇದ್ದವರಿದ್ದಾರೆ. ತಿಳಿಯದೇ ಇದ್ದ ಕಾಲಕ್ಕೆ ಆರಂಭಿಸುವುದು ಹೇಗೆ? ಪೃಥ್ವಿಪಾಲಕ ವೈಶರಾಲಿಸಿ ಮತ್ತೆ ಕಾಲಾಂತರದಿಂದ. ಹಾಗಾದ್ರೆ ಪೃಥ್ವಿಪಾಲಕರು ಆಲಿಸುವುದಕ್ಕೆ ಮತ್ತೊಬ್ಬರಿದ್ದಾರೆ ಎನ್ನುವುದೇ ಅರ್ಥ. ನಿಜವಾದ ಪೃಥ್ವಿಪಾಲಕ ನೀನಲ್ವೇ ಪ್ರಭು? ನಿಜ. ಹಾಗಾದ್ರೆ ನೈಜಾರ್ಥವನ್ನು ಹೊಂದಬೇಕಂದ್ರೆ ಹೇಗೆ? ನಾ ವಿಷ್ಣು ಪೃಥ್ವಿಪತಿ. ವಿಷ್ಣುವಿನಿಗೆ ಪ್ರಿಯನಾಗಬೇಕು, ಒಬ್ಬ ಪೃಥ್ವಿಪತಿ ಆಗಬೇಕು ಅಂತಾದ್ರೆ ಅದನ್ನೇ ನೀನು ಆಗಲಿಲ್ಲ ಪ್ರಭು. ಅದಾಗಬೇಕು ಅಂತಾದ್ರೆ ಸದಾವಕಾಶ ಈಗುಂಟು. ನಮ್ಮ ಕಣ್ಣೆದುರೇ ಬಂದು ನಿಂತಿದ್ದಾಳೆ ಮಹಾಮಾತೆ. ಆದ್ದರಿಂದಲೇ ಅವರ ಅಂಗ್ರಿಗಳಿಗೆ ಭಕ್ತಿಯಿಂದಲೇ ನಾವು ಪರಮಟ್ಟೆವು ಎಂದಾದ್ರೆ ಜಡದ ಪೀಠನು ನಿನಗೆ ಯಾವ ವರವನ್ನು ಪ್ರಸಾದಿಸಿದ್ದಾನೆಯೋ ಅದರಂತೆಯೇ ಈ ಪೃಥ್ವಿಯಲ್ಲಿ ನಾವು ಬಾಳುವುದಕ್ಕೆ ಸಾಧ್ಯ, ನಿಜವಾದ ಪೃಥ್ವಿಪತಿ ಆಗುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಪ್ರಭು, ನಾವಿಬ್ಬರು ಹೋಗಿ ಆಕೆಯಲ್ಲಿ ಬೇಡೋಣ. ಇದುವರೆಗೆ ಮಾಡಿದ ತಪ್ಪುಗಳು ಮನ್ನಿಸು ಎನ್ನುವ ಹಾಗೆ ಕೇಳೋಣ. ಕ್ಷಮಾಗುಣ ಸಂಪನ್ನೆಯಾದಂತ ಆಕೆ ಮನ್ನಿಸುತ್ತಾಳೆ. ಬಾ ಹೀಗೆ.
ಬಿಡು ಬಿಡು ಬಿಡು, ನಿನ್ನ ಬೆಡಗಿನ ನುಡಿಯನ್ನ ಇನ್ನೊಮ್ಮೆ ನನ್ನಲ್ಲಿ ಆಡದಿರು. ಕಡುಗಲಿತನದಿಂದ ತ್ರಿಜಗವನ್ನೇ ಗಡಗಡನೆ ನಡುಗಿಸಿದವ ನಾನು. ಹೋಗಿ ಓರ್ವಳು ಹೆಣ್ಣಿನ ಕಾಲಿಗೆ ಯಾವ ಕಾಲಕ್ಕೂ ಬೀಳುವವ ನಾನಲ್ಲ. ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವ ಮನಸ್ಸಿದ್ದರೆ ಬರಬೇಕು ನೀನು, ಇಲ್ಲದಿದ್ರೆ ರಣ ಹೇಳಿ ರಣವೀಳ್ಯವನ್ನು ಕೊಡುತ್ತಾ ಗಜ್ಜೆಯನ್ನು ಕೊಡು. ಹೊರಟ ವನಿತೆಯೊಡನೆ ಧುರಕ್ಕೆ ಮಣಿಸುತ್ತಾನೆ ಮಾನಿನಿಯನು. ಮನೆಯದೇ ಇರುವ ಕಾಲಕ್ಕೆ ದರದರ ಎಳೆದೊಂದು ನಿನ್ನ ಪದ ಕೊಪ್ಪಿಸ್ತೇನೆ. ಇದು ಭಾಷೆ. ಹೋಗಿ ಬಾ. ವನದಲ್ಲಿ ಗಂಡು ದೇವಿಯರು ಹೊಂದಿದವರು ಚಂಡಮುಂಡರು, ಅವರಿಗಿಂತಲೂ ಮಿಗಿಲಾದ ವೇಗ ಇಂದು ರಕ್ತಬೀಜ ಹೊಂದಿದ್ದ ಎನ್ನುವ ಹಾಗೆ ಶೀಘ್ರವಾಗಿ ಆಗಮಿಸಿ ಅವರಿದ್ದೇನೆ ಕದಂಬವನವನ್ನು. ಅಪ್ಪ, ಸುಗ್ರೀವ ಹೇಳಿದಂತೆ ಎಲ್ಲ ಬದಲಾವಣೆಗಳಾಗಿದೆ ಅಲ್ಲ. ಇಲ್ಲಿ ಪರಸ್ಪರ ವಿರೋಧಾಭಾವವನ್ನು ಹೊಂದಿದಂತಹ ಮೃಗಗಳು, ಪಶುಗಳು ಏಕೋಭಾವದಿಂದ ಸಹಮತದ ಜೀವನವನ್ನು ನಡೆಸ್ತಾ ಇದ್ದಾವೆ. ಯಾರು ಯಾರು ಇದನ್ನೆಲ್ಲ ಹೇಳಿಕೊಟ್ಟವರು ಯಾರು? ಇವಳನ್ನು ತಿಳಿಯದಿ ನಿತಾಯ್ದೆ ಮಾಡಲಿನ ನಗಡ ಮಾಡಲಿನ ನಗಡ ಗಡ ಗಡ ಶುಂಭನ ಕೂಡಿ ಭಾಜಿಯಗೈದು ಬಂದಿ ಶುಂಭನ ಕೂಡಿ ಭಾಜಯಗಿದು ಬಂದಿಯೇ ಬಂದಿಯೇ ಆದರೂ ನುಡಿಸಿದ ಬಿರಿದು ನೋಡಿದನು ಕಲಿರಕ್ತ ಬೀಜನು ನೋಡಿದನು ಸುಗ್ರೀವನಲ್ಲೇ ಆಡಿದ್ದಾರೆ ಶುಂಭ. ಉಯ್ಯಾಲೆಯಲ್ಲಿ ಸತಿ ಮೆರವಳಂತೆ. ಸತಿ ಅಂದ್ರೆ ಪಾರ್ವತಿ ದೇವಿ, ರಮಾದೇವಿಯೂ ಆಗುತ್ತಾಳೆ, ಶಾರದೆಯೂ ಆಗುತ್ತಾಳೆ.
ಹೇಳಿಕೊಟ್ಟು ಕೊಡುವುದಕ್ಕೆ ಬರುವುದಾದ್ರೆ ಈಕೆ ಶಾರದೆ. ಸಂಪತ್ತನ್ನು ಪ್ರಸಾದಿಸುವುದಕ್ಕೆ ಬರುವುದಾದ್ರೆ ಈಕೆ ಲಕ್ಷ್ಮಿ. ನಾವು ಮಾಡಿದ ಆದಟನ್ನು ನಿಲ್ಲಿಸುವುದಕ್ಕಾಗಿ ಬರುವುದಾದ್ರೆ ಕಾಲಭೈರವಿಯೇ ಹೌದಲ್ವಾ? ಭಯಪಟ್ಟು ಮತ್ತೆ ಮತ್ತೆ ತಿರುಗಿ ನೋಡಿದ್ರೆ ಒಂದೊಂದು ಭಾವ. ಅಬ್ಬಾ, ನೋಡುತ್ತಲೇ ಕಣ್ಣಾರೆ ಕಾಣಿಸುವವಳು ನಗುತ್ತಾಳೆ, ದ್ವೇಷಿಸುತ್ತಾಳೆ, ಕಣ್ಣು ಕೆಂಪಗಾಗಿಸುತ್ತಾಳೆ. ನಗುವುದ್ಯಾಕೆ? ಇದುವರೆಗೆ ಅವಳೆಸಗಿದ ಕೃತ್ಯವನ್ನು ನೋಡಿ ಬಂದಿದ್ದೇವೆ ಎನ್ನುವುದಕ್ಕಾಗಿ, ಅಥವಾ ನಮ್ಮ ಭವಿತವ್ಯದ ಕುರಿತಾಗಿ ಆಲೋಚಿಸುತ್ತಾ ಅವಳು ನಗುವುದು ಒಂದೂ ಅರ್ಥವಾಗುವುದಿಲ್ಲ. ಜಳಪಿಸುತ್ತಾ ಬಂದಿದ್ದೆ ಕೂರಸೆಯನ್ನು. ವೈರಿಗಳ ಮಂಡೆಯಲ್ಲಿ ನರ್ತಿಸುತ್ತಿದ್ದಂತಹ ಕರಖಂಡೆಯ ನನಗರಿವಿಲ್ಲದೆ ಜಾರಿ ಹೋಯಿತಲ್ಲ. ಹಾಗಾದ್ರೆ ಇವಳನ್ನು ನುಡಿಸುವುದಕ್ಕೆ ಬೇಕಾದದ್ದು ಕತ್ತಿಯಲ್ಲ, ಒಳ್ಳೆಯ ಚಿತ್ತ ಭಿತ್ತಿ ಎನ್ನುವುದಂತೂ ಸ್ಪಷ್ಟ. ಮಾತನಾಡಬೇಕು ಅಂತಾದ್ರೆ ನೋಡಬೇಕಲ್ವ? ನೋಡುವುದಕ್ಕೆ ಆಗುವುದಿಲ್ಲ. ಕೋಟಿ ಸೂರ್ಯರ ಪ್ರಭೆ ಕಣ್ಣು ಕೋರೈಸುತ್ತಾ ಇದೆ. ಹಾಗಾದ್ರೆ ಯಾಕೆ, ಎಲ್ಲಿಂದ ಬಂತು ಎನ್ನುವುದನ್ನು ನೋಡಿದಾಗ ನಾವು ಆಡುತ್ತಿರುವಂತಹ ಮಾತುಗಳ ಕುರಿತಾಗಿ ನಾವು ಆಲೋಚಿಸಬೇಕಾಗುತ್ತದೆ. ಇನ್ನೇನು ಮಾಡೋಣ? ಇವಳನ್ನು ಚೆನ್ನಾಗಿ ತಿಳಿಯದೆ ನಾವು ಕೆಟ್ಟು ಹೋದೆವಲ್ಲ. ಶುಂಭನ ಕುರಿತು ನಾನು ಆಡಿ ಬಂದಿದ್ದೇನೆ, ಭಾಷೆ ಎಳೆದು ತರುತ್ತೇನೆ ಎನ್ನುವ ಹಾಗೆ ನೋಡುವುದಕ್ಕೆ ಆಗುವುದಿಲ್ಲ. ದರದರನೆ ಎಳೆಯುವ ಮಾತೆ ಕಲಿರಕ್ತ ಬೀಜನು ಎನ್ನುವ ಹೆಮ್ಮೆ ಇತ್ತು. ಎಲ್ಲುಂಟು ಕಲಿತನ? ಇನ್ನು ನಾವು ಕಲಿಯಬೇಕಾದದ್ದು ಬಹಳಷ್ಟು ಉಂಟು. ನೋಡಿ, ಇದನ್ನು ಕಲಿ, ಮತ್ತೆ ಮತ್ತೆ ಮಾತಾಡು ಎನ್ನುವ ಹಾಗುಂಟಲ್ಲ. ಈಕೆ ನೋಟದಲ್ಲಿ ಹೇಳಿಕೊಟ್ಟಂತಹ ಬಹುದೊಡ್ಡ ಪಾಠ ಒದಗಿದ ಮೇಲೆ ಬದುಕಿನಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು. ಮೊದಲಾಗಿ ನಾವು ಅಳಬೇಕಾಗುತ್ತದೆ ಮಾತೆಯ ಮುಂದೆ. ಜಯ 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 ಜಯ. ಏನಾಂಗನಿ ಭವಗ್ರೇ ನೀನು ಜಯ ಜಯ ಅಮ್ಮ ತಾಯೇ, ಜಯ 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 ಅಮ್ಮ
ಇದೋ ನಿನ್ನ ಪವಿತ್ರವಾದಂತಹ ಪದವಿಗಳಿಗೆ ರಕ್ತ ಬೀಜನ ಪ್ರಣಾಮಗಳು. ಸರಿ ಸರಿ. ಏನಮ್ಮ ಎಲ್ಲಿ ಹೋಯ್ತಮ್ಮ? ಗಂಗದಿರನ ಬೆಚ್ಚಗೆ ಮಾಯವಾಗೀತಲ್ಲ. ತಂಪನ್ನು ಒದಗಿಸುವಂತಹ ತಂಗದಿರನೇ ನಮಗರಿವಿಲ್ಲದ ಹಾಗೆ ಬಂದು ಸೇರಿದನು ಎನ್ನುವ ಹಾಗೆ ಭಾಸ. ಆಹಾ, ತಂಪಾಯ್ತಮ್ಮ, ತಂಪಾಯ್ತು. ಎಲ್ಲಿ ಹೇಗೆ ಎನ್ನುವ ಹಾಗೆ ಮತ್ತೊಮ್ಮೆ ನೀನು ದಿಟ್ಟಿಸಿದ್ರೆ ಏನ ಅಂತ ನಿಭೋಕ್ತಿ ಆಗಿದ್ದೀಯ ನೀನು. ತಂಪನ್ನು ಒದಗಿಸುವಂತಹ ತಂಗದಿರನೆ ನಿನ್ನ ಮುಖಮಂಡಲದಲ್ಲಿ ಮನೆ ಮಾಡಿದ್ದಾನೆ. ಚಂದ್ರವದನೆ ಸುಧಾಂಶು ಶೇಖರಿ ನೀನಾಗಿದ್ದೀಯ. ಅಮೃತವನ್ನು ಬಡಿಸುವುದಕ್ಕೆ ಬಂದೆಯ ತಾಯೇ. ವಿಷ ಸರ್ಪಗಳು ನಾವು. ವಿಷವೇ ತುಂಬಿದೆ, ನಮಗೆ ಎಲ್ಲಿ ಅಮೃತ ನಾಟುತ್ತದೆ? ನಾಟುವುದಿಲ್ಲ, ಏನು ಮಾಡೋಣ? ಸ್ವಭಾವ. ಒಂದು ಮಾತು ಹೇಳ್ತೇನೆ, ಏನು? ಶುಂಭದೊರೆಯ ಅಮಾತ್ಯ ನಾನು, ರಕ್ತ ಬೀಜ ಹೆಸರು. ಬರುವುದಕ್ಕೆ ಕಾರಣ ಬೇತ್ತಾಯ ಮತ್ತೇನಲ್ಲ, ಹಂಬಲಿಸಿದ್ದಾನೆ. ಬದುಕಿನಿದ್ದಕ್ಕೂ ನೀನು ಒದಗಿ ಬರಬೇಕು ಎನ್ನುವ ಹಾಗೆ ಶುಂಭದೊರೆ ಅದೋ ಸಿದ್ಧವಾಗಿದೆ ಚಿನ್ನದ ಅಂದಣ. ಅದನ್ನು ಏರಿಕೊ, ಆದಷ್ಟು ಬೇಗ ನಮ್ಮನ್ನು ಪೊರೆಯುವುದಕ್ಕೆ ಬಾರಮ್ಮ. ರಕ್ತ ಬೀಜಾಸುರ, ಮನೆಗೆ ಬಾ. ರಕ್ತ ಬೀಜಾಸುರ, ಒನ್ನೊಮ್ಮೆಗೆ ನೀನು ಮಾಡಿದ ಭಕ್ತಿಯ ಪ್ರಾರ್ಥನೆ ಅದು ನನಗೆ ಅರ್ಪಿತವಾದರು. ನೀನು ಮಾಡಿದಂತ ಮಾತುಗಳು ಅದು ನನಗೆ ಪಥ್ಯವಾಗಲಿಲ್ಲ. ಯಾಕಮ್ಮ? ನಾನು ಮೊದಲೇ ದುರವನ್ನು ಸಾರಿದ್ದೇನೆ. ಶುಂಭನು ನನ್ನನ್ನು ಮದುವೆ ಆಗುವವನೇ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಆದರೆ ನನ್ನ ಪಂಥದ ಪ್ರಕಾರವನ್ನು ಬರಬೇಕಿತ್ತಲ್ವಾ? ಪ್ರಶ್ನೆಯಾಗಿ ಉಳಿಯಿತಲ್ಲ, ಯಾಕೆ ಬರಲಿಲ್ಲ? 3 ಲೋಕ ವಿಜಯ ಆತ, ಮತ್ತೊಮ್ಮೆ ನಿನ್ನನ್ನು ಯುದ್ಧ ಮಾಡುವ ಅನಿವಾರ್ಯತೆ ಏನುಂಟು? 3 ಲೋಕಗಳು ನನ್ನೊಳಗಿದೆ. ಹೌದು, ಪ್ರಪಂಚ ನನ್ನೊಳಗಿದೆ. ನನ್ನನ್ನು ಗೆದ್ದು ವರಿಸತಕ್ಕದ್ದು. ಆದ್ರೆ ಆತ ಯಾಕೆ ಬರಲಿಲ್ಲ ಗೊತ್ತಾ? ಯಾಕೆ? ತಾನು ಸಾಯ್ತೇನೆ ಎನ್ನುವಂತ ಭಯ ಅವನಿಗೆ ಆವರಿಸಿಕೊಂಡಿದೆ. ಇರಲಿ ಬಿಡು, ಅರಮನೆಯಲ್ಲಿ ಕುಳಿತ ಈಗ ಆತನನ್ನು ಹೊಗಳಿಕೊಂಡು ಇಲ್ಲಿರುವಂತ ನೀರು ಕೂಡ ಅಷ್ಟೇ ಒಬ್ಬ ಷಂಡ. ಸರ್ವಸಮರ್ಥೆಯ ನೀನು ಬಂದವನು ರಕ್ತ ಬೀಜ ಕಾಲಿ ರಕ್ತ ಬೀಜವಾಹಿ. ಇದು ನಿನ್ನ ಗರ್ವವನ್ನೇ. ರಕ್ತ ಬೀಜದಲ್ಲಿ ಹೋರಾಡಿ ದೇಹಕ್ಕೆ ದಣಿವಾಗಿದೆ. ಆದ್ದರಿಂದಲೇ ಈ ದೇಹವನ್ನು ಅಲುಗಿಸುತ್ತ ಸಪ್ತ ಮಾತೃಕೆಗಳೇ ಮೈಯನ್ನು ನಾಲಗಿಸಿದ್ರು. ಉತ್ಪನ್ನಕ್ಕೆ ಬಂದರಲ್ಲ ಉತ್ಪಾತ ಪಿಂಡಗಳು 7 ಮಂದಿಯರು. ಒಬ್ಬಾಕೆ ನನ್ನ ಮಂಡೆಗೆ ಹೊಡೆದರಲ್ಲ. ಯಾರಾಕೆ? ಅಪಾಯ ಉಂಟೆ ನಿಮಗೆ? ನನ್ನ ದೇಹದ ಒಂದು ರಕ್ತ ಬಿದ್ದು ಸಾಕಿದ್ರೆ ನನ್ನಷ್ಟೇ ಬಾಹುಲ್ಯವನ್ನು ಹೊಂದಿದಂತ ರಕ್ತ ಬೀಜಾಸುರರು ಕೋಟಿ ಸಂಖ್ಯೆಯಲ್ಲಿ ಉತ್ಪನ್ನಕ್ಕೆ ಬರ್ತಾರೆ. ಇದೋ
ಕೈಯಲ್ಲಿ ನೀಳವಾದಂತ ನಾಲಿಗೆಯನ್ನು ಚಾಚಿ ತರಕ್ಕೆ ಸಮದಾರಿ ದಯ್ಯೇಂದ್ರ 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 ಮೆರಿಲು ಕೊಡು ತಿರುತಡೆ ಮೆರುತ್ತದೆ ಕನಗ ಅಧಿಕಾರ ಪೋಣು ಭಯ ಮಾಡ್ಪಡ ಅತಿ ಶೀಘ್ರ ಉಳ್ಳಾಳ್ತಿನ ಬೇಡು ಅಧಿಕಾರ ಯಾಕೋ ಕೂಡಿದ್ ಬರ್ಕೊಂಡು ಆಡೋದು ಬರ ಆ ನೆಣ್ಣು ಮಾತ್ರ ದಂಕಂದ್ರ ಬರ ಕೈತಣ್ಣ ಕಣ್ಣು ಮುಟ್ರು ಪೋ ಜಾಗ್ರತೆ ಮಾಡ್ತೋನು ಸ್ವರ್ಗಕ್ಕೆ ಪೋ ಸ್ವರ್ಗಕ್ಕೆ ಪೋ ಈ ಸ್ವರ್ಗಗೆ ಸೇರು ಇರದ ಕಾರ್ಯ ಎಂದು ಕರ್ತರ ಇದ್ದೀರ ಶ್ರೀಮಾನ್ ಉದಯ ಶೆಟ್ರೆ ಸಂತೋಷಾನ ಸಮಾಧಾನ ಕಟೀಲ್ದ ಉಳ್ಳಾಳ್ತಿನ ಸೇವೆಯನ್ನು ಬಾರಿ ಭಕ್ತರು ಮಲ್ಪಾರೆ ಬರ್ ಗೌಜಿರು ಮಲ್ಪಾರೆ ಈಗ ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧ್ಯಾತ್ರ ಸಂದೇಹ ಹೆಚ್ಚಿ ಅಂಚಾದು ಕಂಜಿ ಕೈ ಕಂಜಿ ಬುಳ್ಳ ಸಲೆ ಒಂದು ಸಂಸಾರ ಕೂಡು ಕುಟುಂಬದ ಆಡಬಾರ್ದು ಒಟ್ಟಿಗೂ ನಿಗಳ ವ್ಯಾಪಾರ ವ್ಯವಹಾರ ಇತ್ಯಾದಿ ಪೊಯ್ನಲ್ಪ ಭತ್ತರಾಲ್ಪ ಸಾವಿರ ವರ್ಷ ಆ ಉಳ್ಳಾಳ್ದೆ ಬೇರೆ ಸಾವಿರ ರೂಪಾಯಿ ಪತ್ತ ನಂಬಿಕೆ ಬಾಗದ್ರೆ ಬಾರಿ ಬದ ಬಂಡರಿಯೇ ಅಂಚತ್ತೆ ಅವಳಿಂಚಿನ ಅಪ್ಪನ ಸೇವೆಯನ್ನು ಮರ್ತು ಮಾತಾಡ್ನಾಡ ಅಂಡಾಳ ದೇವಪ್ರಸಾದ್ ಸೆಟ್ರ ಬದ್ದೆಟ್ಟೆಗೆ ಅಂದು ಪದೊಟ್ಟಿಗೂ ಈ ನಾಲಿಗೆಡು ಸರಸ್ವತಿ ಯಾವ್ದು ನೋಡ್ತಾವೆ ಬರ್ತದೆ ಮೊದಲೇಗಾರ ಭಾರಿ ಭಟ್ಟರು ರಂಗದ ಕಡೆ ಹೆಚ್ಚು ಕಮ್ಮಿ ಇದ್ರು ಸಮತೂಕರು ಕೊಟ್ಟದು ಆಡಲು ಮೆತ್ತು ಪಾಡ್ರಿಯರು ಸಂತೋಷ ಹಾಂಡಿಗೆ ತಾನೇ ಮನದು ನೀರು ಬಿಟ್ಟು ನಾವು ಯಾನು ಮಟ್ಟ ಎನ್ನ ಕಾರ್ಮಿಕ
ಆಡಿದ ಅಪ್ಪನ ಸೇವೆ ಮಾಡ್ತ ಮೇಲೆ ಇವ್ರನ್ನ ಕೈಟ ಉಳ್ಳಾಳ್ದು ಶಕ್ತಿ ಆದ್ರು ಬಂಪವೇ ಬರ್ತದೆ ನಮಗೆ ಮೊದ್ಲಗಾರ್ರೆ ಆಡಿನ ಸೇವೆ ಮಾಡ್ತ ಆರೋಗ್ಯ ಭಾಗ್ಯವಾದ ಉಳ್ಳಾಳ್ದಿ ಕಾಪಾಡಲೇ ಬರ್ತದೆ ನಮಗೆ ಸರಿಗಾರ್ರೆ ಬಾರಿ ಬಟ್ಟರೆ ಬಾರಿ ಬರುತ್ತಾರೆ ಪುಳ್ಳೆ ಪುಳ್ಳೆ ಕಾಣೆ ಉಂಟು ಕಳ್ಳಿ ಒಂಚೂರು ಆಂಡು ಅಣ್ಣಿರ್ತದೆ ಒಟ್ಟು ಗುಸ್ತು ಅದು ಬಿಡ್ತಾರೆ ಇದನ್ನ ಬೇತಗಳಿಗೆ ಬೋಡ್ತೇನೆ ಹೆಚ್ಚು ಕರ್ತಲ್ಲ ಅವನವೆಲ್ಲ ತಿಂಚಿನ ಅಪ್ಪನ ಸೇವೆನೆ ಮಾಡ್ತಂದ್ ಬರೀ ಹೆತ್ತೆತ್ತಿಗೆ ಕಾರ್ಯಕ್ಕೆ ತಿಕ್ಕುಲೇಕ ಉಳ್ಳಾಳ್ದು ನಾನು ಬರೀ ಸಾಗೋತ್ರೆ ಬ್ರಹ್ಮಸಭೆ ಗುತ್ತು ಬಾರಿಕೆ ಮಾತ ಮುಗಿತ ನಮ್ಮ ಒಳ್ಳೆ ಸಭೆ ಐತಿ ಅಂಚತ್ತೆ ಆಡು ಪುಳ್ಳೆ ಕಾಣೆ ಮುಟ್ಟ ಅಪ್ಪನ ಸೇವೆನೆ ಭಕ್ತಿ ಭಾವಡು ಕುಳಿದು ತುನಕ್ಲಿಗೆ ಅರ್ಧದ ರೊಕ್ಕದ ಪೊಯ್ನಕ್ಲಿಗೆ ಪ್ರಸಾದಕ್ಕೆ ತಂದು ವನಸ್ಸು ಮಾಡ್ತಿದ್ದು ಅಂಚೆ ಪೋಯ್ನ ಉಳ್ಳಾಳ್ದಿನ ಅನುಗ್ರಹ ಪಡ್ಬೇಕಾದ್ರೆ ಕಾಲ ಮಾದಿನ ಹತ್ತತ್ತೆ ಮಾಯಮಣಿ ಮಂಚ ಸೊಂಟ ಬರ್ತು ಸೇರಿದ್ರೆ ಮಾತ್ರ ಪಾತ್ರ ತನಪನ ಕೊರಿಯೇ ಎನ್ನ ಉಡಲ್ ತಂಪುಗು ಬೊಂಡ ಉಂಡ ತಡ್ತನ ಗೆತ್ತುಗಳ ದೃಷ್ಟಿ ಉದುರ್ದು ಪೋ ಬಂಗಾಡಿ ಹಣ್ಣು ಆಯುರ್ವೇದಕ್ಕೆ ಭಾಗವತರೆ ಇನ್ನು ಬೊಂಡತ್ತಿ ಬೊಂಡನೇ ಕಲ್ಪವೃಕ್ಷಕ್ಕೆ ಅಮೃತವೂ ಸಮಾನತೆ ಕರ್ನಾಟಕ ಋಷಿಭಾಗ್ಯ ಒದಗಾಡಿ ಉಡಾಲೆ ತಂಪುಗಳು ಮಾಯ ಮಣಿಮಂಚ ತಿರುಗ ಕಾಣಿಗೆ ಸ್ವೀಕಾರ ಯಾರು ನೀನು? ಶಿವಜಿ
ಬಂದಳೆ ಏನಿದು ವಿಚಿತ್ರ ರಕ್ತ ಚಂಡಿಕೆಯಾಗಿ ನನ್ನನ್ನು ಬೆನ್ನಟ್ಟುತ್ತಾ ಬರುತ್ತಾ ಇದ್ದಾಳೆ. ಕೊಲ್ಲುವೆ ನಮ್ಮ ತಗವನ್ನು ಮಾಡಿದ ಹಾಗೆ ಕಾಣುತ್ತಾ ಇದೆ. ಹಾಗಿದ್ರೆ ನಾನು ಆಕೆಯನ್ನೇ ಕೊಲ್ಲಬೇಕು. ಅದಕ್ಕಾಗಿ ಕಾಲಕ್ಕಾಗಿ ಕಾಯಬೇಕು. ಶುಕ್ರಾಚಾರ್ಯರು ಪಾತಾಳದಲ್ಲ ಇದ್ದಾರೆ. ಆ ಕಡೆಗೆ ಮುಂದೆ ಬಂದವನು ಸುಮ್ಮನ ತಂಬ ಅನೇಕರನ್ನು ಕಳುಹಿಸಿಕೊಟ್ಟೆ, ಎಲ್ಲವರನ್ನು ಕೊಂದು ಕಳೆದೆಯ. ನಿಜ ನಿಜ. ನಿನ್ನನ್ನು ಬಯಸಿದಂತ ಶುಂಭ ನಾನೇ. ರಣವನ್ನು ಬದಿಗೆ ಇರಿಸುವರಿಸಿ ನಾನು ಕೈಗೊಂಡಂತ ಧರ್ಮಯಜ್ಞದ ಕೊನೆಯ ಬಲಿ ನೀನು.
ಶಾಂತಳಾಗಿದ್ದೇನೆ. ದೇವೇಂದ್ರ, ಅಮ್ಮ ಕಂಡೆಯ ಹೌದಮ್ಮ ದೈತ್ಯರ ದಂಡನ್ನು ಧರೆಗೆ ಮಡುಹಿದ ಚಂದವನ್ನು ನೋಡಿದೆಯ? ನೋಡಿದೆ ಅಮ್ಮ. ಧೂಮ್ರಲೋಚನೆಯಾಗಿ ಧೂಮ್ರಾಕ್ಷರನ್ನು ಸುಟ್ಟೆ. ಮಹಂಕಾಳಿಯಾಗಿ ಚಂಡಮುಂಡರ ರುಂಡವನ್ನು ಚಂಡಾಡಿದೆ. ರಕ್ತೇಶ್ವರಿಯಾಗಿ ರಕ್ತಬೀಜ ರಕ್ತವನ್ನು ಹೀರಿದೆ. ಶಾಂಭವಿಯಾಗಿ ಶುಂಭರನ್ನು ಸಂಹರಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಸಂಹಾರ ಲೀಲೆ, ಇದುವೇ ಶ್ರೀದೇವಿ ಮಹಾತ್ಮೆ. ದೇವೇಂದ್ರ, ಲೋಕದಲ್ಲಿ ಈಗ ಶಾಂತಿಯು ನೆಲೆಯಾಗಿದೆ, ಧರ್ಮದ ಸ್ಥಾಪನೆಯಾಗಿದೆ. ಯಾವ ಭಯವೂ ನಿನಗಿಲ್ಲ. ನೇರವಾಗಿ ಸ್ವರ್ಗವನ್ನು ಏರೋ ಅಧಿಕಾರವನ್ನು ನಡೆಸುತ್ತಂದ. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಹರಿಯೇ ಕೃಷ್ಣ ಎನ್ನುವಂತ ಅಭಿಧಾನದಿಂದ ಧರೆಯಲ್ಲಿ ಅವತಾರವನ್ನು ತಾಳುವುದಕ್ಕಿದ್ದಾನೆ. ಆತನ ಭಗಿನಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರದಲ್ಲಿ ದ್ವಾಪರಾಂತ್ಯಕ್ಕೆ ನಾನು ಕಾಣಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣದಾನವ ಆತನ ಸಂಹಾರಕ್ಕಾಗಿ ಕಲಿಯುಗದ ಆದಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ಶ್ರೀ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಸನ್ಮಂಗಲ ಉಂಟಾಗಲಿ, ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ 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 ಜಯ. ಸ್ಮರಿಸುತ್ತಲೇ ದೇವಿ ಚರಣ ಅರುಜದಲ್ಲಿ ಸುಮನದಲ್ಲಿ ಉಡುತ್ತ ಮೆರೆದನ ಪರ್ವತನ ಗಿರಿರಾಜದಲ್ಲಿ ಶ್ರೀ ದೇವಿಯ ಅನುಗ್ರಹದಿಂದಲಾಗಿ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿ. ಭದ್ರಂ ಶುಭಂ ಮಂಗಳಂ. ಶ್ರೀ ತೋಳಲಿ ನಡೆದರುದವರು ಭೂದುರರಲ್ಲಿ ಮಂಜಂಗಲೆಯಿಂದ ಸೀತೆಯ ತಡೆದು ಗಿರಿದೆಯ ಮುರಿಯಿಂದ ಮಾಸದ ಗೇರಿಯ ಬಡಿಗೆರೆದುದರಲೇಶಕರಚಿಯೇ ಬೆಳಗಿರಿ ಶೋಭಾನೆ. ಆಹೋ ಮಹಾರಾಜನಂತಹ ಶ್ರೀಮತಿ ಮತ್ತು ಶ್ರೀಮನ ಉದಯ ಶೆಟ್ಟರು ಹಾಗೂ ಮನೆಯವರು. ಮಹಾರಾಜ ಶ್ರೀಮತಿ ಮತ್ತು ಶ್ರೀ ಉದಯ ಶೆಟ್ಟರು ಮತ್ತು ಮನೆಯವರು. ಶಾಬಾಷ್. ಭಕ್ತಿ ಬರೋದು ಕೊಟ್ಟಿರುವಂಥ 60 ಮಳೆ ಪ್ರದೇಶವನ್ನು ದಕ್ಕಿತ್ತು ಬಿಡಾರಕ್ಕಪ್ಪ.